ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ್ನು ಪ್ರಾರ್ಥಿಸುತ್ತಾ ಸೇರಿರುವ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾಭಿಮಾನಿಗಳಿಗೆ ವಂದಿಸುತ್ತಾ ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಪೊಸ್ರಾಲು ಇದರ 37ನೇ ವರ್ಷದ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನೆಗೆ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈಗಾಗಲೇ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇಂದಿನ ಈ ಪಂದ್ಯದ ಉದ್ಘಾಟನೆಯನ್ನು ನಮ್ಮ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಪುರುಷೋತ್ತಮ ಭಟ್, ಹಾಗೆಯೇ ಮುಂಕೂರು ಸತ್ಯನಾರಾಯಣ ಭಟ್, ಹಾಗೆಯೇ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಮುಕ್ತೇಶ್ವರರಾಗಿರುವಂತಹ ಸಚ್ಚರಪರಾರಿ ಜಗದೀಶ್ ಶೆಟ್ರು, ಹಾಗೆಯೇ ಕಮಲಮನೆ ರಾಜಾರಾಮ್ ಶೆಟ್ರು, ಹಾಗೆಯೇ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ನಿವೃತ್ತ ಶಿಕ್ಷಕರಾಗಿರುವಂತಹ ಶ್ರೀಯುತ ಸಾಯಿನಾಥ್ ಶೆಟ್ರು, ಹಾಗೆಯೇ ಜೆಸಿ ಅಧ್ಯಕ್ಷರಾಗಿರುವಂತಹ ಜೆಸಿ ವಸಂತ್, ಜೆಸಿಯ ಅಧಿಕಾರಿಯಾಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಜೆಸಿ ಸುರೇಂದ್ರ ಭಟ್, ಹಾಗೆಯೇ ನಮ್ಮ ಲಯನ್ಸ್ ಸೇವಾ ಸಂಸ್ಥೆಯ ಸಹಾಯಕ ರಾಜ್ಯಪಾಲರಾಗಿರುವಂತಹ ನಮ್ಮ ಮಾರ್ಗದರ್ಶಕರಾಗಿರುವಂತಹ ರೋಟರಿ ರಾಜ್ಯಪಾಲರಾಗಿರುವಂತಹ ಪತ್ರಕರ್ತರಾಗಿರುವಂತಹ ರೊಟೇರಿಯನ್ ಶರತ್ ಶೆಟ್ರು, ಹಾಗೆಯೇ ನಮ್ಮ ಎಲ್ಲರ ಈ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ನ ಹಿರಿಯರಾದಂತಹ ಡೆನಿಸ್ ಮಸ್ಕರನ್ಯಸ್ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ದಯವಿಟ್ಟು ಕೆಕೆ ಫ್ರೆಂಡ್ಸ್ ಹಾಗೂ ಗೋಲ್ಡನ್ ಕ್ರಿಕೆಟರ್ಸ್ನ ಮಾಲಕರು ದಯವಿಟ್ಟು ಇಲ್ಲಿ ಬರಬೇಕು. ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ 37ನೇ ವರ್ಷದ ಕ್ರಿಕೆಟ್ ಪಂದ್ಯಾಟ, ಸತತವಾಗಿ 26 ವರ್ಷಗಳ ಕ್ರಿಕೆಟ್ ಪಂದ್ಯಾಟವನ್ನು ಮಾಡಿ 2012ರಲ್ಲಿ ಹೊನಲು ಬೆಳಕಿನ ಕ್ರೀಡಾಕೂಟವನ್ನು ಕೂಡ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಮೈದಾನದಲ್ಲಿ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಪಟ್ಟುಕೊಳ್ತಿದ್ದೇನೆ. ತದನಂತರ ಒಂದು 10 ವರ್ಷಗಳ ನಾವು SPL ನಲ್ಲಿ ಸೇರಿಕೊಂಡ ನಂತರ ಕ್ರಿಕೆಟ್ ಪಂದ್ಯವನ್ನು ನಾವು ಸ್ಥಗಿತಗೊಳಿಸಿ ಮಗದೊಮ್ಮೆ ನಾವು ಈ ಒಂದು ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಆಶ್ರಯದಲ್ಲಿ 37ನೇ ವರ್ಷದ ಕ್ರಿಕೆಟ್ ಪಂದ್ಯಾಟವನ್ನು ಆರಂಭಿಸಿದ್ದೇವೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸಲು ತುಂಬಾ ಸಂತೋಷ ಪಡ್ತಿದ್ದೇನೆ. ಇಂದಿನ ಈ ಒಂದು ಕ್ರಿಕೆಟ್ ಪಂದ್ಯಾಟ ಮಹಾಲಿಂಗೇಶ್ವರ ಟ್ರೋಫಿ 2025 ಇದರ ಉದ್ಘಾಟನೆಯನ್ನು ನಮ್ಮ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಪುರುಷೋತ್ತಮ ಭಟ್ ಇವರು ಉದ್ಘಾಟನೆ ಮಾಡಲಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ತುಂಬು ಹೃದಯದಿಂದ ನಾನು ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಶ್ರೀ ಮಹಾಲಿಂಗೇಶ್ವರ ಯುವಕ ಮಂಡಲದ ಅಧ್ಯಕ್ಷರು, ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಕ್ರೀಡಾಕೂಟದ ಮಹಾಪೋಷಕರಾಗಿರುವಂತಹ ಪೂಜನೀಯ ರಾಘವೇಂದ್ರ ಭಟ್ರು ಕೂಡ ತದನಂತರ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ ಈ ಸಭೆಯೊಂದಿಗೆ. ಹಾಗೆಯೇ ನಮ್ಮ ಇನ್ನೋರ್ವರು ನಮ್ಮ ಈ ಕ್ರೀಡಾಕೂಟದ ಪೋಷಕರಾಗಿರುವಂತಹ ಮುಂಕೂರು ಸತ್ಯನಾರಾಯಣ ಭಟ್ರಿದ್ದಾರೆ. ಅವರನ್ನೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಸಚ್ಚರಪರಾರಿ ಜಗದೀಶ್ ಶೆಟ್ರು ಇವರನ್ನೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವರು ವೇದಿಕೆಯಲ್ಲಿದ್ದಾರೆ, ನಮ್ಮೆಲ್ಲರ ಮಾರ್ಗದರ್ಶಕರು. ಯಾವುದೇ ಒಂದು ಅವರು ಕೂಡ ಒಂದು ಸಮಯದಲ್ಲಿ ಒಳ್ಳೆಯ ಕ್ರೀಡಾಪಟು ಆಗಿದ್ರು, ಉತ್ತಮ ವಾಗ್ಮಿಗಳು, ಮಾರ್ಗದರ್ಶಕರಾಗಿರುವಂತಹ ನಿವೃತ್ತ ಶಿಕ್ಷಕರಾಗಿರುವಂತಹ ಶ್ರೀಯುತ ಸಾಯಿನಾಥ್ ಶೆಟ್ರು ಇದ್ದಾರೆ. ಅವರನ್ನೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ 37 ವರ್ಷಗಳ ಹಿಂದೆ ಮ್ಯಾಚ್ ನಡೆಯಬೇಕಾದ್ರೆ ಬಹಳ ಕಷ್ಟ ಇತ್ತು. ನಾವು ಸಣ್ಣ ಅವಾಗ ಹೈಸ್ಕೂಲ್ಗೆ ಹೋಗುವಂತ ಮಕ್ಕಳು. ಆ ಸಂದರ್ಭದಲ್ಲಿ ನಮಗೆ ಮ್ಯಾಚ್ ಮಾಡಬೇಕಾದ್ರೆ ಧೈರ್ಯ ಬೇಕು. ಆ ಸಂದರ್ಭದಲ್ಲಿ ಧೈರ್ಯ ತುಂಬಿಸಿದವರು ನಮ್ಮೆಲ್ಲರ ಪ್ರೀತಿಯ ರೊಟೇರಿಯನ್ ಶರತ್ ಶೆಟ್ರು ವೇದಿಕೆಯಲ್ಲಿದ್ದಾರೆ. ಅವರನ್ನೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸೇವಾ ಸಂಸ್ಥೆ ಜೆಸಿಎ ಮುಂಕೂರು ಭಾರ್ಗವ ನಮ್ಮೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದೆ. ಜೆಸಿಎ ಮುಂಕೂರು ಭಾರ್ಗವದ ಈಗಿನ ನೂತನ ಅಧ್ಯಕ್ಷರಾಗಿರುವಂತಹ ಜೆಸಿ ವಸಂತ್ ಇವರನ್ನೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರು ನಮ್ಮ ಹಿರಿಯರಿದ್ದಾರೆ, ಕಮಲಮನೆ ರಾಜಾರಾಮ್ ಶೆಟ್ರು ಇವರನ್ನು ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ.
ಸುರೇಂದ್ರ ಭಟ್ರು ಇಲ್ಲೇ ಇದ್ದಾರೆ. ಅವರು ಕೂಡ 37 ವರ್ಷಗಳ ಹಿಂದೆ ನಮ್ಮೊಂದಿಗೆ ಕಮೆಂಟೇಟರ್ ಆಗಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡುವವರು, ಅವರು ಅದ್ಭುತ ಸಂಘಟಕರಾಗಿರುವಂಥ ಜೆ.ಸಿ. ಸುರೇಂದ್ರ ಭಟ್ ಇವರನ್ನು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ನಮ್ಮ ಎಲ್ಲ ಕ್ರೀಡಾಪಟುಗಳು ಅಂದರೆ ನಮ್ಮಲ್ಲಿ ಸಾಧಾರಣ ಈಗ SMC ಪಸ್ವಾಲ್ ಅಂದರೆ ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟ್ ಹೌಸ್ನಲ್ಲಿ ಹತ್ತಿರ 35ರಿಂದ 40 ಕ್ರೀಡಾಪಟುಗಳಿದ್ದಾರೆ. ಅವರೆಲ್ಲರಲ್ಲಿ ಹಿರಿಯರು ಅಂತ ಹೇಳಿದ್ರೆ ನಮ್ಮ ಡೇನಿಸ್ ಮಸ್ಕರಿನಸ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ನೆರೆದಿರುವಂಥ ಎಲ್ಲ ಕ್ರೀಡಾಪಟುಗಳಿದ್ದಾರೆ, ಬೇರೆ ಬೇರೆ ತಂಡಗಳ ನಾಯಕರಿದ್ದಾರೆ. ಇವರನ್ನು ಕೂಡ ಒಂದೇ ಮಾತಿನಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸಿ ಈ ಒಂದು ಪಂದ್ಯಾಟದ ಉದ್ಘಾಟನೆಗೆ ನಾವು ರೆಡಿ ಆಗ್ತಿದ್ದೇವೆ. ಮಹಾಲಿಂಗೇಶ್ವರ ಟ್ರೋಫಿ 2025 ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಅತಿಥಿಗಳಲ್ಲಿ ಮುಖ್ಯ ಅತಿಥಿಗಳು ಶ್ರೀ ಮಹಾಲಿಂಗೇಶ್ವರ ಮಹಾಗಾಮ ದೇವಸ್ಥಾನದ ಅರ್ಚಕರಾಗಿರುವಂಥ ಪುರುಷೋತ್ತಮ ಭಟ್, ಸತ್ಯನಾರಾಯಣ ಭಟ್, ಜಗದೀಶ್ ಶೆಟ್ಟಿ ಆಗಿನ ಎಲ್ಲ ಅತಿಥಿಗಳು ಸೇರಿಕೊಂಡು ಈ ಒಂದು ಮಹಾಲಿಂಗೇಶ್ವರ ಟ್ರೋಫಿ 2025 ಉದ್ಘಾಟನೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುರುಷೋತ್ತಮ ಭಟ್ರಿಯವರು ಉದ್ಘಾಟನೆ ಮಾಡಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ಹಾಗೆಯೇ ನೆಲೆಸಿರುವಂಥ ಎಲ್ಲ ದೈವ ದೇವರುಗಳು ಯಾವುದೇ ವಿಘ್ನ ಇಲ್ಲದೆ ಈ ಒಂದು ಕ್ರೀಡಾಕೂಟ ನಡೆಯಬೇಕು. ಒಳ್ಳೆ ರೀತಿಯಲ್ಲಿ ಈ ಒಂದು ಕ್ರೀಡಾಕೂಟ ನಡೆದು ಈ ಒಂದು ಊರಿಗೆ ತಮಗೆಲ್ಲರಿಗೂ ಕೀರ್ತಿ ಬರಬೇಕಂತ ಆಶಿಸುತ್ತಾ ತಮ್ಮ ದಿವ್ಯ ಹಸ್ತಗಳಿಂದ ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸಿದ್ದಾರೆ. ಈ ಕ್ರೀಡಾಕೂಟದ ಮಹಾನ್ ಪೋಷಕರಾಗಿರುವಂಥ ಶ್ರೀಮತಿ ಮಲ್ಲಿಕಾ ಶೆಟ್ಟಿ ಕೊಟ್ರಪಾಡಿ ಬಲ್ಕೊಂಗೆ ಗೊತ್ತು, ರಾಘವೇಂದ್ರ ಭಟ್ ಮತ್ತು ಸಹೋದರರು ನಡಿಲ್ಲು ಪಸ್ವಾಲು, ಯಾದವ ಶೆಟ್ಟಿ ಪೇರುಗುತ್ತು ಪಸ್ವಾಲು, ಹಾಗೆಯೇ ಅಶುತೋಷ್ ಶೆಟ್ಟಿ ಕ್ಲಾಸಿಕ್ TVS ಶಿರುವ, ಹಾಗೆಯೇ ಅನೇಕ ದಾನಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿರುವಂತಹ ಪೂಜನೀಯ ಪುರುಷೋತ್ತಮ ಭಟ್ ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಮಹಾಲಿಂಗೇಶ್ವರಿಗೆ ಪ್ರಾರ್ಥನೆ ಮಾಡ್ಬಿಟ್ಟು ಅಂಚೆನೆ ನಮ್ಮ ಗ್ರಾಮ ದೇವರ ಅಂಚಿ ಮುಣ್ಕೂರನ್ನು ನೆನಪಲ್ತೊಂದು ಈ ಸಂದರ್ಭಡು ಉದ್ಘಾಟನೆ ಮಲ್ತಿನ ಆ ದಿವ್ಯ ಜ್ಯೋತಿನಿ ನೆನಪೊಂದು ನಮ್ಮ ಇನಿ ಆಪಿಂಚಿತಿ ಕಾರ್ಯಕ್ರಮ ಭಾರಿ ಜೋಕ್ಲಿಗೆ ಒಂಜಿ ಹುಮ್ಮನಸ್ಸದ ಒಂಜಿ ಸೊತ್ತೊಂದು ಹಿಡಿದಾತ್ರ ಆ ಮಹಾಲಿಂಗೇಶ್ವರಿ ನಿರ್ವಿಘ್ನತಾರ ಮಲ್ಪಾವಡಿ ಇಂಚಿನ ಸತ್ಕರ್ಮ ಪನೊಡಿ ಒಂದೊಂಜಿ ಮಸ್ತ್ ಜೋಕ್ಲೇನ ಖುಷಿ ಬರ್ಪಾವ್ರು ಉಂಡಾಗ ಅಕಲ್ನೊಂಜಿ ನಂಗೊಂಜಿ ಭಾಗ್ಯನೇ ಅಂಚಂತಿನ ಈ ಸಂದರ್ಭನೇ ಆ ಮಹಾಲಿಂಗೇಶ್ವರಿ ಸುಸೂತ್ರವಾದ ಮಲ್ಪಾದು ಈ ಜಾಗಡಿ ರಕ್ಷಣೆ ಮಲ್ಪಡಿ ಯಾವ ಒಂಜಿ ನಿರ್ವಿಘ್ನತಾವರ ಪರಿಸಮಾಪ್ತಿ ಮಲ್ಪಾಡಿಂದ ದೇವರ ಪ್ರಾರ್ಥನೆ ಮಲ್ತೊಂದು ನಿಕ್ಲೆ ಮಾತ ಆಶೀರ್ವಾದ ಮಲ್ತೊಂದು. ವೇದಿಕೆಯಲ್ಲಿರುವ ಪುರುಷೋತ್ತಮ ಭಟ್ಟಿಯವರು ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಶುಭ ಹಾರೈಸಿದ್ದಾರೆ. ವಂದನೆಗಳು ಪುರುಷೋತ್ತಮ ಭಟ್ರೆ. ಈಗ ವೇದಿಕೆಯಲ್ಲಿರುವಂಥ ಅತಿಥಿಗಳನ್ನು ಗೌರವಿಸಬೇಕು. ನಮ್ಮ ಕ್ರಿಕೆಟ್ನ ಹಿರಿಯರಾದಂಥ ಉದ್ಯಮಾರ್ ಗೊತ್ತು ಪ್ರವೀಣ್ ಶೆಟ್ಟಿಯವರು ಶಾಲು ಹಾಕಿ ಹಾಗೆಯೇ ನಮ್ಮ ಶಾಲಾ ನಮ್ಮ ಕ್ರಿಕೆಟ್ ತಂಡದ ನಾಯಕರಾಗಿರುವಂತಹ ಶರತ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಈ ಒಂದು ಸಭೆಯಲ್ಲಿ ಹೂ ಕೊಟ್ಟು ಶಾಲು ಹಾಕಿ ರೂಪ ಪಾಡೋಡ್ಸಿ ಮೂವತ್ತೇಳು ವರ್ಷಗಳ ಹಿಂದೆ ಈ ಒಂದು ಕ್ರಿಕೆಟ್ ಪಂದ್ಯ ನಮ್ಮ ಗಾಂಧಾರ್ಪು ಮೈದಾನದಲ್ಲಿ ನಡೆದಿತ್ತು. ಆವಾಗ ಯಾವುದೇ ರೀತಿ ಬಣ್ಣ ಬಣ್ಣದ ಶಾಮಿಯಾನ ಇರಲಿಲ್ಲ, ಯಾವುದೇ ರೀತಿಯ ಕ್ರೀಡಾಪಟುಗಳು ಜರ್ಸಿ ಹಾಕೊಡ್ಲಿಲ್ಲ, ಯಾವುದೇ ರೀತಿಯ ಬಣ್ಣ ಇರಲಿಲ್ಲ. ಶರತಣ್ಣನಿಗೆ ಗೊತ್ತುಂಟು, ನಾವು ಮಡಲ್ನ ದೊಂಪು ಹಾಕೊಂಡು ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆರಂಭಿಸಿದ್ದು 37 ವರ್ಷಗಳ ಹಿಂದೆ. ಆವಾಗ ನಾವು ಇನ್ನೂ ಹೈಸ್ಕೂಲ್ಗೆ ಹೋಗ್ತಿದ್ದಂಥ ಮಕ್ಕಳು. ಆ ಸಂದರ್ಭದಲ್ಲಿ ನಮಗೆ ತುಂಬ ಗಲಾಟೆ ಆಗ್ತಿತ್ತು ಅವಾಗ ಕೂಡ. ಈಗ ಕೂಡ ನಾವು ಫ್ರೆಂಡ್ಲಿಯಾಗಿ ಗಲಾಟೆ ಮಾಡಿಕೊಳ್ತೇವೆ. ಆ ಸಂದರ್ಭದಲ್ಲಿ ಶರತನ್ನ ಬಂದು ಕೂತ್ಕೊಂಡ್ರೆ ನಮಗೆಲ್ಲರಿಗೂ ಧೈರ್ಯ. ನಾವು 4 ದಿನದ ಮೊದಲು ಹೇಳುವು ಶರತನ್ನ ಎಡಮಗಂಟೆ ಬತ್ತೀರು ಕುಲ್ಲೋಡು ಬಯ್ಯ ಮುಟ್ಟ ಕುಲ್ಲೋಡು ಅಂತ. ಅಂತಹ ಸಂದರ್ಭದಲ್ಲಿ ಅವರ ಧೈರ್ಯದಿಂದ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಿದ್ದೇವೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ 2 ಮಾತುಗಳು ಮತ್ತೆ ಅವರು ಮಾತಾಡ್ತಾರೆ. 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಮಾತ್ರ ನಮಸ್ಕಾರ. ಸುಧಾಕರ್ ಬಂಡೇರಿ ಅದ ಧೈರ್ಯ ಕೊಡ ಬರೋಂತಾರೆ ಇತ್ತು ಎಂಕಲ ಧೈರ್ಯ ಕಮ್ಮಿ ಆತಂದ್ರೆ ಇತ್ತು ಎಂಕಲ ನಿಖುಲ್ ಧೈರ್ಯ ಕೊರೋಡು. ಒಂದು ಮ್ಯಾಚ್ ಟೈಮ್ ಸ್ಟಾರ್ಟ್ ಆಪ ಅವೇ ಬೇಜಾರು ದೇಪನ ಟೀಮಲ್ಲಿ ಬರ್ನ 10-11 ಗಂಟೆ ಆಪ ಸಂಘಟಕ್ಕೆ ನನ್ನ ರಾತ್ರಿಗೆ ಎಂಚ ಇತ್ತು ಮೂಜಿ ಬರೋಂಡು ಲಾಸ್ಟ್ಗೆ ಮೂಜಿ ಬಾಲ್ ಬರ್ಪುಂಡು ಅಂಚಿನ ಪರಿಸ್ಥಿತಿ ಯಾರ ಬಲ್ಲಿ. ಒಂದು ಕ್ರಿಕೆಟ್ ಮ್ಯಾಚ್ ಬರ ಟೈಮ್ ಸೆನ್ಸ್ ಅಗತ್ಯ ಮಾಸ್ಟೆ ಅಂಚ ಅದು ನನ್ನ ಮೆತ್ತಗಂಡಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಇದು ಕಿನ್ನಿ ಒಳ್ಳೆ KFC ಮಲ್ಪ ಅಕಲು ಮ್ಯಾಚ್ ಸ್ಟಾರ್ಟ್ ಆವಡ್ಡ ಅಕಲ್ನ ಅಸೆಂಬಲ್ ಆವಡು ಮಾತ ಟೀಮ್ಲ ಅಸೆಂಬಲ್ ಆವಡು ಮಾತ ಟೀಮ್ದ 4 ಟೀಮ್ದ 44 ಜನಲ್ಲ ಅಟೆಂಡ್ ಆಪಿರಂಚಿನ ಪ್ರೋಗ್ರಾಮ್ ಅಲ್ದ ಅವು ಅಂಚಿತ್ತಿನ ಒಂದು ಯೋಜನೆ ಪಾಠದಂಡ ಎಡ್ಡೆ ಆಪುಂಡು ಕ್ರಿಕೆಟ್ ಅಕಲು ಪುರ್ಸೊತ್ತಿಜ್ಜಿ ಬಂದು ತಪ್ಪು ದೇಪನ್ನ ನಮ್ಮ ಬೆತೆ ಬೆತೆ ಅಲ್ಪ ಗೊಬ್ಬುದು ಬರ್ನಾಗ ತಡ ಆಪುಂಡು ಕೆಲವರ ಫ್ಲಡ್ ಲೈಟ್ ಮ್ಯಾಚ್ ఇప్పుడు ಅಂಚಿನ ಸಮಸ್ಯೆ ಇಲ್ಲ ಆಪುಂಡು ಅಂಡ ಒಂದು ನಿಯತ್ತಡು ಮಲ್ಪುಡು ನನಗೆ ಸಹಕಾರ ಬೋಡು ಎಂಕುಲು ಬೇರೆ 37 ವರ್ಷದ ದುಂಬು ಗೊಬ್ಬುದಿನ ಬಂಡೆ ಎಂಕುಲು ಪೂರ ಪ್ರಾರಂಭ ಪೊಸ್ರಾಲ್ಡೆ ಪುರುಷೋತ್ತಮ ಭಟ್ರಿಗೆ ರಾಘು ಭಟ್ರಿಗೆ ಸತ್ಯನಾರಾಯಣ ಭಟ್ರಿಗೆ ಗೊತ್ತುಂಡು ಮಾಸ್ಟರ್ ಎಂಕುಲ್ಪುರ ನಾಟಕ ಶುರು ಮಾಡಿದನೆಲ್ಲ ಪೊಸ್ರಾಲ್ಡೆ ಸ್ಟಾರ್ಟ್ ಬಂದು ಕ್ರಿಕೆಟ್ ಸ್ಟಾರ್ಟ್ ಬಂದ ಅಲ್ತೆ ಎಂಕಲ ಸೇವಾ ಮನೋಭಾವನೆ ಸ್ಟಾರ್ಟ್ ಆತಿನೇ ಪೊಸ್ರಾಲ್ ಹಿಡಿದು ಪೊಸ್ರಾಲ್ ದೇವಸ್ಥಾನ ಎಂಕಲ ಇಲ್ಲುತ್ತಿಲ್ಲ ಅಲ್ಪ ಜೆತ್ತದು ಉಂಡುದು ತಿಂದು ಪೀರಿಯಡ್ ಬೋತಿನ ಕೊಲೆ ಎಂಕುಲು ಜಗದೀಶ್ ಅಣ್ಣ ಇತ್ತೆ ಹೊಸತ್ತು ಆಡಳಿತ ಭಕ್ತಿ ಸರಿ ಜಗದೀಶ್ ಅಣ್ಣ ಆಡಳಿತಕ್ಕೆ ತುಂದಿರೆ ಆರು ದುಂಬು ಡಾಕ್ಟರ್ ಸುಧಾಕರ್ ಶೆಟ್ಟಿ ಇತ್ತಿರಡಲ್ಲ ಸಂಪೂರ್ಣ ಜವಾಬ್ದಾರಿಗೆ ತುಂದಿನ ಆರು ಜಗದೀಶ್ ಅಣ್ಣೆ ಆರು ನನ್ನ ಮಿತ್ತುಗಳ ಆರೋಗ್ಯ ಎಂಕನ ಸಪೋರ್ಟ್ ಉಂಟು ಆರು ಈ ದೇವಸ್ಥಾನ ಎಡ್ಡ ರೀತಿಯ ದುಂಬು ಕೊನಪೇರು ಅರ್ಚಕ ಬಾಳೆಗಾನು 11 ಊರ್ದಾಗಲ 11 ಮನ್ಪಿನ ಆಶೆ ಎಂಕಲುಂಡು ದುಂಬು ಕ್ರಿಕೆಟ್ ಗೊಬ್ಬರ ನೆನಪಾಪುಂಡು ಅಟ್ಟಿ ಬರ್ಬೋದು ಅಂದಿತ್ತಾರೆ ಎಂಕುಲು ರಾಗಭಟ್ಟ ಇಲ್ಲ ಬೀರ ಹೊಡೆದು ಅಂಚಿಡಿದು ಕಂಡೋಡು ಗೊಬ್ಬರ ಗೋಲ್ ಇತ್ತು ಕ್ಯಾಚ್ ಪತ್ರ ಬೋದು ಫುಲ್ಕೊಂದು ಗೋಲ್ ಬಿಡ್ದು ನೆನಪುಂಡು ಬೈಯಡ್ ಎಂಕಲು ಮ್ಯಾಚ್ ಗೊಬ್ಬ ಅಂತ ಆದಾಗ ಅಂತ ಮೂಲತ್ತು ಗಾಂಧಾರ್ಪುರ ಮಸ್ತ್ ಮ್ಯಾಚ್ ಆವಂತು ಅದಾಗ ಮಸ್ತ್ ಗಲಾಟೆಲ್ಲ ಆವಂತು ಅದಾಗ ಸ್ಪಿರಿಟ್ ಇತ್ತು ಅದಾಗ ಬಸ್ ಬೈಕ್ ಇತ್ತುಜಿ ನಡತೊಂಬತ್ತು ಕ್ರಿಕೆಟ್ ಗೊಬ್ಬದ ಹೋತಿನ ದಿನಕೊಲ್ಲ ಕುಪ್ಪೆ ಬದಕ ಬರಂತೀರಿ ಕುದುರೆ ಬದಕ ಬರಂತೀರಿ ಕೊಟ್ರಬಾಡಿದ ದೂರದ ಟೀಮಲ್ಲಿ ನಡತೊಂಬತ್ತದ ಮ್ಯಾಚ್ ಮಲ್ದಿನ ಅನುಭವ ಉಂಡು ಅಂಡ್ ಫೆಸಿಲಿಟೀಸ್ ಜಾಸ್ತಿ ಆನಾಗ ನಮ್ಮ ಆಯ್ಕೆ ಮೂಜಿ ಓವರ್ ಜೈದೆ ನಮ್ಮ ಇರುವ ಓವರ್ 15 ಓವರ್ ಮಲ್ತೊಂತಿನ ಮ್ಯಾಚುಲು ಅಂಡ್ ಮ್ಯಾಚ್ ಮರಣ ಪೋಯಿನ ವಾರ ಪಾಂಪೆ ಕಾಲೇಜ್ 15 ಓವರ್ದ ಒಂದು ಟೂರ್ನಮೆಂಟ್ ಮಲ್ದ ಮೂಜಿ ವಾರಡು ನಡತ್ತು ನಾವು ಬಾರಿ ಅಚ್ಚುಕಟ್ಟಾದ ಅಂಚಿತ್ತಿನ ವ್ಯವಸ್ಥೆಗಳು ನಮ್ಮ ಮೈಲಿಂಗೇಶ್ವರ ತಯಾರಾವಡು ಅಂಚಿತ್ತಿನ ವ್ಯವಸ್ಥೆಗೆ ನಮ್ಮ ಟೀಮ್ ದಕ್ಕುಲ್ಲ ಸಹಕಾರ ಕೊರಡು ಪಂಪಿನ ಆಶಯದೊಟ್ಟು ಇಂಚಿತ್ತಿನ ಮ್ಯಾಚ್ ಮಲ್ಪರೆ ಎಂಕಲೆಲ್ಲ ಸಹಕಾರವನ್ನು ನಿಖುಲ್ಲ ಸಹಕಾರ ಕೊರಲಿ ಮೈಲಿಂಗೇಶ್ವರ ಒಂದು 40 ಇಂಚಿನ ಎಡ್ಡೆ ಕೆಲಸ ಮಲ್ಪಡೆ ನಾಟಕ ಕಾರ್ಯಕ್ರಮ ದುಂಬು 5 ವರ್ಷ ದುಂಬು ಪ್ರಾರಂಭ ಮಲ್ದಿನ ಸಂಸ್ಥೆ ನಾವು ಮೈಲಿಂಗೇಶ್ವರ ದೇವಸ್ಥಾನ ಮಲ್ದಿನ ವಿಚಾರ ಅವೇನು ನನಲ ದುಂಬು ಕೊನಪಿನ ವ್ಯವಸ್ಥೆಯನ್ನು ನನಲ ಮಲ್ತದಲ್ಲಿ ಮಾತಿನ ಸಹಕಾರ ಬೋರ್ಡು ಪಂಪಿನ ಆಶಯದೊಟ್ಟಿಗೂ ಎಂಕ್ ಸಹಕಾರ ಕೊಡ್ನೆ ಎಂಕ್ ಈ ಅವಕಾಶ ಕೊಡ್ನೆಕ್ಕೆ ನಿಖಲಿಗೆ ಬುಡುವಡಲ್ಲ ಸೊಲ್ಮೇನ ಸಂದೇಶ ಬಂದದಲ್ಲೇ ಸೊಲ್ಮೇಲ್ ಶರತನ್ನ ಇವ್ರನ್ನ ನೂಲ ಎಂಕಲೆ ಸಹಕಾರ ಬೋರ್ಡು ಖಂಡಿತವಾದ್ಲ ಇವ್ರು ಬತ್ತು ಕುಳ್ನಾಗ ಎಂಕಲೆಗೆ ದುಮ್ಮದ 37 ವರ್ಷದ ಪುರಾದ ನೆನಪಾಗ್ಲು ಇಂಚಿನ ಸಹಕಾರ ಕೊರಡು ಬಂದು ಇತ್ತೆ ಸುರೇಂದ್ರ ಭಟ್ ಒಂದೆರಡು ರೆಡ್ಡೆ ಪಾತ್ರೆಗಳು ಶುಭ ಆರೈಕೆ ಮಲ್ಪಡು. ಶ್ರೀ ಮಲ್ಲಿಂಗೇಶ್ವರ ದೇವರ ಪಾದಚರಣಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಇರುವಂತಹ ಎಲ್ಲ ಅತಿಥಿಗಳನ್ನು ಪ್ರೀತಿಯಿಂದ ಗೌರವಿಸಿಕೊಳ್ತಾ ಇದ್ದೇವೆ. ಮಲ್ಲಿಂಗೇಶ್ವರ ಯುವಕ ಮಂಡಳಿ ಮತ್ತು ಮಲ್ಲಿಂಗೇಶ್ವರ ಕ್ರಿಕೆಟ್ ಎರಡು ನಮ್ಮ ಕಣ್ಣುಗಳಿದ್ದಂತೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡುವಂತಹ ಸಂಸ್ಥೆ. ಮಲ್ಲಿಂಗೇಶ್ವರ ಕ್ರಿಕೆಟರ್ಸ್ ಏನೋ ಒಂದು ಕ್ರಿಕೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ವಿಶೇಷತೆ ಇರುತ್ತೆ. ಹಾಗಾಗಿ ಈ ವರ್ಷ ಸಹ ತುಂಬಾ ವ್ಯವಸ್ಥಿತವಾದಂತಹ ವೇದಿಕೆ ಇರ್ಬೋದು, ಅದರೊಟ್ಟಿಗೆ ನೇರ ಪ್ರಸಾರ ಕಾರ್ಯಕ್ರಮ ಇರ್ಬೋದು, ವ್ಯವಸ್ಥಿತವಾದ ಕ್ರೀಡಾಂಗಣ ತುಂಬಾ ದಿವಸ ನೋಡ್ತಾ ಇದ್ದೇನೆ. ಒಂದು ತಿಂಗಳಿಂದ ಅವೆಲ್ಲ ಗ್ರೌಂಡ್ ನ ವ್ಯವಸ್ಥೆ ನಡೀತಾ ಇದೆ. ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಯುವಕರಲ್ಲಿ ಸೇರ್ಕೊಂಡು ತುಂಬಾ ಶಿಸ್ತುಬದ್ಧವಾಗಿ ಶ್ರದ್ಧೆಯಿಂದ ಕೆಲಸ ಮಾಡುವ ಎಲ್ಲ ಪಂದ್ಯಗಳು ತುಂಬಾ ಚೆಂದವಾಗಿ ನೀಡಬೇಕು ಉದ್ದೇಶ ಇಟ್ಕೊಂಡು ಚಂದವಾಗಿ ಎಲ್ಲ ಕೆಲಸ ಮಾಡಿದ್ರು. ಇಡೀ ಮಲ್ಲಿಂಗೇಶ್ವರ ಕ್ರಿಕೆಟರ್ಸ್ ಮತ್ತು ಮಲ್ಲಿಂಗೇಶ್ವರ ಯುವಕ ಮಂಡಳಿ ಎಲ್ಲ ಸದಸ್ಯರಿಗೆ ಎಲ್ಲ ಆಟಗಾರರ ಪರವಾಗಿ ಪ್ರೀತಿಯ ಧನ್ಯವಾದ ಸಲ್ಲಿಸಿದ್ದೇನೆ. ಕಳೆದ 2012ರಲ್ಲಿ ಹೊನ್ನದ ಬೆಳಕಿನ ಪಂದ್ಯಾಟ ಇದೇ ಕ್ರೀಡೆಗೆ ನಡೆಯಿತು. ಅದು ನೋಡಿದಂಥ ಅನುಭವ ತುಂಬಾ ಖುಷಿಯಾಗಿತ್ತು. ಮತ್ತೊಮ್ಮೆ ವ್ಯವಸ್ಥಿತವಾಗಿ ಮಾಡಿದಂಥ ಮಲ್ಲಿಂಗೇಶ್ವರ ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಹೊನ್ನ ಸದಸ್ಯರ ಮಾತ್ರ ಮುಗಿಸಿ ಅವಕಾಶ ಒಂದು ಎಲ್ಲರಿಗೂ ಶುಭಾಶಯಗಳು. ಸುರೇಂದ್ರ ಭಟ್ರಿಗೆ ವಂದನೆಗಳು. ಸಂಜೆ ತನಕ ನಮ್ಮೊಂದಿಗೆ ಅವರು ವೀಕ್ಷಕ ಆಗಿ ಇರ್ತಾರೆ. ಅವರು ಇವತ್ತು ಫುಲ್ ಫ್ರೀ ಮಾಡ್ಲಿಕ್ಕೆ ಹೇಳಿದ್ದೇವೆ. ಇದೀಗ ನಮ್ಮ ಯಾವತ್ತು ನಿಷ್ಠುರವಾಗಿ ಮಾತಾಡ್ತಾರೆ. ಅವರ ಹತ್ರ ನಮಗೆ ತುಂಬಾ ಖುಷಿ ಆಗ್ತದೆ. ಯಾವುದೇ ಪಂದ್ಯ ಅದು ಸರಿ ಇಲ್ಲ ಅಂತ ಹೇಳುವ ಜನ ನಮ್ಮ ಮಾರ್ಗದರ್ಶಕರಾಗಿರುವಂತ ಸಾನಾ ಶೆಟ್ರು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಸುರುಕಾದ ಈ ಕ್ಷೇತ್ರದ ಪೊಡವಿದ ಒಡೆಯ ಆಯಂಚಿತನ ಮಹಾಲಿಂಗೇಶ್ವರ ಮಹಾಗಣಪತಿನ ಸುಗಿತೊಂದು ಸುಧಾಕರ್ ಸಾಲ್ಯಾನ್ ಪುಸ್ರಾಲ್ ಸುರುಟೆ ಪಂಡು ನಿಷ್ಠೂರವಾದ ಪಾತ್ರವನ್ನು ಬಂದು ಒಂದು ಶತ ಸಿದ್ಧ ಸುಧಾಕರ್ ಭಂಡಾರಿ ಅವು ಶತ ಸಿದ್ಧ ದಾಯ ಪಂಡಾಗ ಇತ್ತಲಕ್ಕನೆ ಪಂಡ ಮಾತ್ರ ಅರ್ಥ ಆಪಿನೈಕ್ ಈತ ಜನ ಕೇಳಿಯರು ಎಂಕ ಮುಖ್ಯ ಅತ್ತು 2 ಜನ ಕೇಂಡಲ ಎಂಕ ಖುಷಿ ದಾಯ ಪನ್ನಗ ಅವು 2 ಜನ ಕಾಣಲ ಅರ್ಥ ಆಪಣ ತಾಂದ್ ನಿಖಲೆ ಪನ್ನೊಂದಿಲ್ಲ ನಿಖಲ ಪಿರವು ತುಯರಡ ನಿಖಲ್ಲಗಿ ಅನುಭವ ತಿಕ್ಕೊಂಡು
ನಿಕಲ ಎದುರು ಎರಡ ನಿಕಲ ಭವಿಷ್ಯ ನಿರ್ಧಾರ ಆಪುಂಡು ನಿಕಲನೇ ನಿಕಲು ಅವಲೋಕನ ಮಲ್ತರಡ ನಿಕಲ ಆತ್ಮವಿಶ್ವಾಸ ಹೆಚ್ಚಾಪುಂಡು ಸುತ್ತಲ ತುಯರಿಂದಾಂಡ ಸತ್ಯದಾದ ಪಂಡು ತೆರೆಯುಂಡು ನಿಕಲು ದೀಪಿನ ಅವು ಪೆಜ್ಜದಾದ ಉಂಡ ಹೆಜ್ಜದಾದ ಉಂಡ ಅವು ಸರಿಯಾದ ನಾಂಡ ನಿಗನ ಭವಿಷ್ಯ ಖಂಡಿತವಾದಲ ಅವೊಂಜಿ ನಿರ್ಧಾರಗೂ ಬರ್ಪುಣು ಪನ್ಪಿಂಚಿತನ ಪಾತ್ರ ಶಿಸ್ತಿಗಾಗಿ ಕ್ರೀಡೆ ಒಂದು ಕ್ರೀಡೆಗಳ ಒಂದು ಶಿಸ್ತು ಉಂಡು ಇಕಡೆ ಪಂಡಿಲಕ್ಕ ದಾದಾಂಡಲ ಒಂದು ಅಂಪೈರ್ ತಪ್ಪಾಪುಂಡು ಏರ್ಲ ಸರ್ವಜ್ಞನಗಳು ಇಜ್ಜರೇರ್ಲ ಅಂಚಾದು ಅಂಪೈರ್ ಆದುಪ್ಪು ಮಲ್ಪುನ ಸಂಘಟಕರಾದುಪ್ಪು ಒಮ್ಮೆ ಒಂದು ಕ್ಷೇತ್ರ ಎಲ್ಲೆಲ್ಲ ತಪ್ಪುತ್ತಂಡಲ ನಮ ಅವೇನು ಮಾತೆರ್ಲ ಈ 4 ವಿಚಾರ ಪಂಡೆ ಅವೇನು ನಿಕಲು ಅನುಕೂಲಿಯಾದ ತುಯರನ್ನಾಂಡ ನಂಗೆ ನನೋರಿಯನ ಅಗತ್ಯ ಇಜ್ಜೆ ದಾಯ ಪನ್ನಗ ನಮ್ಮ ಖಂಡಿತವಾದಲ ಅಲ್ಪ ಒಂಜಿ ಸದ್ಬಲರು ನಮ್ಮಡ ಒಂದು ರೀತಿದ ಎಡ್ಡ ಗುಣ ಸದ್ಗುಣ ಪನ್ಪಿಂಚಿತನು ಮೂಡ್ದು ಬರ್ಪುಡು ಶರತ್ ಶೆಟ್ರು ದಾಯ ಕುಳ್ಳು ಪನ್ನಗ ಅವಳು ಆ ಪೆಂಚಿತನ ದಾದಾಂಡಲ ಅವ್ಯವಸ್ಥಾನಗ ಪೋದು ಇಂಚ ಮಲ್ಪುಲೇನ್ ಪನ್ನಂಡ ಐಕ್ ಒಂಜಿ ಏರಾಂಡಲ ಒಂಜಿ ಪ್ರತಿನಿಧಿತ್ವ ಪಂದು ಬೋಡು ಅಂಚಾದು ಅವು ಶರತ್ ಶೆಟ್ನ ಒಂಜಿ ಮಹಿಮೆ ಒಂಜಿ ಘನಸ್ಥಿಕೆ ಅವು ಗೌರವ ಒಂದು ದಾಯ ಪಂಡ ಪನ್ನಗ ಎಂಕ್ ಸುಧಾಕರ್ ಭಂಡಾರಿ ಆದುಪ್ಪು ಪಯ್ಯ ಆದುಪ್ಪು ಶರತ್ ಆದುಪ್ಪು ಡೆನಿಸ್ ಆದುಪ್ಪು ಬಕ ಮಾತ ಸಂಘಟಕರು ಎಂಕ್ ಮಾತ ಶಿಷ್ಯ ಲೆಕ್ಕನೆ ದಯ ಪನ್ನಗ ಯಾನ ಐತಾರ್ಥ ಯಾನ್ ಭಾರಿ ಮಲ ಪ್ರಾಯದ ಎಂದರ್ಥ ಯಾನು ಒಂದು 4 ಜೋಕಲೆ ಕಲ್ಪವನೆ ಎನ್ನ ಗುರುಕುಲು ಮುನುಲ್ಲಿರು ಜಗದೀಶ್ ಅಣ್ಣೆ ಸತ್ಯ ಬಂತ ಗುರುಕುಲು ದಾಯ ಪನ್ನಗ 2 ಜನ ಸತ್ಯನಾರಾಯಣ ಭಟ್ಲ ಬಕ್ಕ ನಮ್ಮ ಪುರುಷೋತ್ತಮ ಭಟ್ಲ ಅಕಲ ಸ್ಟೇಟಸ್ ಬೇತೆ ಅಕಲನ ಬಂಡ ಅಕಲು ದೇವರನ್ನ ಮಂಡೆಗೆ ನೀರು ಮೈಪನ ಅಕಲು ದೇವರನ್ನ ಪ್ರತಿನಿಧಿತ್ವ ಉಂಡ ಕಳ್ಳ ಆ ಪ್ರತಿನಿಧಿತ್ವದ ಒಟ್ಟಿಗೂ ಇಲ್ಲಿ ಜಗದೀಶನ್ನೇ ಶ್ರೀ ಕ್ಷೇತ್ರ ಪ್ರಸರಾಲ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಆಡಳಿತ ಮುಕ್ತೇಶ್ವರ ರಾತ್ರಿ ಪನ್ನಗ ಖಂಡಿತವಾದ್ಲ ನಂಗೆ ಭಾರಿ ಹೆಮ್ಮೆ ದಾಯ ಪನ್ನಗ ನಮ್ಮ ತೋಂದುಪ್ಪ ಕ್ಷೇತ್ರದ ಒವೇ ಒಂದು ಕೆಲಸ ಆದುಪ್ಪನಾಗ ಆಡಳಿತ ಮುಕ್ತೇಶ್ವರ ಡಾಕ್ಟರ್ ಇರ್ತಾರೆ ಪಾಪ ಆರೆ ಪೂರ ಜವಾಬ್ದಾರಿ ಜಗದೀಶ ನಿಮಿತ್ತ ಬಿಡ್ತೀನಿ ತಾಯಿ ಆರ ನಿಮಿತ್ತದ ವಿಶ್ವಾಸಡು ಆ ವಿಶ್ವಾಸನು ಹೊರತುನ್ನಿಟ್ಟ ಅವರ ಮಹಾಲಿಂಗೇಶ್ವರಗ ಇನಿ ಆರೇ ಮುಕ್ತೇಶ್ವರ ಆವಡ್ ಮಿತ್ತನು ಅಂಚಾದ ಆರೇ ಆ ದೇವರನ್ನ ಇನಿ ಒಂಜೆ ಮಲ್ಲ ಧರ್ಮದರ್ಶಿ ಆರು ಇನಿ ಕಾರ್ಯೋನ್ಮುಖರಾತರು ಯಾನು ಈ ಪೊರ್ತರು ಇಚ್ಚು ಪಾತ್ರ ಪೋಪುಜಿ ಇನಿ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ಗೆ 37 ವರ್ಷ ಆತಂಡು ಒಂಜಿ ಸಂಘಟನೆ ಮಲ್ಪುನ ಮಲ್ಲತ್ತು ಅವನು ದುಮ್ಮು ಕುಡುಪಿನ ಮುಖ್ಯ ಅಂಚಾದು ಸುಧಾಕರ ಭಂಡಾರಿ ಮೇರ್ಲವರಿ ಮಾಸ್ಟರ್ ಮೇರ್ಲವರಿ 4 ಜನಕ್ಕೆ ವಿದ್ಯೆ ಕೊರ್ಪಿಂಚಿತನ ಪುಣ್ಯಾತ್ಮೆ ಅಂಚಾದು ಈ ಒಂದು ಸಂಘಟನೆದ ಬೆತ್ತಡ್ಡಿ ಬಾರಿ ಪೊರ್ಲಗಂಟದ ಒಂದು ವ್ಯವಸ್ಥೆ ಉಂಡು ನಿಗುಲ್ ಮಲ್ಪಂಚಿತ್ತಿನ ಪ್ರತಿ ಒಂದು ಕೆಲಸಲ ಮಹಾಲಿಂಗೇಶ್ವರನ ಮಹಾಗಣಪತಿನ ಅನುಗ್ರಹದ ಅವತ್ರ ಖಂಡಿತವಾದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾಟ ದಾದ ಉಂಡ ಅವು ಖಂಡಿತವಾದಲ ಯಶಸ್ಸಾಪುಣ ಪಂಪಿಂಚಿನಕ್ಕೆ ಸಂದೇಹ ನೆಜ್ಜಿ ಪೊರ್ಲುಡು ಆವಡಿಂದ ಪನಂದು ಆ ದೇವರುಡ ಕೈ ಮುಗಿದು ನಿಕಲು ಮಾತೆಲ್ಲ ನೆಟ್ಟು ಪಾಲ್ಗೊಳ್ಳುಡು ಪಣದು ನಿಕಲಿಗೆ ಪೊರ್ಲುಡು ಈ ಕಾರ್ಯಕ್ರಮ ನಿಕಲ್ನ ಒಂದು ಉಪಸ್ಥಿತದ ಆವಡಿ ಪಂಪಿಂಚಿತನ ಪಾತ್ರ ಪಣದು ಎನ್ನ ಪಾತ್ರ ಮುಗಿತೆ ನಮಸ್ಕಾರ. ಸಾವನತ್ ಮಾಸ್ಟರ್ ಬಾರಿ ಪೊರ್ಲುದ ರೆಡ್ಡಿ ಪಾತ್ರ ಪಂಡರು ಇನ್ನ ಸಹಕಾರ ಹೆಂಚನ ಉಪ್ಪಡು ಪಂದು ಮಾತನ ಪರವಾದ ವಂದನೆ ಪನಂದುಲ್ಲೆ ಅಂಜನೆ ವೇದಿಕೆ ಉಪ್ಪುನ ಸಭಾಧ್ಯಕ್ಷತೆ ವಹಿಸಿದ್ನಾರು ನಮ್ಮ ಸಚ್ಚರ ಪರಾರಿ ಜಗದೀಶ್ ಶೆಟ್ರು ನಮ್ಮ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಮುಕ್ತೇಶ್ವರ್ ಈ ಸಂದರ್ಭಡು ರದ್ದು ಪಾತ್ರ ಶುಭ ಆರೋಗ್ಯ ನೆನಪುಡು ಬಂದು ಕೇನೊಂದುಲ್ಲೆ ಮಹಾಲಿಂಗೇಶ್ವರ ಮಹಾಗಣಪತಿಗೆ ನಮ್ಮ ತರೇನು ತಗ್ಗಗೊಂಡ ಅಂಚನೆ ವೇದಿಕೆ ಇಡಿತಿನ ಮಾತ ಗಣ್ಯ ವ್ಯಕ್ತಿ ನಕಲಿಗಳ ಸೊಮ್ಮೆಯಲ್ಲಿ ಸಂದಾದು ಅಂಚನೆ ಎದುರುಡಿತಿನ ಕ್ರೀಡಾಪಟು ನಕಲಿಗ ಅಂಚನೆ ಕ್ರೀಡಾಭಿಮಾನಿಗಳ ಮಾತರಿಗಳ ಸೊಮ್ಮೆಯನ್ನು ಸಂದಾವಂಡ ದಾಪಂಡ ಹೆಚ್ಚಿಗೆ ಪಾತ್ರ ಇಂಕ ಅನುಭವ ಕಮ್ಮಿ ದಯಪಂಡ ಸಾಯಿನಾಥ್ ಮಾಸ್ಟರ್ ಸರಸ್ವತಿ ನಕಲ್ ಎದುರು ಅಕುಲ್ ದಯಪಂಡ ಧಾರ್ಮಿಕ ಸಾಂಸ್ಕೃತಿಕ ಅಂಚನೆ ಕ್ರೀಡಾ ಕ್ಷೇತ್ರ ಬಾರಿ ಪುದಾರ್ ಕಂದಿನಕ ಬಾರಿ ಪಲಾಗಿದ್ದಿನಕಲು ಇತ್ತ ಯಾರು ಪಂಡದ ದಾಲ ಹೆಚ್ಚು ಕಮ್ಮಿ ಅಣ್ಣ ನಂಡ ಎಂಕೆಲ್ಲ ಪಣ್ಪೇನು ದಯಪಂಡ ಅಕಲ್ಲ ಎದುರು ನಾನು ಪಾತೆರ್ನ ದಾಲೈಜಿ ದಯಪಂಡ ಕ್ರೀಡೆ ಪಂಪಿನ ಉಂಡತ್ತ ಮಾನಸಿಕವಾದ ದೈಹಿಕವಾದ ನಮ್ಗೆ ಆರೋಗ್ಯನ ಕುರಿಪಿನಂಚಿನ ಒಂಜಿ ಕ್ರೀಡೆ ಅಂಚ ನಮ್ಮ ಮಾತೆರ್ಲ ಒಗ್ಗಟ್ಟಿಡು ಒಮ್ಮತ್ತಡು ಈ ಒಂಜಿ ಕ್ರೀಡಾಕೂಟವನ್ನು ಒಂದು ಸಂಘಟನೆ ಮಲ್ದಿರು ಯಾನು ಈ ಪೊಸರಾಳು ಕ್ರೀಡಾಕೂಟದಲ್ಲಿ ಕ್ರೀಡೆಗುಂದೇ ಸೀಮಿತ ಆದ ಇಜ್ಜರಕಲು ನಮ್ಮ ದೇವಸ್ಥಾನದ ಅತಂಡ ನಮ್ಮ ಊರ್ದ ದೇವರನ್ನ ಒವೇ ಒಂಜಿ ಕೆಲಸ ಹಾಪಣ್ಣಂದ್ರ ಸುಧಾಕರ ಅಂಚನೆ ಡೆನ್ನಿಸರ ಇಂಚೆಂಚ ಪಣ್ಣನಂಡ ಸುರೂರ್ದು ಕಡೆಮುಟ್ಟಲ ಆ ವ್ಯವಸ್ಥೆಯನ್ನು ಬಾರಿ ಪೊರ್ಲಗಂಟು ಮಲ್ತು ಕೊಡ್ತೀನಿ ಅಂಚನೆ ಈ ಸಂಘಟನೆ ಯಾನ್ ನಿಕ್ಕೆ ಸೀಮಿತ ಆತೇರಿ ನಾನು ಪಣರ್ತಾರಿ ಅಂಚನೆ ಕ್ರೀಡಾಕೂಟ ಪಂಪಿನ ನಂಗೆ ಸೋಲು ಗೆಲುವು ಉಂಪಿನ ಒಂದು ಶಾಶ್ವತಾರೆ
ಆ ಸೋಲು ನಮ್ಮ ಮೋನಿಡೆ ಕಣ್ಣು ಇತ್ತಿಲೆಕ್ಕ ಅಂಚ ಸೋಲು ಗೆಲುವು ನಮ್ಮ ಎಡ್ಡ ರೀತಿ ಸ್ವೀಕಾರ ಮಲ್ಪಗ ಅಂಚನೆ ಇನ್ನು ಇತ್ತೆಡ್ದು ಬಯ್ಯಮುಟ್ಟ ಆಪಿನ ಆ ಒಂಜಿ ಕಾರ್ಯಕ್ರಮ ಆ ಮಾಲಿಂಗೇಶ್ವರ ದೇವರ ಗಣಪತಿಲ ಪೊರ್ಲುಡು ಅವೇನು ಮಲ್ಪಾವಡು ಮಾತ ಈ ಕ್ರೀಡಾಪಟುನಗಲಿ ಈ ಅಭಿಮಾನಿ ನಕಲಿಗೆ ಮಾತೆರೆಗಳ ಆ ಮಾಲಿಂಗೇಶ್ವರ ಆಯ್ರಾರಿಗೆ ಕೊಡ್ದು ಈ ಸಂಘಟನೆಯಲ್ಲಿ ಪೊರ್ಲು ಮಲ್ತು ನಡಪಡೋರು ಬಂದು ಆ ಮಾಲಿಂಗೇಶ್ವರ ದೇವರ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಬಾರಿ ಪೊರ್ಲುಡು ಒಂದು ಕ್ರೀಡಾ ಈ ಪಂದ್ಯಾಟಗೂ ಅಂಚಿನ ಮಾತೆಗಳ ಆಶೀರ್ವಾದ ಮಲ್ತೀರು ಶೆಟ್ಟರವರಿಗೆ ಮಾತನ ಪರವಾದ್ಲ ವಂದನೆ ಸಲ್ಲಿಸುವುದಿಲ್ಲ. ಇದೀಗ ಶ್ರೀ ಮಾಲಿಂಗೇಶ್ವರ ಕ್ರಿಕೆಟರ್ಸ್ ಪುರಸ್ಕಾರಗಳು SMC ಟ್ರೋಫಿ 2025 ಒಂದು ಅಂಪೈರ್ ಆಗಿ ನಮ್ಮೊಂದಿಗೆ ಬಂದಿದ್ದಾರೆ. ಯಾಕಂದ್ರೆ ಇಲ್ಲಿ ಅಂಪೈರ್ ಯಾರಲ್ಲ, ಮೂಡಬಿದ್ರೆ ಯೂನಿಯನ್ ಅಂಪೈರ್ ಅಂದರೆ ತುಂಬ ಅನುಭವವನ್ನು ಹೊಂದಿರುವಂತಹ ಅಂಪೈರ್ಗಳು ನಮ್ಮೊಂದಿಗೆ ಸೇರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವೇದಿಕೆಗೆ ಬಂದು ಗೌರವಿಸಲಿದ್ದೇವೆ. ನಜೀರ್ ಮೂಡಬಿದ್ರೆ ಇವರು ಬಂದು ನಮ್ಮ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪೂಕೋರ್ಲೆ ಅವರನಿಗೆ ನಮ್ಮ ಜಗದೀಶ್ ಶೆಟ್ಟರು ಇವರು ಅಂಪೈರ್ ಜರ್ಸಿ ಹಾಗೆ ಹ್ಯಾಟ್ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಪೂಕೋರ್ಲೆ ಶೆಟ್ರ ಪೂಕೋರ್ಲೆ ಹಾಗೆಯೇ ಇನ್ನೋರ್ವ ಅಂಪೈರ್ ದೇಜಪ್ಪ ನಮ್ಮೊಂದಿಗೆ ಕ್ರಿಕೆಟ್ ಆಡಿದವರು, ಇನ್ನು ಒಳ್ಳೆಯ ಅಂಪೈರ್ ಮೂಡಬಿದ್ರೆ ಯೂನಿಯನ್ ಅಂಪೈರ್ ದೇಜಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಕ್ಕಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸಾನಿ ಶೆಟ್ರು ಗೌರವವನ್ನು ಕೊಡಬೇಕಾಗಿ ಕೊರ್ಲೆ ಸಂಜೆ ತನಕ ನಮ್ಮೊಂದಿಗೆ ಇರ್ತಾರೆ ಇವರು. ಹಾಗೆಯೇ ಇನ್ನೋರ್ವರು ನಮ್ಮ ಕ್ರಿಕೆಟ್ನ ಬಹಳ ನಾವು ಯಾವತ್ತೂ ಅವರಿಗೆ ತಮಾಷೆ ಮಾಡೋದುಂಟು, ಮುದುಕ ಅಂತ ನಮ್ಮ ಕ್ರಿಕೆಟ್ನಲ್ಲಿ. ಆದರೆ ಈಗ ಕೂಡ ಕ್ರಿಕೆಟ್ ಆಡ್ತಿರುವಂಥ ಒಳ್ಳೆಯ ಅಂಪೈರ್ ಅಂತ ಹೆಸರು ಗಳಿಸಿದವರು ಗುರುಪೇಡ್ ಆರಣ್ಣ, ಇವರೊಂದಿಗೆ ನಮ್ಮ ಇನ್ನೋರು ಸಹಾಯಕ ಅಂಪೈರ್ ಆಗಿ ಕೆಲಸ ಮಾಡಲಿದ್ದಾರೆ. ಅವರು ಬಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ನಮ್ಮ ತುಂಬ ವರ್ಷದಿಂದ ನಮ್ಮೊಂದಿಗೆ ಕ್ರಿಕೆಟ್ ಆಡ್ತಿರುವಂಥವರು ಆಟಗಾರ ಶರತ್ತನ್ನು ಕೊರ್ಲೆ ರಾಜನಮ್ಮ ಕೊರ್ಲೆ. ಹಾಗೆಯೇ ನಮ್ಮ ಇಂದಿನ ವೀಕ್ಷಕ ವಿವರಣೆ ಮಾಡಲಿದ್ದಾರೆ ನಮ್ಮ ಸುರೇಂದ್ರ ಭಟ್ರು. ಅವರು ವೇದಿಕೆಯಲ್ಲಿ ಇದ್ದಾರೆ, ಈಗಾಗಲೇ ಅವರಿಗೆ ಗೌರವ ಕೊಟ್ಟಿದ್ದೇವೆ. ಇನ್ನೋರ್ವರು ನಮ್ಮ ಬಹಳ ಪ್ರೀತಿಯ ಮಜೀದ್ ಸಚ್ಚರ್ಪೇಟೆ, ತಾವು ಬಂದು ತಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ಇವರು ಸಂಜೆ ತನಕ ನಮ್ಮೊಂದಿಗೆ ವೀಕ್ಷಕ ವಿವರಣೆಯಲ್ಲಿ ಸಹಕಾರ ಮಾಡ್ತಿದ್ದಾರೆ. ಇವರಿಗೆ ನಮ್ಮ ಪುರುಷೋತ್ತಮ ಭಟ್ರು ಇವರು ಮಜೀದ್ ಸಚ್ಚರ್ಪೇಟೆಗೆ ಪುರುಷೋತ್ತಮ ಭಟ್ರು ಇವರು ಗೌರವವನ್ನು ಕೊಟ್ಟು ಸಂಜೆ ತನಕ ವೀಕ್ಷಕ ವಿವರಣೆ ನಮ್ಮೊಂದಿಗೆ ಇರ್ತಾರೆ ಅವರು. ಹಾಗೆಯೇ ನಮ್ಮ ಸ್ಕೋರರ್, ಬಹಳ ಮುಖ್ಯವಾದ ಸ್ಕೋರರ್ ನಮ್ಮೊಂದಿಗೆ ಇರುವವರು ಹರೀಶ್ ಸಚ್ಚರ್ಪೇಟೆ ಇವರು ಕೂಡ ನಾವು ಸ್ಕೋರರ್ ಆಗಿ ಸಹಕಾರ ಮಾಡಲಿಕ್ಕಿದ್ದಾರೆ. ಹಾಗೆಯೇ ಪುಷ್ಪರಾಜ್ ಪ್ರಸಾದ್ ಅವರಿದ್ರು ಬರಬೇಕು. ಇವರಿಗೆ ಗೌರವವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ JC ವಸಂತ್ ಇವರು ಪುಷ್ಪರಾಜ್ ಇವರು ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕಾರ ಮಾಡಲಿದ್ದಾರೆ. ಹಾಗೆಯೇ ಯೂಟ್ಯೂಬ್ ಚಾನಲ್ ನೇರ ಪ್ರಸಾರವಾಗಲಿದೆ. ಇದರ ಯೂಟ್ಯೂಬ್ ಚಾನೆಲ್ನ ನಮ್ಮ ಮಿತ್ರರಾದಂಥ ಜಗದೀಶ್ ಎಲ್ಲಿದ್ರು ಬರಬೇಕು. ಜಗದೀಶ್ ಅಣ್ಣ ಇಲ್ಲ, ತೊಂದರೆ ಇಲ್ಲ. ಪುಣ್ಯತುಲ್ಯರ ಸರ್ ಬಲೆ ಇವರ ಪರವಾಗಿ ಅಮೋಘ್ ಇವರು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ನೇರ ಪ್ರಸಾರ ಯೂಟ್ಯೂಬ್ ಚಾನಲ್ನಲ್ಲಿ ಆಗ್ತಾ ಇದೆ ಈ ಕ್ರಿಕೆಟ್ ಪಂದ್ಯ. ಅಮೋಘ್ ಇವರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ತುಂಬ ಹಿರಿಯರು ಸೇರಿಕೊಂಡಿದ್ದಾರೆ, ನಮ್ಮ ದಾನಿಗಳು ಸೇರಿಕೊಂಡಿದ್ದಾರೆ. ಹಾಗೆಯೇ ಕ್ರಿಕೆಟ್ ಪಂದ್ಯದ ಈ ಒಂದು ಕ್ರಿಕೆಟ್ ಟೀಮ್ಗಳ ಮಾಲಕರು ಸೇರಿಕೊಂಡಿದ್ದಾರೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ಗೌರವವನ್ನು ಸೂಚಿಸುತ್ತಾ ಎಲ್ಲ ಅತಿಥಿಗಳೊಮ್ಮೆ ಆ ಪಿಚ್ಚಿಯಲ್ಲಿಗೆ ಬಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಪ್ರಸಾದ್ನ ಹಿರಿಯ ಆಟಗಾರರು ಅರ್ಥರ್ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಪ್ರಸಾದ್ ಶೆಟ್ಟಿ ಉಗ್ಗೆಮಾರು ಗೊತ್ತು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ನಮ್ಮ ಹಿರಿಯ ಆಟಗಾರರು ಪ್ರವೀಣ್ ಮೆಸ್ಕರೆನ್ಸ್ ಇರ್ಬೋದು, ಪ್ರಸನ್ನ ಶೆಟ್ಟಿ ಇರ್ಬೋದು, ಹಾಗೆಯೇ ಉದಯ್ ಇರ್ಬೋದು, ರೊಡಲ್ಫ್ ಇರ್ಬೋದು, ಕಿರಣ್, ತುಂಬ ಜನ ಇದ್ದಾರೆ. ನಿರಂಜನ್ ಇರ್ಬೋದು, ಪ್ರವೀಣ್, ಡೆಲ್ಫಿ, ಹಾಗೆಯೇ ಜಯಂತ್ ದೇವರಿಗೆ ಇದ್ದಾರೆ ನಮ್ಮೊಂದಿಗೆ.
ಅವರು ಸೇರ್ಕೊಳ್ಬೇಕು. ಎಲ್ಲ ಹಿರಿಯ ಹಾಗೆ ವಿಜಯಣ್ಣ ಇದ್ದಾರೆ, ಗುಣಪಾಲ ಇದ್ದಾರೆ, ಕಿಶೋರ್ ಗಾಂಧಾಡ್ ಇದ್ದಾರೆ, ಸತೀಶ್ ಪೊಸ್ವಾಲ್, ಶರತ್, ಉದಯ್, ಶಶಿ, ನಮ್ಮ ಎಲ್ಲ ಕಳೆದ ನಮಸ್ತೆ 1 ತಿಂಗಳಿಂದ ನಮ್ಮೊಂದಿಗೆ ಸಹಕಾರ ಮಾಡ್ತಿದ್ದಾರೆ. ದಿನೇಶ್ ಇದ್ದಾರೆ, ಪ್ರದೀಪ್ ಇದ್ದಾರೆ, ಗಣಪ ಇದ್ದಾರೆ. 1 ತಿಂಗಳಿಂದ ನಮ್ಮೊಂದಿಗೆ ಈ ಒಂದು ಗ್ರೌಂಡ್ ರಿಪೇರ್ ಮಾಡಬೇಕಾದ್ರೆ ಅವರೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಕತ್ತರಿ ಗುರುಮತ ಏನು ಬಲೆ ಬಲೆ ಬತ್ತು ಬೋಲೆ ನಮ್ಮೊಂದಿಗೆ ಹಾಗೆಯೇ ಸಹಕಾರ ಮಾಡಿದವರು, ನಮ್ಮ ಈ ಪಿಚ್ಚಲ್ಲಿ ಪಿಚ್ ಒಂದು ಸಹಕಾರ ಮಾಡಿದವರು ಶಕುಂತಲಾ ಪೊಸ್ವಾಲ್, ಗೀತಾ, ಲತಾ, ಮಮತಾ, ಹಂಸ, ಇವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲ ಪಂದ್ಯ ಗೋಲ್ಡನ್ ಕ್ರಿಕೆಟರ್ಸ್ ಎ ಹಾಗೂ ಕೆಕೆ ಪ್ರಿನ್ಸ್ ಪಾಲಡ್ಕ ಬಲಿಷ್ಠ ತಂಡಗಳ ಕ್ರಿಕೆಟ್ ಪಂದ್ಯ ನಡೆಯಲಿಕ್ಕಿದೆ. ಮುಂದಿನ ವೀಕ್ಷಕ ವಿವರಣೆಯನ್ನು ನಮ್ಮ ಮಜೀದ್ ಸಚ್ಚರ್ಪೇಟೆಯವರು ನಡೆಸಿಕೊಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ಅಲ್ಲಿ ಸಚ್ಚರ ಪರ ಜಗದೀಶ್ ಶೆಟ್ಟಿ, ಅಲ್ಲಿ ಕೆಕೆ ಫ್ರೆಂಡ್ಸ್ನ ಆಟಗಾರ ಮತ್ತು ಗೋಲ್ಡನ್ ಕ್ರಿಕೆಟರ್ಸ್ ದಯವಿಟ್ಟು ಅಲ್ಲಿ ಹೋಗಿ, ಅಲ್ಲೇ ಟಾಸ್ ಆಗ್ತೇವೆ, ನಾವು ಅಲ್ಲೇ ಟಾಸ್ ಆಗ್ತೇವೆ. ಎರಡು ತಂಡಗಳು ಪ್ರವೀಣ್ ಮಸ್ಕರಣ ದಯವಿಟ್ಟು ಪೆಂಡಾಲ್ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರವೀಣ್ ಮಸ್ಕರಣ. ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಪೊಸ್ರಾಳು ಇವರ ಆಶ್ರಯದಲ್ಲಿ 37ನೇ ವರ್ಷದ ನಿಗದಿತ ವಿವರಗಳ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟಕೂಟ ಶ್ರೀ ಮಹಾಲಿಂಗೇಶ್ವರ ಟ್ರೋಫಿ 2025 ಮಿತ್ತಟ್ಟು ಪೊಸ್ರಾಳು ಮೈದಾನದಲ್ಲಿ ದಾಂಡಿಚೆಲ್ಲಿನ ಕ್ರೀಡಾಕೂಟ ಸಾಗಿ ಬರಲಿಕ್ಕಿದೆ. ಬಲಾಢ್ಯ ತಂಡಗಳ ಮುಖಾಮುಖಿಯೊಂದಿಗೆ ಸಾಗಿ ಬರುವಂತ ಇಂದಿನ ಈ ಕ್ರೀಡಾಕೂಟದ ಗೆದ್ದಂತ ತಂಡಕ್ಕೆ ಚಿನ್ನದ ಬಣ್ಣದ ಮೆರುಗು ಈಗಾಗಲೇ ಉದ್ಘಾಟನೆಯನ್ನ ನೆರವೇರಿಸಿಕೊಳ್ತಾ ಇದ್ದಾರೆ. ಕ್ರೀಡಾಂಗಣದ ಉದ್ಘಾಟನೆ ನೆರವೇರ್ತಾ ಇದೆ. ಅತಿಥಿ ಗಣ್ಯರೊಂದಿಗೆ ಕ್ರೀಡಾಂಗಣದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಪೊಸ್ರಾಳು ಇದರ ಆಶ್ರಯ ಕೆಕೆ ಫ್ರೆಂಡ್ಸ್ ತಂಡದ ಕಪ್ತಾನ್ ದಯವಿಟ್ಟು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ಕೆಕೆ ಫ್ರೆಂಡ್ಸ್ ತಂಡದ ಕಪ್ತಾನ ದಯವಿಟ್ಟು ತಾವೆಲ್ಲರೂ ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ಸಮಯದ ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಆದಷ್ಟು ಬೇಗದಲ್ಲೂ ತಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿದೆ. ಆದಷ್ಟು ಬೇಗ ಈ ಪಂದ್ಯಾಕೂಟದ ಪ್ರಥಮ ಪಂದ್ಯ ಕೆಕೆ ಫ್ರೆಂಡ್ಸ್ ವಿರುದ್ಧವಾಗಿ ಗೋಲ್ಡನ್ ಸೆಕ್ಯೂರಿಪೇಟೆಕ್ ತಂಡಗಳ ಮಧ್ಯೆ ಸಾಗಿ ಬರಲಿಕ್ಕಿದೆ. ನಿಗದಿಪಡಿಸಿದಂಥ 3 ಓವರ್ಗಳ ಕ್ರಿಕೆಟ್ ಪಂದ್ಯಾಟ. ಮಹಾಲಿಂಗ್ 25 ಈ ಕ್ರೀಡಾಕೂಟದ ಮೊದಲ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಗೋಲ್ಡನ್ ಕ್ರಿಕೆಟರ್ ಸೆಕ್ಯೂರಿಪೇಟೆ ವಿರುದ್ಧವಾಗಿ ಕೆಕೆ ಫ್ರೆಂಡ್ಸ್. ಅದೇ ರೀತಿ
ಇನ್ನೋರ್ವ ವೀಕ್ಷಕ ವೀರಲಿಗಾರರು ಸುರೇಂದ್ರ ಭಟ್ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಲೋ 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 ಆತ್ಮೀಯ ಎಲ್ಲ ಕ್ರೀಡಾಪಟುಗಳು, ಶ್ರೀ ಮಲ್ಲಿಂಗೇಶ್ವರ ಕ್ರಿಕೆಟರ್ಸ್ ಫುಟ್ಸಾಲ್ ಆಶ್ರಯದಲ್ಲಿ 37ನೇ ವರ್ಷದ ಅಡ್ಡಮ್ ಕ್ರಿಕೆಟ್ ಪಂದ್ಯಾಟ ಇದೀಗ ಉದ್ಘಾಟನೆಗೊಂಡು ಕ್ರೀಡಾಂಗಣ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದೆ. ಮೊದಲ ಆರಂಭಿಕ ಪಂದ್ಯವಾಗಿ ಗೌಡ ಗಿಗಡ ಸತ್ಯದ ಯುದ್ಧವಾಗಿ ಕೆಕೆ ಫ್ರೆಂಡ್ಸ್ ಪಾಲಕ ಪಂದ್ಯ ಆಳಿದ್ದಾರೆ. ಈಗಾಗಲೇ ನಾಣ್ಯ ಚಿಮ್ಮಿಕೆಯನ್ನು ಕ್ರೀಡಾಂಗಣದ ಒಳಗಡೆ ಮಾಡಲಾಗಿದೆ. ಈ ಪಂದ್ಯದ ತೀರ್ಪುಗಾರರಾಗಿ ನಮ್ಮೆಲ್ಲರ ಅತ್ಯುತ್ತಮ ತೀರ್ಪುಗಾರರು ಮೂರುಬದ್ದಿ ವಲಯದಲ್ಲಿ ಒಳ್ಳೆ ಹೆಸರು ಪಡೆದಿರತಕ್ಕಂಥ ನಜೀರ್ ಮತ್ತು ದೇವಪ್ಪ ಪಂದ್ಯದ ಆರಂಭಿಕ ತೀರ್ಪುಗಾರರಾಗಿ ಮಾಡಿದ್ದಾರೆ. ನಾಣ್ಯ ಚಿಮ್ಮಿಕೆಯಲ್ಲಿ ಗೋಲ್ಡನ್ ವಿಜಯ ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ಹೇಳಬೇಕು ವಿನಂತಿಯನ್ನು ಮಾಡಿಕೊಳ್ತಾರೆ. ಈಗಾಗಲೇ ಎಲ್ಲ ತಂಡಗಳಿಗೆ ಈಗಾಗಲೇ ವ್ಯವಸ್ಥಿತವಾಗಿ ಗೋಲ್ಡನ್ ತಂಡದ ಕ್ಯಾಪ್ಟನ್ ದಯವಿಟ್ಟು ವೇದಿಕೆ ಬಂದು ಗೋಲ್ಡನ್ ತಂಡದ ಕ್ಯಾಪ್ಟನ್ ದಯವಿಟ್ಟು ತಮ್ಮ ಇರ್ಲಿಕೆಯನ್ನು ಇಲ್ಲಿ ಸಂಘಟನೆ ಹಾಕ್ತಾ ಇದೆ. ದಯವಿಟ್ಟು ಗೋಲ್ಡನ್ ತಂಡದ ಕ್ಯಾಪ್ಟನ್ಸ್ ದಯವಿಟ್ಟು ಬಗ್ಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಎ 2 ತಂಡಗಳು ಹೆಸರು ನೀಡಿವೆ. ಗೋಲ್ಡನ್ ತಂಡ 2 ತಂಡಗಳು ಭಾಗವಹಿಸಿವೆ. ಅದೇ ರೀತಿ ನಮ್ಮೊಂದಿಗೆ ಎಸ್ಪಲ್ ತಂಡದ ಸಂಘದ ಘಟಕ ಶಬೀರ್ ಸತ್ಯರ್ಬದಿ ಇದ್ದಾರೆ. ಅವರಿಗೆ ನಮ್ಮ ಕ್ರೀಡಾಪಟುಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ನಮ್ಮೊಂದಿಗೆ ಸ್ಕೋರರ್ ಆಗಿ ಎಲ್ಲ ಪಂದ್ಯಗಳ ಅತ್ಯುತ್ತಮ ಎಲ್ಲ ಆಟಗಾರರು ಗಮನಿಸಬೇಕಿಲ್ಲ. 2 ತಂಡಗಳಿಗೆ ಹಾಗೆಯೇ ಎಲ್ಲ 20 ತಂಡಗಳಿಗೆ ಒಂದು ನಿಯಮ, ಬಾಲನ್ನು ಥ್ರೋ ಮಾಡಲಿಕ್ಕಿಲ್ಲ, ಕ್ಲೀನ್ ಬಾಲ್ ಬೇಕು. ನೀವು ಯಾವುದೇ ಆಫ್ ಕಟ್ಟರ್, ಲೆಫ್ಟ್ ಕಟ್ಟರ್, ಆಫ್ ಸ್ಪಿನ್, ಲೆಗ್ ಸ್ಪಿನ್ ನಮ್ಮ ಹತ್ರ ಹೆಸರು ಹೇಳಲಿಕ್ಕಿಲ್ಲ. ಯಾವುದೇ ಹೆಸರು ಉಂಟಿಲ್ಲ ಅಂತ ನಾವು ಹೇಳೋದಿಲ್ಲ. ಯಾವುದೇ ಹೆಸರು ನಮ್ಮ ಹತ್ರ ಬಂದು ಹೇಳಲಿಕ್ಕಿಲ್ಲ. ನಮಗೆ ನಾವು ಹೇಳೋದಿಷ್ಟೇ, ಥ್ರೋ ಮಾಡಬಾರ್ದು. ಥ್ರೋ ಬಾಲ್, ನೋ ಬಾಲ್. ಅಂಪೈರ್ಗೆ ನಾವು ಅಲ್ಲ, ಐಟ್ ವೈಡ್ ನೆನಪಿಟ್ಕೊಳ್ಳಿ, ಐಟ್ ವೈಡ್ ಅಷ್ಟು ಮಾತ್ರ ಅಲ್ಲ. ನೋ ಬಾಲ್ಗೆ ಫ್ರೀ ಇಟ್ಟಿಲ್ಲ. ಫ್ರಂಟ್ ಟಚ್, ಸೈಡ್ ಟಚ್ಗೆ ಮಾತ್ರ ನೋ ಬಾಲ್ ಇದೆ, ಅದಕ್ಕೆ ಫ್ರೀ ಇಟ್ಟಿಲ್ಲ. ಮತ್ತೆ ಟೈಯಾದ ಪಂದ್ಯ ಟಾಸ್, ಟೈಯಾದ ಪಂದ್ಯ ಟಾಸ್ ಅಲ್ಲಿ ನಾವು ನಿಗದಿಪಡಿಸ್ತೇವೆ. ಹಾಗೆಯೇ ಹೈಟ್ನೂ ಬಲಿಲ್ಲ, ಫ್ರೀ ಇಟ್ಟಿಲ್ಲ. ಹೈಟ್ ನೋ ಬಾಲ್ ಅಲ್ಲ, ಅದು ವೈಡ್. ಕ್ರೀಸ್ ಅಲ್ಲಿ ಸೈಡ್ ಮತ್ತೆ ಫ್ರಂಟ್ ಲೈನ್ ಮಾತ್ರ ನೋ ಬಾಲ್, ಬ್ಯಾಕ್ ಲೈನ್ ನೋ ಬಾಲ್ ಇಲ್ಲ. ದಯವಿಟ್ಟು ಗಮನಿಸಿ. ಅಂಪೈರ್ಗಳು ನಜೀರ್ ಹಾಗೂ ದೇವಪ್ಪ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತ ಮಾಡ್ತಿದ್ದೇವೆ. ಆದರೆ ಗೋಲ್ಡನ್ ತಂಡದ 2 ತಂಡದ 11 ಆಟಗಾರ ದಯವಿಟ್ಟು ಇಲ್ಲಿ ವೇದಿಕೆ ಹೋಗಿ. 2 ತಂಡದ 11ನೇ ಆಟಗಾರ ಅಲ್ಲಿ ದಯವಿಟ್ಟು ಕಾರುಗಳನ್ನು ನಮ್ಮ ಸೀಮಾ ರೇಖೆಯಿಂದ ಹೋಗಿರ್ಬೇಕು. ದಯವಿಟ್ಟು ಅಲ್ಲಿ ಆಟಗಾರರು ಡ್ಯಾಶ್ ಆಗ್ತಾರೆ. ದಯವಿಟ್ಟು ಕಾರುಗಳು ದಯವಿಟ್ಟು ಸೀಮಾ ರೇಖೆಯಿಂದ ಸ್ವಲ್ಪ ದೂರ ಇರಬೇಕು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ಮಲ್ಲಿಂಗೇಶ್ವರ ಟ್ರೋಫಿ 2025 ಎಲ್ಲ ನಿಯಮಗಳನ್ನು
ಯಾರು ಇಲ್ಲಿ ಸ್ಕೋರ್ ಅವರಿಗೆ ಕಮೆಂಟೇಟರ್ಗೆ ಯಾರು ಅಡ್ಡಿರಬಾರ್ದು. ನೇರವಾಗಿ ನಾವು ಇವತ್ತು ಮಾಡುವಂತ ವೀಕ್ಷಕರು ಸಾವಿರಾರು ಜನರು ನೋಡ್ತಾರೆ. ನಾವು ತಪ್ಪು ಹೇಳಿದ್ದೆ ಅದು ಸಮಸ್ಯೆ ಆಗ್ತದೆ. ಹಾಗಾಗಿ ಎಲ್ಲ ವ್ಯವಸ್ಥಿತವಾಗಿರ್ಬೇಕು. ದಯವಿಟ್ಟು ಎಲ್ಲ ಆಟಗಾರರ ಮಾಡಕ್ಕೆ ಸ್ಕೋರ್ ಅವರಿಗೆ ಮತ್ತು ಕಮೆಂಟೇಟರ್ಗೆ ಯಾರು ಇಲ್ಲಿ ಅಡ್ಡ ನಿಲ್ಬಾರ್ದು ವೇದಿಕೆ ಮುಂಭಾಗದಲ್ಲಿ. ಅದೇ ರೀತಿ ವೇದಿಕೆ ಅಲ್ಲಿ ಗ್ರೌಂಡ್ನ ಎಡಭಾಗದಲ್ಲಿರುವಂತ ಕಾರುಗಳನ್ನು ದಯವಿಟ್ಟು ತೆರವುಗೊಳಿಸಬೇಕಲ್ಲಿ. ಲೈವ್ ಸೌಂಡ್ ಕರೆಕ್ಟ್ ಬರೋದುಂಡ. ಹಲೋ 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 ಮೈಕ್ ಟೆಸ್ಟ್ 1 2 3 ಮೈಕ್ ಟೆಸ್ಟ್. ಹಲೋ ಹಲೋ ಮಲ್ಲಿಗೇಶ್ವರ ಟ್ರೋಫಿ 2025 ಆರಂಭಿಕ ಪಂದ್ಯಾಟ ಗೋಲ್ಡನ್ ಫ್ರೆಂಡ್ಸ್ ಸತ್ಯರಬೆಟ್ಟೆ KK ಫ್ರೆಂಡ್ಸ್ ಫಾರ್ವರ್ಡ್ ವಿರುದ್ಧವಾಗಿ ಆರಂಭವಾಗಿದೆ. ಗೋಲ್ಡನ್ ಫ್ರೆಂಡ್ಸ್ ಸತ್ಯರಬೆಟ್ಟೆ ರಾಣಿ ಚಿಮ್ಮಿಕೆಯಲ್ಲಿ ವಿಜಯ ಆಗಿದೆ. ತಮ್ಮ ನಿರ್ಣಯವನ್ನು ಕ್ಷೇತ್ರಶಿನ ಆಯ್ದುಕೊಂಡಿದ್ದಾರೆ. ಈ ಪಂದ್ಯದ ತೀರ್ಪುಗಾರರಾಗಿ ನಜೀರ್ ಮತ್ತು ಜಗತ್ ಮೂಡಬಿದ್ರಿ ಈ ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕಾರ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಹಾಗೆಯೇ ನಮ್ಮ ಈ ಕ್ರೀಡಾಕೂಟಕ್ಕೆ ಪ್ರಮೋದ್ ಶೆಟ್ಟಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಪ್ರಮೋದ್ ಶೆಟ್ಟರನ್ನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಈ ಕ್ರೀಡಾಕೂಟಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ನಮ್ಮ ಪ್ರವೀಣ್ ಶೆಟ್ಟರು ಅವರಿಗೆ ನಮ್ಮ ತಂಡದ ನಾಯಕ ಶರತ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಶಂಕರ್ ಶೆಟ್ಟಿ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರು ಕೂಡ ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನಂಜಯ ಶೆಟ್ಟಿ ಇದ್ದಾರೆ, ಅವರನ್ನು ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ SPL ನ ಕಾರ್ಯದರ್ಶಿ ಈ ಕ್ರೀಡಾಕೂಟಕ್ಕೆ ಒಂದು ಮೆರುಗನ್ನು ಕೊಟ್ಟವರು ಶಾಲ್ಪಂಡಂಜ್ ಶರತ್ ಮೆರುಗನ್ನು ಕೊಟ್ಟವರು ಶಬೀರ್ ಸಚ್ಚಾರಿಪೇಟೆ SPL ನ ಒಂದು ಕಾರ್ಯದರ್ಶಿಯಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲ ಬಣ್ಣ ತುಂಬಿದವರವರೇ. ಅವರಿಗೆ ನಮ್ಮ ಸಾಯಿನಾಥ್ ಮಾಸ್ಟರ್ ಇವರು ಶಾಲು ಹಾಕಿ ಗೌರವಿಸಬೇಕು, ಹೂ ಕೊಟ್ಟು ಗೌರವಿಸಬೇಕು. ಶಬೀರ್ ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜನ ಬರೋಣ KK ಫ್ರೆಂಡ್ಸ್ ಗೋಲ್ಡ್ ಎರಡನೇ ಪಂದ್ಯಾಟ. ಈ ಪಂದ್ಯ ಮುಗಿದ ನಂತರ ಎರಡನೇ ಪಂದ್ಯಾಟ ಧ್ರುವ ವೇದಿಕೆಗಳ ಕಡಮೂರು ಹಾಗೂ ಸ್ನೇಹ ಫ್ರೆಂಡ್ಸ್ ಆಯ್ಕ ಎರಡು ತಂಡಗಳು ಇಲ್ಲಿ ಕ್ಯಾಪ್ಟನ್ಸ್ ಬಂದು ವೇದಿಕೆ ಅಥವಾ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಬೇಕು. ಆರಂಭಿಕ ಆಟಗಾರರಾಗಿ KK ಫ್ರೆಂಡ್ಸ್ ಎರಡೂ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ವೇದಿಕೆಯಲ್ಲಿ ಇರಬೇಕು. ದಯವಿಟ್ಟು ಅದರೊಂದಿಗೆ ನಮ್ಮ ಮಧು ಸತ್ಯರಬೆಟ್ಟೆ ತಾವು ಕೂಡ ಇಲ್ಲಿ ಕಮಿಟಿ ಬಾಕ್ಸಲ್ಲಿ ಇರಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಸ್ಕೋರ್ ಆಗಿ ಹರೀಶ್ ಮತ್ತು ಪುಷ್ಪರಾಜ್ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅವರಿಗೂ ಮಲ್ಲಿಂಗೇಶ್ವರ ತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಎಲ್ಲ ವ್ಯವಸ್ಥಿತವಾಗಿ ನಡೀತಿದ್ದ ಪಂದ್ಯದ SMC ಟ್ರೋಫಿ 2025 ಧೂಮವತಿ ಕ್ರಿಕೆಟರ್ಸ್ ಕಡಂಬಲ ಹಾಗೂ ಸ್ನೇಹ ಫ್ರೆಂಡ್ಸ್ ಆಯ್ಕಳ ಎರಡು ತಂಡದ ಕ್ಯಾಪ್ಟನ್ಸ್ ಇಲ್ಲಿ ವೇದಿಕೆ ಬರಬೇಕು. ಓಕೆ, ಒಂದು ನಿಮಿಷ
ಗೋಲ್ಡನ್ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಬರಬೇಕು. ತಮ್ಮ ಹೆಸರು ಇಲ್ಲದೆ ಇರ್ಫಾಸ್ ಆರಂಭಿಕ ಆಟಗಾರರಾಗಿ ಮೊದಲ ಸತಿ ಮಧ್ಯೆ ಉತ್ತಮವಾದಂತ ಕ್ರಿಕೆ ಮಧ್ಯೆ ಬಲವಾದ ಮನವಿ. ಆರಂಭಿಕ ವಿಕೆಟ್ ಅಲ್ಲಿ ಪತನ ಕಾಣ್ತಾ ಇದೆ. ಮೊದಲ ಸತಕ್ಕೆ ಇರ್ಫಾಸ್ ಅವರ ಎಚ್ಚೆತ್ತಲ್ಲಿ ಅತ್ಯುತ್ತಮವಾದಂತಹ ವಿಕೆಟ್ ಪತನಗೊಂಡಿದ್ದಲ್ಲಿ ಕೇಕತ್ತನ ಮೊದಲ ವಿಕೆಟ್ ಪತನ ಆಗಿದೆ. ಯಾವುದೇ ರನ್ ಗಳಿಸಲು ಮೊದಲ ಹುದ್ದೆಯನ್ನು ಕಳೆದುಕೊಳ್ತಾ ಇದ್ದಾರೆ ಕೆಕೆ ಫ್ರೆಂಡ್ಸ್. ಆರಂಭಿಕ ಆಟಗಾರರಾಗಿ ಕೆಕೆ ಫ್ರೆಂಡ್ಸ್ ಪರವಾಗಿ ವಿನ್ಯಾಸ್ ಅವರು ತನ್ನ ವಿಕೆಟ್ ಕಳ್ಕೊಳ್ತಾ ಇದ್ದಾರೆ. ಕೆಕೆ ತಂಡದ ಆರಂಭಿಕ ಆಟಗಾರರು ಎಲ್ಲ ಆಟಗಾರರು ದಯವಿಟ್ಟು ವ್ಯವಸ್ಥಿತವಾಗಿ ಟಿ ಶರ್ಟ್ ಜರ್ಸಿಯನ್ನು ಧರಿಸಬೇಕು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆರಂಭಿಕ ಪಂದ್ಯಕ್ಕೆ ನಾವು ಸ್ವಲ್ಪ ವಿನಂತಿ ನೀಡಿದ್ದೇವೆ. ಮುಂದೆ ನಡೆಯುವಂತ ಎಲ್ಲ ಪಂದ್ಯಗಳಿಗೆ ಜರ್ಸಿ ಕಂಪಲ್ಸರಿ ಹಾಕಲೇಬೇಕು ಆಟಗಾರರು. ವಿನ್ಯಾಸ ಅವರ ಸ್ಥಾನ ತಂದರು ಆಟಗಾರ ಕೆಕೆ ತಂಡದ ಸಂತೋಷ್ ಮಾಸ್ಟರ್ ಕೆಳಗಡೆ ಸಾಕ್ತಾ ಇದ್ದಾರೆ. ಹಲೋ ಹಲೋ ಅಲ್ಲಿ ಸ್ನೇಹ ಕ್ರಿಕೆಟರ್ಸ್ ಐಕಳ ಹಾಗೇನೆ ಧೂಮಾವತಿ ಕ್ರಿಕೆಟರ್ಸ್ ಕಡಂಗಲೆ ಕಪ್ತಾನ ನಮ್ಮ ಫೆಂಡಾಲ್ ಬಳಿ ಬರಬೇಕು. ಧೂಮಾವತಿ ಹಾಗೂ ಸ್ನೇಹ ಕ್ರಿಕೆಟರ್ಸ್ನ ಕಪ್ ಸ್ಟ್ರೈಕ್ ಎಂಡಲ್ಲಿ ಸಂತೋಷ್ ಇದೀಗ ಮೊದಲ ಎಸೆತವನ್ನು ಬೀಸ್ತಾ ಇದ್ದಾರೆ. ಇನ್ನೊಂದು ಉತ್ತಮವಾದಂತ ಎಸೆತ ಕ್ಯಾಚ್ ಆಗುವಂತ ಸಾಧ್ಯತೆಯಲ್ಲಿ ಸೀಮಾರೇಖೆ ಬದಿಯಲ್ಲಿ 2 ವಿಕೆಟ್ಗಳ ಪತನ. ಇರ್ಫಾಸ್ ಅವರ 2 ಆರಂಭಿಕ ಎಸೆತಗಳಲ್ಲಿ 2 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಕೆಕೆ ತಂಡದ ಆರಂಭಿಕ ಆಟಗಾರ ವಿನ್ಯಾಸ್ ಈಗ 2ನೇ ವಿಕೆಟ್ನ ಪತನಗೊಳ್ತಾ ಇದೆ. ಅಲ್ಲಿ ಸಂತೋಷ್ ದ್ವಿತೀಯ ಪಂದ್ಯದ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಧೂಮಾವತಿ ಕ್ರಿಕೆಟರ್ಸ್ ಕಡಂದಾಲೆ ವರ್ಸಸ್ ಸ್ನೇಹ ಫ್ರೆಂಡ್ಸ್ ಐಕಳ. 2 ತಂಡದ ಕಪ್ತಾನರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತಮ್ಮ ಹಾಜರಾತಿಯನ್ನ ಇಲ್ಲಿ ತೋರ್ಪಡಿಸಿಕೊಳ್ಬೇಕಾಗಿದೆ. ಹಲೋ ಇರ್ಫಾಸ್ ಅನ್ನ ಮೊದಲ 3ನೇ ಎಸೆತ ಇದೀಗ 3ನೇ ಎಸೆತ ನಿಲ್ಲಿಸ್ತಾ ಇದ್ದಾರೆ. ಕೆಕೆ ತಂಡ 2 ವಿಕೆಟ್ಗೆ ಪತ್ರ, ಯಾವುದೇ ರನ್ ಗಳಿಸದೆ 2 ವಿಕೆಟ್ಗಳ ಪತ್ರ. ಆರಂಭಿಕ ಓವರ್ನಲ್ಲಿ ಮೊದಲ ವಿಕೆಟ್ ಪತನ ವಿನ್ಯಾಸ್, 2ನೇ ವಿಕೆಟ್ ಪತ್ರ ಸಂತೋಷ್. ಇದೀಗ ಲಾಸ್ಟ್ ಸ್ಟ್ರೈಕ್ ಎಂಡ್ನಲ್ಲಿ ಎಡಗೈ ಆಟಗಾರ ಮಧ್ಯಮೋತ್ತಮವಾದಂತ ಎಸೆತಗಾರಿಕೆ ಇರ್ಫಾಸ್ ಅವರಿಂದ 3 ಎಸೆತಗಳು ಪೂರ್ತಿಗೊಂಡಿವೆ. ಇದೀಗ 4ನೇ ಎಸೆತ ಮಧ್ಯಮೋತ್ತಮವಾದಂತ ಎಸೆತ. 1 ರನ್ನ ತೀರ್ಪುಗಾರ, 1 ರನ್ನ ಡಿಕ್ಲೇರ್ನ ಘೋಷಣೆ. ಅಲ್ಲಿ ಓಕೆ 1 ರನ್ನ ಸೇರ್ಪಡೆಯಾಗಿದೆ. ಅಲ್ಲಿ ನಾಗಬಾಣದ ಉಂಟು ತಂಡ. ಇದು ನಮ್ಮ ಸ್ಕ್ರೀನ್ ಹಿಂದೆ ದಯವಿಟ್ಟು ಅಲ್ಲಿ ತಗಡು ಹಾಕಿದೆ. ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಅಲ್ಲಿ ಸಂಚರಿಸಿ. ವಿಕೆಟ್ನ ಹಿಂದುಗಡೆ ದಯವಿಟ್ಟು ಎಲ್ಲ ಆಟಗಾರ ಗಮನಕ್ಕೆ. ಇದೀಗ ಮೊದಲ ಓವರ್ನ 5ನೇ ಎಸೆತ. ಮಹೋತ್ತಮವಾದಂತಹ ಎಸೆತಗಳಿಗೆ ನೋಬಾಲ್ನ ಘೋಷಣೆ. ತೀರ್ಪುಗಾರನ ನೋಬಾಲ್ನ ಘೋಷಣೆಯಲ್ಲಿ ಅಲ್ಲಿ ದಯವಿಟ್ಟು ಗಾಡಿ ಸ್ವಲ್ಪ ದಯವಿಟ್ಟು ಹೊರಗೆ ಇಡಬೇಕು. ದಯವಿಟ್ಟು ಎಲ್ಲ ವೀಕ್ಷಕರಿಗೆ ವಿನಂತಿ, ತಮ್ಮ ಗಾಡಿಗಳನ್ನು ಗ್ರೌಂಡ್ನ ಹೊರಗಿದೆ. ಮಧ್ಯಮೋತ್ತಮವಾದಂಥ ಎಸೆತಗಾರಿಕೆಯಲ್ಲಿ 11 ರನ್ಗಳ ಸೇರ್ಪಡೆಯಾಗಿದೆ ತನ್ನ ಸ್ಕೋರ್ ಬೋರ್ಡ್ನಲ್ಲಿ. ಕೆಕೆ ತನ್ನ ಸ್ಕೋರ್ ಬೋರ್ಡ್ನಲ್ಲಿ 2 ವಿಕೆಟ್ಗಳ ಪತ್ರದೊಂದಿಗೆ ಈ ಪಂದ್ಯದ ತೀರ್ಪುಗಾರರಾಗಿ ದೇಜಪ್ಪ ಮತ್ತು ನಜೀರ್ 3 ಬಿದ್ರಿ ನಿರ್ವಹಿಸ್ತಾ ಇದ್ದಾರೆ. ಕೊನೆಯ ಎಸೆತ ಉತ್ತಮವಾದಂಥ ಎಸೆತದಲ್ಲಿ ಯಾವುದೇ ರನ್ ಗಳಿಸುವಲ್ಲಿ ವಿಫಲವಾಗಿದ್ದಾರೆ ಕೆಕೆ ತಂಡದ ಆಟಗಾರರು. ಇದೀಗ ಮೊದಲ ಓವರ್ನ ಮುಕ್ತಾಯದಲ್ಲಿ ತಂಡದ ಮೊತ್ತ 3-2 ವಿಕೆಟ್ಗಳ ಪತ್ರದೊಂದಿಗೆ ಕೆಕೆ ಫ್ರೆಂಡ್ಸ್ ತಂಡದ ಪರವಾಗಿ. ದ್ವಿತೀಯ ಪಂದ್ಯಕ್ಕಾಗಿ ಧೂಮಾವತಿ ಕ್ರಿಕೆಟರ್ಸ್ ಕಡಂದಾಳೆ ವಿರುದ್ಧವಾಗಿ ಸ್ನೇಹ ಫ್ರೆಂಡ್ಸ್ ಐಕಳ. ದಯವಿಟ್ಟು ತಂಡದ ಕಪ್ತಾನರು ತಮ್ಮ ಹಾಜರಾತಿಯನ್ನ ಇಲ್ಲಿ ತೋರ್ಪಡಿಸಿಕೊಳ್ಬೇಕಾಗಿದೆ.
ಅಲ್ಲಿ ಗಾಡಿ ಕಾರನ್ನ ಇಟ್ಟಂಥವ್ರು ದಯವಿಟ್ಟು ಕ್ರೀಡಾಂಗಣದ ಆದಷ್ಟು ಹಿಂದೆ ಸರಿಸಿ ನಿಲ್ಲಿಸಬೇಕು. ದಯವಿಟ್ಟು ಸ್ಕೂಟರ್ ಸಹ ಅಲ್ಲಿ ಸ್ಕೂಟರೆಲ್ಲ ನಿಲ್ಲಿಸಿದ್ದಾರೆ. ದಯವಿಟ್ಟು ಅಲ್ಲಿ ದಾರಿಯನ್ನ ಸರಿಯಾಗಿ ನಿರ್ವಹಿಸಿ ದೂರ ಅಲ್ತ ಕಾರು ದೆಪ್ಪಡಲ್ಲ ಅಲ್ತರದ್ದು ಕಾರು ದೆತ್ತದ ಇಂಚಿದಿಲ್ಲ ಆಮೆ ಇಕ್ಕದಿಲ್ಲ ದಯದಿ ಇದೆ. ಸಂತೋಷ್ ನಿಮ್ಮದು 2ನೇ ಓವರ್ನ ಪಂದ್ಯಾಟ ಗೋಲ್ಡನ್ ತಳದ 2ನೇ ಎಸೆತಗಾರರು ನಿಮ್ಮದು ಉತ್ತಮವಾದಂತಹ ಎಸೆತ ತಂದು ಸಾಗ್ತಾ ಇದೆ. ಸೀಮಾರೇಖೆಯಲ್ಲಿ ಕ್ಷೇತ್ರಶ್ರೀ ಅತ್ಯುತ್ತಮವಾದ ಕ್ಷೇತ್ರಶ್ರೀ ಮಧ್ಯೆ ಒಂದನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಕೆ ತಂಡದ ಆಟಗಾರರು. 2ನೇ ಓವರ್ನ ಚಾಲ್ತಿ ಪಂದ್ಯಾಟ ಶಾಕೀರ್ ಎಸೆತಗಾರ ಸ್ಥಾನದಲ್ಲಿ ಇದೀಗ ತನ್ನ 2ನೇ ಓವರ್ನ 3ನೇ ಎಸೆತವನ್ನು ಇಡ್ತಾ ಇದ್ದಾರೆ. 3 ಓವರ್ ಪಂದ್ಯಾಟ ಎಲ್ಲ ಪಂದ್ಯಗಳಿಗೆ ಸೂಚನೆ. ಮುಂದಿನ ಪಂದ್ಯಾಟ ಧೂಮಾವತಿ ಕ್ರಿಕೆಟರ್ಸ್ ಕಡಂಗಲ ಹಾಗೂ ಸ್ನೇಹ ಕ್ರಿಕೆಟರ್ಸ್ ಆಯ್ಕೆಯ ತಂಡದ ಕ್ಯಾಪ್ಟನ್ಸ್ ದಯವಿಟ್ಟು ಬರಬೇಕು. ಹಿಮಾಲಯ ಶಾಕಿ ತನ್ನ ಆಟ 30 ಗಂಟೆ ಹಸಿಗಾರಿಕೆಯನ್ನು ಮಾಡ್ತಾ ಇದ್ದರಲ್ಲಿ ಕ್ರಿಕೆಟ್ ಹಿಮಾಲಯ ಮತ್ತೊಮ್ಮೆ 3ನೇ ಎಸೆತ 2ನೇ ಓವರ್ನ ಹಿಮಾಲಯೋತ್ತಮವಾದಂಥ ಎಸೆತ ಲಯಬದ್ಧವಾದಂಥ ಸುತ್ತಿಗಾರಿಕೆ ಎಡಗೈ ಆಟಗಾರ ರನ್ ಗಳಿಸುವಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದ ಹಂತದಲ್ಲಿ ಸಾಗ್ತಾ ಇದೆ. ಇದೀಗ 4ನೇ ಎಸೆತ 2ನೇ ಓವರ್ನ 4ನೇ ಎಸೆತವನ್ನು ಎಸೆದಿದೆ ಶಾಕಿ ತನ್ನ ಉತ್ತಮವಾದಂಥ ಎಸೆತಗಾರಿಕೆ. ಅಷ್ಟೇ ಉತ್ತಮ ಶಕ್ತಕ್ಷಣಿ ಲಾಂಗ್ ವಿಜನ್ ಅಲ್ಲಿ ಕೇವಲ 1 ರನ್ ಪಡೆಯಲು ಮಾತ್ರ ಯಶಸ್ವಿಯಾಗಿ ಮಧ್ಯೆ 2 ರನ್ ತೆಗೆಯುವಂತ ಒಂದು ಆತುರ ಆದ್ರೆ ಯಾವುದೇ ನಿರ್ಧಾರ ಫಲಿಸಲಿಲ್ಲ. ಕೇವಲ 1 ರನ್ಗೆ ಮಾತ್ರ ತೃಪ್ತಿ ಪಡೆದುಕೊಳ್ಳಬೇಕಾದ ಆಟಗಾರರು. ಮತ್ತೊಂದು ರನ್ಗಳ ಸಂಖ್ಯೆಯಲ್ಲಿ ಸೇರ್ಪಡೆ ಕೆಕೆ ತನ್ನ ಸ್ಕೋರ್ ಬೋರ್ಡ್ ನಲ್ಲಿ. ಧೂಮಾವತಿ ತಂಡದ ಎಲ್ಲ ಆಟಗಾರರಲ್ಲಿ ವೇದಿಕೆ ಬರಬೇಕು. ಉತ್ತಮವಾದಂಥ ಎಸೆತಗಾರಿಕೆ ಮತ್ತೊಂದು ರನ್ಗಳ ಸಜಾಗ್ಬಾಯಿ ಮುಖ್ಯ 1 ರನ್ಗಳ ಸೇರ್ಪಡೆ ತನ್ನ ಸ್ಕೋರ್ ಬೋರ್ಡ್ ತೀರ್ಪುಗಾರರ ನಿರ್ದೇಶನದಂತೆ 1 ಎಸೆತವಾಗಿವೆ. 2 ಓವರ್ನ ಕೊನೆಯ ಎಸೆತ ಶಾಕೀರ್ ಅವರಿಂದ ಎಡಗೈ ಆಟಗಾರ ಕೆಕೆ ತಂಡದ 2 ವಿಕೆಟ್ಗಳ ಪತನ ನಂತರ ತಮ್ಮ ರನ್ಗಳ ಸಂಖ್ಯೆಯಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಡೀತಾ ಇದೆ. ಇಲ್ಲಿ ಇದೀಗ ಆರಂಭಿಕ ಪಂದ್ಯಾಟ ಆರಂಭವಾಗಿದೆ. ತೌಶೀಫ್ ಅವರ ಈಗಾಗಲೇ 2 ಓವರ್ ಮುಕ್ತ ತಂಡ ಮೊತ್ತ 8 ಕಾಣ್ಕೊಳ್ತಾ ಇದ್ದೇವೆ. ಸಿಕ್ಸ್ ಓಕೆ. ಆ ರನ್ನುಗಳ ಸೇರ್ಪಡೆಗೊಂಡ ಸ್ಕೋರ್ ಬೋರ್ಡ್ನಲ್ಲಿ ಇವತ್ತಿನ ತೀರ್ಪುಗಾರರ ಹಾಗೂ ವ್ಯವಸ್ಥಾಪಕರ ತೀರ್ಮಾನ. ಇಲ್ಲಿ ಟಿವಿ ಸೈಡ್ ದಯವಿಟ್ಟು ಎಲ್ಲರೂ ಗೌರವಿಸಬೇಕು. ಇವತ್ತು ಮತ್ತೊಂದು ರನ್ನುಗಳ ಸೇರ್ಪಡೆ ಆಗಿದೆ. ಅಲ್ಲಿ 2 ರನ್ನುಗಳ ಸೇರ್ಪಡೆ.
ಯಾವುದೇ ಸಮಸ್ಯೆಗಳಿದ್ದರೆ ದಯವಿಟ್ಟು ತೀರ್ಪುಗಾರರಿದ್ದಾರೆ, ತೀರ್ಪುಗಾರರು ನಿರ್ಣಯವನ್ನು ನೀಡಲಿಕ್ಕಿದ್ದಾರೆ. ಮತ್ತು ಯಾರು ಹೇಳಿದ ಮಾತಲ್ಲ, ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ. ಯಾಕಂದರೆ ಎಲ್ಲರಿಗೂ ಒಂದೇ ನ್ಯಾಯ. ಅಲ್ಲಿ ಆಟಗಾರರು ಗಮನಿಸಿ, ಎಲ್ಲರೂ ಬಂದರೆ ಖಂಡಿತ ಡಿಸಿಷನ್ ಕೊಡೋದಿಲ್ಲ ನಾವು. ಕಪ್ತಾನ ಮಾತ್ರ ಒಂದು ಮಾತಾಡಿ. ಈಗಲೇ ಹೇಳಿ ಎಲ್ಲ ತಂಡಕ್ಕೆ ಎಚ್ಚರಿಕೆ, ನಿಮ್ಮ ಏನಾದರೂ ಹೇಳಲಿಕ್ಕಿದ್ರೆ ಕಪ್ತಾನ ಮಾತ್ರ ಬರಲಿ. ಎಲ್ಲರೂ ಬಂದರೆ ನಾವು ಡಿಸಿಷನ್ ಕೊಡೋದಿಲ್ಲ. ಈಗಲೇ ಹೇಳಿದ್ದು. ಇದೀಗ ಅಲ್ಲಿ ಲೈನ್ ಅಂಪೈರ್ ಇದ್ದಾರೆ. ನಾವು ಲೈನ್ ಅಂಪೈರ್ ನಮ್ಮ ತಂಡದ ಸುತ್ತ ಆಟಗಾರರು ಇದ್ದಾರೆ. ಅಲ್ಲಿ ಔಟ್ ಇದ್ದೇವೆ, ಇಲ್ಲಿ ರಿವ್ಯೂ ನೋಡಿದ್ದೇವೆ. ಇಲ್ಲಿ ಅಂಪೈರ್ ಥರ್ಡ್ ಅಂಪೈರ್ ಔಟ್ ಕೊಟ್ಟಿದ್ದಾರೆ. ಇದು ವಿಕೆಟ್ ಪತನ ಆಗಿದೆ. ಅಲ್ಲಿ ಸಂತೋಷ್ ಅವರ ವಿಕೆಟ್ ಪತನ ಆಗಿದೆ. ಅಲ್ಲಿ ಇದೀಗ ಸಂತೋಷ್ ಅವರ ವಿಕೆಟ್ ಪತ್ತ ನಂತರ ಕೇಕೆ ತಂದಿರುವ ಆಟಗಾರ ಶರಣ್ ಸ್ಟ್ರೈಕ್ ಎಂಡ್ ಅಲ್ಲಿ, ನಾಟ್ ಸ್ಟ್ರೈಕ್ ಎಂಡ್ ಅಲ್ಲಿ ವಿಜೇಶ್ ತೌಶಿಫ್ ತನ್ನ ಹೆಸರುಗಾರಿಕೆ ಮಾಡ್ತಾ ಇದ್ದಾರೆ. ರೈಟ್ ಆರ್ಮ್ ರೌಂಡ್ ವಿಕೆಟ್ ಹೆಸರುಗಾರಿಕೆ ಶ್ರವಣ್ ಅವರಿಗೆ. ಇದು ಉತ್ತಮವಾದಂಥ ಎಚ್ಚರಿಕೆಗಾರಿಗೆ ತೌಶಿಫ್ ಅವರಿಂದ ಯಾವುದೇ ರನ್ ಅನ್ನು ಪಡೆಯುವಲ್ಲಿ ವಿಫಲವಾಗಿದೆ ಕೆಕೆ ತಂಡಗಾರಕ. ಈಗಾಗಲೇ ಕೆಕೆ ತಂಡ ಸ್ಕೋರ್ ಬೋರ್ಡ್ ನಲ್ಲಿ 3 ವಿಕೆಟ್ ಪತನದೊಂದಿಗೆ ರನ್ಗಳ ಸಂಖ್ಯೆಯಲ್ಲಿ ಸೇರ್ಪಡೆಯಾಗಿದೆ. ಈ ಮಧ್ಯೆ ಚೆಂಡು ಗಾಳಿಯಲ್ಲಿ ಕ್ಯಾಚ್ ಆಗುವಂತ ಸಾಧ್ಯತೆ. ಈ ಮಧ್ಯೆ 6 ರನ್ಗಳ ಸೇರ್ಪಡೆ. ಶರಣ್ ಅವರ ಬ್ಯಾಟ್ ಮುಖ್ಯ ಬಂದಿರತಕ್ಕಂಥ ರನ್ ಭರ್ಜರಿ ಸಿಕ್ಸರ್ ಪ್ರದರ್ಶನ. ಈ ಮಧ್ಯೆ ಉತ್ತಮವಾದಂಥ ಎಚ್ಚರಿಕೆಗಾರಿಕೆ 3 ಓವರ್ನ ಕೊನೆಯ ಎಸೆತ ಅಲ್ಲಿ ಬಾಕಿ ಇದೆ. 3ನೇ ಓವರ್ನ ಕೊನೆಯ ಎಸೆತ ಮಾತ್ರ ಬಾಕಿ ಇದೆ. ರನ್ಗಳ ಸಂಖ್ಯೆಯಲ್ಲಿ ಸೇರ್ಪಡೆಯಾಗಿದೆ. ತಂಡ ಮೊತ್ತ 20. ಈ ಮಧ್ಯೆ 3ನೇ ಓವರ್ನ ಕೊನೆಯ ಎಸೆತ ತನ್ನ ಮೊತ್ತ 20. ಈ ಮಧ್ಯೆ ಮತ್ತೊಮ್ಮೆ ತಿಳಿಸಿ ಮೇಲೆ ಕೆತ್ತಾಸ ಆಗ್ತಾ ಇದೆ. ಅಲ್ಲಿ ಈ ಮಧ್ಯೆ ಔಟ್ನ ಘೋಷಣೆ. 1 ವಿಕೆಟ್ನ ಪತನ ಆಯಿತು. 4 ವಿಕೆಟ್ಗಳ ಪತನದೊಂದಿಗೆ ಕೆಕೆ ತಂಡ ಸ್ಕೋರ್ ಬೋರ್ಡ್ ತಂಡದ ಮೊತ್ತ 20. 21 ರನ್ಗಳ ಅವಶ್ಯಕತೆ. ಈ ಪಂದ್ಯವನ್ನು ವಿಜಯಗಳು ಗೋಲ್ಡನ್ ತಂಡಕ್ಕೆ. ಆರಂಭಿಕ ಪಂದ್ಯಾಟ, ಮುಂದಿನ ಪಂದ್ಯಾಟ ಧೂಮಾವತಿ ಕ್ರಿಕೆಟರ್ಸ್ ಕಡಂದಲ ಹಾಗೂ ಸ್ನೇಹ ಕ್ರಿಕೆಟರ್ಸ್ ಆಯ್ಕರ್ ತಂಡದ ಕ್ಯಾಪ್ಟನ್ಸ್ ಇಲ್ಲಿ ಬರಬೇಕು. ದಯವಿಟ್ಟು 2 ತಂಡದ ಆಟಗಾರರಿಗೆ ಕೊನೆಯ ಕರೆ ನೀಡ್ತಾ ಇದ್ದೇವೆ. ಧೂಮಾವತಿ ತಂಡ ಆಟಗಾರರು ಯಾವುದೇ ಆಟಗಾರರು ಇವರಿಗೆ ಬಂದಿಲ್ಲ. ತಾವು ಬರೆದಿದ್ದಲ್ಲಿ ತಮ್ಮ ನಿರ್ಣಯವನ್ನು, ನಮ್ಮ ಸಂಘಟನೆ ನಿರ್ಣಯವನ್ನು ಕೈಗೊಳ್ಳಲಿಕ್ಕಿದೆ. ದಯವಿಟ್ಟು ಎಲ್ಲ ಆಟಗಾರರಿಗೆ ಈಗಾಗಲೇ ಮೊದಲ ಲಾಸ್ ಹಾಕಿ ಎಲ್ಲವನ್ನು ವ್ಯವಸ್ಥಿತವಾಗಿ ಕಳಿಸಿತ್ತು. ಆದರೆ ಸಮಯ ವಿಳಂಬ ಮಾಡಲಿಕ್ಕೆ ಸಂಘಟಕರ ಜವಾಬ್ದಾರರಲ್ಲ. ಈಗಾಗಲೇ ಎಸ್ಎಂಸಿ ಕ್ರಿಕೆಟರ್ಸ್ ಎಲ್ಲ ಆಟಗಾರರು ತುಂಬಾ ಶಿಸ್ತುಬದ್ಧವಾಗಿ ಪಂದ್ಯ ನಡೀಬೇಕೆಂಬುದರ ಉದ್ದೇಶ ಇಟ್ಟುಕೊಂಡು ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಧೂಮಾವತಿ ತಂಡದ ಕ್ಯಾಪ್ಟನ್ಸ್ ದಯವಿಟ್ಟು 5 ನಿಮಿಷದಲ್ಲಿ ಬರದಿದ್ದರೆ ಸಂಘಟಕರು ಮುಂದಿನ ತೀರ್ಮಾನ ತೆಗೆದುಕೊಳ್ತಾರೆ. ದಯವಿಟ್ಟು ಅವರ ಗಮನಕ್ಕೆ. ಯಾವುದೇ ತಂಡವನ್ನು ಕಾಯುವಂತ ಪರಿಸ್ಥಿತಿಯಲ್ಲಿ ಇವತ್ತು ಸಂಘಟಕರಿಲ್ಲ. ದಯವಿಟ್ಟು ಧೂಮಾವತಿ ಕ್ರಿಕೆಟರ್ಸ್ ಕಡಿಮೆ ತಂಡದ ಕ್ಯಾಪ್ಟನ್ಸ್ ಮತ್ತು ಯಾರ ವಿದ್ದ ಬಂದು ದಯವಿಟ್ಟು ಇಲ್ಲಿ ಬರಬೇಕು. ತಮ್ಮ
ತಮಗಾಗಿ ಕಾಯ್ತಾ ಇದ್ದೇವೆ. ಎಲ್ಲ ತಂಡಗಳಿಗೆ ವ್ಯವಸ್ಥಿತವಾಗಿ ಹೇಳಿಯಾಗಿದೆ. ತಾವು ಭಾರತದಲ್ಲಿ ಸಂಘಟಕರು ಜವಾಬ್ದಾರರಲ್ಲ, ಮುಂದಿನ ತೀರ್ಮಾನವನ್ನು ನಾವು ತಗೊಳ್ಳಿಕ್ಕಿದ್ದೇವೆ. ವೈಎಫ್ಸಿ ಟೀಮ್ ಹಾಗೂ ಫ್ರೆಂಡ್ಸ್ ಚಿರಸ್ಕಲ್ ಈ ತಂಡದ ಆಟಗಾರರಲ್ಲಿ ವೇದಿಕೆ ಬರಬೇಕು. ವೈಎಫ್ಸಿ ಕ್ರಿಕೆಟರ್ಸ್ ಹಾಗೂ ಫ್ರೆಂಡ್ಸ್ ಚಿರಸ್ಕಲ್ ಎರಡು ತಂಡದ ಆಟಗಾರರು, ಎರಡು ತಂಡದ ಕ್ಯಾಪ್ಟನ್ಸ್ ಇಲ್ಲಿ ಬರಬೇಕು. ದಯವಿಟ್ಟು ನಮ್ಮೊಂದಿಗೆ ಮಾತುಕತೆಗೆ ದಯವಿಟ್ಟು. ಈ ಪಂದ್ಯದ ಕ್ರೀಡಾಕೂಟದ ನೇರ ಪ್ರಸಾರ ತುಳುನಾಡು ವಾರ್ತೆಯ ಚಾನಲ್ ಮೂಲಕ ಯೂಟ್ಯೂಬ್ ಅಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಇನ್ನು ಮುಂದಿನ ವೀಕ್ಷಕರನ್ನು ಶ್ರೀಯುತ ಮಜೀದ್ ಸತ್ಯರ್ಭಟ್ ಅವರು ಎಲ್ಲಿಗಿದ್ದಾರೆ. ಶ್ರೀಯುತ ಮಜೀದ್ ಅವರಿಗೆ ವೀಕ್ಷಕರಣಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಲೋ ಹಲೋ ಚೆಕ್ ಹಲೋ 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 ಚೆಕ್ ಹಲೋ ಹಲೋ ದಯವಿಟ್ಟು ಅಲ್ಲಿ ಫೀಲ್ಡರ್ನವರು ಅಲ್ಲಿ ಚಪ್ಪಲ್ ಇಟ್ಟಿದ್ದೀರಿ, ದಯವಿಟ್ಟು ಅದನ್ನೆಲ್ಲ ಅಂಪೈರ್ ಅವರು ಅಲ್ಲಿ ಸೂಚಿಸಬೇಕಾಗಿದೆ. ಹಿಂದೆ ಬದಿಯಲ್ಲಿ ಚಪ್ಪಲ್ ಇಟ್ಟಿದ್ದಾರೆ, ಅದನ್ನು ಆದಷ್ಟು ಬದಿಗೆ ಸರಿಸಿ ಇಡಬೇಕಾಗಿದೆ. ಫೀಲ್ಡರ್ಸ್ ಅವ್ರು ಚಪ್ಪಲ್ ದೂರ ಬೆರಟಿದ್ದೀನಿ, ದಯವಿಟ್ಟು ನಾವು ಬಾಲ ಎಲ್ಲರೂ ಬಲ್ಲಿ ರಗ್ಬಿ ಟೀಮ್ಗಳಂತೆ 18 ಎಸೆತಗಳ ಮುಂದೆ 21 ರನ್ನಿನ ಅವಶ್ಯಕತೆ ಇದೆ ಗೋಲ್ಡನ್ ತಂಡಕ್ಕಾದ್ರೆ. ಕೆಕೆ ತಂಡಕ್ಕೆ ಉತ್ತಮ ಲಯಬದ್ಧವಾದಂಥ ದಾಳಿಯನ್ನು ಸಂಘಟಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ, ಪವಾಡದ ಆಟ. ಯಾವುದೇ ಗಳಿಗೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ಕ್ರೀಡೆ ದಾಂಡು ಚೆನ್ನಿನ ಕ್ರೀಡೆ. ಪೊಸರಾಳು ನಿತ್ತೋಕ್ತ ಕ್ರೀಡಾಂಗಣದಲ್ಲಿ ಸಾಗಿ ಬರುವಂತ ದಾಂಡು ಚೆನ್ನಿನ ಕ್ರೀಡೆ. ಮುಂದಿನ ನಮ್ಮೊಂದಿಗೆ ಇಲ್ಲಿ ವೀಕ್ಷಕರೊಂದಿಗೆ ಬಾಕ್ಸ್ ಅಲ್ಲಿ ವೈಎಫ್ಸಿ ತಂಡ ಹಾಗೂ ಫ್ರೆಂಡ್ಸ್ ತಂಡದ ಕ್ಯಾಪ್ಟನ್ಸಿಟಿ ಬರಬೇಕು. ದಯವಿಟ್ಟು ಎರಡು ತಂಡಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ. ಇದೀಗ ಆರಂಭಿಕ ಪಂದ್ಯಾಟ ಕೆಕೆ ಫ್ರೆಂಡ್ಸ್ ಫಾರ್ವರ್ಡ್ ವಿರುದ್ಧವಾಗಿ ಗೋಲ್ಡನ್ ಕ್ರಿಕೆಟರ್ಸ್ ಸೆತ್ತಿರಬೇಡಿ. ಎರಡೂ ತಂಡದ 12ನೇ ಆಟಗಾರ ತಮ್ಮೊಂದಿಗೆ ಇರಬೇಕಾಗಿ ಸೂಚಿಸ್ತಾ ಇದ್ದೇವೆ. 18 ಎಸೆತಗಳ ಮುಂದೆ 21 ಓಟಗಳ ಅವಶ್ಯಕತೆ ಗೋಲ್ಡನ್ ತಂಡಕ್ಕೆ. ಎಸೆತಗಾರಿಕೆ ವಿಭಾಗದಲ್ಲಿ ವಿನ್ಯಾಸ್ ಪ್ರಥಮ ಚೆಂಡು ನೆಲಕಚ್ಚಿ ಬಂದಂತ ಚೆಂಡು ಆಫ್ ಸೈಡ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಖಾತೆಯನ್ನು ಆರಂಭಿಸಲ್ಪಡ್ತಾ ಇದೆ ಗೋಲ್ಡನ್ ತಂಡ ತನ್ನ ಅಂಕಿ ಅಂಶಗಳ ಪಟ್ಟಿಯಲ್ಲಿ. ತಂಡದ ಗಳಿಕೆ 1. ಎಸೆತಗಾರಿಕೆ ವಿಭಾಗದಲ್ಲಿ ವಿನ್ಯಾಸ್. ತೀರ್ಪುಗಾರರ ಪೀಠದಲ್ಲಿ ಎರಡೂ ತಂಡದ 12ನೇ ಆಟಗಾರ ತಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಯಾವುದೇ ಚರ್ಚೆ ಬಂದ್ರೆ ತಾವು ಜವಾಬ್ದಾರರಲ್ಲ. ವಿನ್ಯಾಸ್ ಓವರ್ ದ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಪ್ರಥಮ ತೀರ್ಪುಗಾರರ ಪೀಠದಲ್ಲಿ ನಜೀರ್ MSC ಮೂಡಬಿದ್ರೆ ಇದರ ಅನುಭವಿ ಆಟಗಾರ, ಅನುಭವಿ ಸದಸ್ಯ. ಈ ಮಧ್ಯೆ ವೈಡ್ ಎಂಬ ಸೂಚನೆ ಆಫ್ ಸೈಡ್ ಇಂದ ಕೊಂಚ ಹೊರಸಾಗಿದ್ದಂತ ಚೆಂಡು ವೈಡ್ ಎಂಬ ಘೋಷಣೆಯೊಂದಿಗೆ ತಂಡದ ಗಳಿಕೆಯಲ್ಲಿ ಮತ್ತೊಂದು ಏರಿಕೆ. ತಂಡದ ಒಟ್ಟು ಗಳಿಕೆ 2 ಗೋಲ್ಡನ್ ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ. ವಿನ್ಯಾಸ್ ಉತ್ತಮ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಂಡು ತನ್ನ ದ್ವಿತೀಯ ಎಸೆತವನ್ನು ಮತ್ತೊಮ್ಮೆ ತೀರ್ಪುಗಾರ ದಾಟಿಕೊಂಡು ಉತ್ತಮ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಾಕ್ತಾ ಇದೆ. ಮತ್ತೊಂದು ರನ್ನಿನ ಜೋಡಣೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಗಳಿಕೆ 3. 21 ರನ್ನಿನ ಅವಶ್ಯಕತೆ ಗೋಲ್ಡನ್ ತಂಡಕ್ಕೆ. ಕೆಕೆ ತಂಡಕ್ಕೆ ಉತ್ತಮ ಲಯಬದ್ಧವಾದಂತಹ ದಾಳಿಯ ಅವಶ್ಯಕತೆ ಇದೆ. ವಿನ್ಯಾಸ್ ಮತ್ತೊಮ್ಮೆ ರೌಂಡ್ ದ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಎದುರಿಸುವಂತ ಆಟಗಾರ ಆರೀಫ್. ಎಡಗೈ ದಾಂಡಿಗ ರಿವರ್ಸಿವ್ ಶಾಟ್. 1 ರನ್ನಿನ ಜೋಡಣೆಯನ್ನು ಕಂಡುಕೊಳ್ತಾ ಇದೆ ತಂಡದ ಒಟ್ಟು ಗಳಿಕೆ
4. ಸ್ಕೋರ್ ಲೆಗ್ ವಿಭಾಗದಲ್ಲಿ ಇನ್ನರೂ ಅನುಭವಿ ತೀರ್ಪುಗಾರರು ಬೇದಪ್ಪ ಹೆಂಗಸಿತ ವಿಮಾನದ ಮಾರ್ಜರಿಯಾದಂತ ಹೊರತ ಚಳಿ ಸೀಮಾರೇಖೆಯಿಂದ ಹೊರಭಾಗದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಇರ್ಫಾಜ್ ಅವರ ಬ್ಯಾಟ್ ಮುಖಾಂತರ 99 ಮೀಟರ್ ದೂರದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 10. ಪಂಚಮ ಚೆಂಡು ಉತ್ತಮ ಆಟಗಾರಿಕೆ. ಸೀಮಾರೇಖೆಯಿಂದ ಹೊರಭಾಗದಲ್ಲಿ ಬೌಂಡರಿ ಬರ್ತಾ ಇದೆ. ಉತ್ತಮ ಆಟಗಾರಿಕೆ ಗೋಲ್ಡನ್ ತಂಡದ ಗೋಲ್ಡನ್ ಆಟಗಾರ ಇರ್ಫಾಜ್ ಅವರ ಬ್ಯಾಟ್ ಮುಖಾಂತರ ತಂಡದ ಒಟ್ಟು ಗಳಿಕೆ 14. ತಮ್ಮೊಂದಿಗೆ ಅಂಕಿ ಅಂಶಗಳ ತಜ್ಞರಾಗಿ ತಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಹರೀಶ್ ಸತ್ಯರಿಪೇಟೆ. ಅದೇ ರೀತಿ ಇಲ್ಲಿರುವ ವೀಕ್ಷಕ ವಿವರಣೆಗಾರರು ಸುರೇಂದ್ರ ಭಟ್. ದುರ್ಗಾವತಿ ತಂಡದ ಆಟಗಾರರಿಗೆ ಬರಬೇಕು ದಯವಿಟ್ಟು. ಇದೀಗ ಮೊದಲ ಓವರ್ನ ಮುಕ್ತ ತಂಡದ ಮೊತ್ತ ಕಾಣ್ತಾ ಇದ್ದೇವೆ 15. ವೈಎಸ್ಸಿ ತಂಡ ಹಾಗೂ ವಿಷ್ಣು ಫ್ರೆಂಡ್ಸ್ ಸೋಸ್ಕಲ್ ತಂಡದ ಆಟಗಾರರು ದಯವಿಟ್ಟು ಇಲ್ಲಿ ವೇದಿಕೆ ಬರಬೇಕು. ಮುಂದಿನ ಪಂದ್ಯದ ನಮ್ಮೊಂದಿಗೆ ಮಾತುಕತೆಗೆ ದಯವಿಟ್ಟು. ಈಗಾಗಲೇ ತಂಡ ಮೊತ್ತ 15, 21 ರನ್ಗೆ ಆವರಿಸಿ ಪಂದ್ಯವನ್ನು ವಿಜಯಾಗಲು ಗೋಲ್ಡನ್ ತಂಡಕ್ಕೆ ಪಂದ್ಯವನ್ನು ವಿಜಯಾಗಲು 21 ರನ್ಗಳ ಅವಶ್ಯಕತೆ ಇದೆ. ಈಗಾಗಲೇ ಮೊದಲ ಓವರ್ನಲ್ಲಿ ತುಂಬಾ ದುಬಾರಿಯಾಗಿ ತನ್ನ ಎಚ್ಚರಿಕೆಯನ್ನು ಮಾಡಿದ್ದಾರೆ ವಿನ್ಯಾಸಮ್ಮ. ಮೊದಲ ಓವರ್ನಲ್ಲಿ 15 ರನ್ ಬಿಟ್ಟುಕೊಟ್ಟಿದ್ದಾರೆ. ಅದೊಂದು 6 ಸೇರ್ಪಡೆಯೊಂದಿಗೆ ರನ್ಗಳು ಸಾಗ್ತಾ ಇತ್ತು. ಇದೀಗ ವಿನ್ಯಾಸ ಸ್ಥಾನದ ಇನ್ನೊಂದು ಆಟಗಾರ ಕೆಕೆ ತಂಡದ ಎಸೆತಗಾರ ಶರಣ್ ಎಚ್ಚರಿಕೆಗಾರ ಸ್ಥಾನ. ಈ ಮಧ್ಯೆ ಉತ್ತಮವಾದಂತ ಎಚ್ಚರಿಕೆಗಾರಿಕೆಯಲ್ಲಿ ಶರಣ್ ಅವರ ಲಯಬದ್ಧವಾದಂತ ಎಚ್ಚರಿಕೆ ವಿಕೆಟ್ ಟು ವಿಕೆಟ್ ಎಚ್ಚರಿಕೆಯನ್ನು ಮಾಡ್ತಾ ಇದ್ದಾರೆ. ರೈತ ಮಾಡಿದ ವಿಕೆಟ್ ಎಚ್ಚರಿಕೆ ಮತ್ತೊಮ್ಮೆ ಇದೀಗ ತೀರ್ಪುಗಳನ್ನು ದಾಟಿಕೊಂಡು ಶರಣ್ ಇರ್ಫಾಜ್ ಅವರಿಗೆ ಆರಂಭಿಕ ಆಟಗಾರ ಇರ್ಫಾಜ್ ಸ್ಟ್ರೈಕ್ ಹ್ಯಾಂಡಲ್ಲಿ. ಈ ಮಧ್ಯೆ ಉತ್ತಮವಾದಂತ ಆಟಗಾರಿಕೆ, ಅಷ್ಟು ಉತ್ತಮವಾದಂತ ಶತ್ರಕ್ಷಣೆ ಸೀಮಾರೇಖೆ ಲಾಂಗ್ ಆನ್ ರೀಜನ್ ಅಲ್ಲಿ ಕೆಕೆ ತಂಡದ ಆಟಗಾರರಿಂದ 2 ಎಸೆತಗಳಲ್ಲಿ 1 ರನ್ ಕೂಡಿ ಹಾಕಿದ್ದಾರೆ. ತಂಡದ ಮೊತ್ತದಲ್ಲಿ ಕಾಣ್ತೇವೆ ಸ್ಕೋರ್ 16. ಈ ಮಧ್ಯೆ 3ನೇ ಹೆಸರು ಶ್ರವಣ್ ರೈಟ್ ಆರ್ಮ್ ರೌಂಡ್ ವಿಕೆಟ್ ಎಸಗಾರಿಕೆಯನ್ನು ಬದಲಾಯಿಸಿಕೊಂಡಿದ್ದಾರೆ. ಈಗ ಸ್ಟ್ರೈಕ್ ಹ್ಯಾಂಡ್ನಲ್ಲಿ ತೌಶೀಫ್ ಎಡಗೈ ಆಟಗಾರ ಆರಿಫ್. ಈ ಮೇಲೆ ಉತ್ತಮವಾದಂತ ಎಚ್ಚರಿಕೆ ಸಾಕ್ತಿದ್ದು ಸೀಮಾರೇಖೆತ್ತ 1 ರನ್ ಕೂಡಿ ಹಾಕಿ 2 ಸೇರ್ಪಡೆ ಆಗ್ತಾ ಇದೆ ತನ್ನ ಸ್ಕೋರ್ ಬೋರ್ಡ್ ನಲ್ಲಿ. ಉತ್ತಮವಾದಂತ ವಿಕೆಟ್ ನಡುವಣ ಓಟ ಅಲ್ಲಿ ಆರಿಫ್ ಮತ್ತು ಇರ್ಫಾಜ್ ನಡುವೆ. ಈ ನಡುವೆ ಸ್ಕೋರ್ ಅಲ್ಲಿ ರನ್ಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಮತ್ತೊಮ್ಮೆ ಎಡಗೈ ಆಟಗಾರ ಸ್ಟ್ರೈಕ್ ಹ್ಯಾಂಡಲ್ಲಿ ಆರಿಫ್ ಅವರಿಗೆ ಶ್ರವಣ್ ಅವರ ಎಚ್ಚರಿಕೆ ಮತ್ತೆ ಉತ್ತಮವಾದ ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನ ಕಾಣ್ತಾ ಇದ್ರೆ ಕೇವಲ ವಿಕೆಟ್ ಅನ್ನು ಕಳ್ಕೊಳ್ತಾರೆ. ಆರಿಫ್ ಅವರ ವಿಕೆಟ್ ಅನ್ನು ಪತನಗೊಳ್ಳುತ್ತೆ ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನದಿಂದ. ಇದೀಗ ಗೋಲ್ಡನ್ ತಂಡಕ್ಕೆ ಮೊದಲ ಆಘಾತವನ್ನು ನೀಡಿದ್ದಾರೆ ಶ್ರವಣ್. ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಗೋಲ್ಡನ್ ತಂಡದ ಆಟಗಾರ ಆರಿಫ್ ತನ್ನ ಮೊದಲ ವಿಕೆಟ್ ಕಳೆದುಕೊಂಡು ಸಾಗ್ತಾ ಇದ್ದಾರೆ. ಇದೀಗ ಇನ್ನೊಬ್ಬ ಆಟಗಾರ ಹಂಸಾ ಗೋಲ್ಡನ್ ತಂಡದ ಅತ್ಯುತ್ತಮ ಭರವಸೆಯ ಆಟಗಾರ. ಈ ಭಾಗದಲ್ಲಿ ಹಲವಾರು ಪಂದ್ಯವನ್ನು ಗೋಲ್ಡನ್ ತಂಡಕ್ಕೆ ವಿಜಯ ಮಾಡಿಕೊಟ್ಟಂತ ಅವರ ಶ್ರೇಷ್ಠ ಆಟಗಾರ ಹಂಸಾ. ಸ್ಟ್ರೈಕ್ ಹ್ಯಾಂಡಲ್ಲಿ ನಾನ್ ಸ್ಟ್ರೈಕ್ ಹ್ಯಾಂಡಲ್ಲಿ ಇರ್ಫಾಜ್ ಈಗಾಗಲೇ ಒಂದು 6 ಬಳಸಿ ತನ್ನ ಬ್ಯಾಟಿಂಗ್ ಮುಂದುವರಿಸಲು ಇರ್ಫಾಜ್. ಶ್ರವಣ್ ಮತ್ತೊಮ್ಮೆ ತೀರ್ಪು ನಡೆದುಕೊಂಡು ರೈಟ್ ಮಾಡಿದ ವಿಕೆಟ್ ಎಸೆಗಾರಿಕೆ. ಇದೀಗ ಈ ಮತ್ತೆ ಉತ್ತಮವಾದಂತ ಎಸೆತಗಾರಿಕೆ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಹಂಸಾ ಅವರ ಮೊದಲ ಸೆಟ್ಟವನ್ನೇ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಹಂಸಾ ಅವರು. ಈ ಮುಖೇನ ಓವರ್ನ ಸಂಖ್ಯೆಯಲ್ಲಿ ಸಾಗ್ತಾ ಇದೆ ಎಸೆತಗಾರಿಕೆಯಲ್ಲಿ. ಕೊನೆಯ
ಎಸೆತಗಾರಿಕೆ ಶ್ರವಣ್ ಅವರ 2ರ ಕೊನೆಯ ಎಸೆತಗಾರಿಕೆ. ಈ ಮಧ್ಯೆ ಉತ್ತಮವಾದಂತಹ ಎಸೆತಗಾರಿಕೆ, ಅಲ್ಲಿ ಅಷ್ಟೇ ಉತ್ತಮವಾದ ಕ್ಷೇತ್ರ ನಡುವೆ 1 ರನ್ ಅನ್ನು ಕೂಡಿ ಹಾಕಿದ್ದಾರೆ. ಈ ಮಧ್ಯೆ 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ ಕಾಣ್ತಾ ಇದ್ದೇವೆ. ಗೋಲ್ಡನ್ ತಂಡದ ಪರವಾಗಿ 20 ರನ್ಗಳ ಸಂಖ್ಯೆಯಲ್ಲಿ ಸಮಬಲಾಗಿದೆ. ಇದೀಗ ಕೇವಲ 1 ರನ್ ಅವಶ್ಯಕ ಪಂದ್ಯವನ್ನು ವಿಜಯಿಯಾಗಲು. 1 ರನ್ ಅವಶ್ಯಕತೆ ಪಂದ್ಯವನ್ನು ವಿಜಯಿಯಾಗಲು ಗೋಲ್ಡನ್ ತಂಡಕ್ಕೆ, ಸತ್ಯರ ಬೇಟೆ ತಂಡಕ್ಕೆ. ಏನಾಗಲಿ ಸೋಲು ಗೆಲುವು ಕ್ರಿಕೆಟ್ನಲ್ಲಿ ಇದ್ದದ್ದೇ. ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ ಆಡುವುದು ನಮ್ಮ ಕ್ರೀಡಾಪಟುಗಳ ಒಂದು ಮನಸ್ಥೈರ್ಯ. ದಯವಿಟ್ಟು ಎಲ್ಲ ಆಟಗಾರರು ಇವತ್ತಿನ ತೀರ್ಪುಗಾರ ಮತ್ತು ಸಂಘಟಕ ತೀರ್ಮಾನ ತಾವೆಲ್ಲರೂ ಗೌರವಿಸಬೇಕು ವಿನಂತಿಯನ್ನು ಮಾಡ್ಕೊತೇವೆ. ಅಂತ ಚರ್ಚೆಗೆ ಬಂದಾಗ ಇಲ್ಲಿ ಟಿವಿ ರಿಪ್ಲೈ ಇದೆ. 3ನೇ ತೀರ್ಪುಗಾರರಿದ್ದಾರೆ. ಈ ಮಧ್ಯೆ 1 ರನ್ ಅವಶ್ಯಕತೆ ಪಂದ್ಯವನ್ನು ವಿಜಯ ತಂಡಕ್ಕೆ. ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಪ್ರಯತ್ನವೇ ನಿನ್ನ ಮೊದಲ ಗೆಲುವು, ಪ್ರಯತ್ನವೇ ನಿನ್ನ ಆಯುಧ. ಏನಾದರೂ ನಿನ್ನ ಪ್ರಯತ್ನವನ್ನು ಬಿಡಬೇಡ. ಮುಂದೊಂದು ದಿನ ನಿನ್ನ ಪ್ರಯತ್ನಗಳಿಗೆ ನಿನ್ನ ಗೆಲುವಿಗಾಗಿ ಸಾಕ್ಷಿ ಆಗ್ತದೆ ಎಂಬ ನುಡಿ ವಾಕ್ಯದೊಂದಿಗೆ ಉತ್ತಮ ಆಟಗಾರಿಕೆ ಸಾಗಿ ಬರ್ತಾ ಇದೆ. ಈ ಮಧ್ಯೆ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ ಗೋಲ್ಡನ್ ಸತ್ಯರೂಪೇಟೆ. ಈ ಪಂದ್ಯಾಟದಲ್ಲಿ ವಿಜಯವನ್ನು ತನ್ನದಾಗಿಸಿಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಂಡ್ರೆ ಈ ಪಂದ್ಯಾಕೂಟದಿಂದ ಕೆಕೆ ನಿರ್ಗಮಿಸ್ತಾ ಇದೆ. ಎರಡೂ ತಂಡಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ನೀಡ್ತಾ ಇದ್ದೇವೆ. ಯಾಕಂದ್ರೆ ಕೆಕೆ ಪಾಲಡ್ತ ಉತ್ತಮ ಹೋರಾಟವನ್ನು ನೀಡಿದ್ರೆ. ಯಾಕಂದ್ರೆ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ, ಪವಾಡದ ಆಟ. ಯಾವುದೇ ಗಳಿಗೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ಒಂದು ಕ್ರೀಡೆ ಸಾಗಿ ಬರ್ತಾ ಇದೆ. ಇಂದಿನ ಸೋಲೆ ಮುಂದಿನ ಗೆಲುವು ತಮಗಿರಲೆಂಬ ಶುಭ ನುಡಿಯೊಂದಿಗೆ ತಮ್ಮನ್ನ ಬೀಳ್ಕೊಡ್ತಾ ಇದ್ದೇವೆ. ಧೂಮಾವತಿ ತಂಡದ ದೀಕ್ಷಿತ್ ಇಲ್ಲಿ ವೇದಿಕೆ ಬರಬೇಕು. ದೀಕ್ಷಿತ್ ದಯವಿಟ್ಟು ದೀಕ್ಷಿತ್ ಕಡನಲೆ ಇಲ್ಲಿ ವೇದಿಕೆ ಬರಬೇಕು ಅಂತ ಮಾಡ್ಕೊಳ್ತಾ ಇದ್ದೀವಿ. ದೀಕ್ಷಿತ್ ಕಡಂದಾಲ ದಯವಿಟ್ಟು ತಾವೆಲ್ಲಿದ್ರು ಪೆಂಡಾಲ್ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪೆಸ್ರಾಳು ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಪೆಸ್ರಾಳು ಇವರ ಆಶ್ರಯದಲ್ಲಿ ಯೋಜಿಸಿರುವಂತಹ ನಿಗದಿತ ಬೆವರುಗಳ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟ ಶ್ರೀ ಮಹಾಲಿಂಗೇಶ್ವರ ಟ್ರೋಫಿ 2025. ಇಂದಿನ ಈ ಕ್ರೀಡಾಕೂಟಕ್ಕೆ ತಲುಮಣ ದಳದಿಂದ ಸಹಕರಿಸಿ ಶುಭ ಕೋರುವವರು ಶ್ರೀಮತಿ ಮಲ್ಲಿಕಾ ಯಶವಂತ್ ಶೆಟ್ಟಿ ಕೊಟ್ರಪಾಡಿ ಗುತ್ತು, ಬಳ್ಳಿಂಜ ಗುತ್ತು, ಶ್ರೀ ರಾಘವೇಂದ್ರ ಹಾಗೂ ಭಟ್ ಹಾಗೂ ಸಹೋದರರು ನಡೀಲು ಪೆಸರಾಳು, ಯಾದವ್ ಶೆಟ್ಟಿ ಪೆರಗುತ್ತೆ ಪೆಸರಾಳು, ಆಶುತೋಷ್ ಶೆಟ್ಟಿ ಕ್ಲಾಸಿಕ್ BVS ಸಿಲ್ವಾ. ಅದೇ ರೀತಿ ಹಲವಾರು ಮಹಿಳೆಯರು ಇಂದಿನ ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿದ್ದಾರೆ. ನಮ್ಮ
ಎಲ್ಲ ಆಟಗಾರರಿಗೆ ಶುಚಿಯಾದ ಊಟ ಮತ್ತು ತಿಂಡಿಯ ವ್ಯವಸ್ಥೆ ನಮ್ಮ ಗ್ರೌಂಡ್ನ ಒಳಗಡೆ ಇದೆ. ತಾವೆಲ್ಲರೂ ಪೇ ಮಾಡಿ ತಮಗೆ ಬೇಕಾದ ತಿಂಡಿಯನ್ನು ಪಡಿಬೇಕು ವಿನಂತಿಯನ್ನು ಮಾಡ್ಕೊಳ್ತಾರೆ. ಡೆನಿಸ್ ಮಸ್ಕನ್ಸಿ ಅವರ ಕ್ಯಾಂಟೀನ್ನ ವ್ಯವಸ್ಥೆ ಇದೆ. ಎಲ್ಲ ಆಟಗಾರರು ಯಾರು ದೂರ ಹೋಗುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಗ್ರೌಂಡ್ನ ಒಳಗೆ ಎಲ್ಲ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲ ಆಟಗಾರರು ಸಮಯಕ್ಕೆ ಸರಿಯಾಗಿ ಕ್ರೀಡಾಕೂಟವನ್ನು ಆರಂಭ ಮಾಡುವ ನಮಗೆ ಸಹಕರಿಸಬೇಕು. ಯಾವುದೇ ಊಟ ಮತ್ತು ತಿಂಡಿಗೆ ತಾವು ದೂರ ಹೋಗಬೇಕಾದ ಅಗತ್ಯ ಇಲ್ಲ. ಎಲ್ಲ ವ್ಯವಸ್ಥೆ ಇದೆ, ಕ್ರೀಡಾಂಗಣದ ಒಳಗೆ ಮಾಡಿದೆ. ದಯವಿಟ್ಟು ಎಲ್ಲ ಆಟಗಾರರು ತಮಗೆ ಬೇಕಾದ ಆಹಾರವನ್ನು ಫುಡ್ಡನ್ನು ಪೇಮೆಂಟ್ ಮಾಡಿ ಪಡಿಬೇಕು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಆಟಗಾರರ ಗಮನಕ್ಕೆ. ಇದೀಗ ಮುಂದಿನ ಪಂದ್ಯಕ್ಕಾಗಿ ಟೀಮ್ OFC ವಿರುದ್ಧವಾಗಿ ವಿಷ್ಣು ಫ್ರೆಂಡ್ಸ್ ಸುರತ್ಕಲ್ ದಯವಿಟ್ಟು ತಂಡದ ಕಪ್ತಾನದ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿದೆ. ನಮ್ಮೊಂದಿಗೆ ಇಲ್ಲಿ ಕ್ರೀಡಾಕೂಟದಲ್ಲಿ ಮಣಕೂರು ಸೇವಾ ಭಾರತೀಯ ಶ್ರೇಷ್ಠ ಸೇವಕರು ಶ್ರೀಯುತ ಸತೀಶ್ ಮುಣಕೂರು ಇದ್ದಾರೆ. ಅವರಿಗೆ ನಮ್ಮ ಇವತ್ತಿನ ಮಾಲಿಂಗೇಶ್ವರ ಕ್ರೀಡಾ ಪರವಾಗಿ ಆತ್ಮೀಯವಾಗಿ ತಮ್ಮನ್ನು ಸ್ವಾಗತಿಸಿಕೊಳ್ತಾ ಸಚಿವರೇ, ನಿಮ್ಮ ಸೇವಾ ಕೈಕರ್ಯ ನಾವೆಲ್ಲ ನೋಡಿದ್ದೇವೆ. ದೇವರು ಆಯುರಾರೋಗ್ಯ ಆಯುಷ್ಯ ನಿಮಗೆ ಕರುಣಿಸಿದಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈಗ ನಡೆದಿರುವಂತಹ ಪಂದ್ಯಾಟದಲ್ಲಿ ಧೂಮಾವತಿಯ ವಿರುದ್ಧವಾಗಿ ಸ್ನೇಹ ಕ್ರಿಕೆಟ್ ಆಯ್ಕೆ ಪಂದ್ಯವನ್ನು ವಿಜಯಿಯಾಗಿದ್ದಾರೆ. ಧೂಮಾವತಿ ಬರದಿದ್ದ ಕಾರಣ ತಾವು ದಯವಿಟ್ಟು ಎಲ್ಲ ಗಮನಿಸಬೇಕು. ಸಂಘಟಕರಿಗೆ ಇಲ್ಲಿ ತಂಡಗಳು ಬೇಕಾದಷ್ಟು ನಮ್ಮ ಊರಿನ ತಂಡಗಳು ನಂಬಿಕೆ ಉದ್ದೇಶ ಇಟ್ಟುಕೊಂಡು ಮಾಡಿದ್ದು. ಯಾಕಂದ್ರೆ ಧೂಮಾವತಿ ತಂಡದಲ್ಲಿ ಯಾವತ್ತು ತಮ್ಮ ಕ್ರೀಡೆಗೆ ತಮ್ಮ ಇಂಥ ಸೇವೆಯನ್ನು ಯಾವತ್ತೂ ನೀಡಬೇಡಿ. ಬೇಕಾದಷ್ಟು ತಂಡಗಳು ಸಂಘಟಕರಿಗೆ ಇತ್ತು, ಆದರೆ ಕೊಟ್ಟು ಕೊಡುವುದು ತುಂಬಾ ಅದು ತಪ್ಪು. ಆ ರೀತಿ ಯಾರಿಗೂ ಮಾಡಬಾರದು. ನಮಗೆ ದುಡ್ಡಿನ ಅವಶ್ಯಕತೆ ಅಲ್ಲ, ಆದ್ರೆ ಒಂದು ಟೀಮು ಸುಲಭವಾಗಿ ವಿಜಯಿಯಾಗುವುದಂದ್ರೆ ಅದು ತುಂಬಾ ಕಷ್ಟ. ಹಾಗಾಗಿ ತಾವು ಆ ರೀತಿ ಎಲ್ಲಿಯೂ ಮಾಡಬೇಡಿ. ಧೂಮಾವತಿ ತಂಡ ಆಟಗಾರರು ಧೂಮಾವತಿ ತಂಡಕ್ಕೆ ಮಾತ್ರ ಅಲ್ಲ, ಯಾವುದೇ ತಂಡ ದಯವಿಟ್ಟು ಶಿಸ್ತುಬದ್ಧವಾಗಿ ನಡೀಬೇಕಾಗಿದೆ. ತಮ್ಮ ಸಮಯಕ್ಕೆ ಸರಿಯಾಗಿ ತಮ್ಮ ಕ್ರೀಡಾ ನಿಯಮವನ್ನು ಪಾಲಿಸಿಕೊಳ್ಬೇಕಾಗಿದೆ. ಧೂಮಾವತಿ ತಂಡ ಇಲ್ಲಿ ಗೈರು ಹಾಜರಾದ ಕಾರಣ ಎದುರಾಳಿ ತಂಡವನ್ನ ವಿಜಯಿ ತಂಡವನ್ನ ಘೋಷಿಸಲಾಗಿದೆ. ಇದೀಗ ಮೂರನೇ ಪಂದ್ಯಕ್ಕಾಗಿ ನಾವು ಸಿದ್ಧತೆಯಲ್ಲಿದ್ದೇವೆ. OFC ವಿರುದ್ಧವಾಗಿ ವಿಷ್ಣು ಫ್ರೆಂಡ್ಸ್ ಸುರತ್ಕಲ್ ತಂಡಗಳ ಮಧ್ಯೆ ಹಣಾಹಣಿ ಸಾಗಿ ಬರ್ತಾ ಇದೆ. ಅದೃಷ್ಟದ ನಾನಿ ಚೀಮಿಗೆ ನಡೀತಾ ಇದೆ ಸುಧಾಕರ್ ಪೊಸರಾಳ್ ಇವರ ಮುಖೇನ. ಅದೃಷ್ಟದ ನಾನಿ ಚಿಮ್ಮಿಗೆಯನ್ನು ತನ್ನದಾಗಿಸಿಕೊಂಡಿದೆ ವಿಷ್ಣುಮೂರ್ತಿ ಕ್ರಿಕೆಟರ್ಸ್ ಸುರತ್ಕಲ್. ತಮ್ಮ ಆಯ್ಕೆಯನ್ನು ಆದಷ್ಟು ಬೇಗ ತಿಳಿಸಿಕೊಳ್ಬೇಕಾಗಿದೆ. ಹಲೋ ಹಲೋ ಇದೀಗ ಪಂದ್ಯಾಟ ಆರಂಭ ಆಗಿದೆ. YFC ಬೊಮ್ಮಾಯಿ ವಿರುದ್ಧವಾಗಿ ವಿಷ್ಣು ಫ್ರೆಂಡ್ಸ್ ಸುರತ್ಕಲ್ ತಮ್ಮ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮುಂದಿನ ಪಂದ್ಯಾಟ ಶ್ರೀದೇವಿ ಕ್ರಿಕೆಟರ್ಸ್ ವಿರುದ್ಧವಾಗಿ
ನಮ್ಮೊಂದಿಗೆ ವೇದಿಕೆಯಲ್ಲಿ ಶ್ರೀದೇವಿ ಕ್ರಿಕೆಟರ್ಸ್ ಕೊಡ್ಡರ್ಕ ಹಾಗೂ ತುಳುನಾಡ ಕ್ರಿಕೆಟರ್ಸ್ ಕಡಂದರೆ ಎರಡು ತಂಡದ ಕ್ಯಾಪ್ಟನ್ಸ್ ಇಲ್ಲಿ ಒಮ್ಮೆ ವೇದಿಕೆ ತುಂಬಬೇಕೆಂದು ಮಾಡಿಕೊಳ್ತಾ ಇದೆ. ಇದೀಗ ಪಂದ್ಯ ನಡೀತಾ ಇದೆ. YFC ಬೊಮ್ಮಾಯಿಲಚ್ಚಿ ವಿರುದ್ಧವಾಗಿ ವಿಷ್ಣು ಫ್ರೆಂಡ್ಸ್ ಸರ್ಕಲ್. ಎರಡು ತಂಡದ ಆಟಗಾರರಿಗೆ ತಮ್ಮ ಸಂಘಟನೆಗಳ ಪರವಾಗಿ ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದಾರೆ. ನಮ್ಮೊಂದಿಗೆ ವೇದಿಕೆಯಲ್ಲಿ ಸತೀಶ್ ಮಣ್ಕೂರಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದೆ ವೀಕ್ಷಕರಾಗಿ. ವಿಷ್ಣು ಫ್ರೆಂಡ್ಸ್ ಸರ್ಕಲ್ ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯದಂತ YFC ಬೊಮ್ಮಾಯಿಲಚ್ಚಿ ಕ್ಷೇತ್ರಕ್ಷ ಆಯ್ದುಕೊಂಡಿದ್ದಾರೆ. ಅದೇ ರೀತಿ ಆರಂಭಿಕ ಆಟಗಾರರಾಗಿ ವಿಷ್ಣು ಫ್ರೆಂಡ್ಸ್ ತಂಡದ ಆರಂಭಿಕ ಆಟಗಾರ ರೆಡಿ ಆಗಬೇಕು. ಎಲ್ಲೂ ತಂಡದ 12 ಆಟಗಾರ ಕಡ್ಡಾಯವಾಗಿ ಇಲ್ಲಿ ವೇದಿಕೆಯಲ್ಲಿ ಇರಬೇಕು ವಿನಂತಿ ಮಾಡ್ಕೊಳ್ತೇವೆ. ನೇರ ಕಾರ್ಯಕ್ರಮದ ಕಾರಣ ಎಲ್ಲ ವೀಕ್ಷಕರಿಗೆ ಈಗಾಗಲೇ ಸಂಘಟಕರ ತೀರ್ಮಾನ, ಒಂದು ಇನ್ನಿಂಗ್ಸಿಗೆ ಕೇವಲ 15 ನಿಮಿಷಗಳು ಮಾತ್ರ ಸಾಕು 3 ಓವರ್ ಎಸೆಯಲು. ಅರ್ಧ ಗಂಟೆಯಲ್ಲಿ ಒಂದು ಪಂದ್ಯ ಮುಗಿಬೇಕು. ದಯವಿಟ್ಟು ಸಮಯವನ್ನು ನೋಟ್ ಮಾಡ್ತೇವೆ. ಶಿಸ್ತುಬದ್ಧ ತಂಡಕ್ಕೆ ಇವತ್ತಿನ ನಮ್ಮ ಮಲ್ಲಿಂಗೇಶ್ವರ ತಂಡದ ಅತ್ಯುತ್ತಮ ಆಟಗಾರರು, ಮಲ್ಲಿಂಗೇಶ್ವರ ಯುವಕ ಮಂಡಲದ ಸಕ್ರಿಯ ಸದಸ್ಯರಾಗಿದ್ದು, ಮಲ್ಲಿಂಗೇಶ್ವರ ಕ್ರಿಕೆಟ್ ತಂಡದ ಪ್ರಾಯೋಜಕರಾಗಿ ಸಂಘಟಕರಾಗಿ ಓರ್ವ ಶ್ರೇಷ್ಠ ಆಟಗಾರರಾಗಿರ್ತಕ್ಕಂಥ ಇವತ್ತು ನಮ್ಮೊಂದಿಗೆ ಇಲ್ಲ. ಶ್ರೀಯುತ ದಿವಂಗತ ಪ್ರಸಾದ್ ಶೆಟ್ಟಿ ಉದ್ಯಮ ಗುತ್ತವರ ಸ್ಮರಣಾರ್ಥಕವಾಗಿ ಒಂದು ಶಿಸ್ತುಬದ್ಧ ಟ್ರೋಫಿಯನ್ನು ನೀಡ್ತಾ ಇದ್ದೇವೆ. ಪ್ರಸಾದ್ ಶೆಟ್ಟಿಯವರ ಅಕಾಲಿಕ ನಿಧನ ನಮಗೆಲ್ಲರಿಗೂ ತುಂಬ ದುಃಖ ಕೊಟ್ಟಿರ್ತಕ್ಕಂಥ ವಿಷಯವಾಗಿದೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕರುಣಿಸಲಿ. ಇವತ್ತಿನ ಕ್ರೀಡಾಕೂಟಕ್ಕೆ ನಮಗೆ ಸಂಪೂರ್ಣವಾಗಿ ಸಹಕಾರ ಮಾಡಿದವರು ಶ್ರೀಮತಿ ಮಲ್ಲಿಕಾ ಚೌನ್ ಶೆಟ್ಟಿ ಕೊಟ್ರಪಾಡಿ ಬೈಕುಂಜಗೊತ್ತು, ರಾಘವೇಂದ್ರ ಭಟ್ ಸಹೋದರರು ನಡಿಲು ಪ್ರಸಾಲು, ಯಾದವ್ ಶೆಟ್ಟಿ ಪೇರೂರು ಗೊತ್ತು ಪ್ರಸಾಲು, ಅಶುತೋಷ್ ಶೆಟ್ಟಿ ಕ್ಲಾಸಿಕ್ TVS ಶಿರ್ವಾ ಈ ನಮ್ಮ ಪ್ರಧಾನ ಪ್ರಾಯೋಜಕರಿಗೆ ಸಂಘಟಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ತಮ್ಮ ಸೇವೆ ಮುಂದೆಯೂ ನಮ್ಮ ತಂಡಕ್ಕೆ ಲಭಿಸಲಿ ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಆರಂಭಿಕ ಆಟಗಾರರಾಗಿ ವಿಷ್ಣು ಫ್ರೆಂಡ್ಸ್ ಆರಂಭಿಕ ಆಟಗಾರರಾಗಿ, ಅದೇ ರೀತಿ YFC ತಂಡ ತಮ್ಮ ಕ್ಷೇತ್ರ ಆದೇಶ ಸಜ್ಜು ಮಾಡಬೇಕಲ್ಲಿ. YFC ಬೊಮ್ಮಾಯಿಲಚ್ಚಿ ತಂಡದ ಸುಶಾಂತ್ ತಮ್ಮ ತಂಡವನ್ನು ಆದಷ್ಟು ಸಜ್ಜುಗೊಳಿಸಬೇಕು. ಸಮಯ ನಮ್ಮನ್ನು ಕಾಯುವುದಿಲ್ಲ, ಸಮಯವನ್ನು ನಾವು ಕಾಯಬೇಕು. ಹಾಗಾಗಿ ಕ್ರೀಡಾಕೂಟ ಆರಂಭ ಆಗಬೇಕು. ನೇರ ಪ್ರಸಾರ ತುಳುನಾಡು ವಾರ್ತೆಯ ಯೂಟ್ಯೂಬ್ ಚಾನಲಲ್ಲಿ. ಮುಂದಿನ ಪಂದ್ಯಾಟಕ್ಕೆ ಶ್ರೀದೇವಿ ಕ್ರಿಕೆಟರ್ಸ್ ಕೊಡ್ಡರ್ಕ ವಿರುದ್ಧವಾಗಿ ತುಳುನಾಡ ವಾರಿಯರ್ಸ್ ಕಡಂದರೆ ಈ ತಂಡದ ಕ್ಯಾಪ್ಟನ್ಸ್ ಈಗಲೇ ತಮ್ಮ ವೇದಿಕೆ ಬರಬೇಕು. ನಮ್ಮೊಂದಿಗೆ ಕ್ರಿಕೆಟ್ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಆರಂಭಿಕ ಆಟಗಾರರಾಗಿ ವಿಷ್ಣು ಫ್ರೆಂಡ್ಸ್ ಸರ್ಕಲ್ ತಂಡದ ಕಡೆಯಲ್ಲಿ ದಯವಿಟ್ಟು ಇವತ್ತು ಸಂಜೆಗೆ ಮುಗಿಬೇಕು ಎಲ್ಲ ಪಂದ್ಯಾಟ. ತಾವು ಲೇಟ್ ಮಾಡಿದ್ರೆ ಕೊನೆಯ ಕ್ಷಣದಲ್ಲಿ ಓವರ್ನ ಸಂಖ್ಯೆ ಕಡಿಮೆ ಮಾಡಬೇಕಾಗ್ತದೆ. ಈಗ ತಾನೇ ನಮ್ಮ ಒಂದು ಪಂದ್ಯಾಟಕ್ಕೆ ಮಂದಾರ್ತಿಯಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ 100 ಕುಣಿತ ಭಜನಾ ತಂಡಗಳಲ್ಲಿ ಭಾಗವಹಿಸಿ ಸೇವಾ ಭಾರತಿ ಸಚ್ಚೇರಿಪೇಟೆ 5ನೇ ಸ್ಥಾನ ಪಡ್ಕೊಂಡಂತ ತಂಡ ನಮ್ಮೊಂದಿಗೆ ಸೇರಿಕೊಂಡಿದೆ. ರಾಷ್ಟ್ರ ಮಟ್ಟದಲ್ಲಿ ಮುನ್ಕೂರು ಸಚ್ಚೇರಿಪೇಟೆ ಸೇವಾ ಭಾರತಿ ತಂಡ ಗುರುತಿಸಿಕೊಂಡಿದೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೌರವ. ಆ ಒಂದು 100 ತಂಡಗಳು ಭಾಗವಹಿಸಿದ್ದವು ಮಂದಾರ್ತಿಯಲ್ಲಿ. ರಾಷ್ಟ್ರ ಮಟ್ಟದ 100 ತಂಡಗಳು ಭಾಗವಹಿಸಿದ ತಂಡದಲ್ಲಿ 5ನೇ ಸ್ಥಾನ ಪಡ್ಕೊಂಡದ್ದು ಈ ಒಂದು ನಮ್ಗೆ ಹೆಮ್ಮೆಯ ವಿಚಾರ. ಆ ಮಕ್ಕಳು ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಕೊಡಬೇಕು ಕ್ಲಾಪ್ ಹಾಕೊಂಡು. ಇವತ್ತು ರಾಷ್ಟ್ರ ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಸೇವಾ ಭಾರತೀಯ ಮುನ್ಕೂರು ತಂಡದ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಚಂದವಾಗಿ ಭಾಗವಹಿಸಿ ಇವತ್ತು 5ನೇ ಪ್ರಶಸ್ತಿ ಪಡೆದು ಅಂತ ಹೇಳಿದ್ರೆ ಅದು ನಮ್ಮ
ಮಣಕೂರು ಪ್ರಸಾರ ಬಗ್ಗೆ ಮತ್ತು ಇಡೀ ನಮ್ಮ ಇವತ್ತು ಕಾರ್ಕಳ ತಾಲೂಕಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಆಗಿದೆ. ಸೇವಾ ಭಾರತೀಯ ಒಂದು ಸೇವಾ ಮನೋಭಾವ ನಿಜಕ್ಕೂ ಮೆಚ್ಚತಕ್ಕಂಥದ್ದು. ದೇವರ ಆಶೀರ್ವಾದ ಮಕ್ಕಳಿಗೆ ಇಲ್ಲಿ, ಅದರ ಹಿಂದೆ ಸಂಘಟಕರಿಗೆ, ಶ್ರೀಯುತ ಸೇವಾ ಭಾರತೀಯ ಎಲ್ಲ ಮುಖ್ಯಸ್ಥರಿಗೆ ಇಲ್ಲಿ ಸತೀಶ್ ಮತ್ತು ಸುಧಾಕರ್ ಸರ್ ಅದರ ಹಿಂದೆ ಸಾಕಷ್ಟು ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ಪರಿಶ್ರಮ ಇವತ್ತು ನಿಜವಾಗಿ ಇವತ್ತು ಸಮಾಜದ ದೊಡ್ಡ ಮುಖ್ಯ ವಾಹಿನಿಗೆ ಬಂದಿದೆ. ಅದೇ ರೀತಿ ಸೇವಾ ಭಾರತೀಯ ಭಜಕರಲ್ಲಿ ಶ್ರೀಯುತ ಸುಧಾಕರ್ ಮತ್ತು ಲತಾ ಭಂಡಾರಿ ಅವರ ಪುತ್ರಿಯಾಗಿರ್ತಕ್ಕಂಥ ತನ್ವಿ ಅವರು ಅತ್ಯುತ್ತಮ ಹಾಡುಗಾರಿಕೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಮಕ್ಕಳ ಜೀವನಕ್ಕೆ ಒಂದು ಭಜನೆ ಎಂಬುದು ಒಳ್ಳೆಯ ಒಂದು ಸಂಸ್ಕಾರ. ಮಕ್ಕಳು ತಮ್ಮ ಎಳೆಯ ಪ್ರಾಯದಲ್ಲಿ ಯಾವುದೇ ಬೇರೆ ದಾರಿಗಳಿಗೆ ಹೋಗದಂತೆ ಮಾಡುವಂಥ ಒಂದು ವಿದ್ಯೆ ಇದೆ ಭಜನೆ ಮಾತ್ರ. ಇವತ್ತು ಮಕ್ಕಳು ಭಜನೆ ಕಾರ್ಯಕ್ರಮದಲ್ಲಿ ಭಜನಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರೆ ನಿಮ್ಮ ಆದರ್ಶ ಜೀವನ, ಒಂದು ಶಿಸ್ತುಬದ್ಧವಾದಂಥ ಜೀವನ ಎಲ್ಲ ಕಡೆ ನಡೆಯುವಲ್ಲಿ ಸಹಕಾರಿಯಾಗ್ತದೆ. ಸೇವಾ ಭಾರತೀಯ ಸೇವಾ ಮನೋಭಾವನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಗ ಸಂಸ್ಥೆಯಾಗಿರ್ತಕ್ಕಂಥ ಒಂದು ನಿಮಿಷ ಸರ್, ಒಂದು ನಿಮಿಷ. ಸೇವಾ ಭಾರತೀಯ ಸೇವಾ ಮನೋಭಾವನೆ ನಾವು ಕಂಡಿದ್ದೇವೆ. ಕೊರೋನಾ ಬಂದ ಸಂದರ್ಭದಲ್ಲಿ ತಾವು ಮಾಡಿದಂಥ ಸೇವೆ ಅದು ಹೃದಯಕ್ಕೆ ಮುಟ್ಟುವಂಥ ಕೆಲಸ ಆಗಿದೆ. ಅದನ್ನು ಯಾವತ್ತೂ ಮರೆಯಲಾಗದಂಥ ಸೇವೆ. ಎರಡೂ ತಂಡದ 12ನೇ ಆಟಗಾರ ದಯವಿಟ್ಟು ಇವತ್ತಿನ ವೇದಿಕೆತ್ತ ಬರಬೇಕು. ಇವತ್ತು ನಮ್ಮ ಸೇವಾ ಭಾರತೀಯ ಮಕ್ಕಳು ವೇದಿಕೆಯಲ್ಲಿ ವಿರಾಜಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಇನ್ನಷ್ಟು ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆಯುವಂಥ ಒಂದು ಅನುಗ್ರಹ ಶ್ರೀ ಮಹಾಲಿಂಗೇಶ್ವರ ದೇವರು ನಿಮಗೆ ಅನುಗ್ರಹಿಸಲಿ. ನಿಮ್ಮ ಹಿಂದೆ ದುಡಿತಿರುವಂಥ ಎಲ್ಲ ಸೇವಾ ಭಾರತೀಯ ಸದಸ್ಯರಿಗೆ ದೇವರು ಆರೋಗ್ಯ, ಆಯುಷ್ಯ ಮತ್ತು ಶಕ್ತಿಯನ್ನು ನೀಡಲಿ ಅಂತ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ವಂದನೆಗಳು ಸೇವಾ ಭಾರತೀಯ ಮಕ್ಕಳಿಗೆ. ಹಲೋ 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 ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಆವರಣ ನಡೆದಿರ್ತಕ್ಕಂಥ ಒಂದು ಸ್ಪರ್ಧೆ. ನಮ್ಮ ಮುಣಕೂರು ಗ್ರಾಮ ಪಂಚಾಯತಿನ ಅಶೋಕ್ ಶೆಟ್ಟಿ ಕಂಡಿಗೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಾನು, ಅವರು ಕೂಡ ಒಂದು ನಮ್ಮೊಟ್ಟಿಗೆ ಕ್ರಿಕೆಟ್ ಆಡಿದವರು, ಅವರಿಗೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಎರಡನೇ ಪಂದ್ಯಾಟ ಇಲ್ಲಿ ರೆಡಿಯಾಗಿದೆ. ವಿಷ್ಣು ಫೆಲ್ಸ್ ಆರಂಭಿಕ ಆಟಗಾರರಾಗಿ ಬೌಲರ್ ನೇಮ್ ದಯವಿಟ್ಟು ಹಲೋ, ಎರಡೂ ತಂಡದ 12ನೇ ಆಟಗಾರ ದಯವಿಟ್ಟು ತಮ್ಮೊಂದಿಗೆ ಇರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಷ್ಣು ಫ್ರೆಂಡ್ಸ್ ಹೋಸ್ಕಲ್ ಆರಂಭಿಕ ಆಟಗಾರರಾಗಿ ಇದೀಗ ಉತ್ತಮವಾದಂತ ಹೊಡೆತ, ಚೆಂಡು ಸೀಮಾ ರೇಖೆ ಬದಿಯಲ್ಲಿ ಅತ್ಯುತ್ತಮವಾದಂತ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ ವೈಎಫ್ಸಿ ಫ್ರೆಂಡ್ಸ್ ಬೊಂಬಾಯಿ ತಂಡದ ಕ್ಷೇತ್ರರಕ್ಷಕರು. ಇದೀಗ ಒಂದನ್ನು ಕೂಡಿ ಹಾಕಿದ ಆರಂಭಿಕ ಆಟಗಾರರಾಗಿ ವಿಷ್ಣು ಫ್ರೆಂಡ್ಸ್ ತಂಡದ ಮೊದಲ ರನ್ಗಳ ಸಂಖ್ಯೆ ಆರಂಭಗೊಂಡಿದೆ. ಇದೀಗ ಪ್ರಶಾಂತ್ ಸ್ಟ್ರೈಕ್ ಎಂಡ್ನಲ್ಲಿ ವೈಎಫ್ಸಿ ಬೊಂಬಾಯಿ ಇಲ್ಲಿನ ಸ್ಥಳೀಯ ತಂಡ ಉತ್ತಮವಾದಂತ ಎಸೆತಗಾರಿಕೆ, ಉತ್ತಮವಾದಂತ ಎಸೆತಗಾರಿಕೆ. ಯಾವುದೇ ರನ್ಗಳ ಸೇರ್ಪಡೆ ಪಂದ್ಯ ತೀರ್ಪುಗಾರರಾಗಿ ದೇಜಪ್ಪ ಮತ್ತು ನಸೀರ್ ಈ ಪಂದ್ಯ ತೀರ್ಪುಗಾರಿಕೆ ಮಾಡ್ತಾರೆ. ಈ ಮತ್ತೊಮ್ಮೆ ಮುನ್ನೋಗಿ ಹೊಡೆಯುವಂತ ಪ್ರಯತ್ನ ಆದ್ರೆ ಈ ಮಧ್ಯೆ ರನ್ಔಟ್ ಆಗುವ ಒಂದು ಚಾನ್ಸ್ ಇತ್ತಾದ್ರೆ ಅಲ್ಲಿ ಕ್ಷೇತ್ರರಕ್ಷಕರ ಸ್ವಲ್ಪ ನಿಧಾನಗತಿಯ ಒಂದು ತ್ರೋಯ ಕಾರಣ ಅಂತ ಹೇಳಬಹುದು. ಈ ಮಧ್ಯೆ ಎಚ್ಚರಿಕೆ, ಈ ಮಧ್ಯೆ ಉತ್ತಮವಾದಂತ ಮತ್ತೊಮ್ಮೆ ಡಾಟ್ ಬಾಲ್ ಅನ್ನು ಸೇರ್ಪಡೆಗೊಳಿಸಿದ್ದಾರೆ ಪ್ರಶಾಂತ್. ಬೊಮ್ಮಲ ಚಿತ್ರಣದ ಒಂದು ಅತ್ಯುತ್ತಮ ಉದಯೋನ್ಮುಖ ಶ್ರೇಷ್ಠ ಆಟಗಾರ, ಯುವಶಕ್ತಿಯ ಆಟಗಾರ. ಈ ಮಧ್ಯೆ ಮತ್ತೊಮ್ಮೆ ಮುನ್ನುಗ್ಗಿ ಈ ಮಧ್ಯೆ ಔಟ್ ಆಗುವಂತ ಸಾಧ್ಯತೆ ನಾವು ಸ್ಟ್ರೈಕ್ ಎಂಡಲ್ಲಿ, ಆದರೆ ಕ್ಷೇತ್ರರಕ್ಷಕರ ಹೊಂದಾಣಿಕೆ ವಿಫಲದಿಂದ ವಿಕೆಟ್ ಪಡೆಯುವಲ್ಲಿ ವಿಫಲ ಆಗಿದ್ದಾರೆ ಬೊಮ್ಮಲ ಚಿತ್ರಣದ ಆಟಗಾರರು. ಈ ಮಧ್ಯೆ ಒಂದನ್ನು ಕೂಡಿ ಹಾಕಿದ್ದಾರೆ. ಈ ಮುಖ್ಯನ ಮೊದಲ ಓವರ್ ಮುಕ್ತಾಯಗೊಂಡಿದೆ. ತಂಡದ ಮೊತ್ತವನ್ನು ಕಾಣ್ತಾ ಇದ್ದೇವೆ. ತಂಡದ ಮೊತ್ತ 3 ಮೊದಲ ಓವರ್ ಮುಕ್ತಾಯದಲ್ಲಿ. ವಿಷ್ಣು ಫ್ರೆಂಡ್ಸ್ ಆರಂಭಿಕ ಆಟಗಾರರಾಗಿ ಅಭಿಜಿತ್ ಹಾಗೂ ಸಜಿತ್.
ಮೈಕುದಾರ್ ಇಡಬಲೆ ಈ ಮಧ್ಯೆ ಸೆಕೆಂಡ್ ಅಲ್ಲಿ ಅಭಿಜಿತ್, ಸೆಕೆಂಡ್ ಅಲ್ಲಿ ಸಜಿತ್, 2 ಓವರ್ ಎಸೆಗಾರಿಕೆ. ಈ ಮಧ್ಯೆ ಉತ್ತಮವಾದಂತ ಎಚ್ಚರಿಕೆಯಲ್ಲಿ ಚೆಂಡು ಸಾಕ್ತಾ ಇದೆ ಸೀಮಾರೇಖೆ ಹತ್ರ. 7 ರನ್ಗಳ ಡಿಕ್ಲೇರ್ ಘೋಷಣೆ ತೀರ್ಪುಗಾರರಿಂದ 2 ರನ್ಗಳ ಸಂಖ್ಯೆಯಿಂದ ಸೇರ್ಪಡೆ ಆಗ್ತಾ ಇದೆ. ಲೂಸಿಫರ್ ತನ್ನ ಸ್ಕೋರ್ ಬೋರ್ಡ್ ನಲ್ಲಿ ತಂಡದ ಮೊತ್ತ 5. ತುಳುನಾಡು ವಾರಿಯರ್ಸ್ ಕಡದಲ್ಲಿ ತನ್ನದ ಕ್ಯಾಪ್ಟನ್ಸಿ ದಯವಿಟ್ಟು ವೇದಿಕೆ ಬರಬೇಕು. ಈ ಮಧ್ಯೆ 2 ರನ್ಗಳಿಗೆ ಸರ್ವೆ ಮತ್ತೆ ಔಟ್. ವಿಕೆಟ್ ನ ಪತನ. 2 ರನ್ ತೆಗೆಯುವಂತ ಆತುರದಲ್ಲಿ ಸುರತ್ಕಲ್ ವಿಕೆಟ್ ಪತನ ಕಾಣ್ತಾ ಇದ್ದೇವೆ. ಮೊದಲ ವಿಕೆಟ್ ಪತನಗೊಂಡಿದ್ದಲ್ಲಿ ಸುರತ್ಕಲ್ ತಂಡದ ಸ್ಕೋರ್ ಬೋರ್ಡ್ ನಲ್ಲಿ ತುಳುನಾಡು ವಾರಿಯರ್ಸ್, ತುಳುನಾಡು ಕ್ರಿಕೆಟರ್ಸ್ ಕಳೆದ ತಂಡದ ಕ್ಯಾಪ್ಟನ್ಸಿ ವೇದಿಕೆ ಬರಬೇಕು. ದಯವಿಟ್ಟು ಮುಂದಿನ ಪಂದ್ಯಾಟ ಶ್ರೀದೇವಿ ಕ್ರಿಕೆಟರ್ಸ್ ವಿರುದ್ಧವಾಗಿ ತುಳುನಾಡು ಕ್ರಿಕೆಟರ್ಸ್ ಕಳೆದರೆ ಇದೀಗ ಸಜಿತ್ ಅವರ ವಿಕೆಟ್ ಪತನಗೊಂಡಿದೆ. ಸಜಿತ್ ಅವರ ವಿಕೆಟ್ ಪತನ ನಂತರ ವಿಷ್ಣು ತಂಡದಲ್ಲಿ ಇನ್ನೊಂದು ಆಟಗಾರ ಸಚಿನ್. ಇನ್ನು ಉತ್ತಮವಾದಂತಹ ಎಚ್ಚರಿಕೆ 2 ರನ್ ಹತ್ತ ಸಾಕ್ತಾ ಇದೆ. ಅಲ್ಲಿ 2 ರನ್ಗಳ ಸೇರ್ಪಡೆ, 2 ರನ್ಗಳ ಸೇರ್ಪಡೆಯಿಂದ ತಂಡದ ಮೊತ್ತದಲ್ಲಿ ಮತ್ತೊಮ್ಮೆ ರನ್ಗಳ ಸಂಖ್ಯೆಯಲ್ಲಿ ಏರುಗತಿಯನ್ನು ಕಾಣ್ತಾ ಇದ್ದೇವೆ. ಸಚಿನ್ ನಾನ್ ಸ್ಟ್ರೈಕ್ ನಲ್ಲಿ ಅಭಿಜಿತ್. ಈ ಮಧ್ಯೆ ಎಚ್ಚರಿಕೆಗಾರ ಸ್ಥಾನದಲ್ಲಿ ಬೊಂಬೆ ಚಿತ್ರಗಳಲ್ಲಿ ಈ ಮಧ್ಯೆ ಮತ್ತೊಮ್ಮೆ ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನ. ಈ ಮಧ್ಯೆ ಚೆಂಡು 2 ಡಿಕ್ಲೇರ್ ಹತ್ತ ಸಾಕ್ತಾ ಇದೆ. 2 ರನ್ಗಳ ಸೇರ್ಪಡೆಯಿಂದ 2 ರನ್ಗಳ ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 2 ಅಂಕಿಯನ್ನು ಕಾಣ್ಕೊಳ್ತಾ ಇದ್ದೇವೆ. ತಂಡದ ಮೊತ್ತ 10. 2ನೇ ಬಾಲ ಚಾಲ್ತಿಯಲ್ಲಿ 5ನೇ ಎಸೆತ, 2 ಎಸೆತ ಬಾಕಿ ಇದೆ. ಈ ಮಧ್ಯೆ ಉತ್ತಮವಾದಂತ ಎಚ್ಚರಿಕೆಯಲ್ಲಿ ಈ ಮಧ್ಯೆ ಮತ್ತೊಮ್ಮೆ ಉತ್ತಮವಾದ ಶತರಕ್ಷಣೆ ಆದರೆ ಬಲವಾದ ಮನವಿ ತೀರ್ಪುಗಾರರಿಂದ ಅಷ್ಟೇ ನ್ಯಾಯವಾದ ತೀರ್ಪುಗಾರಿಕೆ. ನಾಟ್ ಔಟ್ ನ ಘೋಷಣೆ. ಯಾವುದೇ ವಿಕೆಟ್ ಪತ್ರ ಇಲ್ಲ. 1 ಎಸೆತ ಬಾಕಿ ಇದೆ. 2ನೇ ಓವರ್ ಕೊನೆಯ ಎಸೆತ ಇದೀಗ ಸಚಿನ್ ಅವರಿಗೆ. ಸಜಿತ್ ಅವರ ವಿಕೆಟ್ ಪತ್ರ ನಂತರ ಬಂದಿರತಕ್ಕಂತ ಆಟಗಾರ ಅಲ್ಲಿ ಸಚಿನ್ ಸ್ಟ್ರೈಕ್ ನಲ್ಲಿ ಕಾಣ್ತಾ ಇದ್ದೇವೆ. ಸುರತ್ಕಲ್ ಬರುವ ಅತ್ಯುತ್ತಮ ಆಟಗಾರರು ಸ್ಟ್ರೈಕ್ ಗಳಲ್ಲಿ ಕಾಣ್ತಾ ಇದ್ದಾರೆ. ರನ್ಗಳ ಸಂಖ್ಯೆಯಲ್ಲಿ 10 ಕಾಣ್ತಾ ಇದ್ದೇವೆ. ಈ ಮಧ್ಯೆ ಉತ್ತಮವಾಗಿ ಹೊಡೆಯುವಂತ ಪ್ರಯತ್ನ ಆದರೆ ಇದೀಗ 2 ಓವರ್ಗಳ ಮುಕ್ತಾಯಗೊಂಡಿದೆ. ತನ್ನ ಮೊತ್ತದಲ್ಲಿ ತನ್ನ ಮೊತ್ತ 10. ಹಲೋ ಚಿಕ್ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 11. ತುಳುನಾಡು ಕ್ರಿಕೆಟರ್ಸ್ ಕಡಂಗಾಲ ದಯವಿಟ್ಟು ತಂಡದ ಕಪ್ತಾನ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿದೆ. 3ನೇ ಓವರ್ ಚಾಲ್ತಿಯಲ್ಲಿ ಪ್ರಥಮ ಚೆಂಡು, ಉತ್ತಮವಾದಂಥ ಚೆಂಡು ಗಾಳಿಯಲ್ಲಿ ಸ್ಕಾರ್ಲೆಗ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಒಂಟಿ ಓಟವನ್ನು ಪೂರ್ತಿಗೊಳಿಸಿ ದ್ವಿತೀಯ 2 ರನ್ ಡಿಕ್ಲೇರ್ ಎಂಬ ಸೂಚನೆ. 2 ರನ್ನಿನ ಜೋಡಣೆಯೊಂದಿಗೆ ತಂಡದ ಒಟ್ಟು ಗಳಿಕೆ 13. ಕಿರಣ್ ಕೆಕೆ ದ್ವಿತೀಯ ಚೆಂಡು, ಉತ್ತಮ ಚೆಂಡು, ಬಲಾಢ್ಯವಾದಂಥ ಬರುತ್ತಾ ಚೆಂಡು ಬಾಲಂಗಳದ ಹೊರಭಾಗದಲ್ಲಿ ಸಿಕ್ಕರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ಆಟಗಾರಿಕೆ. ತಂಡದ ಒಟ್ಟು ಗಳಿಕೆ 19. ಕೆಕೆ ಮತ್ತೊಮ್ಮೆ ಲಯವನ್ನು ಕಂಡುಕೊಳ್ಬೇಕಾಗಿದೆ. ಉತ್ತಮ ಚೆಂಡು ನಡುವೆ ಪಟ್ಟಿ ಮುಟ್ಟಿ ಬರುವಂತ ಯತ್ನ. 1 ರನ್ನಿನ ಜೋಡಣೆ. ತಂಡದ ಒಟ್ಟು ಗಳಿಕೆ 20. 3ನೇ ಓವರ್ ಚಾಲ್ತಿಯಲ್ಲಿ 3 ಎಸೆತಗಳು ಬಾಕಿ ಇದೆ.
ಕಿರಣ್ 4ನೇ ಎಸೆತ. ಉತ್ತಮವಾದಂಥ ಚೆಂಡು ದಾಂಡು ಹಾಗೂ ದಾಂಡಿಗನನ್ನು ವಂಚಿಸಿ ಲೆಗ್ ಬೈ ಮುಖಾಂತರ ಬಂತಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 21. ತುಳುನಾಡು ತಂಡದ ಕಪ್ತಾನನಿಗೆ ಕೊನೆಯ ಕರೆಯನ್ನ ರವಾನಿಸ್ತಾ ಇದ್ದೇವೆ. ತುಳುನಾಡು ತಂಡದ ಕಪ್ತಾನ ಅರುಣ್ ಶೆಟ್ಟಿ ಅವರು ದಯವಿಟ್ಟು ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಚಿನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಿರಣ್ ಟು ಸಚಿನ್ ತೀರ್ಪುಗಾರನ ದಾಟಿಕೊಂಡು ಉತ್ತಮವಾದಂಥ ಚೆಂಡು ಹೊಸ ವಿಭಾಗದಲ್ಲಿ ಉತ್ತಮ ಆಟಗಾರಿಕೆ ಔಟ್. ಕ್ಯಾಚ್ ಔಟ್ ಆಗಿ ಸಚಿನ್ ರವರು ನಿರ್ಗಮನವನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಗಳಿಕೆ 21. ಕೊನೆಯ ಎಸೆತ ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 21. ಕಳೆದ ಪ್ರಥಮ ಪಂದ್ಯದಲ್ಲಿ 20 ರನ್ ಬಂದ್ರೆ ಇದರಲ್ಲಿ 21 ರನ್ ಮಾಡಿದ್ದಾರೆ. ಉತ್ತಮ ಬೌಲಿಂಗ್ ನಡೆಯುವ ಎಲ್ಲ ಸೂಚನೆಗಳಿದೆ ಈ ಕ್ರೀಡಾಂಗಣದಲ್ಲಿ. ಉತ್ತಮ ಪಿಚ್ ಅನ್ನು ನಿರ್ವಹಿಸಿದ್ದಾರೆ ಪುಸರಾಳು ತಂಡದ ಆಟಗಾರರು. ಈ ಪಂದ್ಯದ ತೀರ್ಪುಗಾರಿಕೆ ಪೀಠದಲ್ಲಿ ಪ್ರಥಮ ತೀರ್ಪುಗಾರ ಪೀಠದಲ್ಲಿ ನಜೀರ್ ಮೂಡುಬಿದ್ರಿ ಉತ್ತಮ ಅನುಭವಿ ತೀರ್ಪುಗಾರರು. 8-9 ವರ್ಷಗಳಿಂದ ತೀರ್ಪುಗಾರಿಕೆಯನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಉತ್ತಮ ಕ್ರಿಕೆಟ್ ಪಟು ಕೂಡ ಹೌದು. ಅದೇ ರೀತಿ ಇನ್ನೋರ್ವ ತೀರ್ಪುಗಾರರು ಸ್ಟಾರ್ ಲೆಗ್ ವಿಭಾಗದಲ್ಲಿ ದೇದಪ್ಪ MSC ಮೂಡುಬಿದ್ರಿ ಇವರ ಸದಸ್ಯರಾಗಿದ್ದಾರೆ. ಇಬ್ಬರು ಕೂಡ ಹಲವಾರು ವರ್ಷಗಳಿಂದ ಕ್ರಿಕೆಟ್ ಜೀವನವನ್ನು ನಡೆಸಿಕೊಂಡು ಬರುವಂತವರು. ಇವರು ಉತ್ತಮ ತೀರ್ಪುಗಾರಿಕೆ ಮುಖಾಂತರ ನಮ್ಮ ಮತ್ತೊಟ್ಟು ಈ ಕ್ರೀಡಾಂಗಣದಲ್ಲಿ ಶಿಸ್ತುಬದ್ಧವಾಗಿ ಸಾಗಿ ಬರುವಂತ ಮಹಾಲಿಂಗೇಶ್ವರ ಟ್ರೋಫಿ 2025 18 ಎಸೆತಗಳ ಮುಂದೆ 22 ರನ್ನಿನ ಅವಶ್ಯಕತೆ ಇದೆ. 22 ರನ್ನಿನ ಅವಶ್ಯಕತೆ ಇದೆ. ಕಷ್ಟಗಳು ಬಂದಾಗ ದೇವರ ಬೆಲೆ, ತಾಯಿ ಇಲ್ಲದಾಗ ಪ್ರೀತಿಯ ಬೆಲೆ, ಹಸಿವು ಆದಾಗ ಅನ್ನದ ಬೆಲೆ, ಕೆಲಸ ಇಲ್ಲದಾಗ ಹಣದ ಬೆಲೆ, ಸಂಬಂಧಗಳು ದೂರವಾದಾಗ ಮನುಷ್ಯನ ಬೆಲೆ, ಸೋತಾಗ ಗೆಲುವಿನ ಬೆಲೆ ತಿಳಿಯುತ್ತದೆ ಎಂಬ ಶುಭ ವಾಕ್ಯದೊಂದಿಗೆ ಇದೀಗ ಹೋರಾಟ ಸಾಗಿ ಬರ್ತಾ ಇದೆ. ಬಲಾಢ್ಯ ತಂಡಗಳ ಮಧ್ಯೆ ದಾಂಡು ಚೆಂಡಿನ ಮುಖಾಂತರ ಇಂಗ್ಲೆಂಡಿನ ಶ್ರೀದೇವಿ ತಂಡದ ಕಪ್ತಾನ ದಯವಿಟ್ಟು ನಾಣ್ಯ ಚಿಮ್ಮಿಗೆಗಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿದೆ. 18 ಎಸೆತ 22 ಓಟಗಳು ಬೇಕಾಗಿದೆ OFC ತಂಡಕ್ಕೆ. ವಿಷ್ಣುಮೂರ್ತಿ ಸುರತ್ಕಲ್ ಉತ್ತಮವಾದಂತಹ ತಂಡ. 2 ತಂಡಗಳ ಮಧ್ಯೆ ಹೋರಾಟ ಸಾಗಿ ಬರ್ತಾ ಇದೆ. ಗೆದ್ದವನಿಗೆ ಗೆಲುವಿನ ಸಂಭ್ರಮವಾದ್ರೆ ಸೋತವನಿಗೆ ಈ ಕ್ರೀಡೆಯಲ್ಲಿ ಪಾಠ ಕಲಿಬೇಕಾಗಿದೆ. ಯಾಕಂದ್ರೆ ಶ್ರೀದೇವಿ ತಂಡದ ಕಪ್ತಾನ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಯಾರೂ ನಿಲ್ಲಬಾರ್ದು. ಇಲ್ಲಿ ದಯವಿಟ್ಟು ಸ್ಟೇಜ್ ಎದುರು ಸ್ಟೆಪ್ಪುಡು ಕುಲ್ಲಿನ ಲಕ್ಕಡಿಗೆ ಹಿಲ್ಪೇಟ್ ಸ್ಟೆಪ್ಪುಡು ಕುಲ್ಲಿನ ಅವ್ನು ಲಕ್ಕಡಿಗೆ ಮೂರ ಈ ಪಂದ್ಯವನ್ನು ವಿಜಯಿಸಲು 22 ರನ್ಗಳ ಅವಶ್ಯಕತೆ. ಬೊಮ್ಮಲಚಿ ತಂಡಕ್ಕೆ ಪಂದ್ಯವನ್ನು ವಿಜಯಾಗಿ 22 ರನ್ ಅವಶ್ಯಕತೆ. ಆರಂಭಿಕ ಆಟಗಾರರಾಗಿ ಬೊಮ್ಮಲಚಿ ತಂಡಕ್ಕೆ ಕಳೆಯಲ್ಲಿ ಪ್ರಜ್ವಲ್, ಓಕೆ ರೆಡಿ. ಇದೀಗ ಎಚ್ಚರಿಕೆ ಉತ್ತಮ ಮೊದಲ ಓವರ್ ಮೊದಲ ಎಚ್ಚರಿಕೆ ವೈಟಿಗೆ ಸೇರ್ಪಡೆಗೊಳಿಸಿದ್ದಾರೆ. YFC ತಂಡದ ಸ್ಕೋರ್ ಬೋರ್ಡ್ ನಲ್ಲಿ ಆರಂಭ ಆಗಿದೆ. ಬೊಮ್ಮಲ ಚಿತ್ರದ ಸ್ಕೋರ್ ಬೋರ್ಡ್ ನಲ್ಲಿ ಆರಂಭ.
22 ಪಂದ್ಯ ವಿಜಯಗಳು ವೈಎಫ್ಸಿ ಬೊಮ್ಮೆ ತಂಡಕ್ಕೆ. ರೈಟ್ ಆರ್ಮ್ ರೌಂಡ್ ವಿಕೆಟ್ ಎಸಗಾರಿಕೆಯನ್ನು ಮಾಡ್ತಾ ಇದೆ ಇದೀಗ ಅಲ್ಲಿ. ಮತ್ತೊಂದು ವೈಟ್ ಘೋಷಣೆ ತೀರ್ಪುಗಾರರಿಂದ, ಮತ್ತೊಂದು ವೈಟ್ ಘೋಷಣೆ ತೀರ್ಪುಗಾರರಿಂದ 2 ರನ್ಗಳ ಸೇರ್ಪಡೆ ಆಗಿದ್ದಾರೆ ಸ್ಕೋರ್ ಬೋರ್ಡ್ ಅಲ್ಲಿ. ಇದೀಗ ಮತ್ತೊಮ್ಮೆ ಹೆಚ್ಚುಗಾರಿಕೆ ವೈಡ್ ನ ಸತತ 3 ವೈಡ್ ನ ಘೋಷಣೆ ಆಗಿದೆ ತೀರ್ಪುಗಾರರಿಂದ. ತುಂಬಾ ದುಬಾರಿಯಾದ ಹೆಸರುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ವಿಷ್ಣುಮೂರ್ತಿ ಸೋತ್ಕತ್ತರದ ಆರಂಭಿಕ ಎಸೆತಗಾರರು. ಯಾವುದೇ ಎಸೆತವನ್ನು ಪೂರ್ತಿಗೊಳಿಸದೆ ಮತ್ತಬಹುದಂತ ಎಸೆತಗಾರಿಕೆ, 1 ರನ್ ಬಿಟ್ಟುಕೊಳ್ಳುವುದಕ್ಕೆ. ಮತ್ತೊಮ್ಮೆ ಚಲಿಸಿ ಕ್ಯಾಚ್ ಆಗುವ ಇವನು ಕ್ಯಾಚ್ ಆಗಲಿಕ್ಕೆ ನಾವು ಮೊದಲ ವಿಕೆಟ್ ಪತನಗೊಂಡಿದ್ದಲ್ಲಿ ಮೊದಲ ವಿಕೆಟ್ ಪತನದಿಂದ ವೈಎಫ್ಸಿ ತಂಡಕ್ಕೆ ಮೊದಲ ಒಂದು ಯಶಸ್ಸು ಸಿಕ್ಕಿದೆ. ಈಗಾಗಲೇ 2 ಎಸೆತಗಳು ಮಾತ್ರ ಪೂರ್ತಿಗೊಂಡಿದೆ. ಆರಂಭಿಕ ಆಟಗಾರರಾಗಿ ಪ್ರಜ್ವಲ್, ಈ ಮಧ್ಯೆ ಮತ್ತೊಮ್ಮೆ ಬೊಮ್ಮದ ಚಿತ್ರದ ಕಳೆದ ಇನ್ನೊಬ್ಬ ಆಟಗಾರ ಸ್ಟ್ರೈಕರ್ಗಳು ಸಾಕ್ತಾ ಇದ್ದಾರೆ. ಪವನ್ ಆನಂದ್, ಪವನ್ ಮತ್ತು ಆನಂದ್ ತನ್ನ ಆಟಗಾರಿಕೆ ಮುಂದುವರಿಸಿದರೆ ಇದೀಗ ಉತ್ತಮವಾದಂತ ಎಚ್ಚರಿಕೆಗಾರಿಗೆ ಉತ್ತಮವಾದಂತ ಎಚ್ಚರಿಕೆಗಾರಿಗೆ ಈ ಮಧ್ಯೆ ಮತ್ತೊಮ್ಮೆ ಚಲಿಸಿ ಮಾರಕ್ಕೆ ಸಾಕ್ತದೆ. ಈ ಮಧ್ಯೆ ಉತ್ತಮವಾದ ಶತರಕ್ಷಣೆಯಲ್ಲಿ ಶತರಕ್ಷಕರಿಂದ 2 ರನ್ 4 ರನ್ ಪಡೆಯುವಂತ ಪ್ರಯತ್ನ ಆದ್ರೆ 3 ರನ್ಗಳನ್ನು ಕೂಡಿ ಹಾಕಿದ್ದಾರೆ. 3 ರನ್ಗಳ ಸೇರ್ಪಡೆ ಆದ್ರೆ ಕೊನೆಯ ಕ್ಷಣದಲ್ಲಿ ಬಲವಾದ ಮನವಿ, ಆದ್ರೆ ಟಿಪ್ಗಳಿಂದ ನಯವಾದ ತಿರಸ್ಕಾರ. ಯಾವುದೇ ವಿಕೆಟ್ ನ ಪತನ ಇಲ್ಲ. ನಮ್ಮೊಂದಿಗೆ ಇವತ್ತು ಮಲ್ಲಿಂಗೇಶ್ವರ ಕ್ರಿಕೆಟ್ ಸಂಘಟಕರಾಗಿ ನಮ್ಮೊಂದಿರುವ ವಿಜಯ ಮುಖಪತ್ರ ಅವರಿಗೆ ನಮ್ಮೆಲ್ಲ ಆಟಗಾರರ ಪರವಾಗಿ ಆತ್ಮೀಯವಾಗಿ ತಮ್ಮ ಇರುವಿಕೆಯನ್ನು ಸ್ವಾಗತಿಸಿಕೊಳ್ತಾರೆ. ವಿಜಯ ಮುಖಪತ್ರ ಅವರಿಗೆ ಅರುಣ್ ಶೆಟ್ಟಿ ಇದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಮತ್ತೊಮ್ಮೆ ಮತ್ತೆ ಉತ್ತಮವಾದಂತ ಎಚ್ಚೆತ್ತುಗಾರಿಕೆ, ಅಷ್ಟೇ ಉತ್ತಮವಾದಂತ ವಿಕೆಟ್ ನ ಮತ್ತೆ ವೈದ್ಯಕೋಶಿ ತೀರ್ಪುಗಳಿಲ್ಲ. ಮತ್ತೊಂದು ರನ್ಗಳ ಸಂಖ್ಯೆಯಲ್ಲಿ ಸೇರ್ಪಡೆಯಾಗಿದೆ. ಮತ್ತೊಂದು ರನ್ಗಳ ಸಂಖ್ಯೆಯಲ್ಲಿ ಸೇರ್ಪಡೆಯಾಗಿದೆ. 22 ರನ್ಗಳ ಅವಶ್ಯಕತೆ ಬಂದ ವಿಜಯಗಳು ವೈಎಫ್ಸಿ ಬೊಮ್ಮೆ ತಂಡಕ್ಕೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಸುರತ್ಕಲ್ 18 ಎಸೆತಗಳಲ್ಲಿ 21 ರನ್ ಕೂಡಿ ಹಾಕಿದ್ರು. ಇದೀಗ 22 ರನ್ಗಳ ಅವಶ್ಯಕತೆಯನ್ನು ಬೆನ್ನಟ್ಟುವಂತ ಪ್ರಯತ್ನ ಸಾಗ್ತಾ ಇದೆ. 2 ಓವರ್ ಮುಕ್ತಾಯ ತಂಡದ ಮೊತ್ತ 10. ತುಂಬಾ ಜಿದ್ದಿನ ಪಂದ್ಯಾಟ ಸಾಗ್ತಾ ಇದೆ. 1 ಓವರ್ ಮುಕ್ತಾಯದಲ್ಲಿ 12 ಎಸೆತಗಳ ಮುಂದೆ 12 ರನ್ ಅವಶ್ಯಕತೆ. ಬೊಮ್ಮೆ ಚಿತ್ರದಲ್ಲಿ ಬಂದವನ ವಿಜಯಗಳು ಮೊದಲ ಓವರ್ನಲ್ಲಿ 10 ರನ್ ಅನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ಸುರತ್ಕಲ್ ಆರಂಭಿಕ ಎಸೆತಗಾರರು ಇದೀಗ ಇನ್ನೋರ್ವ ಎಸೆತಗಾರ ಸೆಕೆಂಡ್ನಲ್ಲಿ ಪವನ್ ನಿಮ್ಮದು 2 ರನ್ಗಳ ಸೇರ್ಪಡೆ.
1+1 2 ರನ್ಗಳ ಸೇರ್ಪಡೆ ತಂಡ ಮೊತ್ತ 12. ರೈಟ್ ಮಾಡ್ತಿದ್ದಾರೆ. ಈ ಮಧ್ಯೆ ಉತ್ತಮವಾದ ದಸಗಾರಿಕೆ ಅಲ್ಲಿ ಮತ್ತೊಮ್ಮೆ ಒಂದನ್ನು ಡಿಕ್ಲೇರ್ನ ಘೋಷಣೆ ತೀರ್ಪುಗಾರ ಮಾಡಿದ್ದಾರೆ. ಒಂದೊಂದು ಡಿಕ್ಲೇರ್ನ ಘೋಷಣೆ ತಂಡದ ಮೊತ್ತ ಕಾಣ್ತಾ ಇದೆ ಸ್ಕೋರ್ ಬೋರ್ಡ್ ಅಲ್ಲಿ. YFC ಬೊಮ್ಮೆರ ಚಿತ್ರದಲ್ಲಿ 13 ಸೆಕೆಂಡ್ ಅಲ್ಲಿ ಪವನ್, ಸೆಕೆಂಡ್ ಆನಂದ್. ಈ ಮಧ್ಯೆ ಅದರ ಚಂದು ಘೋಷಣೆ ತೀರ್ಪುಗಳಿಂದ 1+1 2 ರನ್ ಕೂಡಿಯ ವಿಕೆಟ್, ಅತ್ಯುತ್ತಮವಾದಂತಹ ವಿಕೆಟ್ ಒಟ್ಟ. ಅಂಪೈರ್ ತೀರ್ಪುಗಾರರು ಆಗದು ವೈಡ್ ಪ್ಲಸ್ 2 ರನ್ಗಳ ಸೇರ್ಪಡೆ. ವೈಡ್ ಪ್ಲಸ್ 2 ರನ್ಗಳ ಸೇರ್ಪಡೆ ಸ್ಕೋರ್ ಬೋರ್ಡ್ ನಲ್ಲಿ. ಈ ಮಧ್ಯೆ ಉತ್ತಮವಾದಂತಹ ಎಚ್ಚರಿಕೆಯಾಗಿಯಲ್ಲಿ ಮುಂದಿನ ಪಂದ್ಯಾಟ ರಕ್ತೇಶ್ವರ ಕಿಂಗ್ಸ್ ಹಾಗೂ KSP ತಂಡದ ಆಟಗಾರರಲ್ಲಿ ವೇದಿಕೆ ಬರಬೇಕು. ಮುಂದಿನ ಪಂದ್ಯಾಟ KSP ಇಲ್ಲಿ ವೇದಿಕೆ ಬರಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಮಧ್ಯೆ ಉತ್ತಮವಾದಂತಹ ದೊಡ್ಡ ಹೊಡೆತ ಕೇವಲ 1 ರನ್ಗಳಿಗೆ ಮಾತ್ರ ಅಲ್ಲಿ ಸೀಮಿತಗೊಳ್ತಾ ಇದೆ. ಇದೀಗ 1 ರನ್ ಕೂಡಿ ಹಾಕಿದ್ದಾರೆ. ಸೆಕೆಂಡ್ ಅಲ್ಲಿ ಪವನ್. ಇವಾಗ ಮತ್ತೊಮ್ಮೆ ಸ್ವೀಪರ್ ಅಂತ ಪ್ರಯತ್ನ, 1 ರನ್ ಸುಲಭವಾಗಿ ಸಿಗ್ತಾ ಇದೆ. ಇಲ್ಲಿ 1 ರನ್ಗಳ ಸಂಖ್ಯೆಯಿಂದ ಬೊಮ್ಮಲಿ ಚಿತ್ರ ಸ್ಕೋರ್ ಬೋರ್ಡ್ ರನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆರಂಭಿಕ ಆಟಗಾರರ ವಿಕೆಟ್ ಪಡೆದ ನಂತರ ಅತ್ಯುತ್ತಮವಾದಂತಹ ವಿಕೆಟ್ 6 ರನ್ಗಳ ಸೇರ್ಪಡೆ, ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಇವತ್ತಿನ ತಂಡ OFC ಬೊಮ್ಮೆರಚಿ ತನ್ನ ವಿಜಯನ್ನು ಖಾತೆಗೊಳಿಸಿದರೆ ಬೊಮ್ಮೆರಚಿ ತಂಡ ವಿಜಯಿಯಾಗಿದೆ. ಅದೇ ರೀತಿ ಬೊಮ್ಮೆರಚಿ ತಂಡಕ್ಕೆ ಮತ್ತು ವಿಷ್ಣು ಫ್ರೆಂಡ್ಸ್ ಎರಡೂ ತಂಡಕ್ಕೂ ನಮ್ಮ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಕ್ರೀಡಾ ಮನೋಭಾವನೆಗೆ ನಾವೆಲ್ಲರೂ ಧನ್ಯರು. ವಂದನೆಗಳು ಎರಡು ತಂಡಕ್ಕೂ. ಇದೀಗ ಮುಂದಿನ ಪಂದ್ಯಾಟ ಶ್ರೀದೇವಿ ಗೆಲ್ಲಿಸಿಕೊಂಡಕ್ಕೆ ವಿರುದ್ಧವಾಗಿ ಮುಂದಿನ ಪಂದ್ಯಾಟ 2 ಬಲಿಷ್ಠ ತಂಡಗಳ ನಡುವೆ ನಡೆಯುತ್ತಿರುವ ಪಂದ್ಯಾಟ. ಶ್ರೀದೇವಿ ಗೆಲ್ಲಿಸಿಕೊಂಡಕ್ಕೆ ವಿರುದ್ಧವಾಗಿ ಪುಲ್ಲಾಳ ಗೆಗಡಸ್ ಕಡಂಬಳೆ. ಹಲವಾರು ಪಂದ್ಯವನ್ನು ಗೆದ್ದಿರತಕ್ಕಂಥ 2 ತಂಡಗಳು ಹಲವಾರು ಟ್ರೋಫಿಗಳು ಪಡೆದಿರತಕ್ಕಂಥ ಶ್ರೀದೇವಿ ಗೆಗಳಿಸಿಕೊಂಡರಿಗೆ ವಿರುದ್ಧವಾಗಿ ತುಲ್ನಾಡು ಗೆಗಡಸ್ ಕಡಂಬಳೆ ಅರುಣ್ ಶೆಟ್ಟಿ ಅವರ ತಂಡ. 2 ತಂಡಗಳಿಗೂ ಈ ಒಂದು ಗ್ರ್ಯಾಂಡ್ ಪಂದ್ಯಾಟಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಬಲಿಷ್ಠ ತಂಡಗಳು ನಡೆಯುತ್ತಿರುವಂತಹ 3ನೇ ಪಂದ್ಯಾಟ ತುಲ್ನಾಳ ವಾರಿಯರ್ಸ್ ವಿರುದ್ಧವಾಗಿ ಶ್ರೀದೇವಿ ಗೆಗಡಸ್. ಈ ಪಂದ್ಯದ ತೀರ್ಪುಗಾರರಾಗಿ ದೇಜಪ್ಪ ಮತ್ತು ನಜೀರ್ ಮೂಡಬಿದ್ರಿ ಈ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಪಂದ್ಯದ ತೀರ್ಪುಗಾರ ಹಾಗೂ ವ್ಯವಸ್ಥಕ ತೀರ್ಮಾನದ ಕೊನೆಯ ತೀರ್ಮಾನ. ಅಗತ್ಯ ಬಿದ್ದಲ್ಲಿ ಇಲ್ಲಿ 3ನೇ ಟಿವಿ ರಿಪ್ಲೇ ಇದೆ. ಅಗತ್ಯ ಬಿದ್ದ ಮಾತ್ರ ಅದನ್ನು ವೀಕ್ಷಣೆ ಮಾಡ್ತೇವೆ. ಇವತ್ತಿನ ನೇರ ಪ್ರಸಾರವನ್ನು ಕ್ರಿಕೆಟ್ನ ನೇರ ಪ್ರಸಾರವನ್ನು ತುಳುನಾಡು ವಾರ್ತೆಯ ಮೂಲಕ ಜಗದೀಶ್ ಅವರ ನೇತೃತ್ವದಲ್ಲಿ ಇವತ್ತು ಯೂಟ್ಯೂಬ್ ಚಾನಲ್ ನೇರ ಪ್ರಸಾರವನ್ನು SMT ಟ್ರೋಫಿಯ ಪಂದ್ಯಾಟವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಬಹುದು. ಬಲಾಢ್ಯ ತಂಡಗಳ ಮುಖಾಮುಖಿಯಲ್ಲಿ ಸಾಗಿ ಬರುವಂತಹ ದಾಂಡು ಚೆಂಡಿನ ಕ್ರೀಡೆ ಪೊಸರಾಳು ಮುತ್ತಟ್ಟ ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ಶ್ರೀ ಮಹಾಲಿಂಗೇಶ್ವರ ಟ್ರೋಫಿ 2025 ಇದೀಗ ಮುಂದಿನ ಪಂದ್ಯಕ್ಕಾಗಿ ಶ್ರೀದೇವಿ ಕ್ರಿಕೆಟರ್ಸ್ ಕೊಡ್ಯಂಕ ವಿರುದ್ಧವಾಗಿ ತುಳುನಾಡು ಕ್ರಿಕೆಟರ್ಸ್ ಕಡಂದಾಳಿ ತಂಡಗಳ ಮಧ್ಯೆ ಹಣಾಹಣಿ ಸಾಗಿ ಬರ್ತಾ ಇದೆ.
ದಯವಿಟ್ಟು ಎರಡು ತಂಡದ 12ನೇ ಸದಸ್ಯ ತಮ್ಮ ಅಂಕಿಅಂಶಗಳ ತಜ್ಞರೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿದೆ. 12th ಪ್ಲೇಯರ್ ದಯವಿಟ್ಟು ಎರಡೂ ತಂಡದ 12ನೇ ಆಟಗಾರ ಪೆಂಡಾಲ್ ಬಳಿ ಇರಬೇಕು. ಇದೀಗ ಬಲಾಢ್ಯ ತಂಡಗಳ ಮುಖಾಮುಖಿಯಲ್ಲಿ ಸಾಗಿ ಬರುವಂತಹ ಮುಂದಿನ ಪಂದ್ಯ ತುಳುನಾಡ್ ಕ್ರಿಕೆಟರ್ಸ್ ಕಡಂದಾಳ ವಿರುದ್ಧವಾಗಿ ಶ್ರೀದೇವಿ ಕ್ರಿಕೆಟರ್ಸ್ ಕೊಟ್ಟಡ್ಕ ತಂಡಗಳ ಮಧ್ಯೆ ಹಣಾಹಣಿ ಸಾಗಿ ಬರ್ತಾ ಇದೆ. ಅದೃಷ್ಟದ ನಾಣ್ಯ ಚಿನ್ನಿಗೆಯನ್ನು ತನ್ನದಾಗಿಸಿಕೊಂಡಿದೆ ತುಳುನಾಡ್ ಕ್ರಿಕೆಟರ್ಸ್ ಕಡಂದಾಳೆ. ಈಗಾಗಲೇ ಫೀಲ್ಡಿಂಗ್ ವ್ಯೂಹವನ್ನ ರಚಿಸಿಕೊಳ್ತಾ ಇದೆ. 75 ಗ್ರಾಂ ಭಾರ ಹೊಂದಿರುವಂತಹ ಟೆನ್ನಿಸ್ ಬಾಲಿನ ಮುಖಾಂತರ ನಡೆಯುತ್ತಿರುವಂತಹ ಅಂಡರ್ ಆರ್ಮ್ ಕ್ರಿಕೆಟ್ ಈಗಾಗಲೇ ಅಂಡರ್ ಆರ್ಮ್ ಕ್ರಿಕೆಟ್ ವಿಶ್ವವಿಖ್ಯಾತಿಯನ್ನು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರ ಸಾಗಿ ಬರುವ ಹೊತ್ತಲೇ ಸಾವಿರಾರು ಮಂದಿ ಕ್ರೀಡಾವನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅಂಡರ್ ಆರ್ಮ್ ಕ್ರಿಕೆಟ್ ಉತ್ತಮ ರೀತಿಯಲ್ಲಿ ಮುನ್ನಡೆಸಲು ಈಗಾಗಲೇ ಮೂಡುಬಿದಿರೆ ವಲಯದಲ್ಲಿ ಭದ್ರಾ ಮೀಡಿಯಾದ ಇರ್ಫಾನ್ ಅವರ ಪ್ರಯತ್ನ ಅತ್ಯಮೋಘವಾಗಿದೆ. ಅದೇ ರೀತಿ ಇಂದಿನ ಈ ಕ್ರೀಡಾಕೂಟಕ್ಕೆ ಉತ್ತಮ ತೀರ್ಪುಗಾರಿಕೆ ಮುಖಾಂತರ ನಸೀರ್ ಮೂಡುಬಿದಿರೆ ಹಾಗೂ ಬೇದಪ್ಪ ಮೂಡುಬಿದಿರೆ MSC ಮೂಡುಬಿದಿರೆ ಸದಸ್ಯರು ಕೂಡ 9-10 ವರ್ಷಗಳಲ್ಲಿ ಇದೀಗ ತೀರ್ಪುಗಾರರಾಗಿ ಈ ಭಾಗದಲ್ಲಿ ಉತ್ತಮ ರೀತಿಯ ತೀರ್ಪುಗಾರಿಕೆಯನ್ನು ನಿರ್ವಹಿಸಿದಂತಹ ತೀರ್ಪುಗಾರರು. ಗೆದ್ದವರೇ ಬದುಕಿನ ಪಾಠ ಹೇಳಬೇಕಾಗಿಲ್ಲ, ಸೋತವರು ಅದಕ್ಕಿಂತ ಹೆಚ್ಚಿನ ಪಾಠ ಕಲಿತಿರುತ್ತಾರೆ. ಗೆದ್ದವರಿಗಿಂತ ಸೋತವರ ಅನುಭವ ತುಂಬಾನೇ ಇದೆ ಎಂಬ ಶುಭ ವಾಕ್ಯವನ್ನ ತಮ್ಮ ಮುಂದೆ ಇಡುತ್ತಾ ಇದೀಗ ಮುಂದಿನ ಪಂದ್ಯಕ್ಕಾಗಿ ಬಲಾಢ್ಯ ತಂಡಗಳ ಮುಖಾಮುಖಿ ಸಾಗಿ ಬರ್ತಾ ಇದೆ. ಶ್ರೀದುರ್ಗ ಉತ್ತಮ ತಂಡ, ಹಲವಾರು ಟೋಪಿಗಳನ್ನು ತನ್ನ ಬಗಲಿಗೇರಿಸಿಕೊಂಡಂತಹ ತಂಡ ಶ್ರೀದೇವಿ ಕುಡ್ಡಡ್ಕ. ಅದೇ ರೀತಿ ಈ ಭಾಗದ ಉತ್ತಮ ತಂಡ ತುಳುನಾಡ್ ಕ್ರಿಕೆಟರ್ಸ್ ಕಡಂದಾಳೆ. ಈ ತಂಡಗಳ ಮಧ್ಯೆ ಹಣಾಹಣಿ ಸಾಗಿ ಬರ್ತಾ ಇದೆ. ಈಗಾಗಲೇ ಅದೃಷ್ಟದ ನಾಣ್ಯ ಚಿನ್ನಿಗೆಯನ್ನು ತನ್ನದಾಗಿಸಿಕೊಂಡಿದೆ ತುಳುನಾಡ್ ಕ್ರಿಕೆಟರ್ಸ್ ಕಡಂದಾಳೆ. ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಳ್ತಾ ಇದೆ. ಎರಡೂ ತಂಡದ 12ನೇ ಆಟಗಾರ ದಯವಿಟ್ಟು ತಮ್ಮೊಂದಿಗಿರಬೇಕಾಗಿದೆ. 12th ಪ್ಲೇಯರ್ 12ನೇ ಸದಸ್ಯ ದಯವಿಟ್ಟು ನಮ್ಮ ಅಂಕಿಅಂಶಗಳ ತಜ್ಞರೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿದೆ. ಇಂದಿನ ಈ ಅಂಕಿಅಂಶಗಳ ತಜ್ಞರಾಗಿ ತಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಉತ್ತಮ ಕ್ರಿಕೆಟ್ ಆಟಗಾರರು ಕೂಡ ಹೌದು ಹರೀಶ್ ಸತ್ತಿರಿಪೇಟ. ಅದೇ ರೀತಿ ವೀಕ್ಷಕ ವಿವರಣೆಗಾಗಿ ತಮ್ಮೊಂದಿಗೆ ಇನ್ನೋರ್ವ ವೀಕ್ಷಕ ವಿವರಣೆಗಾರರು ಸುರೇಂದ್ರ ಭಟ್. ಶ್ರೀದೇವಿ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಬರಬೇಕು. ಈಗಾಗಲೇ ಫೀಲ್ಡಿಂಗ್ ವ್ಯೂಹವನ್ನು ಸಜ್ಜುಗೊಳಿಸ್ತಾ ಇದೆ ತುಳುನಾಡ್ ಕಡಂದಾಳೆ. ಆದಷ್ಟು ಬೇಗ ಈ ಪಂದ್ಯವನ್ನು ಮುನ್ನಡೆಸಿಕೊಳ್ಳಬೇಕಾಗಿದೆ. ಆತ್ಮೀಯರೇ, ಇವತ್ತಿನ ನೇರ ಪ್ರಸಾರ ಕ್ರಿಕೆಟ್ ಅನ್ನು ತುಳುನಾಡ್ ಮತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ 67 ಜನ ಲೈವ್ ನೋಡ್ತಾ ಇದ್ರೆ 1000ಕ್ಕೂ ಅಧಿಕ ಇವತ್ತು ಅದನ್ನು ವ್ಯೂಸ್ ಮಾಡಿದ್ದಾರೆ. 1000ಕ್ಕೂ ಅಧಿಕ ವೀಕ್ಷಕರು ವ್ಯೂಸ್ ಮಾಡಿದ್ದಾರೆ. 67 ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ ಇವತ್ತಿನ ಕ್ರಿಕೆಟ್ ಪಂದ್ಯಾಟವನ್ನು. ಇದೀಗ ಪಂದ್ಯ ನಡೀತಾ ಇದೆ. ತುಳುನಾಡು ಬಹಳಷ್ಟು ವಿರುದ್ಧವಾಗಿ ಶ್ರೀದೇವಿ ಗೆಲ್ಲಿಸಿಕೊಂಡಿದ್ದಾರೆ. ತುಳುನಾಡ ಕ್ರಿಕೆಟರ್ಸ್ ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯಿಯಾಗಿ ತಮ್ಮ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಬೇಕು. ಆದಷ್ಟು ಬೇಗ ತಾವು ಸಜ್ಜುಗೊಳಿಸಬೇಕು.
ಕ್ರೀಡಾಂಗಣವನ್ನು. ಸಮಯದ ವಿಳಂಬ ಉಂಟು, ಸಮಯ ತುಂಬಾ ಕಡಿಮೆ ಉಂಟು. ಪಂದ್ಯ ಇವತ್ತು ಇಡೀ ದಿವಸದಲ್ಲಿ ಮುಗಿಬೇಕು. ಸಂಜೆ ಗ್ರ್ಯಾಂಡ್ ಸಮಾರೋಪ ಸಮಾರಂಭ ಕೂಡ ನಡೆಯಲಿದೆ. ಎಲ್ಲ ಆಟಗಾರರು ಸಂಜೆವರೆಗೆ ಇದ್ದು ಇವತ್ತಿನ ಕ್ರೀಡಾಕೂಟವನ್ನು ಚೆಂದ ಕಾಣಿಸಿಕೊಳ್ಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತೇವೆ. ಮಲ್ಲಿಂಗೇಶ್ವರ ಕ್ರಿಕೆಟ್ ಸ್ಪೋರ್ಟ್ಸ್ ಆಶ್ರಯ ನಡೆದಿರುವಂತಹ 37ನೇ ವರ್ಷದ ಕ್ರಿಕೆಟ್ ಪಂದ್ಯಾಟ. 37 ವರ್ಷಗಳ ನಿರಂತರವಾಗಿ ಪಂದ್ಯವನ್ನು ಮಾಡಿಕೊಂಡು ಬಂದು ಹಲವಾರು ಪ್ರಶಸ್ತಿಗಳನ್ನು ತಮ್ಮ ತಂಡಕ್ಕೆ ಕೊಟ್ಟಿರ್ತಕ್ಕಂಥ ಆಟಗಾರರು. ಅದೃಷ್ಟದ ನನ್ನ ಚಿಂದಿಗೆಯನ್ನು ತನ್ನದಾಗಿಸಿಕೊಂಡಂತಹ ತುಳುನಾಡ್ ಈಗಾಗಲೇ ಫೀಲ್ಡಿಂಗ್ ಅನ್ನು ರಚಿಸಿಕೊಂಡು ಫೀಲ್ಡಿಂಗ್ ವ್ಯೂಹವನ್ನ ಬಲಿತಾ ಇದೆ. ಕೆಎಫ್ಸಿ ತಂಡದ ಸಂತೋಷ್ ಕೆಎಫ್ಸಿ ತಂಡದ ಸಂತೋಷ್ ರವರು ಇಲ್ಲಿ ಪೆಂಡಾಲ್ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀದೇವಿ ಕೊಡ್ಡೆಡ್ಕ ತಂಡದ ಓಪನಿಂಗ್ ದಾಂಡಿಗರಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಮೋದ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡ್ರೆ, ನೋ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಜ್ವಲ್. ಉತ್ತಮ ಆರಂಭಿಕ ಜೋಡಿ ಶ್ರೀದೇವಿ ಕೊಡ್ಡೆಡ್ಕ ತಂಡದ ಪರವಾಗಿ 3 ಓವರ್ಗಳ ಪಂದ್ಯಾಕೂಟದ ಪ್ರಥಮ ಓವರ್ ಅನ್ನು ಎಸೆಯಲು ಈಗಾಗಲೇ ಎಸೆತಗಾರಿಕೆ ವಿಭಾಗದಲ್ಲಿ ತುಳುನಾಡು ತಂಡದ ಪರವಾಗಿ ವೆಲ್ಫ್ಯಾಡ್ ಆಟದ ಮಧ್ಯೆ ಊಟದ ವಿಚಾರವನ್ನು ತರ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ವೇದಿಕೆಯ ಎಡಭಾಗದಲ್ಲಿ ಉತ್ತಮ ಊಟೋಪಚಾರಗಳು, ಚಹಾ ತಿಂಡಿಗಳು, ಅದೇ ರೀತಿ ಐಸ್ ಕ್ರೀಮ್ಗಳಿದೆ. ತಾವು ಎಲ್ಲೂ ದೂರ ಹೋಗಬೇಕಾಗಿಲ್ಲ, ಆದಷ್ಟು ಇಲ್ಲೇ ಬಂದು ಸಹಕರಿಸಿ. ಎಸೆತಗಾರಿಕೆ ವಿಭಾಗದಲ್ಲಿ ವೆಲ್ಫೇಡ್ ರವರ ಪ್ರಥಮ ಚೆಂಡು. ಪ್ರಮೋದ್ ಸ್ಟ್ರೈಕರ್ ವಿಭಾಗದಲ್ಲಿ ತೀರ್ಪುಗಾರಿಕೆಯಲ್ಲಿ ರೈಟ್ ಆಫ್ ಓವರ್ ವಿಕೆಟ್. ಉತ್ತಮ ಚೆಂಡು. ಸ್ಕಾರ್ಲೆಟ್ ವಿಭಾಗದಲ್ಲಿ ಚೆಂಡು ಸಾಗ್ತಾ ಇದೆ. 4 ರನ್ನುಗಳು ಪ್ರಥಮ ಚೆಂಡಿನಲ್ಲಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಶ್ರೀದೇವಿ ಕೊಡ್ಡೆಡ್ಕ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ. ತಂಡದ ಗಳಿಕೆ 4. ಫೀಲ್ಡಿಂಗ್ ವ್ಯೂಹವನ್ನು ಕೊಂಚ ಬದಲಾವಣೆಯನ್ನು ಕೊಂಡುಕೊಂಡಿದೆ ತುಳುನಾಡ್. ದ್ವಿತೀಯ ಚೆಂಡು. ಉತ್ತಮ ಚೆಂಡು, ಅಷ್ಟು ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ ಪ್ರಮೋದ್. ತಂಡದ ಗಳಿಕೆ 5. ಪ್ರಥಮ ಓವರ್ ಚಾಲ್ತಿಯಲ್ಲಿ ತೃತೀಯ ಚೆಂಡು. ವೆಲ್ಫ್ಯಾಡ್ ಎಸೆತಗಾರಿಕೆ ವಿಭಾಗದಲ್ಲಿ ಎದುರಿಸುವಂತ ದಾಂಡಿಗ ಎಡಗೈ ಆಟಗಾರ ಪ್ರಜ್ವಲ್. ಉತ್ತಮವಾದಂತ ಚೆಂಡು, ಆದರೆ ಲೆಗ್ ಸೈಡ್ ಇಂದ ಕೊಂಚ ಹೊರ ಭಾಗಕ್ಕೆ ವೈಡ್ ಎಂಬ ಸೂಚನೆ, ಅರ್ಥಾತ್ ಅಗಲ ಚೆಂಡು. ತಂಡದ ಗಳಿಕೆ 6. ಈ ಮಧ್ಯೆ 2 ರನ್ ಡಿಕ್ಲೇರ್ ಮಾಡ್ತಾ ಇದೆ ಪ್ರಜ್ವಲ್ ರವರ ಬ್ಯಾಟ್ ಮುಖಾಂತರ. ಪ್ರಥಮ ಓವರ್ ಚಾಲ್ತಿಯಲ್ಲಿ ಸಾಗ್ತಾ ಇದ್ರೆ ತಂಡದ ಒಟ್ಟು ಗಳಿಕೆ 8. ನಾಲ್ಕನೇ ಚೆಂಡು, ಚತುರ್ಥ ಎಸೆತ ವೆಲ್ಫ್ಯಾಡ್ ಟು ಪ್ರಜ್ವಲ್. ಮತ್ತೊಮ್ಮೆ ಉತ್ತಮ ಆಟಗಾರಿಕೆ. ನೇರವಾಗಿ ಫೀಲ್ಡಿಂಗ್ ವ್ಯೂಹದ ಮಗಳಲ್ಲಿ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಅವಳಿ ಓಟಕ್ಕಾಗಿ ಓಟ 22 ಗಜಗಳ ಅಂತರವನ್ನು ಉತ್ತಮ ಓಡಾಟದ ಮುಖಾಂತರ 2 ರನ್ ಅನ್ನು ಕೂಡಿ ಹಾಕಿಕೊಳ್ತಾ ಇದೆ ಶ್ರೀದೇವಿ ಕೊಡ್ಡೆಡ್ಕ. ತಂಡದ ಗಳಿಕೆ 10. ಲಾಸ್ಟ್ ಬಾಲ್. ಪಂಚಮ ಚೆಂಡು. ಲಯಬದ್ಧವಾದಂತ ಚೆಂಡು. ದಾಂಡು ಹಾಗೂ ದಾಂಡಿಗಣ್ಣನ್ನು ವಂಚಿಸ್ತಾ ಇದೆ. ನೇರವಾಗಿ ಗುಡ್ಡ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಕೊನೆಯ ಎಸೆತ ಬಾಕಿ ಇದೆ ಪ್ರಥಮ ಓವರ್ ಚಾಲ್ತಿಯಲ್ಲಿ. ವೆಲ್ಫ್ಯಾಡ್ ಎಸೆತಗಾರಿಕೆಯಲ್ಲಿ ಅಂತಿಮ ಎಸೆತ. ಈ ಬಾರಿ ಪ್ರಥಮ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಶ್ರೀದೇವಿ ಕೊಡ್ಡೆಡ್ಕ ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ
10. KFC ಕರಂದಾಳೆ ತಾವೆಲ್ಲರೂ ವೇದಿಕೆ ಹತ್ರ ಬರಬೇಕು. KFC ಕರಂದಾಳೆ ತಂಡದ ಕಪ್ತಾನ ದ್ವಿತೀಯ ಓವರ್ನ ಎಸೆಯಲು ಈಗಾಗಲೇ ತುಳುನಾಡು ತಂಡದ ಪರವಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ಬೌಲರ್ ಪ್ರವೀಣ್ ಎಸೆತಗಾರಿಕೆಯಲ್ಲಿ ತುಳುನಾಡು ತಂಡ ದ್ವಿತೀಯ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ. ಪ್ರವೀಣ್ ರವರ ಮುಖಾಂತರ ರೌಂಡ್ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಪ್ರವೀಣ್ ಶ್ರೀದೇವಿ ಕಡ್ಡಡ್ಕ ತಂಡದ ಒಟ್ಟು ಗಳಿಕೆ 10. ಇದು ಈಗ ದ್ವಿತೀಯ ಓವರ್ನ ಪ್ರಥಮ ಎಸೆತಕ್ಕಾಗಿ ಪ್ರವೀಣ್ ಎದುರಿಸುವಂತ ದಾಂಡಿಗ ಪ್ರಮೋದ್. ಉತ್ತಮ ಆಟಗಾರಿಕೆ ಮಾಡಿದೆ, 6 ರನ್ಗಳ ಭರ್ಜರಿ ಹೊಡೆತ ದ್ವಿತೀಯ ಓವರ್ನಲ್ಲಿ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 16. ಪ್ರಮೋದ್ ರವರ ಬ್ಯಾಟ್ ಮುಖಾಂತರ ಭರ್ಜರಿ ಹೊಡೆತ ಬರ್ತಾ ಇದೆ. ಪ್ರವೀಣ್ ಮತ್ತೊಮ್ಮೆ ಉತ್ತಮ ಆಟಗಾರಿಕೆ, ಮತ್ತೊಮ್ಮೆ ಸಿಕ್ಸರ್. 6 ಸತತ 2 ಎಸೆತಗಳ ಮುಂದೆ 2 ಸಿಕ್ಕರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 22. ಬೃಹತ್ ಮೊತ್ತದತ್ತ ಸಾಗ್ತಾ ಇದೆ ಶ್ರೀದೇವಿ ಕಡ್ಡಡ್ಕ. ಲಯವನ್ನು ಕಂಡುಕೊಳ್ಳಬೇಕಾಗಿದೆ ತುಳುನಾಡು ತಂಡದ ಎಸೆತಗಾರ ಪ್ರವೀಣ. ತನ್ನ ಎಸೆತಗಾರಿಕೆ ಮುಖಾಂತರ ಪ್ರಾವೀಣ್ಯತೆಯನ್ನು ತೋರಬೇಕಾಗಿದೆ. ಸ್ಕಾರ್ಲೆಗ್ ವಿಭಾಗದಲ್ಲಿ 5 ಸಿಕ್ಸರ್, ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಕ್ರಿಕೆಟ್ ಇಂದಿನ ಕ್ರೀಡಾಕೂಟದ ಪ್ರಥಮ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 28. 28. 3 ಎಸೆತಗಳು ಬಾಕಿ ಇದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ 4ನೇ ಚೆಂಡು, ಚತುರ್ಥ ಎಸೆತ ಪ್ರವೀಣ. ಪ್ರಮೋದ್ ರವರಿಗೆ ಉತ್ತಮ ಆಟಗಾರ ಪ್ರಮೋದ್ ಸ್ಟ್ರೈಕರ್ ವಿಭಾಗದಲ್ಲಿ ಗರ್ಜನೆ. ಮತ್ತೊಮ್ಮೆ ಸ್ಟಾರ್ಲೆಗ್ ವಿಭಾಗದಲ್ಲಿ ಮಧ್ಯೆ 2 ರನ್ ಬೌಂಡರಿ ಎಂಬ ಸುತ್ತಲೆ 4 ರನ್ಗಳು. ಪ್ರಮೋದ್ ರವರ ಗರ್ಜನೆ ಶುರುವಾಗಿದೆ. ಮುತ್ತಟ್ಟು ಕ್ರೀಡಾಂಗಣದಲ್ಲಿ ಕಡಿವಾಣವನ್ನು ಹಾಕಬೇಕಾಗಿದೆ. ಲಯವನ್ನು ಕಂಡುಕೊಳ್ಳಬೇಕಾಗಿದೆ ತುಳುನಾಡು ತಂಡದ ಪ್ರವೀಣ. ಲಾಸ್ಟ್ ಬಾಲ್. ಈ ಬಾರಿ ಮತ್ತೊಮ್ಮೆ ಸಿಕ್ಸರ್. ಈ ಓವರಲ್ಲಿ 4 ಸಿಕ್ಸರ್, 1 ಬೌಂಡರಿ ಬರ್ತಾ ಇದೆ. KFC ಕಡಂದಾಳ ತಂಡದ ಸಂತು ತಾವೆಲ್ಲಿದ್ರು ವೇದಿಕೆ ಹತ್ರ ಆದಷ್ಟು ಬೇಗ ಸಾಗಿ ಬರಬೇಕಾಗಿದೆ. 38 ತಂಡದ ಗಳಿಕೆ ಬಂದೆ. ಕೊನೆಗೂ ಯಶಸ್ಸು 2 ಓವರ್ಗಳ ಚಾಲ್ತಿಯಲ್ಲಿ ಸಾಗ್ತಾ ಇದ್ರೆ ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 38. 28 ರನ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ ಪ್ರವೀಣ್ ರವರು. ಪ್ರಥಮ 3ನೇ ಕ್ರಮಾಂಕದಲ್ಲಿ ಶ್ರೀದೇವಿ ತಂಡದ ಪರವಾಗಿ ಇನ್ನೊಂದು ಆಟಗಾರ ಗ್ಲಾನ್ಸನ್, ಉತ್ತಮ ಆಟಗಾರ. ಪ್ರಜ್ವಲಿ ಮಧ್ಯೆ ಸ್ಟ್ರೈಕರ್ ವಿಭಾಗದಲ್ಲಿ ಅಂತಿಮ ಓವರ್ನ ಪ್ರಥಮ ಚೆಂಡು. ಉತ್ತಮ ರೀತಿಯಲ್ಲಿ
ಸಿಕ್ಸರ್ಗಳ ಸುರಿಮಳೆಯನ್ನು ಕೊಂಡುಕೊಳ್ತಾ ಇದೆ. ತಂಡದ ಗಳಿಕೆ 44, 44. ಅಂತಿಮ ಓವರ್ ಚಾಲ್ತಿಯಲ್ಲಿ ದ್ವಿತೀಯ ಚೆಂಡು ಆಫ್ ಸೈಡ್ ಇಂದ ಕೊಂಚ ಹೊರಸಾಗ್ತಾ ಇದೆ ಎಂಬ ಸೂಚನೆ. ಅಡ್ಡ ಚೆಂಡು ತಂಡದ ಗಳಿಕೆ 45, 45. ಡಾಲ್ಪೆ ದ್ವಿತೀಯ ಎಸೆತ. ತೀರ್ಪುಗಾರ ದಾಟಿಕೊಂಡು ಬೌಲ್ ಮಾಡಿದಂತ ಚೆಂಡುದಾರೆ ಮತ್ತೊಮ್ಮೆ ಅಡ್ಡ ಚೆಂಡು ವೈಡ್ ಆಗಿ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 46. ಶ್ರೀದೇವಿ ಕೊಡ್ಡೆಡ್ಕ ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ ಭರ್ಜರಿಯಾದಂತ ಹೊಡೆತ. ಆದರೆ 6 ರನ್ನುಗಳು ಬರ್ತಾ ಇದೆ ಪ್ರಜ್ವಲ್ ರವರ ಬ್ಯಾಟ್ ಮುಖಾಂತರ. ತಂಡದ ಗಳಿಕೆ 52. ಈ ಮಧ್ಯೆ ಮತ್ತೊಮ್ಮೆ ಅಡ್ಡ ಚೆಂಡು 53. ತಂಡದ ಒಟ್ಟು ಗಳಿಕೆ 53. ಅಂತಿಮ ಓವರ್ ಚಾಲ್ತಿಯಲ್ಲಿ ಮತ್ತೊಮ್ಮೆ ನೋಬಾಲ್. ಈ ಮಧ್ಯೆ ನೋಬಾಲ್ ಎಂಬ ಸೂಚನೆ. ಅಕ್ರಮ ಎಸೆತ. ಭರ್ಜರಿಯಾದ ಹೊಡೆತ ತುಂಡು ಗಾಳಿಯಲ್ಲಿ ಮಧ್ಯೆ ನೇರವಾಗಿ ಲಾಲಿಪಾಪ್ ಕ್ಯಾಚ್. ಭದ್ರ ಬೊಗಸೆಯಲ್ಲಿ ಸೇರಿಕೊಳ್ತಾ ಇದೆ. ಪ್ರಜ್ವಲ್ ರವರು ಔಟ್ ಆಗಿ ತನ್ನ ಕುಟೀರದತ್ತ ಸಾಕ್ತಾ ಇದ್ರೆ 4ನೇ ಕ್ರಮಾಂಕದಲ್ಲಿ ಶ್ರೀದೇವಿ ಕಡ್ಡೆಡ್ಕ ತಂಡದ ಪರವಾಗಿ ಇನ್ನೋರ್ವ ಆಟಗಾರ ಪ್ರಮೋದ್. ತಂಡದ ಒಟ್ಟು ಗಳಿಕೆ 54. 3 ಎಸೆತಗಳು ಬಾಕಿ ಇದೆ ಅಂತಿಮ ಓವರ್ ಚಾಲ್ತಿಯಲ್ಲಿ. ತಂಡದ ಒಟ್ಟು ಗಳಿಕೆ 53. ಈ ಬಾರಿ ಮತ್ತೊಮ್ಮೆ ಅಡ್ಡ ಚೆಂಡು ಲೈವ್ ಅನ್ನು ಕಂಡುಕೊಳ್ಬೇಕಾಗಿದೆ ಡೋಲ್ಬಿ. ಮತ್ತೊಮ್ಮೆ ತೀರ್ಪು ದಾಟಿಕೊಂಡು ಬೌಲ್ ಮಾಡಿದಂತ ಚೆಂಡು ಮಧ್ಯೆ ಉತ್ತಮ ಸೂತ. ಒಂಟಿ ಓಟ. ತಂಡದ ಗಳಿಕೆ 55, 54, ಸಾರಿ 56. ತಂಡದ ಗಳಿಕೆ 56. ಈ ಬಾರಿ ಸಿಕ್ಸರ್. ಸ್ಕಾರ್ಲೆಟ್ ಮಿಡ್ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಗಳಿಕೆ 62. ಭರ್ಜರಿ ಮೊತ್ತದ ಶ್ರೀದೇವಿ ಕಡ್ಡೆಡ್ಕ ಬೌಂಡರಿ ಆಗ್ತಿದೆ. 4 ರನ್ನುಗಳು, 68 ರನ್. 4 ಓಕೆ. 3 ಓವರ್ಗಳ ಮುಕ್ತಾಯಕ್ಕೆ ಶ್ರೀದೇವಿ ಕಡ್ಡೆಡ್ಕ ತಂಡದ ಒಟ್ಟು ಗಳಿಕೆ 65 ರನ್ನು. 3 ಓವರ್ಗಳ ಮುಕ್ತಾಯಕ್ಕೆ 66 ರನ್ನಿನ ಅವಶ್ಯಕತೆ. 18 ಎಸೆತಗಳ ಮುಂದಿನ ವೀಕ್ಷಕ ವಿವರಣೆಗಾಗಿ ಸುರೇಂದ್ರ ಭಟ್ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಮಜೀದ್ ಅವರೇ. ಅತ್ಯುತ್ತಮವಾದ ವೀಕ್ಷಕ ವಿವರಣೆದಂತ ನಮ್ಮೆಲ್ಲರ ಆತ್ಮೀಯರು ಮಜೀದ್ ಅವರಿಗೆ ಧನ್ಯ ಸಲ್ಲಿಸ್ತಾ ಮುಂದಿನ 66 ರನ್ಗಳ ವಿಷಯಕ್ಕೆ ಬಂದ ವಿಜಯಗಳು ಮಲಿಂಗೇಶ್ವರ ಕ್ರಿಕೆಟ್ ಸ್ಥಳದ ಮಲಿಂಗೇಶ್ವರ ಟ್ರೋಫಿ 2025. ಈ ಪಂದ್ಯದ ಈವರೆಗೆ ದಾಖಲಾದಂತಹ ಅತ್ಯಧಿಕ ರನ್ ಸಂಖ್ಯೆ 3 ಓವರ್ಗಳಲ್ಲಿ 65 ರನ್ ಕೂಡಿ ಹಾಕಿದ ತುಳುನಾಡ ವಾರಿಯರ್ಸ್ ತಂಡದ ವಿರುದ್ಧವಾಗಿ 66 ರನ್ ಕೂಡಿ 67 ರನ್ಗಳ ಅವಶ್ಯಕತೆ ಪಂದ್ಯವನ್ನು ವಿಜಯಗಳು. ಇದೀಗ ತುಳುನಾಡ ವಾರಿಯರ್ಸ್ ತಂಡದ ಆರಂಭಿಕ ಆಟಗಾರರ ಮೇಲೆ ಸಾಕಷ್ಟು ದೊಡ್ಡ ಜವಾಬ್ದಾರಿ ಇದೆ. ಸತತ ಪ್ರತಿ ಓವರ್ಗೆ 22 ರನ್ಗಳ ಅವಶ್ಯಕತೆ, 22 ರನ್ಗಳ ಅವಶ್ಯಕತೆ ಇದೆ. ಪಂದ್ಯವನ್ನು ವಿಜಯ ಮಾಡಬೇಕಾದ್ರೆ ಪ್ರತಿ ಓವರಿಗೆ 22 ರನ್ ಮಾಡಬೇಕಾಗ್ತದೆ. ದೊಡ್ಡ ಸಂಖ್ಯೆಯ ಒಂದು ಟಾರ್ಗೆಟ್ ಕೊಡ್ತಾರೆ ಶ್ರೀದೇವಿ ತಂಡದ ಆಟಗಾರರು. ಈ ಪಂದ್ಯ ಮುಗಿದ ಮುಂದಿನ ಪಂದ್ಯಾಟ ನಡೆದಿದೆ.
ಮುಂದಿನ ಪಂದ್ಯಾಟ ರಕ್ತೇಶ್ವರಿ ಕ್ರಿಕೆಟರ್ಸ್ ವಿರುದ್ಧವಾಗಿ ಕೆಎಸ್ಪಿ ಕಣದಲ್ಲಿ ಬರಂತೆ ತಂಡದ ಆಟಗಾರರು ರೆಡಿಯಾಗಬೇಕು. ಕೆಎಸ್ಪಿ ಮುಂದಿನ ಪಂದ್ಯಾಟ ರಕ್ತೇಶ್ವರಿ ವಿರುದ್ಧವಾಗಿ ಕೆಎಸ್ಪಿ ಕಣದಲ್ಲಿ ಈ ಪಂದ್ಯದ ಮುಂದಿನ ಪಂದ್ಯ ರೆಡಿಯಾಗಬೇಕು. ಈ ಪಂದ್ಯ ತೀರ್ಪುಗಾರರಾಗಿ ಜೇಜಪ್ಪ ಮೂಡುಬಿದ್ರಿ ಹಾಗೂ ನಜೀರ್ ಮೂಡುಬಿದ್ರಿ ಪಂದ್ಯವನ್ನು ತೀರ್ಪುಗಾರಿಕೆ ಮಾಡ್ತಾ ಇದ್ದಾರೆ. ಮಲ್ಲಿಂಗೇಶ್ವರ ಟ್ರೋಫಿ 2025 ತುಂಬಾ ಅದ್ದೂರಿಯ ಪಂದ್ಯಾಟ, ತುಂಬಾ ವ್ಯವಸ್ಥಿತವಾಗಿ 20 ತಂಡಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಈ ಪಂದ್ಯದಲ್ಲಿ ನಮ್ಮೊಂದಿಗೆ ಮಲ್ಲಿಂಗೇಶ್ವರ ತಂಡದ ಅತ್ಯುತ್ತಮ ಸಂಘಟಕರು ಶ್ರೀಯುತ ಡೆನಿಸ್ ಪಾಸ್ಕೇಸ್ ಅವರು ಇದ್ದಾರೆ. ಅವರಿಗೂ ನಮ್ಮ ಎಲ್ಲ ತಂಡದ ಆಟಗಾರರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತುಳುನಾಡ ವಾರ್ತೆ ಯೂಟ್ಯೂಬ್ ಚಾನಲ್ ನಲ್ಲಿ ಇವತ್ತಿನ ಪಂದ್ಯದ ನೇರ ಪ್ರಸಾರ ಆಗ್ತಾ ಇದೆ. ಈಗಾಗಲೇ ಸಾವಿರಾರು ವೀಕ್ಷಕರು ವ್ಯೂಸ್ ಅನ್ನು ಮಾಡ್ತಾ ಇದ್ದಾರೆ. ಮಲ್ಲಿಂಗೇಶ್ವರ ಟ್ರೋಫಿಯನ್ನು ಕ್ರೀಡಾಪಟುಗಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಕ್ರೀಡಾಕೂಟಕ್ಕೆ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ. ನಮಗೆ ಶ್ರೀಮತಿ ಮಲ್ಲಿಕಾಶ್ವರ ಶೆಟ್ಟಿ, ಕೊಟ್ಟಪಾಡಿ ಗೊತ್ತು, ಏಳಂಜಿ ಗೊತ್ತು, ರಾಘವೇಂದ್ರ ಭಟ್ ಸಹೋದರ ಪ್ರಸ್ವಾಲ್, ಯಾವ ಶೆಟ್ಟಿ ಪೈಗುತ್ತು ಪ್ರಸ್ವಾಲ್, ಅಶುತೋಷ್ ಶೆಟ್ಟಿ, ಕ್ಲಾಸಿಕ್ ಶಿಲ್ವ, ಎಲ್ಲ ನಮ್ಮ ದಾನಿಗಳಿಗೆ ಮಲ್ಲಿಂಗೇಶ್ವರ ತಂಡದ ಪರವಾಗಿ ಧನ್ಯವಾದ ತಿಳಿಸಿದ್ದೇವೆ. ಅದೇ ರೀತಿ ಎಲ್ಲ ಆಟಗಾರರಿಗೆ ಶುಚಿ ರುಚಿಯಾದಂತ ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಇದು ಮಾಡಿ ಉತ್ತಮವಾದಂತ ಎಚ್ಚರಿಕೆ ಆ ಎರಡು ತಂಡದ ಕ್ಯಾಪ್ಟನ್ಸಿ ಬರಬೇಕು. ರಕ್ತೇಶ್ವರಿ ಕಳಿಸಬೇಕು. ಕೆಎಸ್ಪಿ ತಂಡದ ಆರಂಭಿಕ ಇಬ್ರು ಟಾಸ್ಗೆ ಬರಬೇಕಾದ ತಂಡದ ಕ್ಯಾಪ್ಟನ್ಸಿ ಬರಬೇಕು. ಟಾಸ್ಗೆ ದಯವಿಟ್ಟು ಈ ಮಧ್ಯೆ ಸತೀಶ್ ಅವರು ಮುನ್ನಾಗಿ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ರನ್ಗಳ ಸಂಖ್ಯೆ ಇದೆ, ಕೇವಲ 1 ರನ್ಗಳ ಮುಖ್ಯನ. ಈ ಮಧ್ಯೆ ಉತ್ತಮವಾದಂತ ಎಚ್ಚರಿಕೆ ಸತೀಶ್ ಅವರು ಬ್ಯಾಟ್ ಅನ್ನು ತುಂಬಾ ಬಲವಾಗಿ ಬೀಸ್ತಾ ಇದ್ದಾರೆ. ಆದರೆ ಅವರ ಬ್ಯಾಟ್ಗಳಿಗೆ ಯಾವುದೇ ಚೆಂಡುಗಳು ಬರ್ತಾ ಇಲ್ಲ. ಮತ್ತೆ ಎಚ್ಚರಿಕೆ ಸ್ಥಾನದಲ್ಲಿ ಚೆಂಡು ಸಾಗ್ತಾ ಇದೆ. 6 ರನ್ ಆದ್ರೆ ಕ್ಯಾಶ್ ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಸಿಟಿ ವಿತರಣದ ಕ್ಷೇತ್ರಕ್ಷಕಿ ಮತ್ತು ಮೊದಲ ವಿಕೆಟ್ ಪಟ್ಟನ್ನು ಕಾಣ್ತಾ ಇದ್ದೇವೆ. ತುಳುನಾಡ ವಾಜ ತಂಡದ ಆರಂಭಿಕ ಆಟಗಾರ ಸತೀಶ್ ಅವರ ಸ್ಥಾನದಲ್ಲಿ ಆಟಗಾರ ತುಳುನಾಡ ವಾಜ ತಂಡದ ಆಟಗಾರ ಸುಧಾಕರ್ ಅವರು ಆಗಮಿಸ್ತಾ ಇದ್ದಾರೆ. ತಂಡದ ಅನುಭವಿ ಆಟಗಾರರು ಸಾಕಷ್ಟು ಪಂದ್ಯದ ವಿಜಯದ ರೂವಾರಿ ಶ್ರೀಯುತ ಸುಧಾಕರ್ ಸ್ಟ್ರೈಕ್ ಎಂಡ್ಗಳಿಗೆ ಸಾಕ್ತಾರೆ. ಲಾಸ್ಟ್ ಸ್ಟ್ರೈಕ್ ಎಂಡ್ನಲ್ಲಿ ಅನುಭವಿ ಆಟಗಾರ. ಮುಂದಿನ ಪಂದ್ಯದಲ್ಲಿ ಕಣದಲ್ಲಿ ಪಂದ್ಯವನ್ನು ನಾಣಿಸಿಬಿಗೆ ವಿಜಯಾಗಿದ್ದಾರೆ. ತಮ್ಮ ನಿರ್ಣಯವನ್ನು ಕಾಯ್ತಾ ಇದ್ದೇವೆ. ಯಾವುದೇ ಸಮಯ ವಿಳಂಬ ಮಾಡದೆ ರೆಡಿ ಆಗಬೇಕು. ಸ್ಟ್ರೈಕ್ ಎಂಡ್ನಲ್ಲಿ ಸುಧಾಕರ್, ಲಾಸ್ಟ್ ಸ್ಟ್ರೈಕ್ ಎಂಡ್ನಲ್ಲಿ ವಿಲ್ಫ್ರೆಡ್ ಅರಣ್ಣ ಎಚ್ಚರಿಕೆಗಾರ ಸ್ಥಾನದಲ್ಲಿ ಶ್ರೀತಂಡ ಅತ್ಯುತ್ತಮ ಆಟಗಾರ. ಉತ್ತಮವಾದಂತಹ ಎಚ್ಚರಿಕೆಗಾರಿಕೆ ಮೊದಲ ಓವರ್ ಹೋಗ್ತಾ ಇದೆ. ತಂಡದ ಮೊತ್ತವನ್ನು ಕಾಣ್ತಾ ಇದ್ದೇವೆ. ಕೇವಲ 1 ರನ್ ಕೊಡಿ ಹಾಕಿದೆ. ತುಳುನಾಡ ವಾಯುಸ್ಥಾನದ ಮುಂದೆ ಇರುವಂತಹ ಟಾರ್ಗೆಟ್ ನೋಡಿದ್ರೆ 22 ರನ್ ಪ್ರತಿ ಓವರಿಗೆ ಬರಬೇಕು. ಆರಂಭಿಕ ಓವರ್ ಮುಗಿದ ರನ್ಗಳ ಸಂಖ್ಯೆಯಲ್ಲಿ 1 ವಿಕೆಟ್ ಪಡೆಯುವ ಕೇವಲ 1 ರನ್ ಮಾತ್ರ ಕೂಡಿ ಹಾಕಿದೆ. ಅಂದ್ರೆ ಇನ್ನು ಇರುವಂತಹ 2 ಓವರ್ಗಳಲ್ಲಿ ಮಾಡಬೇಕಾದ ರನ್ಗಳ ಸಂಖ್ಯೆ ತಾವು ನಿರೀಕ್ಷೆ ಮಾಡಬೇಕು, ಎಷ್ಟು ಬೇಕೆಂಬುದನ್ನಾಗಿ. ಕೆಎಸ್ಪಿ ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯಾಗಿ ಕ್ಷೇತ್ರ ಶಾಲೆದುಕೊಂಡಿದ್ದಾರೆ. ಈ ಪಂದ್ಯ ತಕ್ಷಣ ತಾವು ರೆಡಿಯಾಗಬೇಕು. ನಮ್ಮೊಂದಿಗೆ ವೀಕ್ಷಕರಲ್ಲಿ ಶ್ರೀಯುತ ಮಜೀದ್ ಸತ್ಯರ್ ಇದ್ದಾರೆ. ಕ್ಷೇತ್ರ ಅದರಲ್ಲಿ ಸ್ಕೋರರ್ ಆಗಿ ಹರೀಶ್ ಮತ್ತು ಪುಷ್ಪರಾಜ್ ಇದ್ದಾರೆ. ಈ ಮಧ್ಯೆ ಉತ್ತಮವಾದಂತಹ ಎಚ್ಚರಿಕೆಗಾರಿಕೆ ನೋಬಾಲ್ ಘೋಷಣೆ ತೀರ್ಪುಗಾರಿಂದ 1+1 2 ರನ್ಗಳ ಸೇರ್ಪಡೆ. ತುಳುನಾಡ ವಾಯುಸ್ಥಾನದ ಸ್ಕೋರ್ ಬೋರ್ಡ್ ನಲ್ಲಿ ಎಚ್ಚರಿಕೆಗಾರ ಸ್ಥಾನದ ಶ್ರೀದೇವಿ ತಂಡದ ಆಟಗಾರ ಪ್ರಮೋದ್ ಎಚ್ಚರಿಕೆಗಾರ ಸ್ಥಾನದಲ್ಲಿ 2ನೇ ಓವರ್ ಪ್ರಮೋದ್. ಈ ಮಧ್ಯೆ ಚೆಂಡು ಅಗಲ ಘೋಷಣೆ
ಒಂದು ರನ್ಗಳ ಸೇರ್ಪಡೆ ಆಗಿದ್ದಲ್ಲ ಸ್ಕೋರ್ ಬೋರ್ಡ್ ನಲ್ಲಿ. ವೈದ್ಯ ಘೋಷಣೆ ಮುಖೇನ ಒಂದು ರನ್ಗಳ ಸೇರ್ಪಡೆ ತುಳುನಾಡ ಸಂಘ ಸ್ಕೋರ್ ಬೋರ್ಡ್ ನಲ್ಲಿ. ಭಾರಿ ರನ್ಗಳ ಸಂಖ್ಯೆ ರನ್ಗಳ ಅಗತ್ಯ ಈ ಪಂದ್ಯವನ್ನು ವಿಜಯಗಳು ತುಳುನಾಡ ತಂಡಕ್ಕೆ. ಈ ಮಧ್ಯೆ ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನ ಅದೇ ಸುಧಾಕರ್ ಸರ್ ಅವರ ಒಂದು ಬ್ಯಾಟಿಂಗ್ ನೇರ ಕ್ಷೇತ್ರಕ್ಷ ಕೈಯಲ್ಲಿ ಚೆಂಡಿತ್ತು. ವಿಕೆಟ್ ನ ಪತನವನ್ನು ಕಾಣ್ತಾ ಇದ್ದೇವೆ. ಸುಧಾಕರ್ ಅವರ ವಿಕೆಟ್ ಒಂದು ಆಟಗಾರ, ಅತ್ಯುತ್ತಮ ಆಟಗಾರ, ಭರವಸೆ ಆಟಗಾರ, ತುಳುನಾಡ ತಂಡದ ಆಟಗಾರ, ಆಲ್ರೌಂಡ್ ಆಟಗಾರ ಕಿಶೋರ್. ನಾನ್ ಸ್ಟ್ರೈಕರ್ಗಳು ಸಾಕ್ತಾ ಇದ್ದಾರೆ, ಸ್ಟ್ರೈಕರ್ನಲ್ಲಿ ಸಾಕ್ತಾ ಇದ್ದಾರೆ ಕಿಶೋರ್. ಆರಂಭಿಕ ಆಟಗಾರರಾಗಿ ಅಲ್ಲಿ ಉದಯ್ ಸ್ಟ್ರೈಕರ್ಗೆ ಉದಯ್ ತುಳುನಾಡ ತಂಡದ ಆಟಗಾರ, ಅತ್ಯುತ್ತಮ ಎಸೆತಗಾರ, ಆಲ್ರೌಂಡರ್ ಉದಯ್. ಹಲವಾರು ಪಂದ್ಯವನ್ನು ತುಳುನಾಡ ತಂಡಕ್ಕೆ ಗೆದ್ದುಕೊಟ್ಟಂತ ಉದಯೋನ್ಮುಖ ಆಟಗಾರ ಉದಯ್. ಈಗ ಪ್ರಮೋದ್ ಎಚ್ಚರಿಕೆ ಸ್ಥಾನದಲ್ಲಿ ಪ್ರಮೋದ್ ಟು ಉದಯ್. ನಿಮ್ಮದೇ ಉತ್ತಮವಾದಂತ ಎಚ್ಚರಿಕೆ ಔಟ್ ಆಗುವಂತ ಸಾಧ್ಯತೆ ಆದ್ರೆ ಪ್ರಮೋದ್ ಅವರ ಸ್ವಲ್ಪ ಗಡಿಬಿಡಿಯಿಂದ ಅಲ್ಲಿ ವಿಕೆಟ್ ಪಡೆಯುವಲ್ಲಿ ವಿಫಲರಾದ್ರು. ಅಲ್ಲಿ ಒಂದು ರನ್ಗಳ ಸೇರ್ಪಡೆ ಆಗಿದೆ ತುಳುನಾಡ ತಂಡ ಸ್ಕೋರ್ ಬೋರ್ಡ್. ಇದೀಗ ಸ್ಟ್ರೈಕರ್ನಲ್ಲಿ ವಿಲ್ಫ್ರೆಡ್ ಅನುಭವಿ ಆಟಗಾರ. ಯಾವತ್ತ ನಿಮ್ಮದೇ ಉತ್ತಮವಾದಂತ ಎಚ್ಚೆತ್ತ ಅದೇ ಕೇವಲ 1 ರನ್ಗಳ ಮುಖೇನ ಈ ಪಂದ್ಯವನ್ನು ವಿಜಯ ಆಗುವುದು. ಈಗಿನ ರನ್ ಗಳಿಕೆ ನೋಡಿದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. 67 ರನ್ಗಳ ಅವಶ್ಯಕತೆ ಇದೆ ಈ ಪಂದ್ಯವನ್ನು ವಿಜಯ ಆಗುವುದು. ರನ್ಗಳ ಸಂಖ್ಯೆ ಈಗಾಗಲೇ ನಿಮ್ಮದ ಸ್ಟ್ರೈಕರ್ನಲ್ಲಿ ಮತ್ತೊಮ್ಮೆ ವಿಲ್ಫ್ರೆಡ್. ಮತ್ತೊಮ್ಮೆ ಮುನ್ನುಗ್ಗಿ ಬೀಸಿ ಹೊಡೆತ ಅದೇ ಕೇವಲ 1 ರನ್ಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಕೊನೆಯ ಎಸೆತ ಪ್ರಮೋದ್ ಅವರ ಕೊನೆಯ ಎಸೆತ ಮಧ್ಯೆ ಮತ್ತೊಂದು ರನ್ಗಳ ಸಂಖ್ಯೆ ಸೇರ್ಪಡೆ. ಆದ್ರೆ 2 ಬಾಲ್ಗಳ ಮುಕ್ತಾಯದೊಂದಿಗೆ ಒಂದು ಬಾಲ್ ಇದೆ, ಒಂದು ಎಸೆತ ಬಾಕಿ ಇದೆ. 1 ರನ್ಗಳ ಸೇರ್ಪಡೆಯಿಂದ ತಂಡದ ಮೊತ್ತವನ್ನು ನಾವು ಕಾಣ್ತೇವೆ. ತೀರ್ಪುಗಾರರಾಗಿ ಬಿಜೆಪಿ ಮತ್ತು ನಜೀರ್. ಈ ಮಧ್ಯೆ ಮತ್ತೊಮ್ಮೆ ವಿಲ್ಫ್ರೆಡ್ ಅವರ ಬ್ಯಾಟ್ ಮುಖ್ಯ ಬಂದಿರತಕ್ಕಂಥ 1 ರನ್ ಸೇರ್ಪಡೆ ಆಯ್ತಾರೆ. ಈ ಮುಖ್ಯ ತಂಡದ ಮೊತ್ತ 10 ಮೊತ್ತ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ರನ್ಗಳ ಸಂಖ್ಯೆ 67 ಆಗಬೇಕು. ಇನ್ನು 57 ರನ್ಗಳ ಅವಶ್ಯಕತೆ. 6 ರನ್ ಬಂದ್ರೂ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ. ಈ ಪಂದ್ಯವನ್ನು ವಿಜಯದ ಕಡೆಗೆ ಕೊಂಡು ತುಳುನಾಡ ತಂಡಕ್ಕೆ 6 ಎಸೆತಗಳ ಮುಂದೆ 57 ರನ್ ಒಂದು ಕ್ರಿಕೆಟ್ ಅಲ್ಲಿ ಪವಾಡವೇ ಆಗಬೇಕು. ಇಲ್ಲಿ ಎಸೆತಗಳ ಸ್ಥಾನದಲ್ಲಿ ಮತ್ತೊಮ್ಮೆ ಚೆಂಡು ಸೀಮಾರಕ್ಕಿಂತ ಸಾಕ್ತಾ ಕೇವಲ 1 ರನ್ ಮಾತ್ರ. ಲಾಂಗ್ ರನ್ ರೀಜನ್ ಅಲ್ಲಿ ಕ್ಷೇತ್ರ ಕೈಯಲ್ಲಿ ಚೆಂಡು ಆದ್ರೆ 1 ರನ್. ತಂಡ ಮೊತ್ತ 11 ಕಾಣ್ತಾ ಇದ್ದೇವೆ. ಆರಂಭಿಕ ಆಟಗಾರ ಸತೀಶ್ ಅವರ ವಿಕೆಟ್ ಪತನ ನಂತರ ಈ ಮಧ್ಯೆ ದೊಡ್ಡ ಹೊಡೆತ ಅದೇ ನೇರ ರೀಜನ್ ಅಲ್ಲಿ ತಂಡದ ಕ್ಷೇತ್ರ ಕೈಯಲ್ಲಿ ಕೇವಲ 1 ರನ್ಗಳ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ವಿಲ್ಫ್ರೆಡ್ ಅವರ ಮತ್ತೊಂದು ಅಮೋಘವಾದಂತ ಹೊಡೆತ, ಮತ್ತೊಮ್ಮೆ ಕ್ಷೇತ್ರ ಕೈಯಲ್ಲಿ ಚೆಂಡು, ಕೇವಲ 1 ರನ್ಗಳು ಮಾತ್ರ ಸೇರ್ಪಡೆ. 3 ಎಸೆತ 3 ರನ್, ಇನ್ನು 3 ಎಸೆತ ಮಾತ್ರ ಬಾಕಿ ಇದೆ. ಬಹುಶಃ ಪಂದ್ಯವನ್ನು ಒಂದು ಕೈ ಬಿಡುವಂತ ಸೂಚನೆ ಕಾಣ್ತಾ ಇದೆ ತುಳುನಾಡ ವಾರಿಯರ್ಸ್. ಈಗಿನ ಅಂಕಿಅಂಶ ಪಟ್ಟಿಗೆ ನೋಡಿದ್ರೆ 67 ರನ್ ಅವಶ್ಯಕತೆ. ಅದೇ ಈಗಾಗಲೇ 14 ರನ್ಗಳು ಮಾತ್ರ ಸಾಕ್ತಾ ಇದೆ. ಕೇವಲ 2 ಎಸೆತ ಮಾತ್ರ ಬಾಕಿ ಇದೆ. 1 ರನ್ ಕೂಡಿ ಹಾಕಿದ್ದಾರೆ. ಇದರಲ್ಲಿ ಈ ಪಂದ್ಯವನ್ನು ವಿಜಯಗಳು ಶ್ರೀದೇವಿ ತಂಡದ ಪ್ರಮೋದ್ ಮತ್ತು ಪ್ರಜ್ವಲ್ ಅವರ ಅಮೋಘವಾದಂತ ಬ್ಯಾಟಿಂಗ್ ನಡುವೆ ಬಂದಿರತಕ್ಕಂಥ ಸಿಕ್ಸರ್ಗಳ ಸಂಖ್ಯೆ ಇದಕ್ಕೆ ತುಂಬಾ ಸಹಕಾರಿಯಾಗಿದೆ. ಈ ಮುಖೇನ ಈ ಪಂದ್ಯವನ್ನು ತುಳುನಾಡ ವಾರಿಯರ್ಸ್ ಕಳೆದುಕೊಂಡಿದ್ದಾರೆ. ಶ್ರೀದೇವಿ ವಿಜಯಿಯಾಗಿ ಮುಂದಿನ ಹಂತಕ್ಕೆ ಸೇರ್ಪಡೆಗೊಂಡಿದ್ದಾರೆ. 2 ತಂಡಕ್ಕೂ ಇವತ್ತಿನ ಸಂಘಟಕರ ಪರವಾಗಿ ಮತ್ತು ಎಲ್ಲ ಕ್ರೀಡಾಪಟುಗಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದೆ. ಮುಂದಿನ ಪಂದ್ಯಾಟ ಕಪಿಲೇಶ್ವರ ವಿರುದ್ಧವಾಗಿ ಕಡಂದಲೆ ಜ್ವಲಂತ ತಂಡದ ಆಟಗಾರ ಆಳಿದ್ದಾರೆ. ಈಗ ಲಾಂಗ್ ಚಿಮಿಕೆ ವಿಜಯ ಇರತಕ್ಕಂತ ಕಡಂದಲೆ ಜ್ವಲಂತ ತಂಡದ ಆಟಗಾರರು ತಮ್ಮ ಕ್ಷೇತ್ರ ಸಜ್ಜುಗೊಳಿಸಬೇಕು, ತಮಗೆ ಕಾಯ್ತಾ ಇದ್ದೇವೆ.
ಮಜೀದ್ ಸಚ್ಚರ್ಪೇಟೆ ಅವರು ಇಲ್ಲಿ ಬರ್ಬೇಕು ವೇದಿಕೆ ಹತ್ರ. ಯಾರಿಗಾದ್ರೂ ಕ್ರೀಡಾಪಟುಗಳಿಗೆ ವೀಕ್ಷಕ ವಿವರಣೆ ಹೇಳುವಂತ ಆಸಕ್ತಿ ಇದ್ದರೆ ದಯವಿಟ್ಟು ಇಲ್ಲಿ ಬರಬೇಕು, ಅವಕಾಶ ಇದೆ. ದಯವಿಟ್ಟು ಎಲ್ಲ ಆಟಗಾರರಿಗೆ ಯಾರಿಗಾದ್ರೂ ವೀಕ್ಷಕ ವಿವರಣೆ ಹೇಳುವಂತ ಆಸಕ್ತಿ ಇದ್ದರೆ ದಯವಿಟ್ಟು ಬಂದು ಸ್ಪಷ್ಟವಾಗಿ ಇಲ್ಲಿ ಹೇಳಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ಪಂದ್ಯದ ತೀರ್ಪುಗಾರರಾಗಿ ನಜೀರ್ ಅವರೊಂದಿಗೆ ವಿಲ್ಫ್ರೆಡ್ ಅರನ್ ಅವರು ನಮ್ಮ ತೀರ್ಪುಗಾರ ಪಟ್ಟಿಯಲ್ಲಿದ್ದಾರೆ. ಸೀತಾ ವಿಲ್ಫ್ರೆಡ್ ಅರನ್ ಅವರು ಪಂದ್ಯ ತೀರ್ಪುಗಾರಿಕೆಯನ್ನು ಮಾಡಲಿಕ್ಕಿದ್ದಾರೆ. 3 ಜನ ಅಫಿಷಿಯಲ್ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ. ನಮ್ಮೊಂದಿಗೆ ಮುಂದಿನ ವೀಕ್ಷಕರೊಳಗೆ ನಮ್ಮೊಂದಿಗೆ ಬರ್ತಾರೆ ಶ್ರೀಯುತ ಮಜೀದ್ ಅವರು ಸಚ್ಚರಪೇಟೆ. ಮುಂದಿನ ಪಂದ್ಯ ಕಟಿಲೇಶ್ವರಿ ಕೆಗಡಸ್ ವಿರುದ್ಧವಾಗಿ ಕಡಂದಲೆ ದುರಂತ ಕೆಗಡಸ್ ಕೆಎಸ್ಬಿ ಕಡಂದಲೆ ಸನ್ರೈಸ್ ಬರುವಂತೆ. ಮುಂದಿನ ವೀಕ್ಷಕರ ಮಜೀದ್ ಸಚ್ಚರಪೇಟೆ ಅವರನ್ನು ಪ್ರೀತಿಯಿಂದ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಎರಡೂ ತಂಡದ 12ನೇ ಆಟಗಾರ ತಮ್ಮೊಂದಿಗೆ ಇಲ್ಲಿ ಇರಬೇಕು. ಎರಡೂ ತಂಡದ 12ನೇ ಸದಸ್ಯ ದಯವಿಟ್ಟು ಪೆಂಡಾಲ್ ಬಳಿ ಬರಬೇಕಾಗಿದೆ. ನಮ್ಮ ಅಂಕಿ ಅಂಶಗಳ ತಜ್ಞರೊಂದಿಗೆ ಸಹಕರಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಯಾವುದೇ ಚರ್ಚೆ ಬಂದ್ರೆ ಮುಂದೆ ನಾವು ಕೊನೆಗಾರರಲ್ಲ. ದಯವಿಟ್ಟು ಎರಡೂ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಇರಬೇಕು ಕಡ್ಡಾಯವಾಗಿ. ಉತ್ತಮ ಬಲಾಢ್ಯ ತಂಡಗಳ ಮಧ್ಯೆ ಮುಖಾಮುಖಿ ಸಾಗಿ ಬರ್ತಾ ಇದೆ. ರಕ್ತೇಶ್ವರಿ ಸಚ್ಚರಿಪೇಟೆ ವಿರುದ್ಧವಾಗಿ ಕೆಎಸ್ಬಿ ಕಡಂದಾಲೆ. ಈಗಾಗಲೇ ಫೀಲ್ಡಿಂಗ್ ವ್ಯೂಹದಲ್ಲಿ ಕೆಎಸ್ಬಿ ಕಡಂದಾಲೆ ಕಂಡುಕೊಂಡ್ರೆ ದಾಂಡಿಕತ್ವದಲ್ಲಿ ರಕ್ತೇಶ್ವರಿ. ಆರ್ಎಸ್ ಸ್ಟ್ರೈಕರ್ ವಿಭಾಗದಲ್ಲಿ ಮೂಡುಬಿದ್ರೆ ವಲಯದ ಉತ್ತಮ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಥಮ ಚೆಂಡು. ಎತ್ತರವಾದ ಚೆಂಡು ಇನ್ನೊಂದು ಮಿಡುವಿಕೆ ವಿಭಾಗದಲ್ಲಿ ಉತ್ತಮ ಫೀಲ್ಡಿಂಗ್ ನ ಪ್ರಯತ್ನ. ಅವಳಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಆರೀಫ್ ಅವರ ಖಾತೆ ಆರಂಭವನ್ನು ಕಂಡುಕೊಂಡಿದೆ. ರಕ್ತೇಶ್ವರಿ ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ ತಂಡದ ಗಳಿಕೆ 2. ಬೌಲರ್ ನೇಮ್ ಪ್ಲೀಸ್. ಈ ಬಾರಿ ಆಫ್ ಸೈಡ್ ಇಂದ ಕೊಂಚ ಬರಬರ್ತಾ ಇದೆ. ವೈಡ್ ಬಾಲ್ ಅರ್ಥಾತ್ ಅಡ್ಡ ಚೀಲ್ಡ್. ತಂಡದ ಗಳಿಕೆ 3. ಎಕ್ಸ್ಟ್ರಾ ಪ್ಲೇಯರ್ ಸಂತೋಷ್ ಎಕ್ಸ್ಟ್ರಾ ಪ್ಲೇಯರ್ ಹಿಡಿದೆರಡು ಬೌಲಿ ಇದ್ದೀರಾ? ಬೌಲರ್ ಸುಕಾಂತ್ ಅವರ ಹೊಸದಾರಿಕೆ. ದ್ವಿತೀಯ ಚೆಂಡು ಸೆಕೆಂಡ್ ಬಾಲ್. ಉತ್ತಮವಾದ ಚೆಂಡು. ನೇರ ಹೊಡೆತ, ಉತ್ತಮ ತಡೆತ. ತಡೆತಗಳ ಮಧ್ಯೆ ಸಾಗ್ತಾ ಇದೆ ಗಂಡು ಚೆಂಡಿನ ಕ್ರೀಡೆ. ಮಹಾಲಿಂಗೇಶ್ವರ ಟ್ರೋಫಿ 2025 ತೃತೀಯ ಸುಕಾಂತ್. ನ್ಯಾಯಬದ್ಧವಾದಂಥ ದಾಳಿ. ತಾಂಡು ಹಾಗೂ ತಾಂಡಿಗನನ್ನು ವಂಚಿಸಿ ನೇರವಾಗಿ ಗೂಟ ರಕ್ಷಕನ ಭದ್ರ ಬೊಗಸಿಯನ್ನು ಸೇರಿಕೊಳ್ತಾ ಇದೆ.
ಸುಖಾನ್ ಟು ಹರೀಶ್. ಅಫ್ಘಾನಿ ಭಾಗದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ ಆದರೆ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಆರು ತಂಡದ ಗಳಿಕೆ 4. ಚಿನ್ನು ಉತ್ತಮ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ರತ್ನೇಶ್ವರಿ ಕಡೆಯಿಂದ ಚಿನ್ನು ಮೂಡಬಿದಿರೆ ವಲಯದಲ್ಲಿ ಉತ್ತಮ ಆಟಗಾರಿಕೆಯ ಮುಖಾಂತರ ಉತ್ತಮ ಜೋಡಿ ಇದೀಗ ಈ ಕ್ರೀಡಾಂಗಣದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡಿದೆ. ಕೆಎಸ್ಬಿ ಕಡಂಬಾಳೆ ಉತ್ತಮವಾದಂಥ ತಂಡ. ಸಚ್ಚರಿಪೇಟೆಯಲ್ಲಿ ನಡೆದಂತ ಲೀಗ್ ಮಾದರಿಯ ಕ್ರಿಕೆಟ್ನಲ್ಲಿ ಈ ಬಾರಿ ಅಂತಿಮ ಚೆಂಡು ಬಾಕಿ ಇದೆ. ಟೋಪಿಯನ್ನು ಬಗಲಿಗೇರಿಸಿಕೊಳ್ಳುತ್ತ ತಂಡ ಕೆಎಸ್ಬಿ ಈ ಬಾರಿ ವಿಕೆಟ್ ವಿಭಾಗದ ಹೊರಭಾಗದಲ್ಲಿ ಸಿಂಗರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ಚಿನ್ನು ಗರ್ಜನೆಯಲ್ಲಿ ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಒತ್ತುಗಳಿಗೆ 16. ಉತ್ತಮ ಜೊತೆಯಾಟ ಕಂಡುಕೊಂಡಿದೆ ರತ್ನೇಶ್ವರಿ ಸಚ್ಚರಿಪೇಟೆ. ಬೆಳಾಟ ತಂಡಗಳ ಮುಖಾಮುಖಿಯಲ್ಲಿ ಸಾಗಿ ಬರುವಂತಹ ದಾಂಡು ಚೆಲ್ಲಿನ ಕ್ರೀಡೆ. ಇಂಗ್ಲೆಂಡಿನ ಒಂದು ಬೆಳಗಾವಿನಲ್ಲಿ ಜನವಾದಂತಹ ಕ್ರಿಕೆಟ್ ಕ್ರೀಡೆ ಗ್ರಾಮೀಣ ಪ್ರದೇಶವಾದ ಪಶುಗಳು ಮುಕ್ತ ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ಬೌಲರ್ ನೇಮ್ ಪ್ಲೀಸ್. ಸಜಿತ್. ಯಸ್. ಮತ್ತೊಮ್ಮೆ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ಹರೀಶ್ ಅವರ ಬ್ಯಾಟ್ ಮುಖಾಂತರ ಬರ್ತಾ ಇದೆ ಸಿಕ್ಸರ್. ತಂಡದ ಒಟ್ಟು ಗಳಿಕೆ 22. ಸುಜಿತ್ ದ್ವಿತೀಯ ಚೆಂಡು ಶಿಖಿಲ್ ದಾಟಿಕೊಂಡು ಬಾಲ್ ಮಾಡಿದಂತ ಚೆಂಡು ಉತ್ತಮ ಲಯಬದ್ಧವಾದಂತ ದಾಳಿ ಆದ್ರೆ ವೈಡ್ ಅನ್ನು ಸುತ್ತಿದೆ. ಆಫ್ ಸೈಡ್ ಇಂದ ಕೊಂಚವರ ಸಾಗಿದಂತ ಚೆಂಡು ವ್ಯಾಯಾಮದಲ್ಲಿ ನಮ್ಮ ತೀರ್ಪುಗಾರರು ಸುಜಿತ್ ಉತ್ತಮವಾದಂತ ಚೆಂಡು ವಂಚಿಸ್ತಾ ಇದೆ. ನೇರವಾಗಿ ಗೂಟ ರಕ್ಷಕರ ಭದ್ರ ಬೊಗಸಿಯಲ್ಲಿ ಯಾವುದೇ ಅಪಾಯವಿಲ್ಲ, ಯಾವುದೇ ರನ್ನಿಲ್ಲ. ತಂಡದ ಗಳಿಕೆ 22. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಸುಜಿತ್ ದಾಟಿಕೊಂಡು ಬಾಲ್ ಮಾಡಿದಂತ ಚೆಂಡು ಉತ್ತಮ ಫೀಲ್ಡಿಂಗ್ ನಲ್ಲಿ ಕೊಂಚ ಎಡವಟ್ಟು ಸಂತೋಷ್ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ರತ್ನೇಶ್ವರಿ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 24. ಸುಜಿತ್ ದಾಟಿಕೊಂಡು ಬಾಲ್ ಮಾಡಿದಂತ ಚೆಂಡು ನ್ಯಾಯಬದ್ಧವಾದಂತ ದಾಳಿ. ಈ ಮಧ್ಯೆ ಒಂಟಿ ರನ್ನಿನ ಸೇರ್ಪಡೆ ತಂಡದ ಒಟ್ಟು ಗಳಿಕೆ 25. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಉತ್ತಮ ಫೀಲ್ಡಿಂಗ್, ಉತ್ತಮ ಹೊಡೆತ, ಉತ್ತಮ ತಡೆತಗಳ ಮಧ್ಯೆ ಸಾಗ್ತಾ ಇದೆ ದಾಂಡು ಚೆಂಡಿನ ಕ್ರೀಡೆ. ಅಂತಿಮ ಎಸೆತ ಬಾಕಿ ಇದೆ ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಕೊನೆಯ ಚೆಂಡು ಲಾಸ್ಟ್ ಬಾಲ್. ವಿಕೆಟ್ ಭಾಗದಲ್ಲಿ ಆಡ್ತಾ ಇದ್ದಾರೆ. ಒಟ್ಟು ಓಟ ಪೂರ್ತಿಗೊಳ್ತಾ ಇದೆ. ಚಿನ್ನು ಹಾಗೂ ಹರೀಶ್ ರವರ ಮತ್ತೆ ಉತ್ತಮವಾದಂತಹ ಜೊತೆಯಾಟ ಕಂಡುಕೊಂಡಿದೆ ರತ್ನೇಶ್ವರಿ ಸತ್ಯರಿಪೇಟೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 26. ಈ ಪಂದ್ಯಾಕೂಟದ ನೇರ ಪ್ರಸಾರ ಯೂಟ್ಯೂಬ್ನಲ್ಲಿ ಸಾಗ್ತಾ ಇದೆ. ಈಗಾಗಲೇ ಸಾವಿರಾರು ವೀಕ್ಷಕರು ಈ ಪಂದ್ಯವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತುಳುನಾಡು ವಾರ್ತೆ ವಾಹಿನಿಯ ಮುಖಾಂತರ ಯೂಟ್ಯೂಬ್ನಲ್ಲಿ ಪ್ರಸಾರವನ್ನು ಸಾಗ್ತಾ ಇದೆ ಈ ಪಂದ್ಯದ ನೇರ ಪ್ರಸಾರ. ಲೀಲಾಧರ
7 ಚೆಸ್ ನಂಬರ್ ಅಲ್ಲಿ ಲೀಲಾಗರ ಎಸೆತಗಾರಿಕೆಯಲ್ಲಿ ಅಂತಿಮ ಓವರ್ನ ಪ್ರಥಮ ಚೆಂಡು ಆರಿಸ್ ರವರು ಎದುರಿಸುವಂತ ದಾಂಡಿಗ ಸ್ಟ್ರೈಕರ್ ಭಾಗದಲ್ಲಿ ಕಂಡುಕೊಂಡ್ರ ಚಿನ್ನು ನಾನ್ ಸ್ಟ್ರೈಕರ್ ಭಾಗದಲ್ಲಿ ಆರಿಸ್ ಪ್ರಥಮ ಚೆಂಡು. ಉತ್ತಮ ಚೆಂಡು ಲೆಗ್ ಬೈ ಎಂಬ ಸೂಚನೆ ಕಾಲಿಗೆ ಬಡಿದಂತ ಚೆಂಡು, ಅರ್ಥಾತ್ ಲೆಗ್ ಬೈ ಮುಖಾಂತರ ಒಟ್ಟಿ ರನ್ನಿನ ಸೇರ್ಪಡೆ ತಂಡದ ಒಟ್ಟು ಗಳಿಕೆ 27 ಅಂತಿಮ ಬೋರ್ನ ದ್ವಿತೀಯ ಚೆಂಡು ಸೆಕೆಂಡ್ ಬಾಲ್. ಉತ್ತಮವಾದಂತಹ ಎಸೆತಗಾರಿಕೆ, ಒಂಟಿ ರನ್ ಬರ್ತಾ ಇದೆ, ತಂಡದ ಒಟ್ಟು ಗಳಿಕೆ 28. ಮುಂದಿನ ಪಂದ್ಯ ಎಸ್ಎಂಸಿ ಬಸರಾಳು ಬಿ ಹಾಗೂ ಮಹಮ್ಮಾಯಿ ಕ್ರಿಕೆಟರ್ಸ್ ಎರಡೂ ತಂಡದ ಕಪ್ತಾನರಿಗೆ ಅಂತಿಮ ಕರೆ. ಟಾಸ್ ವಿನ್ಗಾಗಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಮಧ್ಯೆ ರನ್ಔಟ್ ಮುಖಾಂತರ ಪ್ರಥಮ ಉತ್ತರಿಯನ್ನು ಕಳೆದುಕೊಳ್ತಾ ಇದೆ ರಕ್ತೇಶ್ವರಿ ಸತ್ಯರಿಪೇಟೆ. ಚಿನ್ನೂರ್ ಅವರು ಔಟ್ ಆಗಿ ತನ್ನ ಕುಟೀರದತ್ತ ಸಾಗಿಕೊಂಡ್ರೆ ಅವರ ಸ್ಥಾನವನ್ನು ತುಂಬಲು 3ನೇ ಕ್ರಮಾಂಕದಲ್ಲಿ ಇನ್ನೋರ್ವ ಆಟಗಾರ ಮುಸ್ತಾ ಉತ್ತಮ ಆಟಗಾರ ರಕ್ತೇಶ್ವರಿ ಕಡೆಯಿಂದ 3ನೇ ಕ್ರಮಾಂಕದಲ್ಲಿ ನೋ ಸ್ಟ್ರೈಕರ್ ಭಾಗದಲ್ಲಿ ಆರಿಸ್ ಸ್ಟ್ರೈಕರ್ ಭಾಗದಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಲೀಲಾಗರ ಕೆಎಸ್ಬಿ ಕಡಂಗಾಲೆ ತಂಡದ ಪರವಾಗಿ. ಇದಾದ ಕೂಡ ಮುಂದಿನ ಪಂದ್ಯ ಬಸರಾಳು ವಿರುದ್ಧವಾಗಿ ಮಹಾಮಾಯಿ ತಂಡಗಳ ಮಧ್ಯೆ. ಚತುರ್ಥ ಎಸೆತ 98 ಮೀಟರ್ ದೂರದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 34 ಬೈ ಮುಖಾಂತರ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಗಳಿಕೆ 35. ಲೀಲಾದ ಉತ್ತಮವಾದಂತಹ ಚೆಂಡು ಅವಳಿ ಓಟವನ್ನು ಪೂರ್ತಿಗೊಳಿಸುವ ಮಧ್ಯೆ 2 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ ರಕ್ತೇಶ್ವರಿ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ. ಈ ಮಧ್ಯೆ 2 ರನ್ನಿನ ಜೋಡಣೆ 3 ಓವರ್ಗಳ ಮುಕ್ತಾಯಕ್ಕೆ ರಕ್ತೇಶ್ವರಿ ಸಿದ್ದರಿಪೇಟೆ ತಂಡದ ಒಟ್ಟು ಗಳಿಕೆ 38 ರನ್ನಿನ ಗುರಿಯನ್ನು ನೀಡ್ತಾ ಇದೆ ಕೆಎಸ್ಬಿ ಕಡಂಗಾಲು ತಂಡಕ್ಕೆ. 18ಕ್ಕೆ 38. ಯಾರಿಗಿದೆ ವಿಜಯದ ನಂಟು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಮಹಲಿಂಗೇಶ್ವರ ಕ್ರಿಕೆಟರ್ಸ್ ಬಸರಾಳು ಇವರ ಆಶ್ರಯದಲ್ಲಿ ಸಾಗಿ ಬರುವಂತಹ ನಿಗದಿತ ಓವರ್ಗಳ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಶ್ರೀ ಮಹಲಿಂಗೇಶ್ವರ ಟ್ರೋಫಿ 2025 ಸ್ಥಳ ಮುತ್ತಟ್ಟು ಕ್ರೀಡಾಂಗಣದಲ್ಲಿ ಸಾಗುವಂತಹ ದಾಂಡು ಚೆನ್ನಿನ ಕ್ರೀಡೆ. ಗೆದ್ದವರಿಗೆ ಗೆಲುವಿನ ಸಂಗಮದೊಂದಿಗೆ ಬೃಹತ್ ಮೊತ್ತದ ನಗದು. ದ್ವಿತೀಯ ಸ್ಥಾನೀಯವಂತಹ ತಂಡಕ್ಕೂ ಕೂಡ ಟ್ರೋಫಿಯೊಂದಿಗೆ ಬೃಹತ್ ನಗದು. ತೃತೀಯ ಸ್ಥಾನಕ್ಕೂ ನಗದು ಹಾಗೂ ಪುರಸ್ಕಾರ, 4ನೇ ಸ್ಥಾನಕ್ಕೂ ಕೂಡ ಪುರಸ್ಕಾರವಿದೆ. ಹಾಗೂ ಪಂದ್ಯ ಶ್ರೇಷ್ಠ, ಸರಣಿಯ ಶ್ರೇಷ್ಠ, ಉತ್ತಮ ದಾಂಡಿಗ, ಉತ್ತಮ ಎಸೆತಗಾರ ಬಹುಮಾನವಿದೆ. ಅದೇ ರೀತಿ ತಂಡದ ಮಾಜಿ ಆಟಗಾರ ಬಸರಾಳು ಉದ್ಯಮ ಮಾರುಕಟ್ಟೆ ದೇವದ ಪ್ರಸಾದ್ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಶಿಸ್ತುಬದ್ಧ ತಂಡಕ್ಕೆ ಶಿಸ್ತು ಟ್ರೋಫಿ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು. ಯಾಕಂದ್ರೆ ಕ್ರೀಡೆಯಲ್ಲಿ ಪ್ರಾಮುಖ್ಯತೆ ಇರುವುದು ಸಮಯ ಹಾಗೂ ಶಿಸ್ತಿಗೆ ಮಾತ್ರ. ಅದೇ ರೀತಿ ನಮ್ಮೊಂದಿಗೆ ಅಂಕಿಅಂಶಗಳ ತಜ್ಞರಾಗಿ ಪುಷ್ಪರಾಜ್ ತಮ್ಮೊಂದಿಗೆ ಸಹಕಾರವನ್ನು ನೀಡಿಕೊಳ್ತಾ ಇದ್ದಾರೆ. 18 ಎಸೆತ 38 ಓಟ, 18ಕ್ಕೆ 38, 8ರ ಮಧ್ಯೆ ಯಾರಿಗಿದೆ ವಿಜಯದ ನಂಟು ಕಾದು ನೋಡಬೇಕಾಗಿದೆ.
ಬಿದ್ದವನನ್ನು ನೋಡಿ ನಗಬೇಡ, ಬಡವನನ್ನು ನೋಡಿ ಅಂಗಿಸಬೇಡ, ಹಸಿದವನನ್ನು ನೋಡಿ ತಿರಸ್ಕರಿಸಬೇಡ, ಕಾಲಚಕ್ರದಲ್ಲಿ ನಾವು ಒಬ್ಬರನ್ನು ಮರೆಯಬೇಡ ಎಂಬ ಉತ್ತಮ ವಾಕ್ಯದೊಂದಿಗೆ ಈ ಪಂದ್ಯಾಟವನ್ನು ಮತ್ತೆ ಮುನ್ನಡೆಸಿಕೊಳ್ಳುತ್ತಿದ್ದೇವೆ. ರಿಯಾಸ್ ಎಸೆತಗಾರಿಕೆ ವಿಭಾಗದಲ್ಲಿ ರಕ್ತೇಶ್ವರಿ ತಂಡದ ಪರವಾಗಿ ಒಂದು ಪ್ರಸಾದ್ ಖಾಲಿ ಅದಕ್ಕೆ ಬೇಟ ಕೊಡೋರಿ ಬೌಲರ್ ಪ್ರಸಾದ್ ಪಿ ಉಂಟು ಒಂದು ಅಂಚಿದ ಪ್ರಸಾದ್ ಪಿಯ ಪ್ರಸಾದ್ ಇಂಚಿದ ಪಿ ಓಕೆ ಫ್ರಾನ್ಸಿಸ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಸಾದ್ ಪಿ ಸ್ಟ್ರೈಕರ್ ವಿಭಾಗದಲ್ಲಿ ರಿಯಾಸ್ ಎಸೆತಗಾರಿಕೆ ವಿಭಾಗದಲ್ಲಿ ಚೆಸ್ ನಂಬರ್ 3 ರೌಂಡ್ ವಿಕೆಟ್ ಆಯ್ಕೆ ಮಾಡ್ತಾರೆ. ಪ್ರಥಮ ಚೆಂಡು ಉತ್ತಮ ಆಟಗಾರಿಕೆ ಮಿಡಿಯುವ ಭಾಗದಲ್ಲಿ ಆಡ್ತಾ ಇದ್ದಾರೆ. ಒಂಟಿ ರನ್ನಿನ ಮುಖಾಂತರ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಕೆಎಸ್ಬಿ. ಸರಿ, ಕೆಎಸ್ಬಿ ಕಡಂದಾಳೆ ಲಯಬದ್ಧವಾದಂತ ದಾಳಿ. ಒಂಟಿ ರನ್ನಿನ ಸೇರ್ಪಡೆ ತಂಡದ ಒಟ್ಟು ಗಳಿಕೆ 2. ಪ್ರಥಮ ಗೋಲ್ಡ್ ಚಾಲ್ತಿಯಲ್ಲಿ ರಿಯಾಸ್ ಮತ್ತೊಮ್ಮೆ ತುಂಬಾ ಹೊರಸಾಗಿದೆ. ಅಗಲವಾದಂತ ಚೆಂಡು, ವೈಡ್ ಬಾಲ್. ಇತರೆ ರನ್ನುಗಳ ಮುಖಾಂತರ ತಂಡದ ಒಟ್ಟು ಗಳಿಕೆ 3-4. ತಂಡದ ಗಳಿಕೆ 4. ಉತ್ತಮ ಚೆಂಡು, ರನ್ಔಟ್ ಮುಖಾಂತರ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಕೆಎಸ್ಗೆ. ಪ್ರಸಾದ್ ಔಟ್ ಆಗಿ ನಿರ್ಗಮನವನ್ನು ಕೊಂಡ್ಕೊಂಡ್ರೆ ಅವ್ರ ಸ್ಥಾನವನ್ನು ತುಂಬಲು ಪ್ರಸಾದ್ ಡೇಂಜರಸ್ ಆಟಗಾರ ಪಪ್ಪು ಈಗಾಗಲೇ 3ನೇ ಕ್ರಮಾಂಕದಲ್ಲಿ ಕೆಎಸ್ಬಿ ಕಡಂದಾಳ ತಂಡದ ಪರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಎಡಗೈ ಆಟಗಾರ ತಂಡದ ಒಟ್ಟು ಗಳಿಕೆ 4. ಒಂದು ವಿದ್ದರಿಯ ನಷ್ಟದಲ್ಲಿ ಕೆಎಸ್ಬಿ ಕಡಂದಾಳೆ ಪ್ರಥಮ ಓವರ್ ಚಾಂಪಿಯನ್. 3 ಎಸೆತಗಳು ಬಾಕಿ ಇದೆ. ಚತುರ್ಥ ಎಸೆತ 4ನೇ ಚೆಂಡು, ಲಯಬದ್ಧವಾದಂತ ದಾಳಿ. ಪ್ರಸಾದ್ ಅವರನ್ನ ವಂಚಿಸ್ತಾ ಇದೆ. ಯಾವುದೇ ಸಂಧಾನ ಕಾಣ್ತಾ ಇಲ್ಲ ಬ್ಯಾಂಡ್ ಚೆಂಡಿನ ಮಧ್ಯೆ. ಲಾಸ್ಟ್ ಬಾಲ್ ವಿಭಾಗದಲ್ಲಿ ಉತ್ತಮ ಆಟಗಾರಿಕೆ. ಮತ್ತೊಂದು ರನ್ನಿನ ಸೇರ್ಪಡೆ ತಂಡದ ಒಟ್ಟು ಗಳಿಕೆ 5. ಲಾಸ್ಟ್ ಬಾಲ್ ಕೊನೆಯ ಎಸೆತ ಬಾಕಿ ಇದೆ. ಅಂತಿಮ ಚೆಂಡು ರಿಯಾಸ್. ರಕ್ತೇಶ್ವರಿ ತಂಡದ ಪರವಾಗಿ ರಿಯಾಸ್ ರವರ ಎಸೆತಗಾರಿಕೆ. ದಾಟಿಕೊಂಡು ಬಾಲ್ ಮಾಡಿದ ಚೆಂಡು ಬಾರಿ ಲಯಬದ್ಧವಾದಂತ ದಾಳಿ ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ ಕೆಎಸ್ಬಿ ಕಡಂದಾಳಿ ತಂಡದ ಒಟ್ಟು ಗಳಿಕೆ 5. 12ಕ್ಕೆ 33. 12 ಎಸೆತಗಳ ಮುಂದೆ 33 ರನ್ನಿನ ಅವಶ್ಯಕತೆ ಕೆಎಸ್ಬಿ ಕಡಂದಾಳಿ ತಂಡಕ್ಕಾದ್ರೆ ರಕ್ತೇಶ್ವರಿ ತಂಡಕ್ಕೆ ಉತ್ತಮ ಲಯಬದ್ಧವಾದಂತಹ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಚಿಲ್ಲೋ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಥಮ ಚೆಂಡು, ಲಯಬದ್ಧವಾದಂತಹ ದಾಳಿ. ನೆಲಕಚ್ಚಿ ಬಂದಂತಹ ಚೆಂಡು ನೇರವಾಗಿ ಗೂಟ ರಕ್ಷಕನ ಭದ್ರ ಬೊಗಸಿಯಲ್ಲಿ ಸೇರಿಕೊಳ್ತಾ ಇದೆ. ಉತ್ತಮ ಚೆಂಡು, ಅಷ್ಟೇ ಉತ್ತಮವಾದಂತಹ ಆಟ. ಕೇವಲ ಒಂಟಿ ರನ್ನಿನ ಸೇರ್ಪಡೆ ಮಧ್ಯೆ ಔಟ್ ಆಗ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 5ಕ್ಕೆ 2 ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ ಕೆಎಸ್ಬಿ ಕಡಂದಾಳೆ ದ್ವಿತೀಯ ಓವರ್ ಚಾಂಪಿಯನ್.
ಮುಂದಿನ ಪಂದ್ಯದ ನಾಣ್ಯ ಚಿನ್ನಿಕೆಗಾಗಿ SMC B ಹಾಗೂ ಮಹಮ್ಮಾಯಿ ಕ್ರಿಕೆಟರ್ಸ್ ತಂಡದ ಕರ್ತಾರ ದಯವಿಟ್ಟು ತಾವೆಲ್ಲಿದ್ರು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ಪೆಸರಾಳು ಬಿ ಹಾಗೂ ಮಹಮ್ಮಾಯಿ ತಂಡದ ಮಧ್ಯೆ ಮುಂದಿನ ಪಂದ್ಯ ಸಾಗಿ ಬರಲಿಕ್ಕಿದೆ. ದಯವಿಟ್ಟು ತಂಡದ ಕಪ್ತಾನೆಯಲ್ಲಿ ಬರಬೇಕು. ಚಿನ್ನು ಎಸೆತಗಾರಿಕೆ ವಿಭಾಗದಲ್ಲಿ ರತ್ನೇಶ್ವರಿ ತಂಡದ ಪರವಾಗಿ ತೃತೀಯ ಚೆಂಡು ಈ ಮಧ್ಯದ ಅರ್ಥಾತ್ ಅರ್ಧ ಚೆಂಡು ವೈಡ್ ಬಾಲ್ ಆಗಿ ಬರ್ತಾ ಇದೆ. ತಂಡದ ಗಳಿಕೆ 6. ಚಿನ್ನು ಮತ್ತೊಮ್ಮೆ ಅರ್ಧ ಚೆಂಡು ವೈಡ್ ಎಂಬ ಸೂಚನೆ. ತಂಡದ ಒಟ್ಟು ಗಳಿಕೆ 7. ದ್ವಿತೀಯ ಬಹುತ್ ಚಾಟಿಯಲ್ಲಿ ಚಿನ್ನು ಉತ್ತಮ ಆಟಗಾರಿಕೆ ಮುಖಾಂತರ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ಸಚಿನ್ ರವರ ಬ್ಯಾಟ್ ಮುಖಾಂತರ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 13. 3 ಎಸೆತ ಬಾಕಿ ಇದೆ. ಇಲ್ಲದ ಮಿಡ್ವಿಕೆಟ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಒಂಟಿ ಓಟ. ತಂಡದ ಗಳಿಕೆ 14. ಪಂಚಮ ಚೆಂಡು ಚಿನ್ನು ಉತ್ತಮ ತಡೆತ, ಉತ್ತಮ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಂಡಂತ ರತ್ನೇಶ್ವರಿ. ಅಂತಿಮ ಎಸೆತ ಬಾಕಿ ಇದೆ. ದ್ವಿತೀಯ ಬಹುತ್ ಚಾಕೆ ಇತರೆ ರನ್ನುಗಳ ಮುಖಾಂತರ 1 ರನ್ನಿನ ಜೋಡಣೆ. ತಂಡದ ಒಟ್ಟು ಗಳಿಕೆ 15. ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ಮಧ್ಯ ರೇಖೆಯಿಂದ ಹೊರಭಾಗದಲ್ಲಿ ಸಿಕ್ಸರ್. ತಂಡದ ಒಟ್ಟು ಗಳಿಕೆ 21. 21. 6ಕ್ಕೆ 17. 6 ಎಸೆತಗಳ ಮುಂದೆ 17 ರನ್ ಬೇಕಾಗಿದೆ. 3 ಸಿಕ್ಸರ್ ಬರಬೇಕಾಗಿದೆ. ನಾಣ್ಯ ಚಿನ್ನಿಗೆ ಬೆಳೆದಿದೆ. SMC ಪೆಸರಾಳು ಬಿ ಹಾಗೂ ಮಹಮ್ಮಾಯಿ ಸಚ್ಚರಿಪೇಟೆ ನಾಣ್ಯ ಚಿನ್ನಿಗೆಗಾಗಿ ಮಹಮ್ಮಾಯಿ ಕ್ರಿಕೆಟರ್ಸ್ ಅಂತಿಮ ಓವರ್ನ ಪ್ರಥಮ ಚೆಂಡು 6 ಎಸೆತ 17 ಓಟ. 6ಕ್ಕೆ 17. ಪ್ರಥಮ ಚೆಂಡು ಕೇವಲ 1 ರನ್ ಬರ್ತಾ ಇದೆ. 5ಕ್ಕೆ 16. ಗೆಲ್ಲುವುದು ಯಾರು? ಮೌಸಿ ಅವರು ಕ್ಯಾಚ್ ಹಿಡಿದ್ರೆ 500 ರು ನಗದು ಬಹುಮಾನ ಇಲ್ಲಿ ನೀಡಲಿಕ್ಕಿದ್ದಾರೆ. ದ್ವಿತೀಯ ಚೆಂಡು ಶಿಖಿಲ್ ಬಾಲ್. ನ್ಯಾಯಬದ್ಧವಾದ ದಾಳಿ. 1 ರನ್ ಆಗುವ ಸಾಧ್ಯತೆ. ಅವಳಿ ರನ್ನಿಗಾಗಿ ಓಟ. ಹೊಂದಾಣಿಕೆಯ ಕೊರತೆಯನ್ನು ಕಂಡುಕೊಂಡಿದ್ದಾರೆ. ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ KSB. ತಂಡದ ಗಳಿಕೆ 22. ಮಾತ್ರ ಬಂದಿಲ್ಲ ನಾವು 17 ಆಡಿತ್ತು ಯಾಕಡೆ 1 ಬಾರಿ 16 ಆಡ ಸರಿ ಸರಿ 17 ಕೊಡಿದ್ದೇನೆ. 17 ಕೊಡ 15.
ಈ ಬಾರಿ ಔಟ್ ಆಗ್ತಾ ಇದ್ದಾರೆ. ಕ್ಯಾಚ್ ಔಟ್ ಮುಖಾಂತರ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಮೂರು ಎಸೆತಗಳು ಬಾಕಿ ಇದೆ. 23 ಅಂಡ ಶ್ರೀಶಾಂತ್ ತಂಡದ ಗಳಿಕೆ ಈಗಾಗಲೇ 3 ಎಸೆತಗಳು ಬಾಕಿ ಇದೆ. ಸಂತೋಷ್ ಭರ್ಜರಿ ಹೊಡೆತ ಬರಬೇಕಾಗಿದೆ. ತಂಡದ ಗಳಿಕೆ 23, 15 ಬೇಕಾಗಿದೆ. 3ಕ್ಕೆ 15. ನಮ್ಮ ಕ್ರೀಡಾಕೂಟಕ್ಕೆ ಜೆಸಿ ಮುಂಟೂರು ಭಾರ್ಗವದ ಮಾಜಿ ಅಧ್ಯಕ್ಷರಾದಂತಹ ಜೆಸಿ ಗಿರೀಶ್ ಆಚಾರ್ಯ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಉತ್ತಮ ಫೀಲ್ಡಿಂಗ್, ಗ್ರೇಟ್ ಫೀಲ್ಡಿಂಗ್. ಈ ಮಧ್ಯೆ ಅವಳಿ ರನ್ ಅನ್ನು ಬರ್ತಾ ಇದೆ. ಸಂತೋಷ್ ಅವರಿಂದ ಉತ್ತಮ ಪ್ರಯತ್ನ. ಹದಿಮೂರು ರನ್ನಿನ ಅವಶ್ಯಕತೆ. 2ಕ್ಕೆ 13. 2 ಎಸೆತಗಳಿಗೆ 13 ರನ್ ಬೇಕಾಗಿದೆ. ಪಂದ್ಯವು ಸಮಬಲವಾದ್ರೆ ಟಾಸ್ ಮುಖಾಂತರ ವಿಜಯಿ ತಂಡವನ್ನು ಘೋಷಿಸಲಾಗ್ತದೆ. ಈ ಬಾರಿ 2ಕ್ಕೆ 12. 2ಕ್ಕೆ 12 ರನ್ನಿನ ಅವಶ್ಯಕತೆ. ಸತತ 2 ಸಿಕ್ಸರ್ ಬರಬೇಕಾಗಿದೆ ಕೆಎಸ್ಬಿ ಕಡಂದಾಳ ತಂಡಕ್ಕೆ. ಒಂಟಿ ಓಟ, ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. 11 ರನ್ನಿನ ಅವಶ್ಯಕತೆ. ಕೊನೆಯ ಚೆಂಡು ಮಾತ್ರ ಬಾಕಿ ಇದೆ. ಮತ್ತೊಮ್ಮೆ ತೀರ್ಪುಗ ಡಾಕ್ಟರ್ ಬೌಲ್ ಮಾಡಬೇಕಂತ ನಿಬಾರಿ ಲಾಭವಾದಂತಹ ದಾಳಿ ಓವರ್ ಮುಕ್ತಾಯವನ್ನು ಕೊಂಡುಕೊಂಡಿದೆ. ಈ ಪಂದ್ಯಾಟದಲ್ಲಿ ರಕ್ತೇಶ್ವರಿ ಈ ಪಂದ್ಯವನ್ನು ತನ್ನದಾಗಿಸಿಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕೊಂಡುಕೊಂಡಿದೆ. 2 ತಂಡಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ಉತ್ತಮ ಹೋರಾಟವನ್ನು ನೀಡಿದ್ದೀವಿ ಕೆಎಸ್ಬಿ ಕಡಂದಾಳೆ. ಇದೀಗ ಮುಂದಿನ ಪಂದ್ಯ ಮಹಮ್ಮಾಯಿ ಕ್ರಿಕೆಟರ್ಸ್ ಮೂಡುಬಿದಿರೆ ವಿರುದ್ಧವಾಗಿ ಎಸ್ಎಂಸಿ ಹೊಸರಾಳು ಬಿ ತಂಡಗಳ ಮಧ್ಯೆ ಪಂದ್ಯಾಟ. ಮುಂದಿನ ಪಂದ್ಯದಲ್ಲಿ ಮಹಮ್ಮಾಯಿ ಅದೃಷ್ಟದ ನಾಣ್ಯ ಚಿನ್ನಿಗೆಯನ್ನು ತನ್ನದಾಗಿಸಿಕೊಂಡು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಈಗಾಗಲೇ ಅದೃಷ್ಟದ ನಾಣ್ಯ ಚಿನ್ನಿಗೆಯನ್ನು ತನ್ನದಾಗಿಸಿಕೊಂಡಿದೆ. ಮಹಮ್ಮಾಯಿ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಉತ್ತಮ ಆಟಗಾರನ ಹೊಂದಿರುವಂತಹ ಮಹಮ್ಮಾಯಿ ಈಗಾಗಲೇ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಳ್ತಾ ಇದೆ. 2 ತಂಡದ 12ನೇ ಆಟಗಾರ ದಯವಿಟ್ಟು ಮಹಮ್ಮಾಯಿ ತಂಡದ 12th ಪ್ಲೇಯರ್ ಇಲ್ಲಿರಬೇಕು. ದಯವಿಟ್ಟು ತಮ್ಮ ಅಂಕಿ ಅಂಶಗಳ ತಜ್ಞರೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿದೆ. ಶಿಸ್ತುಬದ್ಧವಾದಂತಹ ದಾಂಡುಚಿನ್ನಿನ ಕ್ರೀಡೆ ಸಾಗ್ತಾ ಇದೆ ನಿಕ್ಕಟ್ಟು ಕ್ರೀಡಾಂಗಣದಲ್ಲಿ. ಮಹಲಿಂಗೇಶ್ವರ ಟ್ರೋಫಿ 2025 ಬಲಾಢ್ಯ ತಂಡಗಳ ಮಧ್ಯೆ ಮುಖಾಮುಖಿ.
ಮಾಲಿಂಗೇಶ್ವರ ಕ್ರಿಕೆಟರ್ಸ್ ಪುಸರಾಳು ಇದರ ಆಶ್ರಯದಲ್ಲಿ ಸಾಗಿ ಬರುವಂತಹ ಗಾಂಧಿ ಚೆಂಡಿನ ಕ್ರೀಡೆ, ಇಂಗ್ಲೆಂಡಿನ ಒಂದು ಬಂಗಾಳಿನಲ್ಲಿ ಜನವಾದಂತಹ ಕ್ರಿಕೆಟ್ ಕ್ರೀಡೆ. ಅಂಡರ್ ಆರ್ಮ್ ಮುಖಾಂತರ ಇದೀಗ ಕರಾವಳಿ ಭಾಗದಲ್ಲಿ ಯಶಸ್ಸನ್ನು ಕೊಂಡುಕೊಂಡಂತಹ ಕ್ರೀಡೆ ಅಂಡರ್ ಆರ್ಮ್ ಮುಖಾಂತರ. ಪಿಲಿಮಂಡೆ ಕ್ರಿಕೆಟರ್ಸ್ ಹಾಗೂ ಸ್ಕಂದ ಕ್ರಿಕೆಟರ್ಸ್ ತಂಡದ ಕಪ್ತಾನರು ಟಾಸ್ ಗೆದ್ದು ಗೆಲ್ಲಬೇಕು. ತಮಗಿದು ಪ್ರಥಮ ಕರೆ. ಮಹಮ್ಮಾಯಿ ಈಗಾಗಲೇ ಫೀಲ್ಡ್ ವ್ಯೂಹವನ್ನು ರಚಿಸಿಕೊಳ್ತಾ ಇದೆ. ಉತ್ತಮ ಆಟಗಾರರನ್ನು ಹೊಂದಿರುವಂತಹ ಮಹಮ್ಮಾಯಿ. ಎದುರಾಳಿ ತಂಡ SMC ಪುಸರಾಳಿಗೆ. ಸಂತೋಷ್ ಬಂಟ್ವಾಲ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡ್ರೆ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇನ್ನರು ಉತ್ತಮ ಆಟಗಾರ ಶಾಕಿ ಜಾಕಿ. ಸಂತೋಷ್ ಬಂಟ್ವಾಳ ಉತ್ತಮ ಆಟಗಾರ. ಅಂಡರ್ ಆರ್ಮ್ ಕ್ರಿಕೆಟ್ನ ಉತ್ತಮ ಆಟಗಾರರು ಎರಡೂ ತಂಡದಲ್ಲೇ ಕಂಡುಕೊಳ್ಳುವರಿದ್ದೇವೆ. ಉತ್ತಮ ತಂಡ ಶಾಕೀರ್ ಜಾಕಿ. ನಾಸ್ಟಿಕರ್ ವಿಭಾಗದಲ್ಲಿ, ಎಸೆತಗಾರಿಕೆ ವಿಭಾಗದಲ್ಲಿ ಉತ್ತಮ ಎಸೆತಗಾರ 12th ಪ್ಲೇಯರ್ ಶರತ್. ಉತ್ತಮ ಎಸೆತಗಾರ ಶರಣ್ ರವರ ಪ್ರಥಮ ಚೆಂಡು. ನ್ಯಾಯಬದ್ಧವಾದ ದಾಳಿ, ನೋಬಾ ಅಕ್ರಮ ಎಸೆತಗಾರಿಕೆ. ಕ್ರಾಸ್ ದಿ ಲೈನ್ ಎಂಬ ಸೂಚನೆ ತೀರ್ಪುಗಾರರಿಂದ. 1+1 ಎರಡು ರನ್ನಿನ ಜೋಡಣೆಯೊಂದಿಗೆ ಕೋಟೆಯನ್ನು ಆರಂಭಿಸಿಕೊಳ್ತಾ ಇದೆ ಪುಸರಾಳು. ಉತ್ತಮ ಚೆಂಡು, ಅಷ್ಟೇ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಬಲವಾದಂತಹ ಮನವಿಯನ್ನು ಒಪ್ಪಿಸ್ತಾ ಇದ್ದಾರೆ. 1 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಗಳಿಕೆ 3 ರನ್. ಸೆಕೆಂಡ್ ಬಾಲ್, ದ್ವಿತೀಯ ಚೆಂಡು. ಈ ಬಾರಿ ತುಂಬಾ ಅಗಲವಾದಂತಹ ಎಸೆತಗಾರಿಕೆ. ವೈಡ್ ಬಾಲ್. ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆ. ಪುಸರಾಳಿ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ಮತ್ತೊಮ್ಮೆ ನೋಬಾಲ್. ಅಕ್ರಮ ಎಸೆತಗಾರಿಕೆ. ನೋಬಾಲ್ ಎಂಬ ಸೂಚನೆ. 1+1 ಎರಡು ರನ್ನಿನ ಜೋಡಣೆ. ತಂಡದ ಒಟ್ಟು ಗಳಿಕೆ 6. ಪ್ರಥಮ ಓವರ್ ಚಾಟಿಯಲ್ಲಿ ಸಾಗ್ತಾ ಇದೆ. ಈ ಬಾರಿ ಉತ್ತಮ ಲಯಬದ್ಧವಾದಂತಹ ದಾಳಿ. ಡಾಟ್ ಬಾಲ್. ತಂಡದ ಗಳಿಕೆ 6. ಪ್ರಥಮ ಓವರ್ ಚಾಟಿಯಲ್ಲಿ ಶರಣ್ ಎಸೆತಗಾರಿಕೆಯಲ್ಲಿ. ಶರಣ್ ರವರ ಚೆಂಡು, ಉತ್ತಮವಾದಂತಹ ಚೆಂಡು. ದಾಂಡುವಾಬು ದಾಂಡಿಗನನ್ನು ವಂಚಿಸಿ ನೇರವಾಗಿ ಗೂಟ ರಕ್ಷಕನ ಭದ್ರ ಬಗಸಿಯನ್ನು ಸೇರಿಕೊಳ್ತಾ ಇದೆ. ತಂಡದ ಗಳಿಕೆ 6. ಶರಣ್ ಮತ್ತೊಮ್ಮೆ ಈ ಬಾರಿ ಚೆಂಡು ಗಾಳಿಯಲ್ಲಿ ನೇರವಾಗಿ ಭದ್ರ ಬಗಸಿಯನ್ನು ಸೇರಿಕೊಳ್ತಾ ಇದೆ. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಪುಸರಾಳು. ಶಾಕೆ ಔಟ್ ಆಗಿ ತನ್ನ ಕುಟೀರದತ್ತ ಸಾಗುತ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು 3ನೇ ಕ್ರಮಾಂಕದಲ್ಲಿ ಇನ್ನೊಬ್ಬ ಆಟಗಾರ ಸ್ಕಂದ ಕ್ರಿಕೆಟರ್ಸ್ ಹಾಗೂ ಪಿಲಿಮಂಡೆ ಫ್ರಾನ್ಸ್ ದಯವಿಟ್ಟು ಎರಡೂ ತಂಡದ ಆಟಗಾರರು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. 2 ಬಾಲ್ ಬಾಕಿ ಇದೆ, 2 ಎಸೆತ ಬಾಕಿ ಇದೆ. 2 ಬಾಲ್. ಪ್ರಥಮ ಓವರ್ ಚಾಟಿಯಲ್ಲಿ 2 ಎಸೆತಗಳು ಬಾಕಿ ಇದೆ. ಈಗಾಗಲೇ ತಂಡದ ಒಟ್ಟು ಗಳಿಕೆ
6 ತಂಡದ ಗಳಿಕೆ 6. ಗೀತೇಶ್ 3ನೇ ಕ್ರಮಾಂಕದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಹೊಸರಾಳು ತಂಡದ ಪರವಾಗಿ ಒಂದು ವಿಕೆಟ್ ಆಯ್ಕೆ ಮಾಡ್ತಾರೆ. ಇನ್ನೊಂದು ಮತ್ತೊಮ್ಮೆ ಅಡ್ಡ ಚೆಂಡು ಅರ್ಥಾತ್ ವೈಡ್ ಬಾಲ್ ಲೈವ್ ಅನ್ನು ಕಂಡುಕೊಳ್ಬೇಕಾಗಿದೆ. ಚರಣ್ ಮತ್ತೊಮ್ಮೆ ಉತ್ತಮ ಚೆಂಡು 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ಹೊಸರಾಳು ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಗಳಿಕೆ 8 ಸಾರಿ ತಂಡದ ಗಳಿಕೆ 8. ಅಂತಿಮ ಚೆಂಡು ಮತ್ತೊಮ್ಮೆ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ಹೊಸರಾಳು ತಂಡದ ಒಟ್ಟು ಗಳಿಕೆ 9. 1 ವಿಕೆಟ್ ನಷ್ಟದಲ್ಲಿ ಪ್ರಥಮ್ ವಸತಿಗಾರಿಕೆಯಲ್ಲಿ ಪ್ರಥಮ್ ಸ್ಕಂದ ಹಾಗೂ ಪಿಲಿಮಂಡೆ ಫ್ರೆಂಡ್ಸ್ ತಂಡದ ಸದಸ್ಯರು ದಯವಿಟ್ಟು ಸ್ಕಂದ ಕ್ರಿಕೆಟರ್ಸ್ ಹಾಗೂ ಪಿಲಿಮಂಡೆ ಫ್ರೆಂಡ್ಸ್ ತಂಡದ ಆಟಗಾರರು ತಂಡದ ಕಪ್ತಾನ ದಯವಿಟ್ಟು ತಾವೆಲ್ಲಿದ್ರು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ತಮಗದು ಅಂತಿಮ ಕರೆ, ಲಾಸ್ಟ್ ಕಾಲ್. ವೈಡ್ ಎಂಬ ಸೂಚನೆ ಪ್ರಥಮ ಎಸೆತದಲ್ಲಿ. ದ್ವಿತೀಯ ಓವರ್ನ ಪ್ರಥಮ ಚೆಂಡು ತಂಡದ ಒಟ್ಟು ಗಳಿಕೆ 10. ಪ್ರಥಮ ವಸತಿಗಾರಿಕೆಯಲ್ಲಿ ಸಂತೋಷ್ ಉತ್ತಮ ಬ್ಯಾಟಿಂಗ್ ವಿಭಾಗದಲ್ಲಿ ಅವಳಿ ರನ್ನಿಗಾಗಿ ಓಟ 2 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 12. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಮತ್ತೊಮ್ಮೆ ಒಂಟಿ ಓಟ ಸಂತೋಷ್ ಬಂಟ್ವಾಲ್ ಇವರ ಬ್ಯಾಟ್ ಮುಖಾಂತರ ಬರ್ತಾ ಇದೆ. ತಂಡದ ಗಳಿಕೆ 13. ಉತ್ತಮ ಚೆಂಡು ನ್ಯಾಯಬದ್ಧವಾದಂತಹ ದಾಳಿ ಅರ್ಥಾತ್ ಬ್ಯಾಟಿಂಗ್ ಡೆಲಿವರಿ, ಯಾವುದೇ ಅಪಾಯವಿಲ್ಲ, ಯಾವುದೇ ರನ್ ಇಲ್ಲ. ತಂಡದ ಗಳಿಕೆ 13. ಪ್ರಥಮ ಈ ಬಾರಿ ಲಕ್ಷ್ಯದಿಂದ ಕೊಂಚ ಹೊರಬಿದ್ದಿದೆ. ವೈಡ್ ಎಂಬ ಸೂಚನೆ, ವೈಡ್ ಬಾಲ್ ಅರ್ಥಾತ್ ತಂಡದ ಒಟ್ಟು ಗಳಿಕೆ 14. ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. 1 ರನ್ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 15 ಕಾಣ್ತಾ ಇದ್ದೇವೆ ಹೊಸರಾಳು ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ. ಮತ್ತೊಮ್ಮೆ ಉತ್ತಮ ಬೆಳ್ಳೆ ಕ್ರಿಕೆಟಿನ ಮಧ್ಯೆ ಕಾಲ್ಚೆಂಡು ತಂಡದ ಗಳಿಕೆ 17. ಹೇಗಾರೆ ಭರ್ಜರಿಯಾದಂತ ಹೊಡೆತ ಸೀಮಾ ರೇಖೆಯಿಂದ ಹೊರಭಾಗದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ಸಂತೋಷ್ ಅವರ ಬ್ಯಾಟ್ ಮುಖಾಂತರ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 23.
ಗೋವಿಂದ ಕರಂದಾಳೆ ತಂಡದ ಕಪ್ತಾನ ತಾವೆಲ್ಲಿದ್ರು, ಯಾವ ಸ್ಥಿತಿಯಲ್ಲಿದ್ರು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ಸುಜಿತ್ ಎಸೆತಗಾರಿಕೆಯಲ್ಲಿ ಅಂತಿಮ ಓವರ್ನ ಪ್ರಥಮ ಚೆಂಡು. ಈ ಬಾರಿ ಒಂಟಿ ಓಟ ಬರ್ತಾ ಇದೆ. ಲೆಗ್ ಬೈ ಮುಖಾಂತರ ಬ್ಯಾಟ್ ಮುಖಾಂತರ ಬರ್ತಾ ಇದೆ. ಒಂಟಿ ರನ್ನಿನ ಸೇರ್ಪಡೆ, ಲಯಬದ್ಧವಾದಂತ ದಾಳಿ. ಡಾಟ್ ಬಾಲ್, ತಂಡದ ಗಳಿಕೆ 24-24. ಸುಜಿತ್ ಅಂತಿಮ ಬೋರ್ ಚಾಲ್ತಿಯಲ್ಲಿ ಮತ್ತೊಮ್ಮೆ ಎಸೆತಗಾರಿಕೆಯಲ್ಲಿ ಮತ್ತೊಮ್ಮೆ ಲಯಬದ್ಧವಾದಂತ ದಾಳಿ, ಮಂದಗತಿ ಎಸೆತಗಾರಿಕೆ. ಸ್ಟ್ರೈಕರ್ ವಿಭಾಗದಲ್ಲಿ ಸಂತೋಷ್ ಬಂಟ್ವಾಲ್. ಭರ್ಜರಿಯಾದಂತ ಹೊಡೆತ, ವಿಕೆಟ್ ವಿಭಾಗದಿಂದ ಬಹಳ ದೂರದಲ್ಲಿ ಸಿಕ್ಸರ್. ಸಂತೋಷ್ ಬಂಟ್ವಾಲ್ ಅವರ ಬ್ಯಾಟ್ ಮುಖಾಂತರ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ ತಂಡದ ಒಟ್ಟು ಗಳಿಕೆ 30. ಈ ಮಧ್ಯೆ ಅವಳಿ ಓಟವನ್ನು ಪೂರ್ತಿಗೊಳಿಸ್ತಾ ಅಂತ ಪ್ರಯತ್ನ. 2 ರನ್ನಿನ ಜೋಡಣೆ. ತಂಡದ ಗಳಿಕೆ 32. 32. ಕ್ಯಾಚ್ ಅನ್ನು ಕೈ ಚೆಲ್ಲಲಾಗಿದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 34. 35 ರನ್ನಿನ ಅವಶ್ಯಕತೆ ಇದೆ ಮಹಮ್ಮೈ ತಂಡಕ್ಕೆ. 18ಕ್ಕೆ 35 ರನ್ನಿನ ಅವಶ್ಯಕತೆ. ಉತ್ತಮ ಹೋರಾಟ ಸಾಗುವ ಎಲ್ಲ ನಿರೀಕ್ಷೆಯಲ್ಲಿದೆ ದಾಂಡು ಚೆಂಡಿನ ಮುಖಾಂತರ. ಏನು 18 ಎಸೆತಗಳ ಮುಂದೆ 35 ರನ್ನಿನ ಅವಶ್ಯಕತೆ ಇದೆ ಮೊಹಮ್ಮದ್ ತಂಡಕ್ಕೆ. ಅದೇ ರೀತಿ ಪೆಸ್ರಾಳು ಉತ್ತಮ ಲಯಬದ್ಧವಾದಂತಹ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎರಡೂ ತಂಡದಲ್ಲಿ ಕ್ರಿಕೆಟಿನ ಸರ್ವಾಂಗೀಣ ಆಟಗಾರರಿದ್ದಾರೆ. ಯಾಕಂದ್ರೆ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ, ಪವಾಡದ ಆಟ. ಯಾವುದೇ ಗಳಿಗೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ದಾಂಡು ಚೆಂಡಿನ ಕ್ರೀಡೆ ಸಾಗ್ತಾ ಇದೆ ಪೆಸ್ರಾಳಿನ ಈ ನಿತ್ಯತ್ವ ಕ್ರೀಡಾಂಗಣದಲ್ಲಿ. ಮಹಾಲಿಂಗೇಶ್ವರ ಟೋಪಿ 2025 ಚಿನ್ನದ ಬಣ್ಣದ ಮಿರುಗುವ ಟೋಪಿ ಈಗಾಗಲೇ ವೇದಿಕೆಯಲ್ಲಿ ರಾರಾಜಿಸಿಕೊಂಡ್ರೆ ಪಂದ್ಯದ ತೀರ್ಪುಗಾರಿಕೆ ಪೀಠದಲ್ಲಿ ಹಲೋ ಸಂತೋಷ್ ಬಂಟ್ವಾಲ್ ಕ್ರಿಕೆಟರ್ಸ್ ಎಸೆತಗಾರಿಕೆ ಹೇಳಿದ್ರು ಇಲ್ಲಿ ಬರ್ಬೇಕು. ಒಳ್ಳೆ ಫಾರ್ಮ್ ತಗೊಂಡೋಗೋದು ಕೊಡಿ.
ಪ್ರಥಮ ಚೆಂಡು ಈ ಬಾರಿ ವೈಡ್ ಮುಖಾಂತರ ಮತ್ತೊಂದು ಪ್ರಥಮ ರನ್ ಅನ್ನ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಮೊಹಮ್ಮಾಯಿ. ಮಿಡ್ ವಿಕೆಟ್ ಭಾಗದಲ್ಲಿ ಆಡ್ತಾ ಇದ್ದಾರೆ. ಒಂದು ರನ್ನಿನ ಸೇರ್ಪಡೆ ತಂಡದ ಒಟ್ಟು ಗಳಿಕೆ 2. ವೇದಿಕೆದ ಮುಂಭಾಗಗಳು 7 ಅಂಚಿಂಚು ಪರವಲ್ಲಿ ಜಾಸ್ತಿ ಆದ ಸೈಡ್ ಬೋರ್ಡ್ ಐನಾಥ್ ಬೇಗ ಬೋರ್ಡ್ ಸ್ಕೋರ್ ಮಿಸ್ಟೇಕ್ ಆದ್ರು. ಉತ್ತಮ ಚೆಂಡು ನೇರವಾಗಿ ಗೂಟರಕ್ಷಕನ ಭದ್ರ ಬೊಗಸಿಯನ್ನು ಸೇರಿಕೊಳ್ತಾ ಇದೆ ಸಂತೋಷ್. ಪ್ರಥಮ ಬೋಬರ್ ಚಾಲ್ತಿಯಲ್ಲಿ ಮತ್ತೊಮ್ಮೆ ಲಯಬದ್ಧವಾದಂತಹ ಎಸೆತಗಾರಿಕೆ, ಅಷ್ಟೇ ಉತ್ತಮವಾದಂತಹ ಆಟಗಾರಿಕೆ. ಕೇವಲ 1 ರನ್ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 3 ಎಸೆತಗಳು ಬಾಕಿ ಇದೆ. ಮತ್ತೊಮ್ಮೆ ಲಯಬದ್ಧವಾದಂತಹ ದಾಳಿ ಅರ್ಥಾತ್ ಡಾಟ್ ಬಾಲ್, ಲಾಸ್ಟ್ ಬಾಲ್. ಪಂಚಮ ಚೆಂಡು ಸಂತೋಷ್. ಉತ್ತಮ ಆಟಗಾರಿಕೆ, ಉತ್ತಮವಾದಂತಹ ಕ್ಯಾಚ್. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಮೊಹಮ್ಮಾಯಿ. ತಂಡದ ಗಳಿಕೆ 3, 1 ವಿಕೆಟ್ಗೆ ನಷ್ಟದಲ್ಲಿ. 3ನೇ ಕ್ರಮಾಂಕದಲ್ಲಿ ಮೊಹಮ್ಮಾಯಿ ತಂಡದ ವಿನ್ನರ್ ಆಟಗಾರ ಗಣೇಶ್ ಸ್ಟ್ರೈಕರ್ ಭಾಗದಲ್ಲಿ. ಉತ್ತಮ ಚೆಂಡು ಆಫ್ಸೈಡ್ ಭಾಗದಲ್ಲಿ ಆಡ್ತಾ ಇದ್ದಾರೆ. ಮುಂದಿನ ಪಂದ್ಯದ ನಾಣ್ಯ ಚಿನ್ನಿಗೆಗಾಗಿ ಪಿಲಿಮಂಡೆ ಕ್ರಿಕೆಟರ್ಸ್ ಹಾಗೂ ಸ್ಪಂದ 2 ತಂಡದ ಕಪ್ತಾನರು ಟಾಸ್ ಲೀಡ್ಗಾಗಿ ಇಲ್ಲಿ ಬರಬೇಕು. ತಮಗೆ ಇದು ಅಂತಿಮ ಕರೆ, ಲಾಸ್ಟ್ ಕಾಲ್. ತಂಡದ ಒಟ್ಟು ಗಳಿಕೆ 3. ಪ್ರಥಮ ಬೌಲರ್ ಮುಕ್ತಾಯಕ್ಕೆ ಮೊಹಮ್ಮಾಯಿ ತಂಡದ ಒಟ್ಟು ಗಳಿಕೆ 3. ಕಾರ್ತಿಕ್ ಪುಸರಾಳು ತಂಡದ ಪರವಾಗಿ ಕಾರ್ತಿಕ್ ಎಸೆತಗಾರಿಕೆಯಲ್ಲಿ ದ್ವಿತೀಯ ಓವರ್ ಚಾಲ್ತಿಯ ಪ್ರಥಮ ಚೆಂಡು. 32 ರನ್ನಿನ ಅವಶ್ಯಕತೆ. 12 ಎಸೆತಗಳ ಮುಂದೆ ಉತ್ತಮ ಲಯಬದ್ಧವಾದಂತಹ ದಾಳಿ. ದಾಂಡಿಗಣ್ಣನ್ನು ವಂಚಿಸಿ ನೇರವಾಗಿ ಗೂಟ ರಕ್ಷಕನ ಭದ್ರ ಬೊಗಸೆ. ನೇರ ಹೊರತ ಲಂಬ ರೇಖೆಯಲ್ಲಿ ಕೇವಲ 1 ರನ್ನಿನ ಸೇರ್ಪಡೆ. ಡೈಲಿ ಸೈಡ್. ತಂಡದ ಗಳಿಕೆ 4. ಮತ್ತೊಮ್ಮೆ ಲಯಬದ್ಧವಾದಂತಹ ದಾಳಿ. ರನ್ಔಟ್ ಮುಖಾಂತರ ಮತ್ತೊಂದು ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ ಮೊಹಮ್ಮಾಯಿ. ಸುಚಿತ್ ನೋ ಸ್ಟ್ರೈಕರ್ ಭಾಗದಲ್ಲಿ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಉತ್ತಮ ಲಯಬದ್ಧವಾದಂತಹ ದಾಳಿ. 1 ರನ್ ಡಿಕ್ಲೇರ್. 1 ರನ್ನಿನ ಜೋಡಣೆ. ತಂಡದ ಒಟ್ಟು ಗಳಿಕೆ ಮಧ್ಯ ರೇಖೆಯಿಂದ ಹೊರ ಭಾಗದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ಸುಜಿತ್ ಅವರ ಬ್ಯಾಟ್ ಮುಖಾಂತರ ಮತ್ತೊಮ್ಮೆ ಭರ್ಜರಿಯಾದಂತಹ ಹೊಡೆತಕ್ಕೆ ಯತ್ನ. ನೇರವಾಗಿ ಕ್ಯಾಚ್ ಔಟ್ ಮುಖಾಂತರ ನಿರ್ಗಮನವನ್ನು ಕಂಡುಕೊಂಡಿದ್ದಾರೆ. ಉತ್ತಮ ಪ್ರಯತ್ನವನ್ನು ಮಾಡಿದ್ದಾರೆ ಸುಜಿತ್. ಉತ್ತಮ ಆಟಗಾರಿಕೆ. ತಂಡದ ಒಟ್ಟು ಗಳಿಕೆ 11.
ಸಂತೋಷ್ ಅಂತಿಮ ಪ್ರಥಮ ಚೆಂಡು ಲಯಬದ್ಧವಾದಂಥ ದಾಳಿ ಅರ್ಥಾತ್ ಡಾಟ್ ಬಾಲ್. ತಂಡದ ಒಟ್ಟುಗಳಿಕೆ 11. ಉತ್ತಮ ಆಟಗಾರಿಕೆ ಅಷ್ಟೇ ಉತ್ತಮವಾದಂಥ ಫೀಲ್ಡಿಂಗ್. 1 ರನ್ ಬರ್ತಾ ಇದೆ ತಂಡದ ಗಳಿಕೆ. ಈ ಮಧ್ಯೆ ವೈಡ್ ಬಾಲ್. ನೇರವಾಗಿ ಇಂಚು ಬರಲಿ ಈ ಸೈಡ್ ಈ ಸೈಡ್ ಬಲ್ಲಿ ಉತ್ತಮ ಆಟಗಾರಿಕೆ ಸಾಗಿ ಬರ್ತಾ ಇದೆ. ಚರಣ್ ಅವರು ಔಟ್ ಆಗಿ ತನ್ನ ಕುಟೀರದತ್ತ ಸಾಗಿದ್ರೆ ಪ್ರಶಾಂತ್ ಸ್ಟ್ರೈಕರ್ ವಿಭಾಗದಲ್ಲಿ ಅಂತಿಮ ಓವರ್ ಚಾತಿಯಲ್ಲಿ ಸಾಗ್ತಾ ಇದೆ ಪಂದ್ಯ. ಎದಾರಿ ವೈಡ್ ಅರ್ಥಾತ್ ಅಡ್ಡ ಚೆಂಡು ವೈಲ್ಡ್ ಅರೋನ ಸಂತು ಎಸೆತಗಾರಿಕೆಯಲ್ಲಿ ಲಯಬದ್ಧವಾದಂಥ ದಾಳಿ ಅಂತಿಮ ಓವರ್ ಚಾತಿಯಲ್ಲಿ ಲಾಸ್ಟ್ ಒಂದು ಬಾಲ್ ಕೊನೆಯ ಎಸೆತ ಮಾತ್ರ ಬಾಕಿ ಇದೆ. ಕಮೆಂಟ್ರಿ ಹೇಳುವವರಿದ್ರೆ ವೀಕ್ಷಕರಿದ್ರೆ ದಯವಿಟ್ಟು ಇಲ್ಲಿ ಹೇಳ್ಬೋದು. ಈ ಪಂದ್ಯದಲ್ಲಿ ಎಸ್ಎಂಸಿ ಪೆಸರಾಳು ಈಸಿಯಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಂಡಿದೆ. ಮೊಹಮ್ಮಯಿ ಈ ಪಂದ್ಯಾಕೂಟದಿಂದ ನಿರ್ಗಮನವನ್ನು ಕಂಡುಕೊಂಡಿದೆ. ಎರಡೂ ತಂಡಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಮುಂದಿನ ವೀಕ್ಷಕ ವಿವರಣೆಗಾಗಿ ಸುಧಾಕರ್ ಪೆಸರಾಳ್ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅಲ್ಲೇ ಇದೀಗ ಸ್ಕಂದ ಸ್ಕಂದಲ ಪಿಲಿಮಂಡಲ್ ಮತ್ತೆ ಸ್ಕಂದ ಅದೇ ಸ್ಕಂದ ಕ್ರಿಕೆಟರ್ಸ್ ಕಡಂಬಲೆ ಹಾಗೂ ಪಿಲಿಮಂಡೆ ಫ್ರೆಂಡ್ಸ್ ನಡುವೆ ಇದೀಗ ಎಸ್ಎಂಸಿ ಟ್ರೋಫಿ 2025 ಬಲಿಷ್ಠ 20 ತಂಡಗಳ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯ. ಈಗಾಗಲೇ ಬಲಿಷ್ಠ ತಂಡಗಳು ಸೆಣಸಾಟ ಮಾಡಿ ಒಂದು ಉತ್ತಮ ಕ್ರಿಕೆಟ್ನ ರಸದೌತಣವನ್ನು ಉಣಬಡಿಸಿದೆ ಎಲ್ಲ ತಂಡಗಳು. ಇದೀಗ ಸ್ಕಂದ ಕ್ರಿಕೆಟರ್ಸ್ ಕಡಂಬಲ ಹಾಗೂ ಪಿಲಿಮಂಡೆ ಫ್ರೆಂಡ್ಸ್ ಎಸ್ಎಂಸಿ ಕ್ರಿಕೆಟರ್ಸ್ ಸತತ 37 ವರ್ಷಗಳಿಂದ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಿಕೊಂಡು ಬರ್ತಾ ಇದೆ. ಈ ಪರಿಸರದಲ್ಲೇ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲೇ ಹೊನ್ನಲು ಬೆಳಕಿನ ಒಂದು ಕ್ರೀಡಾಕೂಟವನ್ನು ಮಾಡಿದ ತಂಡ ಪೂರ್ತಿ ಫುಲ್ ಗ್ರೌಂಡ್ ಅಲ್ಲಿ ಹೊನ್ನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಿದಂತ 2012ರಲ್ಲಿ ಅಥವಾ ರಜತ ಮಹೋತ್ಸವದಲ್ಲಿ ಆ ಒಂದು ಸಾಧನೆ ಮಾಡಿದಂತ ತಂಡ ಎಸ್ಎಂಸಿ ಪೆಸರಾಳ್ ಇದೀಗ 37ನೇ ವರ್ಷದ ಕ್ರಿಕೆಟ್ ಪಂದ್ಯಾಟದಲ್ಲಿ
ಸ್ಕಂದ ದೀಕ್ಷಾ ಶೆಟ್ಟಿ ಕಡಂಬಲಿವರ ಸಾರಥ್ಯದ ಸ್ಕಂದ ಹಾಗೂ ಪುಲಿಮಂಡೆ ಎರಡು ಸ್ಥಳೀಯ ತಂಡಗಳು ಈ ಪಂದ್ಯದ ನಂತರ ಪಿಲ್ಚಂಡಿ ಕ್ರಿಕೆಟರ್ಸ್ ಬೇಲಾಡಿ ಹಾಗೂ ಪಿಕೆ ಪಟ್ಟೆ ಕ್ರಾಸ್ ಈ ತಂಡಗಳ ನಡುವೆ ಕ್ರಿಕೆಟ್ ಪಂದ್ಯ ನಡೆಯಲಿಕ್ಕೆ ಇದೆ. ಎರಡೂ ತಂಡಗಳು ರೆಡಿ ಆಗಬೇಕು. ಈ ಪಂದ್ಯದ ನಂತರ ಬೇಲಾಡಿ ಹಾಗೂ ಪಟ್ಟೆ ತಂಡಗಳು ರೆಡಿ ಆಗಬೇಕು. ಕಪ್ತಾನರು ಬಂದು ಇಲ್ಲಿ ತಮ್ಮ ಹೆಸರನ್ನು ಕೊಡಬಹುದು. ಪಟ್ಟೆ ಹಾಗೂ ಆದಷ್ಟು ಬೇಗ ಪಂದ್ಯ ನಡೆಸಿಕೊಡ್ಬೇಕು. ದಯವಿಟ್ಟು ಅಂಪೈರ್ಗಳು ಕಾಯ್ತಾ ಇದ್ದಾರೆ ನಿಮ್ಮನ್ನು. ಪುಲಿಮಂಡಿ ಏನು ಟಾಸ್ ಬನ್ನಿ ದೀಕ್ಷಿತ್ರ ನಮ್ಮೊಂದಿಗೆ ಎಸ್ಪಿಎಲ್ ನ ಸ್ಥಾಪಕ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಮಿತ್ರರಾದಂತಹ ಮೊಹಮ್ಮದ್ ರಫೀಕ್ ನಮ್ಮೊಂದಿಗೆ ಬಂದಿದ್ದಾರೆ. ಮೊಹಮ್ಮದ್ ರಫೀಕ್ಗೆ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವಾಗತ ಬಂಡೆ. ಎಸ್ಪಿಎಲ್ ಸತತ 13 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಸಚ್ಚರಿಪೇಟೆ ಪ್ರೀಮಿಯರ್ ಲೀಗ್ ಇದರ ಒಂದು ನಿರ್ಮಾತೃ ಅಂತ ಹೇಳ್ಬಹುದು. ಮೊಹಮ್ಮದ್ ರಫೀಕ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಆದಷ್ಟು ಬೇಗ ಪಂದ್ಯ ನಡೆಸಿಕೊಡ್ಬೇಕು. ದಯವಿಟ್ಟು ಪುಲಿಮಂಡೆ ಬನ್ನಿ ಅಣ್ಣ ಬ್ಯಾಟಿಂಗ್ ನೀವು ಫೀಲ್ಡಿಂಗ್ ಸೆಟ್ ಮಾಡಿ. ಪುಲಿಮಂಡೆ ಅವರು ಫೀಲ್ಡಿಂಗ್ ಸೆಟ್ ಮಾಡಿ. ಅಂಪೈರ್ಗಳು ರೆಡಿ ಇದ್ದಾರೆ. ಬಲೆ ಬಲೆ ದೀಕ್ಷಿತ್ರ ಬಲೆ ಜಪ್ಲೆ ಬಲೆ ನಿಮಗೆ ಸೈನ್ ಬಾಳೆ ಬ್ಯಾಟಿಂಗ್ ಬಲೆ 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 ಸೈನ್ ಆಡ ಸರತ್ ಆಡ ಓಕೆ ಶುರು ಮಾಡಿ ಫೀಲ್ಡಿಂಗ್ ಅಂತೇಳಿ. ಅದಪ್ಪ ಸರಿಯಪ್ಪ ಪಂಡೆ ಸ್ವಾಗತ ಪಂಡೆ ಫುಲ್ಲಿ ಎಸ್ಎಂಸಿ ಪುಷ್ಪಾಲ್ ಈ ಒಂದು 2025 ಎಸ್ಎಂಸಿ ಟ್ರೋಫಿ ಈ ತಂಡದ ನಮ್ಮೊಂದಿಗೆ ನಾಟಕ ಕಲಾವಿದರಾದಂತಹ ಶಿವರಾಮ್ ಕಡಂಬಲಿ ಬಂದಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕ್ರೀಡಾಪೀಠಕ್ಕೆ ಜಾಗದ ವ್ಯವಸ್ಥೆ ಮಾಡಿಕೊಟ್ಟವರು
ಶಕುಂತಲಾ ಉದಯ ಶೆಟ್ಟಿ ಇವರನ್ನು ಈ ಸಂದರ್ಭದಲ್ಲಿ ನಾವು ವಂದಿಸುತ್ತಿದ್ದೇನೆ. ಶಕುಂತಲಾ ಉದಯ ಶೆಟ್ಟಿ ಕಟ್ಟಬಾರಿ ಸಚ್ಚರಿಪೇಟೆ, ಜಯರಾಮ್ ಶೆಟ್ಟಿ ಕಡಪಕುರಿಯ ಪಸ್ರಾಲು, ರಘುರುಷಣೆ ಮುಂಕೂರು, ರಾಜಶೇಖರ್ ಎನ್ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರೌಢಶಾಲೆ ಕಟೀಲು, ಹರೀಶ್ ಬಿ ಶಿಕ್ಷಕರು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರೌಢಶಾಲೆ ಕಟೀಲು, ಶಂಕರ್ ಬಂಗೇರ ಯೂನಿಯನ್ ಬ್ಯಾಂಕ್ ಬೆಳ್ಮಣ್ಣು, ದಯವಿಟ್ಟು ಎರಡೂ ತಂಡದ 12 ಆಟಗಾರರು ಇಲ್ಲಿ ಇರಬೇಕು ಕಡ್ಡಾಯವಾಗಿ. ದಯವಿಟ್ಟು 12ನೇ ಪ್ಲೇಯರ್ ನಿಲ್ಬೇಕು. ದಯವಿಟ್ಟು ಸ್ಟ್ರೈಕರ್ ವಿಭಾಗದಲ್ಲಿ ವಿಶ್ವನಾಥ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸುಮನ್. ಓಕೆ, ಹಸಿರು ನಿಶಾನೆ ಮುಖಾಂತರ ಜೀವನ್ ಪ್ರಥಮ ಚೆಂಡು ರೈಟ್ ಆಫ್ ಒಂದು ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಎಸೆತಗಾರಿಕೆಯಲ್ಲಿ ಜೀವನ್. ಆಫ್ಸೈಡ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಒಂಟಿ ಓಟ ಪೂರ್ತಿಗೊಂಡಿದೆ. ಅವಳಿ ಓಟ ಜೋಡಣೆಯೊಂದಿಗೆ ಕಥೆಯನ್ನು ಆರಂಭಿಸಿಕೊಳ್ತಾ ಇದೆ. ಸ್ಕಂದ ಕ್ರಿಕೆಟರ್ಸ್ ಕಡಂದಾಲೆ ಜೀವನ್ ಮತ್ತೊಮ್ಮೆ ಎಸೆತಗಾರಿಕೆಯಲ್ಲಿ ಬಾಲ್ ಮಾಡಿದ ಬಾರಿ ಲ್ಯಾಕ್ ಸ್ಟಂಪ್ ಇಂದ ಕೊಂಚ ಹೊರಸಾಗಿದೆ ಎಂಬ ಸೂಚನೆ. ವೈಡ್ ಬಾಲ್. ತಂಡದ ಗಳಿಕೆ 3. ಜೀವನ್ ಎಸೆತಗಾರಿಕೆಯಲ್ಲಿ ಪ್ರಥಮ ಓವರ್ ಚಾಲ್ತಿಯಲ್ಲಿ 3ನೇ ಚೆಂಡು, ದ್ವಿತೀಯ ಬಾಲ್, ಸೆಕೆಂಡ್ ಬಾಲ್. ಲಾಭವಾಗುವ ದಾಂಡಿ ಹಾಗೂ ದಾಂಡಿಗನನ್ನು ವಂಚಿಸಿ ನೇರವಾಗಿ ವಿಕೆಟ್ಗೆ ಕ್ಲೀನ್ ಬೌಲ್ಡ್ ಮುಖಾಂತರ ಸ್ಕಂದ ತಂಡದ ಪ್ರಥಮ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ವಿಶ್ವನಾಥ್ ಔಟ್ ಆಗಿ ತನ್ನ ಕುಟೀರದತ್ತ ಸಾಗಿಕೊಂಡ್ರೆ 3ನೇ ಕ್ರಮಾಂಕದ ಆಟಗಾರ ರಾಘು ಉತ್ತಮ ಆಟಗಾರ. 3ನೇ ಕ್ರಮಾಂಕದಲ್ಲಿ ರಾಘು ಉತ್ತಮ ಎಸೆತಗಾರಿಕೆ. ಜೀವನ್ ಬೆಳಿಮಂಡ್ಲೆ ಫ್ರಾನ್ಸ್
ವಸ್ತು ಸ್ಕಂದ ಕ್ರಿಕೆಟರ್ಸ್ ಕಡಂದಾಳ ತಂಡಗಳ ಮಧ್ಯೆ ಹಣಾಹಣಿ ಸಾಗಿ ಬರ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಪಿಕೆ ಕ್ರಿಕೆಟರ್ಸ್ ಪಟ್ಟೆ ಹಾಗೂ ಪಿಲಿಮಂಡೆ ಪಿಲ್ಚಂಡಿ ಕ್ರಿಕೆಟರ್ಸ್ ಬೇಲಾಡಿ ಹಾಗೂ ಪಿಕೆ ಕ್ರಿಕೆಟರ್ಸ್ ಪಟ್ಟೆ ಕ್ರಾಸ್ ಎರಡೂ ತಂಡದ ಕಪ್ತಾನರು ದಯವಿಟ್ಟು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ತಮ್ಮ ಹಾಜರಾತಿಯನ್ನು ಇಲ್ಲಿ ತೋರ್ಪಡಿಸಿಕೊಳ್ಬೇಕಾಗಿದೆ. ಮತ್ತೆ ಜೀವ ಲಾಸ್ಟ್ ಸ್ಟಾಂಪಿಂದ ತುಂಬಾ ಬರಬಹುದಾಗಿದ್ದಂತ ಚೆಂಡು ವೈಟ್ ಬಾಲ್. ತಂಡದ ಒಟ್ಟು ಗಳಿಕೆ 5 ಪ್ರಥಮ ಓವರ್ ಚಾಲ್ತಿಯಲ್ಲಿ. ಉತ್ತಮ ಚೆಂಡು ಆಫ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಲಾಂಗ್ ಆಫ್ ವಿಭಾಗದಲ್ಲಿ 1 ರನ್ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 6. ಅಂತಿಮ ಚೆಂಡು ಪ್ರಥಮ ಓವರ್ ಚಾಲ್ತಿಯಲ್ಲಿ. ಜೀವನ್ ವಿಭಾಗದಲ್ಲಿ ಸೀಮಾ ರೇಖೆಯ ಹೊರಭಾಗದಲ್ಲಿ ಆದರೆ 2 ರನ್ ಡಿಕ್ಲೇರ್. 2 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 8. ತಂಡದ ಒಟ್ಟು ಗಳಿಕೆ 8. ಸೋಮನಾಥ್ ಎಸೆತಗಾರಿಕೆಯಲ್ಲಿ ಸೋಮನಾಥ್ ಅವರ ಎಸೆತಗಾರಿಕೆಯಲ್ಲಿ ದ್ವಿತೀಯ ಓವರ್ನ ಪ್ರಥಮ ಚೆಂಡು. ಮುಂದಿನ ಪಂದ್ಯಕ್ಕಾಗಿ ಪಟ್ಟೆ ಕ್ರಾಸ್ ಹಾಗೂ ಪಿಲಿಚಂಡಿ ಕ್ರಿಕೆಟರ್ಸ್ ಬೇಲಾಡಿ ದಯವಿಟ್ಟು ಎರಡೂ ತಂಡದ ಕಪ್ತಾನ ತಾವು ಎಲ್ಲಿದ್ರು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ತಮಗಿದ ಅಂತಿಮ ಕರೆ ಲಾಸ್ಟ್ ಕಾಲ್. ಟಾಸ್ ವಿನ್ಗಾಗಿ ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಒತ್ತಡದ ವಿಕೆಟ್ ವಿಭಾಗದಲ್ಲಿ ಸಾಗ್ತಾ ಇದೆ. ಮತ್ತೆ 2 ರನ್ ಡಿಕ್ಲೇರ್. 2 ರನ್ ಬರ್ತಾ ಇದೆ. ಸ್ಕಂದ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 11. ಪಿಲಿಚಂಡಿ ಕ್ರಿಕೆಟರ್ಸ್ ಬೆಲ್ಲಾಡಿ ತಂಡದ ಕಪ್ತಾನ ತಾವು ಎಲ್ಲಿದ್ರು ವೇದಿಕೆ ಹತ್ರ ಸಾಗಿ ಬರಬೇಕು. ಲಾಭತ್ತವಾದಂತಹ ದಾಳಿ. ಯಾವುದೇ ರನ್ನಿಲ್ಲ, ಯಾವುದೇ ಅಪಾಯವಿಲ್ಲ. ತಂಡದ ಗಳಿಕೆ 11. ದ್ವಿತೀಯ ಓವರ್ ಚಾಲ್ತಿಯಲ್ಲಿ 3 ಎಸೆತಗಳು ಬಾಕಿ ಇದೆ. 4ನೇ ಎಸೆತ. ನಮ್ಮೊಂದಿಗೆ ಪಟ್ಟೆ ಉದ್ದರಿಯನ್ನ ಕಳೆದುಕೊಂಡಿದೆ ಸ್ಕಂದ ಕ್ರಿಕೆಟರ್ಸ್. ಪಟ್ಟೆ ತಂಡದ ರೋಷನ್ ಸರ್ ನಮ್ಮೊಂದಿಗೆ, ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಬಹಳ ಒಂದು ನಮ್ಮ ಅಭಿಮಾನಿ ಅವರು ರೋಷನ್, ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಕ್ರಿಕೆಟ್ ಪಂದ್ಯಾಟ ದೀಕ್ಷಿತ್ ಮಧ್ಯೆ ಸ್ಕಂದ ತಂಡದ ಪರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ದೀಕ್ಷಿತ್ ಲಾಸ್ಟ್ ಬಾಲ್. ಸೋಮನಾಥ್ ಅವರ ಎಸೆತಗಾರಿಕೆ ತಂಡದ ಗಳಿಕೆ 11. ಪಂಚಮ ಎಸೆತ. ನ್ಯಾಯಬದ್ಧವಾದಂತಹ ದಾಳಿ. ದಾಂಡು ಹಾಗೂ ದಾಂಡಿಗನನ್ನು ವಂಚಿಸಿ ನೇರವಾಗಿ ಗೂಟ ರಕ್ಷಕನ ಭದ್ರ ಬೊಗಸೆಯಲ್ಲಿ ಸೇರಿಕೊಳ್ತಾ ಇದೆ.
ತಂಡದ ಗಳಿಕೆ 11, ಅಂತಿಮ ಎಸೆತ ಬಾಕಿ ಇದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಲಾಸ್ಟ್ ಬಾಲ್. ಭರ್ಜರಿಯಾದಂತ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಗಳಿಕೆ 17. ದೀಕ್ಷಿತ್ ಅವರ ಭರ್ಜರಿ ಸಿಕ್ಸರ್ ಮುಖಾಂತರ ಸ್ಕಂದ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 17 ಸೊನ್ನೆ. ವಿಲ್ಸನ್ ಅವರ ಎಸೆತಗಾರಿಕೆ ಅಂತಿಮ ಓವರ್ನ ಪ್ರಥಮ ಚೆಂಡು. ಈ ಪಂದ್ಯ ಈ ಮಧ್ಯೆ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ಭರ್ಜರಿಯಾದಂತಹ ಹೊಡೆತ. ಈ ಮಧ್ಯೆ 1 ಬರ್ತಾ ಇದೆ. ಅವಳಿ ರನ್ನಿಗಾಗಿ ಬಟ. ತಂಡದ ಒಟ್ಟು ಗಳಿಕೆ 25, 25. ಅಂತಿಮ ಓವರ್ನ 3ನೇ ಚೆಂಡು. ಉತ್ತಮವಾದಂತಹ ಕ್ಯಾಚ್, ಗ್ರೇಟ್ ಕ್ಯಾಚ್. ಸುಜಿತ್ ಅವರಿಂದ ಉತ್ತಮವಾದಂತಹ ಕ್ಯಾಚ್ ಪ್ರದರ್ಶನ. ಮೂರು ಎಸೆತಗಳು ಬಾಕಿ ಇದೆ. ಅಂತಿಮ ಓವರ್ ಚಾಲ್ತಿಯಲ್ಲಿ ಇನ್ನೆಲ್ಲ ಹೊಸದಾಗಿದ್ದ ಮೋಹನ್ ಸ್ಟ್ರೈಕರ್ ಭಾಗದಲ್ಲಿ 3 ಎಸೆತಗಳನ್ನು ಎದುರಿಸಬೇಕಾಗಿದೆ. ಈಗಲೇ ತಂಡದ ಒಟ್ಟು ಗಳಿಕೆ 25 ಕಾಣ್ತಾ ಇದ್ದಾವೆ. 3ನೇ ಓವರ್ ಚಾಲ್ತಿಯಲ್ಲಿ 3 ಎಸೆತಗಳು ಮಾತ್ರ ಬಾಕಿ. ನಜೀರ್ ಪ್ರಥಮ ತೀರ್ಪುಗಾರರ ಪೀಠದಲ್ಲಿ, ಸ್ಕಾರ್ಲೆಟ್ ವಿಭಾಗದಲ್ಲಿ ಇನ್ನೋರ್ವ ತೀರ್ಪುಗಾರರು ವಿಲ್ಫ್ರೆಡ್ ಅರೋನಾ. ಸರಿ, ತೇಜಪ್ಪ ಸ್ಕಾರ್ಲೆಟ್ ವಿಭಾಗದಲ್ಲಿ ಉತ್ತಮ ತೀರ್ಪುಗಾರರು MS ಮೂಡುಬಿದ್ರೆ ಕಳೆದ ಬಂದ್ರೆ ಉತ್ತಮವಾದಂತಹ ಚೆಂಡು ಕಾಲಿಗೆ ಬರೀತಾ ಇದೆ. ಲೆಗ್ ಬೈ ಮುಖಾಂತರ 1 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಗಳಿಕೆ 26. ಲಾಸ್ಟ್ ಬಾಲ್. ಅಂತಿಮ ಓವರ್ನ ಪಂಚಮ ಚೆಂಡು. ತುಂಬಾ ಅಗಲ ಚೆಂಡು, ವೈಡ್ ಬಾಲ್. ಇತರೆ ರನ್ನುಗಳ ಮುಖಾಂತರ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 27, 27. ನ್ಯಾಯಬದ್ಧವಾದಂತಹ ದಾಳಿ, ಅರ್ಥಾತ್ ಡಾಟ್ ಬಾಲ್. ಕೊನೆಯ ಓವರ್ ಚಾಲ್ತಿಯಲ್ಲಿ ಸಾಗ್ತಾ ಇದೆ. ಅಂತಿಮ ಚೆಂಡು, ಲಾಸ್ಟ್ ಬಾಲ್. ಕಟ್ ಮಾಡಿದ್ದಾರೆ. ಕೇವಲ 1 ರನ್ನಿನ ಸೇರ್ಪಡೆ. ಅವಳಿ ರನ್ನಿಗಾಗಿ ಓಟ. ಈ ಮಧ್ಯೆ ರನ್ಔಟ್ ಎಂಬ ಸೂಚನೆ 1 ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. 3 ಓವರ್ಗಳ ಮುಕ್ತಾಯಕ್ಕೆ ಸ್ಕಂದ ತಂಡದ ಒಟ್ಟು ಗಳಿಕೆ 28, 29 ರನ್ನಿನ ಗುರಿಯನ್ನು ನೀಡ್ತಾ ಇದೆ ಪೆಲಿಮಂಡೆ ಫ್ರಾನ್ಸ್ ತಂಡಕ್ಕೆ. 18 ಎಸೆತಗಳ ಮುಂದೆ 20. ಹದಿನೆಂಟು ಎಸೆತಗಳ ಮುಂದೆ 29 ರನ್ನಿನ ಅವಶ್ಯಕತೆ ಇದೆ ಪೆಲಿಮಂಡೆ ತಂಡಕ್ಕೆ.
ಪಿಕೆ ಕ್ರಿಕೆಟರ್ಸ್ ಪಟ್ಟೆ ಕ್ರಾಸ್ ಹಾಗೂ ಪಿಚೆಲ್ಡಿ ಕ್ರಿಕೆಟರ್ಸ್ ಬೇಲಾಡಿ ದಯವಿಟ್ಟು ರಗ್ಬಿ ತಂಡದ ಕ್ಯಾಪ್ಟನ್ ಮಕ್ಕಳು ವೇದಿಕೆ ಹತ್ರ ಬರಡು. ಟಾಸ್ ವಿನ್ಗಾಗಿ ಎರಡೂ ತಂಡದ ಕಪ್ತಾನರು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ಬೇಲಾಡಿ ವರ್ಸಸ್ ಪಟ್ಟೆ ಕ್ರಾಸ್ ತಂಡದ ಕ್ಯಾಪ್ಟನ್ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ನಿಂತಿರುವಂತವರು ಸ್ವಲ್ಪ ಹಿಂದೆ ಸರಿದು ತಮ್ಮೊಂದಿಗೆ ಸಹಕರಿಸಿಕೊಳ್ಬೇಕು. ಅದೇ ರೀತಿ ಯಾವುದೇ ರೀತಿ ಬೊಬ್ಬೆ ಹಾಕಬೇಕಾಗಿಲ್ಲ, ಯಾಕಂದ್ರೆ ಇದು ಲೈವ್ ಕಾರ್ಯಕ್ರಮವಾದ್ರಿಂದ ದಯವಿಟ್ಟು ಎಲ್ಲ ಆಟಗಾರರು ತಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿದೆ. OFC ಅಲಂಗಾರ್ ತಂಡದ ಕಪ್ತಾನ ಬರಬೇಕು. OFC ಅಲಂಗಾರು ತಂಡದ ಕ್ಯಾಪ್ಟನ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. OFC ಅಲಂಗಾರು ಮೋಹನ್ ಎಸೆತಗಾರಿಕೆಯಲ್ಲಿ ಸೈಡ್ ಲಾಕ್ಲೇನ ಅಣ್ಣ ಚೂರು ಬರಿಕ್ ಬೋಲಣ್ಣ ಚೂರು. ಅಶ್ವಿನ್ ರವರು ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡ್ರೆ ಮೋಹನ್ ಎಸೆತಗಾರಿಕೆಯಲ್ಲಿ ಉತ್ತಮವಾದಂತ ಚೆಂಡು. ನಮ್ಮೊಂದಿಗೆ ಮಧುಸೂದನ್ ಬಂಡಸಲಮನೆ ಶೆಟ್ಟಿಬೆಟ್ಟು ಇವರು ನಮ್ಮೊಂದಿಗೆ ಬಂದಿದ್ದಾರೆ. ಅವ್ರಿಗೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಪ್ರಥಮ ವಿಕೆಟ್ ಕ್ಲೀನ್ ಬೌಲ್ಡ್ ಮುಖಾಂತರ ಕ್ಲೀನ್ ಬೌಲ್ಡ್ ಮುಖಾಂತರ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಪಿಲಿಮಂಡೆ ಪ್ರಿನ್ಸ್ ಕ್ರಿಕೆಟರ್ಸ್. ಅಶ್ವಿನ್ ಔಟ್ ಆಗಿ ತನ್ನ ಕುಟೀರತೆ ಸಾಗಿಕೊಂಡ್ರೆ ಮೂರನೇ ಕ್ರಮಾಂಕದಲ್ಲಿ ತನ್ನ ತಂಡಕ್ಕೆ ಜೀವವನ್ನು ನೀಡಬೇಕಾಗಿದೆ. 18 ಎಸೆತಗಳ ಮುಂದೆ 29 ರನ್ನಿನ ಅವಶ್ಯಕತೆ ಇದೆ. ಈ ಪಂದ್ಯದ ನೇರ ಪ್ರಸಾರ ತುಳುನಾಡು ವಾರ್ತೆ ತಂಡದ ಕಡೆಯಿಂದ ಇದೀಗ ನೇರ ಪ್ರಸಾರ ಬರ್ತಾ ಇದೆ. ಈ ಪಂದ್ಯಾಟದ ನೇರ ಪ್ರಸಾರ ಈಗಾಗಲೇ ಸಾವಿರಾರು ಮಂದಿ ಪಂದ್ಯ ವೀಕ್ಷಣೆಯಲ್ಲಿ ಉತ್ತಮ ಆಟಗಾರಿಕೆ ಒಂಟಿ ಓಟವನ್ನ ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಖಾತೆ ಆರಂಭವನ್ನು ಕಂಡುಕೊಂಡಿದೆ. ಮೋಹನ್ ಆಫ್ ಸೈಡ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಮತ್ತೊಂದು ರನ್ನಿನ ಜೋಡಣೆ ತಂಡದ ಒಟ್ಟು ಗಳಿಕೆ 2. ಪ್ರಥಮ ಬಿಗರ್ ಚಾಲ್ತಿಯಲ್ಲಿ ಸ್ಕಂದ ತಂಡದ ಪರವಾಗಿ ಮೋಹನ್ ಎಸೆತಗಾರಿಕೆಯಲ್ಲಿ ಕೊಂಡ್ಕೊಂಡ್ರೆ ನಾಲ್ಕನೇ ಚೆಂಡು ಉತ್ತಮವಾದಂತ ಎಸೆತ, ಅಷ್ಟು ಉತ್ತಮವಾದಂತ ಹೊಡೆತ ಆದ್ರೆ 1 ರನ್ ಬರ್ತಾ ಇದೆ. ತಂಡದ ಗಳಿಕೆ 3. ಎರಡು ಎಸೆತಗಳು ಬಾಕಿ ಇದೆ. ಲಾಸ್ಟ್ ಬಾಲ್ ಪಂಚಮ ಚೆಂಡು ಮೋಹನ್ ತೀರ್ಪುಗಳನ್ನು ದಾಟಿಕೊಂಡು ಬೌಲ್ ಮಾಡಿದಂತ ಚೆಂಡು ಬಾರಿ
ಡೀಪ್ ಸ್ಕಾರ್ಲರ್ ವಿಭಾಗದಲ್ಲಿ ಚೆಂಡು ಅಷ್ಟೇ ಉತ್ತಮವಾದ ಪಕಡ್ಲಿ. 1 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಗಳಿಕೆ 4. ಪ್ರಥಮ ಓವರ್ ಚಾಲ್ತಿಯಲ್ಲಿ ಅಂತಿಮ ಎಸೆತ. ಕೊನೆಯ ಚೆಂಡು ಮೋಹನ್ ಟುಜುಮನ್. ನ್ಯಾಯಬದ್ಧವಾದಂಥ ದಾಳಿ, ಯಾವುದೇ ಅಪಾಯವಿಲ್ಲ, ಯಾವುದೇ ರನ್ನಿಲ್ಲ. ಪ್ರಥಮ ಓವರ್ ಮುಕ್ತಾಯಕ್ಕೆ ಪೆಲಿಮಂಡೆ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 4. 12 ಎಸೆತಗಳ ಮುಂದೆ 25 ರನ್ನಿನ ಅವಶ್ಯಕತೆ ಇದೆ. ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಪುರಸ್ಕಾರಗಳು ಇದರ ಆಶ್ರಯದಲ್ಲಿ ಆಯೋಜಿಸಿರುವಂತಹ 37ನೇ ವರ್ಷದ ನಿಗದಿತ ವಿವರಗಳ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಶ್ರೀ ಮಹಾಲಿಂಗೇಶ್ವರ ಟ್ರೋಫಿ 2025 ಮೆತ್ತಟ್ಟು ಕ್ರೀಡಾಂಗಣದಲ್ಲಿ ಸಾಗಿದಿರುವಂತಹ ದಾಂಡು ಚೆಂಡಿನ ಕ್ರೀಡೆ ಈಗಾಗಲೇ ವೇದಿಕೆಯ ಮೇಲೆ ಚಿನ್ನದ ಬಣ್ಣದ ಬೆರಗು ಟ್ರೋಫಿ ವೇದಿಕೆಯ ಮುಂಭಾಗದಲ್ಲಿ ರಾರಾಜಿಸಿಕೊಂಡಿದೆ. ಗೆದ್ದವರಿಗೆ ಟ್ರೋಫಿಯೊಂದಿಗೆ ಬೃಹತ್ ನಗದು ಪುರಸ್ಕಾರ. ಸುಮನ್ ಎಸೆತಗಾರಿಕೆಯಲ್ಲಿ ದ್ವಿತೀಯ ಓವರ್ನ ಪ್ರಥಮ ಚೆಂಡು ಉತ್ತಮವಾದ ಕ್ಲೀನ್ ಬೋಲ್ಡ್ ಮುಖಾಂತರ ಮತ್ತೊಂದು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ತಂಡದ ಗಳಿಕೆ 4. ಈಗಾಗಲೇ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ವಿಲ್ಸನ್ ರವರ ಸ್ಥಾನವನ್ನು ತುಂಬಲು ಸುಜಿತ್ ಇನ್ನೊಬ್ಬ ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ಈ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ಉತ್ತಮ ಹೋರಾಟ ಸಾಗಿಕೊಂಡಿದೆ. ನ್ಯಾಯಬದ್ಧವಾದಂಥ ದಾಳಿ ಡಾಟ್ ಬಾಲ್ ಆಗಿ ಬರ್ತಾ ಇದೆ. ಯಾವುದೇ ರನ್ನಿಲ್ಲ, ಒತ್ತಡವನ್ನ ತಂದಿರ್ತಾ ಇದೆ. ಮತ್ತೊಮ್ಮೆ ಹೊಡೆತಕ್ಕೆ ಯತ್ನ, ವಿಫಲತೆ, ಯಾವುದೇ ರನ್ನಿಲ್ಲ. ಮತ್ತೊಮ್ಮೆ ಡಾಟ್ ಆಗಿ ಬರ್ತಾ ಇದೆ, ಯಾವುದೇ ರನ್ನಿಲ್ಲ, ಯಾವುದೇ ಅಪಾಯವಿಲ್ಲ. ಉತ್ತಮ ಲಯಬದ್ಧವಾದಂಥ ಎಸೆತಗಾರಿಕೆ ಮಾಡ್ತಾ ಇದೆ ಸ್ಕಂದ ತಂಡದ ಪರವಾಗಿ ಎಸೆತಗಾರ ಸುಮನ್. ಈ ಮಧ್ಯೆ ಮುಖಾಂತರ ಮತ್ತೊಂದು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಪಿಲ್ಚಂಡಿ ಕ್ರಿಕೆಟರ್ಸ್ ಬೇಲಾಡಿ ಮುಂದಿನ ಪಂದ್ಯದಲ್ಲಿ ನಾಣ್ಯ ಚಿಮ್ಮಿಗೆಯಲ್ಲಿ ವಿಜಯಿಯಾಗಿದ್ದೇವೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಿಕೊಳ್ಳಬೇಕಾಗಿದೆ. ಉತ್ತಮ ಎಸೆತಗಾರಿಕೆ ಕಂಡು ಬರ್ತಾ ಇದೆ ಸುಮನ್ ರವರ ಎಸೆತಗಾರಿಕೆಯಲ್ಲಿ ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ನ್ಯಾಯಬದ್ಧವಾದ ದಾಳಿ, ದಾಂಡಿಗಣ್ಣನ್ನು ವಂಚಿಸ್ತಾ ಇದೆ. ದಾಂಡಿ ಚೆಂಡಿನ ಮಧ್ಯೆ ಯಾವುದೇ ಸಂಧಾನ ಕಾಣ್ತಾ ಇಲ್ಲ. ಸುಮನ್ ಬರ್ತದೆ. ಉತ್ತಮ ಎಸೆತಗಾರಿಕೆ ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ. 2 ಓವರ್ಗಳ ಮುಕ್ತಾಯಕ್ಕೆ ಪೆಲಿಮಂಡೆ ಟ್ರೇಲ್ಸ್ ತಂಡದ ಒಟ್ಟು ಗಳಿಕೆ 4. ಮ್ಯಾಡಲ್ ಓವರ್ಗಳನ್ನು ಎಸೆದಿದ್ದಾರೆ ಸುಮನ್ ರವರು. ವಿಕೆಟ್ ಮುಖಾಂತರ 1 ವಿಕೆಟ್ ಅನ್ನ 2 ವಿಕೆಟ್ ಅನ್ನು ಪಡೆದಿದ್ದಾರೆ, ಯಾವುದೇ ರನ್ ನೀಡದೆ. ಪ್ರಥಮ ಮ್ಯಾಡಲ್ ಓವರ್ ಈ ಕೂಟದಲ್ಲಿ ಸುಮನ್ ರವರ ಹೆಸರಲ್ಲಿದೆ. ಈ ಮಧ್ಯೆ 1 ರನ್ ಬರ್ತಾ ಇದೆ. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮತ್ತು
ಇದು ಯಾರಲ್ಲಿರುತ್ತದೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ತಂಡದ ಒಟ್ಟು ಗಳಿಕೆ 6. ಮತ್ತೊಮ್ಮೆ ಅಡ್ಡ ಚೆಂಡು ವೈಡ್ ಆಗಿ ಬರ್ತಾ ಇದೆ. ತಂಡದ ಗಳಿಕೆಯಲ್ಲಿ 1 ರನ್ನಿನ ಏರಿಕೆ, ಅರ್ಥಾತ್ 7 ರನ್. ಪಿಲ್ಚೆಲ್ಡಿ ಕ್ರಿಕೆಟರ್ಸ್ ಬೇಲಾಡಿ ಹಾಗೂ ಪಿಕೆ ಕ್ರಿಕೆಟರ್ಸ್ ಪಟ್ಟೆ ಕ್ರಾಸ್ ತಂಡಗಳ ಮಧ್ಯೆ ಈಗಾಗಲೇ ನಾಣ್ಯ ಚುಮ್ಮಿಗೆಯನ್ನು ತನ್ನದಾಗಿಸಿಕೊಂಡಂತಹ ತಂಡ ಪಿಲ್ಚೆಲ್ಡಿ ಕ್ರಿಕೆಟರ್ಸ್ ಬೇಲಾಡಿ ಈಗಾಗಲೇ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದೆ. ಪಿಕೆ ಕ್ರಿಕೆಟರ್ಸ್ ಪಟ್ಟೆ ಕ್ರಾಸ್ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕಾಗಿದೆ ಮುಂದಿನ ಪಂದ್ಯದಲ್ಲಿ. ಅದೇ ರೀತಿ ಇಂದಿನ ಈ ಕೂಟದಲ್ಲಿ ನಮ್ಮ ಪೆಸರಾಳು ತಂಡದ ಮಾಜಿ ಆಟಗಾರ ಪೆಸರಾಳು ಉದ್ಯಮಾರು ಗುತ್ತು ದಿವಂಗತ ಪ್ರಸಾದ್ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಶಿಸ್ತುಬದ್ಧ ತಂಡಕ್ಕೆ ಶಿಸ್ತು ಟೋಪಿ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು. ಯಾಕಂದ್ರೆ ಕ್ರೀಡೆಗೆ ಮೊದಲ ಆದ್ಯತೆ ಶಿಸ್ತು ಹಾಗೂ ಸಮಯ, ಇದನ್ನ ಪಾಲನೆ ಮಾಡಬೇಕಾಗಿದೆ. ವೈಡ್ ಮುಖಾಂತರ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 9. ಲಯಬದ್ಧವಾದಂತಹ ಎಸೆತಗಾರಿಕೆ ನೇರವಾಗಿ ಗೂಟ ರಕ್ಷಕನ ದೊಡ್ಡ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಈ ಮಧ್ಯೆ ಕ್ಲೀನ್ ಬೌಲ್ಡ್ ಮುಖಾಂತರ ಮತ್ತೊಂದು ಉದ್ದರಿಯನ್ನು ಕದಿದುಕೊಂಡಿದ್ರೆ ನಸೀರ್ ಅವರಿಗೆ ಯಶಸ್ಸು. ಒಂದು ಉದ್ದರಿಯನ್ನು ಕಬಳಿಸಿಕೊಳ್ತಾ ಇದ್ದಾರೆ. ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. ಕೊನೆಯ ಚೆಂಡು ಉತ್ತಮವಾದಂತಹ ಎಸೆತಗಾರಿಕೆ, 1 ರನ್ನಿನ ಸೇರ್ಪಡೆ, ಬೈ ಮುಖಾಂತರ 1 ರನ್ನಿನ ಜೋಡಣೆ. ತಂಡದ ಒಟ್ಟು ಗಳಿಕೆ 10. ಕೊನೆಯ ಚೆಂಡು ಮತ್ತೊಮ್ಮೆ ವೈಡ್ ಬಾಲ್, ಅರ್ಥಾತ್ ಅಡ್ಡ ಚೆಂಡು. ಇತರೆ ರನ್ನುಗಳ ಮುಖಾಂತರ ಖಾತೆಗೆ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 11. ತಂಡದ ಗಳಿಕೆ 11. ಈ ಮಧ್ಯೆ ಲೆಗ್ ಬೈ ಮುಖಾಂತರ 1 ರನ್ನಿನ ಜೋಡಣೆಯೊಂದಿಗೆ ಈ ಪಂದ್ಯದಲ್ಲಿ ಸ್ಕಂದ ಕ್ರಿಕೆಟರ್ಸ್ ಈ ಪಂದ್ಯವನ್ನು ತನ್ನದಾಗಿಸಿಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಂಡಿದೆ. 2 ತಂಡಗಳಿಗೂ ಧನ್ಯವಾದಗಳನ್ನ ನೀಡ್ತಾ ಇದ್ದೇವೆ. ಅದೇ ರೀತಿ ಈಗ ಮುಂದಿನ ಪಂದ್ಯಕ್ಕಾಗಿ ಪಟ್ಟೆ ಕ್ರಾಸ್ ತಂಡ ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕಾಗಿದೆ. ಸಮಯದ ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಸಮಯದೊಂದಿಗೆ ನಾವಿರಬೇಕಾಗಿದೆ. ಸಮಯ ನಮ್ಮೊಂದಿಗೆ ಇರುವುದಿಲ್ಲ. OFC ಆಳಂದಾರು ತಂಡದ ಕಪ್ತಾನ ತಾವೆಲ್ಲಿದ್ರು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. OFC ಆಳಂದಾರು ತಂಡದ ಕಪ್ತಾನ ದಯವಿಟ್ಟು ವೇದಿಕೆ ಹತ್ರ ಬನ್ನಿ.
ಈಗ ಮುಂದಿನ ಪಂದ್ಯದ ಸಿದ್ಧತೆಯಲ್ಲಿ ನಾವಿದ್ದೇವೆ. ಕೊಳೆತು ಹೋಗುವ ದೇಹಕ್ಕೆ ಬಂಗಾರದ ಒಡವೆಗಳ ಶೃಂಗಾರ, ಮಣ್ಣು ಸೇರುವ ದೇಹಕ್ಕೆ ಬಣ್ಣದ ಬೆಡಗಿನ ಅಲಂಕಾರ, ಸುಟ್ಟು ಕರೆಗಳಾಗುವ ದೇಹಕ್ಕೆ ನಾನು ನನ್ನದೆನ್ನುವ ಅಹಂಕಾರ, ಪರಿಶುದ್ಧ ಆತ್ಮಕ್ಕೆ ಪಾಪ ಪುಣ್ಯಗಳೇ ಲೆಕ್ಕಾಚಾರ ಎಂಬ ನುಡಿ ವಾಕ್ಯದೊಂದಿಗೆ ಇದೀಗ ಮುಂದಿನ ಹಂತಕ್ಕೆ ಮುಂದಿನ ವೀಕ್ಷಕರೊಂದಿಗೆ ತಮ್ಮೊಂದಿಗೆ ಸೇರಿಕೊಳ್ಳುತ್ತಿದ್ದಾರೆ. ರಾಜೇಶ್ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎರಡು ತಂಡದ 12ನೇ ಆಟಗಾರರನ್ನ ವಿಜಯ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. ಆದಷ್ಟು 12ನೇ ಆಟಗಾರ ನಮ್ಮ ಜೊತೆಗೆ ಇದ್ದು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪಟ್ಟೆ ಕ್ರಾಸ್ ತಂಡದ 12ನೇ ಆಟಗಾರ ನಮ್ಮ ಜೊತೆ ಇದ್ದು ಸಹಕರಿಸಬೇಕು, ದಯವಿಟ್ಟು ಇದ್ದಾರೆ. ಧನ್ಯವಾದಗಳು. ಸ್ಟ್ರೈಕ್ ವಿಭಾಗದಲ್ಲಿ ವಿನೀತ್ ಹಾಗೂ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಂದೀಪ್. ಸತ್ಯ ಎಸೆತಗಾರಿಕೆ ವಿಭಾಗದಲ್ಲಿ ಸತ್ಯರವರ ಪರಿಚಯವನ್ನು ಕಂಡುಕೊಳ್ತಾ ಇದ್ದೇವೆ. ಚೆಸ್ ನಂಬರ್ 02ರ ಸತ್ಯ ಎಸೆತಗಾರಿಕೆ ವಿಭಾಗದಲ್ಲಿ ಕಂಡು ಬಂದ್ರೆ, ಸ್ಟ್ರೈಕ್ ವಿಭಾಗದಲ್ಲಿ ವಿನೀತ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಂದೀಪ್. ಎಸೆತಗಾರಿಕೆ ವಿಭಾಗದಲ್ಲಿ ಸತ್ಯರವರ ಪರಿಚಯವನ್ನು ಕಂಡುಕೊಳ್ತಾ ಇದ್ದೇವೆ. ಪ್ರಥಮ ಓವರ್ನ ನಮ್ಮ ಈ ಕ್ರೀಡಾಕೂಟಕ್ಕೆ ಕೂಟದ ಹಿರಿಯರಾದಂತ ಜನಾರ್ದನ್ ಗೌಡ ನಮ್ಮೊಂದಿಗಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ. ಪ್ರಥಮ ಓವರ್ನ ಪ್ರಥಮ ಚೆಂಡು ಎಸೆತಗಾರಿಕೆ ವಿಭಾಗದಲ್ಲಿ ಸತ್ಯ. ಪ್ರಥಮ ಚೆಂಡು ಉತ್ತಮವಾಗಿತ್ತು. ಅಪ್ಸೈಡ್ ವಿಭಾಗದಲ್ಲಿ ಉತ್ತಮವಾದಂತಹ ಹೊಡೆತಗಾರಿಕೆ 1 ರನ್ ಅನ್ನ ತನ್ನದಾಗಿಸಿಕೊಳ್ತಾ ಇದೆ ಪಟ್ಟೆ ಫ್ರೆಂಡ್ಸ್. ಪ್ರಥಮ ಓವರ್ನ ದ್ವಿತೀಯ ಚೆಂಡು ಈ ಚೆಂಡು ಬೇಲಾಡಿ ಉತ್ತಮವಾಗಿತ್ತು. ಹೊಡೆತಗಾರಿಕೆ ಉತ್ತಮ ಹೊಡೆತ, ನೇರವಾಗಿ ಸೀಮಾರೇಖೆ ಹೊರಭಾಗಕ್ಕೆ 6 ರನ್ನುಗಳ ಸೇರ್ಪಡೆಗೊಳ್ತಾ ಇದೆ. ಸಂದೀಪ್ ರವರ ಉತ್ತಮವಾಗಿರ್ತಕ್ಕಂಥ ಹೊಡೆತಗಾರಿಕೆ ನೇರವಾಗಿ ಸೀಮಾರೇಖೆಯ ಗಡಿಯನ್ನ ಪಾರು ಮಾಡ್ತಾ ಇದೆ. 6 ರನ್ನುಗಳೊಂದಿಗೆ ತಂಡದ ಖಾತೆಯಲ್ಲಿದೆ 7. ಎಸೆತಗಾರಿಕೆ ವಿಭಾಗದಲ್ಲಿ ಸತ್ಯ ತಮ್ಮ ತೃತೀಯ ಎಸೆತ, ಪ್ರಥಮ ಓವರ್ ಚಾಲ್ತಿಯೊಂದಿಗೆ ತಮ್ಮ ತೃತೀಯ ಎಸೆತ ಉತ್ತಮವಾಗಿತ್ತು. ಹೊಡೆತ ಚೆಂಡು ಗಾಳಿಯಲ್ಲಿ ಮತ್ತೊಮ್ಮೆ ಸೀಮಾರೇಖೆ ಹೊರಭಾಗಕ್ಕೆ 6 ರನ್ನುಗಳು. ಸತತವಾಗಿ 2 ಸಿಕ್ಸರ್ ಅನ್ನು ಬಾರಿಸಿದಂತಹ ಹೊಡೆತಗಾರ ಸಂದೀಪ್. ಸತ್ಯರವರ ಹೊಡೆತವನ್ನ ಸೀಮಾರೇಖೆಯಿಂದ ಹೊರಭಾಗಕ್ಕೆ ಬಡಿದಂತಹ ಹೊಡೆತಗಾರ ಸತ್ಯರವರ ಚತುರ್ಥ ಚೆಂಡು ಉತ್ತಮವಾಗಿತ್ತು. ಹೊಡೆತ ನೇರ ಬೌನ್ಸ್ ಬ್ಯಾಕ್ ಡ್ರೈವ್
ಫೀಲ್ಡರ್ ಅವರ ಕೊಂಚ ವಿಫಲತೆಯೊಂದಿಗೆ ಚೆಂಡು ಸೀಮಾರೇಖೆಯಿಂದ ಹೊರಭಾಗಕ್ಕೆ 4 ರನ್ನುಗಳ ಸೇರ್ಪಡೆ. ಪ್ರಥಮ ಓವರ್ ಚಾಲ್ತಿಯೊಂದಿಗೆ ತಂಡದ ಮೊತ್ತ 15. 2 ಎಸೆತ ಬಾಕಿ. ಪ್ರಥಮ ಓವರ್ ಚಾಲ್ತಿಯೊಂದಿಗೆ 2 ಎಸೆತಗಳು ಬಾಕಿ ಉಳಿದಂತೆ ಎಸೆತಗಾರಿಕೆ ವಿಭಾಗದಲ್ಲಿ ಸತ್ಯ, ಬ್ಯಾಟಿಂಗ್ ವಿಭಾಗದಲ್ಲಿ ಸಂದೀಪ. ನಮ್ಮೊಂದಿಗೆ ಗಾಳಿಯಲ್ಲಿದ್ದ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಉದ್ದರಿ ಪತನಗೊಳ್ತಾ ಇದೆ. ಪ್ರಥಮ ಉದ್ದರಿ ಪತನಗೊಳ್ತಾ ಇದೆ. ಪಿಲಿಚಂಡಿ ಪ್ರಥಮ ಉದ್ದರಿ ಪತನಗೊಳ್ತಾ ಇದೆ. ಸಂದೀಪ್ ರವರ ಉದ್ದರಿ ಪತನಗೊಳ್ತಾ ಇದೆ. ಪಿಲಿಚಂಡಿ ಬೆಳುವ. ನಮ್ಮ ಈ ಕ್ರೀಡಾಕೂಟಕ್ಕೆ ಬೇಲಾಡಿ ಗಿರೀಶ್ ಮುಖದಬಿಟ್ಟು ಬಂದರೆ ಅವರಿಗೆಲ್ಲರ ಪರವಾಗಿ ಸ್ವಾಗತ. ಹಾಗೇನೆ KSP ತಂಡದ ಸಂತೋಷ್ ಭಂಡಾರಿ ಇವರಿಗೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಮಾಡ್ತಿದ್ದೇವೆ. ಸಂತೋಷ್ ಭಂಡಾರಿ ಬಂದು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಥಮ ಓವರ್ ಚಾಲ್ತಿಯೊಂದಿಗೆ ಅಂತಿಮ 1 ಎಸೆತ ಬಾಕಿ. ಎಸೆತಗಾರಿಕೆ ವಿಭಾಗದಲ್ಲಿ ಸತ್ಯ, ಬ್ಯಾಟಿಂಗ್ ವಿಭಾಗದಲ್ಲಿ ವಿನಿತ್. ಉತ್ತಮವಾಗಿತ್ತು ಹೊಡೆತ. ಚೆಂಡು ಸೀಮಾರೇಖೆಯಿಂದ ಹೊರಭಾಗಕ್ಕೆ 6 ರನ್ನಿನ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿದೆ 23. ಪ್ರಥಮ ಓವರ್ ಅನ್ನ ದುಬಾರಿಯಾಗಿ ಸತ್ಯಾರವರ ಎಸೆತಗಾರಿಕೆಯಲ್ಲಿ ದುಬಾರಿಯಾಗ್ತಾ ಇದೆ. ತಂಡದ ಮೊತ್ತ 23. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ರೋಷನ್. ರೋಷನ್ ಯಾನೆ ಮುನ್ನ ಎಸೆತಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಪ್ರಥಮ ಎಸೆತ. ಉತ್ತಮವಾಗಿತ್ತು ಹೊಡೆತ. ಚೆಂಡು ಸೀಮಾರೇಖೆಯ ಬಳಿಯಲ್ಲಿ 4 ರನ್ನಿನ ಸೇರ್ಪಡೆ. ಈ ಬೌಂಡರಿಯೊಂದಿಗೆ ತಂಡದ ಖಾತೆಯಲ್ಲಿದೆ 27. ವಿನಿತ್ ವಿನಿತ್ ಎ ಹಾಗೂ ವಿನಿತ್ ಕೆ. ಸ್ಟ್ರೈಕ್ ವಿಭಾಗದಲ್ಲಿ ವಿನಿತ್ ಎ. ಉತ್ತಮವಾಗಿತ್ತು ಎಸೆತ. ಲೆಗ್ ಬೈ ಮುಖೇನವಾಗಿ 1 ರನ್ ಸೇರ್ಪಡೆಗೊಳ್ತಾ ಇದೆ. ದ್ವಿತೀಯ ಓವರ್ನ ದ್ವಿತೀಯ ಚೆಂಡು ಮುಕ್ತಾಯದೊಂದಿಗೆ ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ತೃತೀಯ ಎಸೆತ. ಉತ್ತಮವಾಗಿತ್ತು ಹೊಡೆತ. ಲೆಗ್ ಸೈಡ್ ವಿಭಾಗದಲ್ಲಿ ಚೆಂಡು ಸೀಮಾರೇಖೆಯಿಂದ ಹೊರಭಾಗಕ್ಕೆ 6 ರನ್ನುಗಳು ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ 34. ದುಬಾರಿಯಾಗ್ತಾ ಇದೆ ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ. ಉತ್ತಮವಾಗಿತ್ತು ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್ ಉತ್ತಮವಾಗಿತ್ತು. ಕ್ಯಾಚ್ ನೇರವಾಗಿ ಫೀಲ್ಡರ್ನ ಭದ್ರ ಬೊಗಸೆಯಲ್ಲಿ ಸಾಗಿ ಬರ್ತಾ ಇದೆ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ದ್ವಿತೀಯ ಉದ್ದರಿ ಪತನಗೊಳ್ತಾ ಇದೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಸುರೇಂದರ್ ಕಡಂದಲೆ ಅವರಿದ್ದಾರೆ. ಹಾಗೇನೆ ತಂಡದ ಮೊತ್ತ 34. ಇವರಿಗೆ ಕೂಡ ಎಲ್ಲರ ಪರವಾಗಿ ಸ್ವಾಗತ. ಅವಿನಾಶ್ ಹೊಸ ದಾಂಡಿಗರ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಅವಿನಾಶ ಉತ್ತಮ ಹೊಡೆತ. 1 ಸೇರ್ಪಡೆಗೊಳ್ತಾ ಇದೆ. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಅಂತಿಮ 1 ಎಸೆತ ಮಾತ್ರ ಬಾಕಿ. ತಂಡದ ಮೊತ್ತ 35. ಉತ್ತಮವಾಗಿತ್ತು ಹೊಡೆತ. ಲೆಗ್ ಸೈಡ್ ವಿಭಾಗದಲ್ಲಿದೆ. ಚೆಂಡು ಸೀಮಾರೇಖೆಯಿಂದ ಹೊರಭಾಗಕ್ಕೆ 6 ರನ್ನುಗಳು ಸೇರ್ಪಡೆಗೊಳ್ತಾ ಇದೆ. 6 ರನ್ನಿನೊಂದಿಗೆ ತಂಡದ ಖಾತೆಯಲ್ಲಿದೆ 41. ಬಿದ್ದಂತ ಉದ್ದರಿ 2. ತಂಡದ ಮೊತ್ತದಲ್ಲಿದೆ 41. ಬಿದ್ದಂತ ಉದ್ದರಿ 2. ಎಸೆತಗಾರಿಕೆ ವಿಭಾಗದನ್ನ ಬದಲಾಯಿಸಿಕೊಳ್ಳುತ್ತಾ ಬೌಲರ್ ನೇಮ್ ಸುಧೀರ್.
ಎಸೆತಗಾರಿಕೆ ವಿಭಾಗದಲ್ಲಿ ಚೆಸ್ಟ್ ನಂಬರ್ 88ರಲ್ಲಿ ಸುಧೀರ್ ಅವರ ಪರಿಚಯವನ್ನು ಕಂಡುಕೊಳ್ತಾ ಇದೆ. ರೈಟಮ್ ಓದಮಾದಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಸಂದೀಪ್, ಬ್ಯಾಟಿಂಗ್ ವಿಭಾಗದಲ್ಲಿ ಅವಿನಾಶ್. ಈ ಮಧ್ಯೆ ಅಡ್ಡ ಎಸೆತ ವೈಡ್ ಬಾಲ್, ಅತಿರಿಕ್ತ ರನ್ನಿನ ಮುಖೇನವಾಗಿ ತಂಡದ ಖಾತೆಯಲ್ಲಿದೆ 42. ತೃತೀಯ ಓವರ್, ಅಂತಿಮ ಓವರ್ ಚಾಲ್ತಿಯೊಂದಿಗೆ ಪ್ರಥಮ ಎಸೆತ ಉತ್ತಮವಾಗಿತ್ತು. ಹೊಡೆದ ಚೆಂಡು ಸೀಮಾ ರೇಖೆಯ ಬದಿಯಲ್ಲಿ 6 ರನ್ನುಗಳ ಸೇರ್ಪಡೆಗೊಳ್ತಾ ಇದೆ. 6 ರನ್ನೊಂದಿಗೆ ತಂಡದ ಖಾತೆಯಲ್ಲಿದೆ 48. ಎಸೆತಗಾರಿಕೆ ವಿಭಾಗದಲ್ಲಿ ಲಯಬದ್ಧವಾದಂತೆ ಎಸೆತಗಾರಿಕೆ ನಡೆಸಬೇಕಾಗಿದೆ ಸಂದೀಪ. ದ್ವಿತೀಯ ಎಸೆತ ಉತ್ತಮವಾಗಿತ್ತು. ಚೆಂಡು ಕಾಲಿಗೆ ಬರೆದಂತ ಚೆಂಡು ಲೆಗ್ ಸೈಡ್ ವಿಭಾಗದಲ್ಲಿ 1 ಸೇರ್ಪಡೆಯೊಂದಿಗೆ ತಂಡದ ಖಾತೆ 49. ತೃತೀಯ ಅಂತಿಮ ಓವರ್ ಚಾಲ್ತಿಯೊಂದಿಗೆ ತೃತೀಯ ಎಸೆತಗಾರಿಕೆ ವಿಭಾಗದಲ್ಲಿ ಸಂದೀಪ. ಉತ್ತಮವಾಗಿತ್ತು. ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್ ನೇರವಾಗಿ ಸೀಮಾರೇಖೆ ಹೊರಭಾಗಕ್ಕೆ 6 ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 55. 2 ಎಸೆತಗಳು ಬಾಕಿ. ಪ್ರಥಮ ಇನ್ನಿಂಗ್ಸ್ ನ 2 ಎಸೆತ ಕೇವಲ ಬಾಕಿ. ಕೊನೆಯ ಅಂತಿಮ 2 ಎಸೆತ ಬಾಕಿ. ಅಂತಿಮ 2 ಚೆಂಡು ಬಾಕಿ. ತಟ್ಟುಮಟ್ಟಿನ ಹೊಡೆತಕ್ಕೆ ಯತ್ನವಾಗಿದ್ದು ಬಲವಾಗಿತ್ತು. ಹೊಡೆತ ನೇರವಾಗಿ ಕ್ಷೇತ್ರರಕ್ಷಾ ವಿಭಾಗದಲ್ಲಿ 2 ಸೇರ್ಪಡೆಗೊಳ್ತಾ ಇದೆ. 2 ರನ್ನೊಂದಿಗೆ ತಂಡದ ಖಾತೆಯಲ್ಲಿದೆ 58. ಅಂತಿಮ ಎಸೆತ ಮಾತ್ರ ಬಾಕಿ. ಉತ್ತಮವಾಗಿತ್ತು. ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್ 2 ರನ್ನಿನ ಪೂರ್ತಿಯೊಂದಿಗೆ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿದೆ 61 ರನ್ನಿನ ಅವಶ್ಯಕತೆ ಬೇಕಾಗಿದೆ. ಮುಂದಿನ ಪಂದ್ಯ ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಪೊಸರಾಲು ಎ ವಿರುದ್ಧವಾಗಿ OFC ಅಲಂಗಾರ್. 2 ತಂಡದ ಕಪ್ತಾನರಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ನಾಣ್ಯ ಚಿಮ್ಮಿಕೆಗಾಗಿ ವಿಜಯ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಪೊಸರಾಲು ಎ ವಿರುದ್ಧವಾಗಿ OFC ಅಲಂಗಾರ್. ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಬಜ್ರಾಲು ರಾಷ್ಟ್ರದಲ್ಲಿ ನಡೆಯುವಂತಹ 37ನೇ ವರ್ಷದ ನಿಗದಿತ ಓವರ್ಗಳ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಶ್ರೀ ಮಹಾಲಿಂಗೇಶ್ವರ ಟ್ರೋಫಿ 2025. ಮುಂದಿನ ಪಂದ್ಯಾಕೂಟದಲ್ಲಿ SMC ಬಜ್ರಾಲು ಎ ತಂಡವು ನಾಣ್ಯ ಚಿಮ್ಮಿಕೆಯನ್ನ ವಿಜಯಶಾಲಿಯಾಗಿದ್ದು ತಮ್ಮ ನಿರ್ಧಾರವನ್ನ ಈಗಾಗಲೇ ತಿಳಿಸಬೇಕಾಗಿದೆ. ಎಸೆತಗಳ ಮುಖೇನವಾಗಿ ಬರಬೇಕಾಗಿದೆ 52. ಸ್ಟ್ರೈಕ್ ವಿಭಾಗದಲ್ಲಿ ಸುಧೀರ್, ನೋ ಸ್ಟ್ರೈಕ್ ವಿಭಾಗದಲ್ಲಿ ನಂದು. ಎಸೆತಗಾರಿಕೆ ವಿಭಾಗದಲ್ಲಿ
ನಾಗೇಶ್. ಗೋಲ್ಡನ್ ಕ್ರಿಕೆಟರ್ಸ್ ಸಚ್ಚೇರಿಪೇಟೆ ಬಿ ವಿರುದ್ಧವಾಗಿ ಕಿಂಗ್ಸ್ 11 ಬಾರಾಡಿ. ಎರಡೂ ತಂಡದ ಕಪ್ತಾನರು ಬರಬೇಕು. ಗೋಲ್ಡನ್ ಕ್ರಿಕೆಟರ್ಸ್ ಸಚ್ಚೇರಿಪೇಟೆ ಬಿ ವಿರುದ್ಧವಾಗಿ ಕಿಂಗ್ಸ್ 11 ಬಾರಾಡಿ. ಪ್ರಥಮ ಚೆಂಡು ನೇರವಾಗಿ ಗೂಟಕ್ಕೆ ಬಡಿತಾ ಇದೆ. ಪ್ರಥಮ ಎಸೆತದಲ್ಲೇ ಉದ್ದರಿಯನ್ನು ತನ್ನದಾಗಿಸಿಕೊಳ್ತಾ ಇದೆ. ನೇರವಾಗಿ ಗೂಟಕ್ಕೆ ಬರೆಯುವಂತ ಚೆಂಡು ಪ್ರಥಮ ಉದ್ದರಿ ಪತನದೊಂದಿಗೆ ತಂಡದ ಖಾತೆಯಲ್ಲಿದೆ 0. ಪ್ರಥಮ ಎಸೆತದಲ್ಲಿ ಸಫಲತೆಯ ಬೌಲಿಂಗ್ ವಿಭಾಗದಲ್ಲಿ ನಾಗೇಶ ಎಸೆತಗಾರಿಕೆ ವಿಭಾಗದಲ್ಲಿ ಕಂಡು ಬರ್ತಾ ಇದೆ. ಸುಧೀರ್ ರವರ ಮುದ್ದನೆ ಪತನಗೊಳ್ತಾ ಇದೆ. ಸತ್ಯ ಬ್ಯಾಟಿಂಗ್ ವಿಭಾಗದಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ 0-2 ಅಂಕೆಯನ್ನ ಹೊಂದಿಸತಕ್ಕಂಥ ಸತ್ಯ. ಎಸೆತಗಾರಿಕೆ ವಿಭಾಗದಲ್ಲಿ ಸತ್ಯ ತಮ್ಮ ಪ್ರಥಮವನ್ನು ದ್ವಿತೀಯ ಚೆಂಡು. ಲೆಗ್ ಸೈಡ್ ವಿಭಾಗದಲ್ಲಿ 1 ಓಟದೊಂದಿಗೆ ತಮ್ಮ ಖಾತೆಯನ್ನು ಆರಂಭಗೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 1. ಪ್ರಥಮ ಓವರ್ನ ತೃತೀಯ ಚೆಂಡು. ಉತ್ತಮ ಚೆಂಡು. ಬ್ಯಾಟ್ ಹಾಗೂ ಪ್ಯಾಡ್ ಅನ್ನು ವಂಚಿಸಿದಂತೆ ಚೆಂಡು ನೇರ ಗೂಟ ರಕ್ಷಣೆ ವಿಭಾಗದಲ್ಲಿ ಶೂನ್ಯ ಸಂಪಾದನೆಯೊಂದಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ನಾಗೇಶ. ಉತ್ತಮವಾಗಿತ್ತು ಚೆಂಡು. ಅಷ್ಟೇ ಉತ್ತಮವಾಗಿತ್ತು ಹೊಡೆತಗಾರಿಕೆನೇ. ಚೆಂಡು ಸೀಮಾ ರೇಖೆಯಿಂದ ಹೊರಭಾಗಕ್ಕೆ 6 ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 7. ಉತ್ತಮವಾದಂತಹ ಹೊಡೆತಗಾರಿಕೆ. ಸತ್ಯ ನೋ ಸ್ಟ್ರೈಕ್ ವಿಭಾಗದಲ್ಲಿ, ಸ್ಟ್ರೈಕ್ ವಿಭಾಗದಲ್ಲಿ ನಂದು. ಉತ್ತಮವಾಗಿತ್ತು ಎಸೆತಗಾರಿಕೆ. ಚುಕ್ಕೆ ಎಸೆತ ಅರ್ಥಾತ್ ಡಾಟೆಡ್ ಡೆಲಿವರಿ. ಅಂತಿಮ 1 ಚೆಂಡು ಮಾತ್ರ ಬಾಕಿ. ಪ್ರಥಮ ಓವರ್ ಚಾಲ್ತಿಯೊಂದಿಗೆ ಅಂತಿಮ 1 ಚೆಂಡು ಬಾಕಿ. ಡಾಟೆಡ್ ಡೆಲಿವರಿ. ಪ್ರಥಮ ಓವರ್ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿದೆ 7. ಪ್ರಥಮ ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 7ಕ್ಕೆ ಸಾಗಿ ಬರ್ತಾ ಇದೆ. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ ಸುಜಿತ್. ಸುಜಿತ್ ರವರ ದ್ವಿತೀಯ ಓವರ್ನ ಪ್ರಥಮ ಚೆಂಡು. ವೈಡ್ ಬಾಲ್. 1+1 ನೊಂದಿಗೆ ರನ್ಔಟ್ ಮುಖೇನವಾಗಿ ಉದ್ದರಿ ಪತನಗೊಳ್ತಾ ಇದೆ. ಸತ್ಯಾರವರು ಪೆವಿಲಿಯನ್ ಗೆಲ್ಲತ್ತ ಸಾಗಿ ಬರ್ತಾ ಇದ್ದಾರೆ. ಸತ್ಯಾರವರ ಜಾಗವನ್ನು ತುಂಬಲು ಸತಾಂಡಿಗ ರಂಜಿತ್ ನೋ ಸ್ಟ್ರೈಕ್ ವಿಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ. ಸ್ಟ್ರೈಕ್ ವಿಭಾಗದಲ್ಲಿ ನಂದು. ಉತ್ತಮವಾಗಿ ಎಸೆತ ಡಾಟೆಡ್ ಡೆಲಿವರಿ ಓಟುಗಳು ಕಂಡು ಬರ್ತಾ ಇಲ್ಲ. ಚುಕ್ಕೆ ಮಾದರಿ ಎಸೆತಗಾರಿಗೆ ಸಾಗಿ ಬರ್ತಾ ಇದೆ. ನಂದು ಸ್ಟ್ರೈಕ್ ವಿಭಾಗದಲ್ಲಿ ನಂದು ಕಂಡು ಬರ್ತಾ ಇದ್ದಾರೆ. ಉತ್ತಮವಾಗಿ ಎಸೆತ ಸತತವಾಗಿ ಚುಕ್ಕೆ ಮಾದರಿಯಲ್ಲಿ ಸಾಗಿ ಬರ್ತಾ ಇದೆ. ಈ ಮಧ್ಯೆ ಮತ್ತೊಮ್ಮೆ ಅಡ್ಡ ಚೆಂಡು. ವೈಡ್ ಬಾಲ್. ತಂಡದ ಮೊತ್ತ 10. ಮೂರನೇ ಎಸೆತ ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ತೃತೀಯ ಎಸೆತ ಕೂಡ ಚುಕ್ಕೆ ಆಗ್ತಾ ಇದೆ. ಉತ್ತಮವಾಗಿತ್ತು ಎಸೆತಗಾರಿಕೆ ಡಾಟೆಡ್ ಡೆಲಿವರಿ.
ದ್ವಿತೀಯ ಓವರ್ನ ಚತುರ್ಥ ಎಸೆತ. ಉತ್ತಮ ಚೆಂಡು ಮತ್ತೊಮ್ಮೆ ಚುಕ್ಕೆ ಆಗ್ತಾ ಇದೆ. ಡಾಟೆಡ್ ಬಾಲ್ ಸತತವಾಗಿ ಚುಕ್ಕೆ ಮಾದರಿಯಲ್ಲಿ ಸಾಗಿ ಬರ್ತಾ ಇದೆ ಎಸೆತಗಾರಿಕೆ ವಿಭಾಗದಲ್ಲಿ. ಸುಜಿತ್ ಉತ್ತಮ ಚೆಂಡು ಮತ್ತೊಮ್ಮೆ ನೇರವಾಗಿ ಗೂಂಟಕ್ಕೆ ಬರೆದಂತ ಚೆಂಡು ಉದ್ದರಿ ಪತನಗೊಳ್ತಾ ಇದೆ. ನಂದೂರ್ ಅವರು ಪೆವಿಲಿಯನ್ ಗ್ಯಾಲರಿ ಸಾಗಿ ಬರ್ತಾ ಇದ್ದಾರೆ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ. ಶ್ರೀಧರ್ ಸುಜಿತ್ ರವರ ಅಂತಿಮ ಚೆಂಡು. ಬ್ಯಾಟಿಂಗ್ ವಿಭಾಗದಲ್ಲಿ ಶ್ರೀಧರ್, ಸ್ಟ್ರೈಕ್ ವಿಭಾಗದಲ್ಲಿ ಶ್ರೀಧರ್ ಕಂಡು ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ರಂಜಿತ್. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಅಂತಿಮ ಎಸೆತ ಮಾತ್ರ ಬಾಕಿ. ಉತ್ತಮ ಚೆಂಡು, ಡಾಟೆಡ್ ಡೆಲಿವರಿ. ದ್ವಿತೀಯ ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತದಲ್ಲಿದೆ 10. ಆರು ಎಸೆತ 50 ರನ್ ಅವಶ್ಯಕತೆ ಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ವಿನೀತ್ ರವರ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಲೆಗ್ ಸೈಡ್ ಅರೌಂಡ್ ವಿಕೆಟ್ ಮಾದರಿ ಎಸೆತಗಾರಿಕೆ. ಡಾಟೆಡ್ ಡೆಲಿವರಿ, ಓಟಗಳು ಕೊಂಡು ಬರ್ತಾ ಇಲ್ಲ. 5ಕ್ಕೆ ಬೇಕಾಗಿದೆ 50. 5ಕ್ಕೆ 50 ರನ್ ಅವಶ್ಯಕತೆ. ಉತ್ತಮವಾಗಿತ್ತು ಚೆಂಡು. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 11. 4ಕ್ಕೆ 49. ಉತ್ತಮವಾಗಿತ್ತು ಚೆಂಡು. ಲೆಗ್ ಸೈಡ್ ವಿಭಾಗದಲ್ಲಿ 1 ಸೇರ್ಪಡೆಗೊಳ್ತಾ ಇದೆ. 3 ಎಸೆತಗಳ ಮುಖೇನವಾಗಿ ಬರಬೇಕಾಗಿದೆ 48. 3 ಎಸೆತ 48 ರನ್ ಅವಶ್ಯಕತೆ. ಈ ಮಧ್ಯೆ 1 ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತದಲ್ಲಿದೆ 13. ಲೆಗ್ ಬೈ ಮುಖೇನವಾಗಿ 1 ರನ್ನ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 13. ನೇರವಾಗಿ ಗೂಂಟಕ್ಕೆ ಬರೆದಂತ ಚೆಂಡು ಉದ್ದರಿ ಪತನಗೊಳ್ತಾ ಇದೆ. ಶ್ರೀಧರ್ ರವರ ಉದ್ದರಿ ಪತನಗೊಳ್ತಾ ಇದೆ. ಆದಷ್ಟು ಬೇಗ ಆಟಗಾರರು ಆದಷ್ಟು ಬೇಗ ಬರಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಮುಖೇನವಾಗಿ ಪಂದ್ಯಾಕೂಟದಲ್ಲಿ ವಿಜಯಶಾಲಿಯಾಗಿರ್ತಕ್ಕಂಥ ತಂಡ ಪುಲಿಚಂಡಿ ಬೇಲಾಡಿ. ಹಲೋ ಹಲೋ ಚೆಕ್ ಹಲೋ. ಈ ಒಂದು ಪಂದ್ಯಾಕೂಟದ ಆಯೋಜಕರು, ನಿಯೋಜಕರು, ಸಂಯೋಜಕರು ಆಗಿರ್ತಕ್ಕಂಥ SMC ಪರ್ಸಾಲು ವಿರುದ್ಧವಾಗಿ OFC ಅಲಂಗಾರ್. ಸ್ಥಳೀಯ 2 ತಂಡಗಳಿಗಾಗಿ ಕಾದಾಟ ಸಾಗಿ ಬರ್ತಾ ಇದೆ. OFC ಅಲಂಗಾರ್ ವಿರುದ್ಧವಾಗಿ SMC ಪರ್ಸಾಲ್.
ಈ ಕ್ರೀಡಾಕೂಟದ 9ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ. OFC ಆಲಂಗಾರು ವಿರುದ್ಧವಾಗಿ SMC ಪೆಸರಾಳು ಎ ತಂಡಗಳ ಮಧ್ಯೆ ದಾಂಡು ಚೆಂಡಿನ ಕ್ರೀಡೆ ಮುತ್ತಟ್ಟು ಕ್ರೀಡಾಂಗಣದಲ್ಲಿ ಸಾಗಿ ಬರುವಂತ ಕ್ರಿಕೆಟ್ ಪಂದ್ಯಾಕೂಟ. ಆಲಂಗಾರು ತಂಡದ 12ನೇ ಆಟಗಾರ ದಯವಿಟ್ಟು ತಮ್ಮ ಅಂಕಿಅಂಶಗಳ ತಜ್ಞರೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿದೆ. OFC ಆಲಂಗಾರು ತಂಡದ 12ನೇ ಆಟಗಾರ ದಯವಿಟ್ಟು ವೇದಿಕೆ ಹತ್ರ ಸಾಗಿ ಬರಬೇಕಾಗಿದೆ. ಮುಂದಿನ ಪಂದ್ಯ ಗೋಲ್ಡನ್ ಕ್ರಿಕೆಟ್ ರೆಡ್ ಸಚ್ಚೇರಿಪೇಟೆ ಬಿ ವಿರುದ್ಧವಾಗಿ ಬಾರಾಡಿ ಫ್ರೆಂಡ್ಸ್. ಎರಡೂ ತಂಡದ ಕಪ್ತಾನರಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಎರಡೂ ತಂಡದ ಕಪ್ತಾನರು ಬರಬೇಕು. ಬಾರಾಡಿ ವಿರುದ್ಧವಾಗಿ ಗೋಲ್ಡನ್ ಕ್ರಿಕೆಟ್ ರೆಡ್ ಸಚ್ಚೇರಿಪೇಟೆ ಬಿ. ಅದೃಷ್ಟದ ನಾನಿ ಚಿಮ್ಮಿಗೆಯನ್ನು ತನ್ನದಾಗಿಸಿಕೊಂಡಿದೆ SMC ಪೆಸರಾಳು. ಈಗಾಗಲೇ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದೆ, ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಂಡಿದೆ. OFC ಆಲಂಗಾರು ಉತ್ತಮ ಆಟಗಾರರನ್ನು ಹೊಂದಿರುವಂತಹ ಎರಡೂ ತಂಡಗಳ ಮುಖಾಮುಖಿಯಲ್ಲಿ ದಾಂಡು ಚೆಂಡಿನ ಕ್ರೀಡೆ. ಇಂಗ್ಲೆಂಡಿನ ಒಂದು ಬಂಗಾಡಿನಲ್ಲಿ ಜನನವಾದಂತಹ ಕ್ರಿಕೆಟ್ ಕ್ರೀಡೆ. ಇವರ ಮೊಟ್ಟ ಮೊದಲ ಹೆಸರೇ ಕ್ರಿಕೆಟ್ ಆಗಿ ಪರಿವರ್ತನೆಗೊಂಡು ನಮ್ಮ ಕರಾವಳಿ ಭಾಗದಲ್ಲಿ ಅಂಡರ್ ಮುಖಾಂತರ ಕಾಣಿಸಿಕೊಂಡಿರುವಂತಹ ಕ್ರೀಡೆ. ತುಳುನಾಡು ನ್ಯೂಸ್ ಮುಖಾಂತರ ವಾರ್ತಾ ಮುಖಾಂತರ ನೇರ ಪ್ರಸಾರವನ್ನು ಕೊಂಡುಕೊಳ್ಳುವಂತಹ ಸುವರ್ಣಾವಕಾಶ. ಈಗಾಗಲೇ ಸಾವಿರಾರು ಕಣ್ಣುಗಳು ಈ ಕ್ರೀಡಾ ವೀಕ್ಷಣೆಯಲ್ಲಿ ಗೆದ್ದವರಿಗೆ ಗೆಲುವಿನ ಸಂಭ್ರಮದೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ರಾರಾಜಿಸಿಕೊಂಡಿದೆ ಚಿನ್ನದ ಬಣ್ಣದ ಟ್ರೋಫಿ. ಓಪನಿಂಗ್ ದಾಳಿಗರಾಗಿ SMC ಪೆಸರಾಳು ತಂಡದ ಪರವಾಗಿ ದೀಪು ಹಾಗೂ ಸುರೇಂದ್ರ ಉತ್ತಮ ಆಟಗಾರರು. SMC ಪೆಸರಾಳು ತಂಡದ ಪರವಾಗಿ ಈ ಪಂದ್ಯದ ತೀರ್ಪುಗಾರಿಕೆ ಪೀಠದಲ್ಲಿ ವಿಲ್ಫ್ರೆಡ್ ಅರೋಣ ಹಾಗೂ ನಿಸಾರ್ ಅವರು NSC ಮೂಡುಬಿದ್ರಿ ತಂಡದ ಸದಸ್ಯರು 8-9 ವರ್ಷಗಳಿಂದಲೂ ಈಗಾಗಲೇ ತೀರ್ಪುಗಾರರಾಗಿ ಸೇವೆ ಸಲ್ಲಿಸುತ್ತಿರುವವರು ಉತ್ತಮ ತೀರ್ಪುಗಾರಿಕೆ ಪಂದ್ಯಾಕೂಟದಲ್ಲಿ ಕಂಡುಕೊಳ್ತಾ ಇದ್ದೇವೆ. ಎಡಗೈ ಬಲಗೈ ಜೋಡಿಯನ್ನ ಪ್ರಥಮ ಕ್ರಮಾಂಕದಲ್ಲಿ ದಾಂಡಿಗತ್ತದಲ್ಲಿ ಕಂಡುಕೊಂಡ್ರೆ ಎಸೆತಗಾರಿಕೆ ವಿಭಾಗದಲ್ಲಿ ನಿತಿನ್ ರವರು ಪ್ರಥಮ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ. ನಿತಿನ್ ರವರ ಮುಖಾಂತರ 75 ಗ್ರಾಂ ಭಾರ ಹೊಂದಿರುವಂತಹ ಟೆನ್ನಿಸ್ ಬಾಲ್ನ ಬಳಕೆ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಇದೀಗ ಪ್ರಥಮ ಓವರ್ನ ಪ್ರಥಮ ಚೆಂಡು. ಗೋಲ್ಡನ್ ಕ್ರಿಕೆಟರ್ ಸಚ್ಚೇರಿಪೇಟೆ ಬಿ ತಂಡದ ಕಪ್ತಾನ ಆದಷ್ಟು ಬೇಗ ಬರಬೇಕು. ಗೋಲ್ಡನ್ ಕ್ರಿಕೆಟರ್ ಸಚ್ಚೇರಿಪೇಟೆ ಬಿ ಪ್ರಥಮ ಚೆಂಡು. ಒನ್ ಡಿಕ್ಲೇರ್ ಅಂಪೈರ್ ನೋ ವಾಸ್ ಯಾವುದೇ ರನ್ ಇಲ್ಲ. ಡಾಟ್ ಬಾಲ್. ದ್ವಿತೀಯ ಚೆಂಡು ಸೆಕೆಂಡ್ ಬಾಲ್. ಉತ್ತಮವಾದಂಥ ಚೆಂಡು, ಅಷ್ಟೇ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಒಂಟಿ ಓಟವನ್ನು ಪೂರ್ತಿಕೊಂಡು ತನ್ನ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ SMC ಪೆಸರಾಳು. ದೀಪು ಸ್ಟ್ರೈಕರ್ ವಿಭಾಗದಲ್ಲಿ ತೃತೀಯ ಚೆಂಡು ತೀರ್ಪುಗಾರರನ್ನ ದಾಟಿಕೊಂಡು ನ್ಯಾಯಬದ್ಧವಾದಂಥ ದಾಳಿ. ದಾಂಡು ಹಾಗೂ ದಾಂಡಿಗಳನ್ನು ವಂಚಿಸಿ ನೇರವಾಗಿ ವಿಕೆಟ್ಗೆ ಪ್ರಥಮ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ದೀಪೂರವರು ಔಟ್ ಆಗಿ ತನ್ನ ಕುಟೀರ ಜೊತೆ ಸಾಕೊಂಡ್ರೆ ಅವರ ಸ್ಥಾನವನ್ನು ತುಂಬಲು 3ನೇ ಕ್ರಮಾಂಕದಲ್ಲಿ ಕಿರಣ್. ಪ್ರಥಮ ಓವರ್ ಚಾಲ್ತಿಯಲ್ಲಿ
ಚತುರ್ಥ ಎಸೆತ 4ನೇ ಚೆಂಡು. ಮತ್ತೊಮ್ಮೆ ತೀರ್ಪುಗಾರರನ್ನ ದಾಟಿಕೊಂಡು ಉತ್ತಮ ಚೆಂಡು, ಅಷ್ಟು ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಒಂಟಿ ಓಟ, ಅವಳಿ ರನ್ನಿಗಾಗಿ ಓಟ, ಉತ್ತಮವಾದಂತಹ ಓಡಾಟವನ್ನು ಕಂಡುಕೊಂಡಿದ್ದಾರೆ. 2 ರನ್ ಪೂರ್ತಿಗೊಂಡಿದೆ. ತಂಡದ ಗಳಿಕೆ 3. ಪಂಚಮ ಎಸೆತ ಉತ್ತಮ ಚೆಂಡು, ಕ್ಲೀನ್ ಬಾಲ್, ಔಟ್. ದಾಂಡಿ ಹಾಗೂ ದಾಂಡಿಗಳನ್ನು ವಂಚಿಸಿ ನೇರವಾಗಿ ವಿಕೆಟ್ಗೆ ಕ್ಲೀನ್ ಬೋಲ್ಡ್ ಮುಖಾಂತರ ತನ್ನ ದ್ವಿತೀಯ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಕಿರಣ್ ರವರ ಮುಖಾಂತರ ತಂಡದ ಗಳಿಕೆ 3, 2 ಉದ್ದರಿಯನ್ನು ಕಳೆದುಕೊಂಡು ಅನ್ನು ವಿಶ್ವನಾಥ್ 4ನೇ ಕ್ರಮಾಂಕದಲ್ಲಿ ಪುಸ್ರಾಳು ತಂಡದ ಪರವಾಗಿ ವಿಶ್ವನಾಥ್. ಅಂತಿಮ ಚೆಂಡು, ತಂಡದ ಗಳಿಕೆ 3. ಲಯಬದ್ಧವಾದಂಥ ದಾಳಿ, ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಗಳಿಕೆ 4, 2 ಉದ್ದರಿಯನ್ನು ಕಳೆದುಕೊಂಡು ಎಸ್ಎಂಸಿ ಪುಸ್ರಾಳು ತನ್ನ ಅಂಕಿಅಂಶಗಳ ಪಟ್ಟಿಯಲ್ಲಿ ದ್ವಿತೀಯ ಓವರ್ ಅನ್ನು ಎಸೆಯಲು OFC ಆಲಂಗಾರ ಕಡೆಯಿಂದ ಎಸೆತ ಬಾರಿಕೆ ವಿಭಾಗದಲ್ಲಿ ಲಿಕೇಶ ಎಸೆತ ಬಾರಿಕೆಯಲ್ಲಿ ಲಿಕೇಶ್ ಎಸೆತ ಬಾರಿಕೆಯಲ್ಲಿ ಪ್ರಥಮ ಚೆಂಡು, ಉತ್ತಮವಾದಂಥ ಆಟಗಾರಿಕೆ. ಅನ್ನೂರ್ ಅವರ ಬ್ಯಾಟ್ ಮುಖಾಂತರ ಬರ್ತಾ ಇದೆ. ಒಂಟಿ ರನ್, ತಂಡದ ಗಳಿಕೆ 5. ದ್ವಿತೀಯ ಓವರ್ ಚಾಟಿಯಲ್ಲಿ ಲಿಕೇಶ್ ಮತ್ತೊಮ್ಮೆ ರೌಂಡ್ ವಿಕೆಟ್ ಅನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ದ್ವಿತೀಯ ಚೆಂಡು ಎದುರಿಸುವಂತ ದಾಂಡಿಗ ರಘು ವಿಮರ್ದ ವೈಡ್, ಎಸ್ ವೈಡ್ ಎಂಬ ಸೂಚನೆ. ಅಡ್ಡ ಚೆಂಡು, ತಂಡದ ಗಳಿಕೆ 6. ತಂಡದ ಗಳಿಕೆ 6. ತಟ್ಟಿ ಮುಟ್ಟಿ ಓಡುವಂತ ಯತ್ನ, ಮತ್ತೊಂದು ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 7 ಕಾಣ್ತಾ ಇದ್ದೇವೆ ಪುಸ್ರಾಳು ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ದ್ವಿತೀಯ ಓವರ್ ಚಾಟಿಯಲ್ಲಿ. ಲಿಕೇಶ್ ಕಲ್ಲಮಂಕೂರು ಲಯಬದ್ಧವಾದಂಥ ದಾಳಿ, ಕಾಲಿಗೆ ಬರೀತಾ ಇದೆ. ಆದರೆ ಲೆಗ್ ಬೈ ಮುಖಾಂತರ 1 ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 8. ದ್ವಿತೀಯ ಓವರ್ ಚಾಟಿಯಲ್ಲಿ ಮತ್ತೊಮ್ಮೆ ರೌಂಡ್ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಸೆತಗಾರ. ದಾಟಿಗಳು ಬೌಲ್ ಮಾಡಿದಂತೆ ಬಾರಿ ಲಯಬದ್ಧವಾದಂಥ ದಾಳಿ, ದಾಂಡು ಹಾಗೂ ದಾಂಡಿಗನನ್ನು ವಂಚಿಸಿ ನೇರವಾಗಿ ಗೋಟ ರಕ್ಷಕರ ಭದ್ರ ಬೊಗಸಿಯನ್ನು ಸೇರಿಕೊಂಡಿದ್ದ ಚೆಂಡು. ಲಿಕೇಶ್ ಎಸೆತಗಾರಿಕೆಯಲ್ಲಿ ಈ ಮಧ್ಯೆ ಕ್ಲೀನ್ ಬೋಲ್ಡ್ ಮುಖಾಂತರ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ರಘು. ತಂಡದ ಗಳಿಕೆ 8. ಅಂತಿಮ ಎಸೆತ ಬಾಕಿ ಇದೆ. ದ್ವಿತೀಯ ಓವರ್ನ ಕೊನೆಯ ಚೆಂಡು, ತಂಡದ ಗಳಿಕೆ 8. ತೀರ್ಪುಗಾರರನ್ನು ದಾಟಿಕೊಂಡು ಈ ಮಧ್ಯೆ
ಇದ್ದಾರೆ. 2 ಓವರ್ಗಳ ಮುಕ್ತಾಯವನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 8. ಕೇವಲ 6 ಎಸೆತಗಳು ಮಾತ್ರ ಬಾಕಿ ಇದೆ. ಉತ್ತಮ ರನ್ ಬರಬೇಕಾಗಿದೆ ಅಲ್ಲೋಕೆ. ಈಗಾಗಲೇ ದಾಂಡಿಕತ್ತದಲ್ಲಿ ಅಂಕಣವನ್ನು ಪ್ರವೇಶಿಸಿಕೊಂಡಿದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ಗೋಲ್ಡನ್ ಕ್ರಿಕೆಟರ್ಸ್ ಸತ್ತರಿಪೇಟೆ ವಿರುದ್ಧವಾಗಿ ಗೋಲ್ಡನ್ ಕ್ರಿಕೆಟರ್ಸ್ ಸಚ್ಚರಿಪೇಟೆ ಬಿ ವಿರುದ್ಧವಾಗಿ ಕಿಂಗ್ಸ್ 11 ಬೇಲಾಡಿ. ಕಿಂಗ್ಸ್ 11 ಬೇಲಾಡಿ ತಂಡ ಹಾಗೂ ಗೋಲ್ಡನ್ ಕ್ರಿಕೆಟರ್ಸ್ ಸಚ್ಚರಿಪೇಟೆ ತಂಡದ ಕಪ್ತಾನರು ಟಾಸ್ ವಿನ್ಗಾಗಲಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಮಧ್ಯೆ 1 ಓಟವನ್ನು ಪೂರ್ತಿಗೊಳಿಸಿ ತಂಡದ ಒಟ್ಟು ಗಳಿಕೆ 9 ಕಾಣ್ತಾ 10 ಕಾಣ್ತಾ ಇದ್ದೇವೆ. ಈ ಮಧ್ಯೆ ಭರ್ಜರಿ ಮಾಡತಕ್ಕ ಯತ್ನ ಆದರೆ ನೇರವಾಗಿ ಕ್ಯಾಚ್ ಔಟ್. ಮತ್ತೊಂದು ವಿದ್ದರಿಯನ್ನು ಕಳೆದುಕೊಂಡಿದೆ. ಪೆಸ್ರಾಳು ಬಿ ತಂಡ ವಿರುದ್ಧವಾಗಿ OFC ಆಳಂದಾರು ತಂಡಗಳ ಮಧ್ಯೆ ಹಣಾಹಣಿ ಸಾಗಿಕೊಂಡಿದೆ. ಅಂತಿಮ ಓವರ್ ಚಾಲ್ತಿಯಲ್ಲಿ ಮತ್ತೊಮ್ಮೆ ಶತಗಾರಿಕೆ. ಲಯಬದ್ಧವಾದ ದಾಳಿ ಅಷ್ಟೇ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಕೇವಲ 1 ರನ್ನಿನ ಸೇರ್ಪಡೆ ತಂಡದ ಒಟ್ಟು ಗಳಿಕೆ 11. ಮತ್ತೊಮ್ಮೆ ಒಂದು ರನ್ನಿನ ಜೋಡಣೆ ತಂಡದ ಒಟ್ಟು ಗಳಿಕೆ 12 ಕಾಣ್ತಾ ಇದ್ದಾವೆ. ಪೆಸ್ರಾಳು ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. ಶರತ್ ಸ್ಟ್ರೈಕರ್ ವಿಭಾಗದಲ್ಲಿ ಅಂತಿಮ ಚೆಂಡನ್ನ ಎದುರಿಸುವಂತ ದಾಂಡಿಗ. ಈ ಮಧ್ಯ ವೈಡ್ ಅರ್ಥಾತ್ ಅಡ್ಡ ಚೆಂಡು. ಆಫ್ ಸೈಡ್ ಇಂದ ತುಂಬಾ ಹೊರ ಸಾಗಿದಂತ ಚೆಂಡು 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡು ತಂಡದ ಒಟ್ಟು ಗಳಿಕೆ 13. ಮತ್ತೊಮ್ಮೆ ಅಡ್ಡ ಚೆಂಡು ತಂಡದ ಗಳಿಕೆ 14. ಮಿಡ್ ವಿಕೆಟ್ ವಿಭಾಗದಲ್ಲಿ ಸಾಕ್ತಾ ಇದೆ ಚೆಂಡು. ಅವಳಿ ಓಟಕ್ಕಾಗಿ ಯತ್ನ ಮಧ್ಯೆ 2 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. 3 ಓವರ್ಗಳ ಮುಕ್ತಾಯಕ್ಕೆ ಪೆಸ್ರಾಳು ತಂಡದ ಒಟ್ಟು ಗಳಿಕೆ 16. 17 ರನ್ನಿನ ಅವಶ್ಯಕತೆ ಇದೆ 18 ಎಸೆತಗಳ ಮುಂದೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಟೀಮ್ ಎಲಿಗೆಂಟ್ ತಂಡದ ಕಪ್ತಾನ ನಾಯಕರು ಓರಿ ಸಾರಥಿ ಈ ಮಧ್ಯೆ SMC ಪೆಸ್ರಾಲ್ ತಂಡವನ್ನು ವಿರೋಧಿಸ್ತಾ ಇದ್ದಾರೆ. ಟೀಮ್ ಎಲಿಗೆಂಟ್ ತಂಡದ ಕಪ್ತಾನ ರಿವರ್ಸ್ ಶಾಟ್ ಮುಖೇನವಾಗಿ ನೇರವಾಗಿ ಸೀಮಾ ರೇಖೆಯಿಂದ ಹೊರಭಾಗಕ್ಕೆ 6 ರನ್ಗಳು. ಯಾಕಂದ್ರೆ ದುಬೈ ಎಲಿಗೆಂಟ್ ತಂಡದ ಕಪ್ತಾನರಾಗಿರುವಂತಹ ಆಟಗಾರ ಇದೀಗ ಸ್ಟ್ರೈಕರ್ ವಿಭಾಗದಲ್ಲಿ ಓವರ್ ಕ್ರಿಕೆಟ್ನಲ್ಲಿ ಉತ್ತಮ ಆಟಗಾರ. ಈಗಾಗಲೇ ಎಡಗೈ ಆಟಗಾರನ್ನು ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಉತ್ತಮ ಆಟಗಾರಿಕೆ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 7. ಉತ್ತಮ ಹೊಡೆತ 1 ಓಟ ತಂಡದ ಒಟ್ಟು ಗಳಿಕೆ 8. ಪ್ರಥಮ ಓವರ್ ಚಾಲ್ತಿಯಲ್ಲಿ ಶಶಿಧರ್ 3 ಎಸೆತಗಳು ಬಾಕಿ ಇದೆ. ಚತುರ್ಥ ಚೆಂಡು ಉತ್ತಮ ಚೆಂಡು
1 ರನ್ ಬರ್ತಾ ಇದೆ. ತಂಡದ ಒಟ್ಟುಗಳಿಕೆ 9 ಕಾಣ್ತಾ ಇದ್ದೇವೆ OFC ಅಲಂಗಾರಿ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ. ಶಶಿಧರ್ ಮತ್ತೊಮ್ಮೆ ಈ ಬಾರಿ ತೀರ್ಪುಗಾರನ ದಾಟಿಕೊಂಡು ಉತ್ತಮವಾದಂಥ ಚೆಂಡು, ಒಂಟಿ ಬೋಟ. ತಂಡದ ಗಳಿಕೆ 10. ಉತ್ತಮ ಆಟಗಾರಿಕೆ. ಮೊದಲೇ ಚೆಂಡು ಸೀಮಾ ರೇಖೆಯಿಂದ ಹೊರಭಾಗದಲ್ಲಿ 4 ರನ್ನುಗಳು. ತಂಡದ ಒಟ್ಟು ಗಳಿಕೆ 14 ಕಾಣ್ತಾ ಇದ್ದೇವೆ OFC ಅಲಂಗಾರ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ. ಪ್ರಥಮ ಮುಕ್ತಾಯಕ್ಕೆ ತಂಡದ ಗಳಿಕೆ 14. 3 ರನ್ನಿನ ಅವಶ್ಯಕತೆ ಇದೆ. 12 ಎಸೆತಗಳು ಮುಂದೆ 3 ರನ್ನಿನ ಅವಶ್ಯಕತೆ. ಅಣ್ಣು ವಿಶ್ವನಾಥ್ ಎಸೆತಗಾರಿಕೆಯಲ್ಲಿ. ಮತ್ತೊಮ್ಮೆ ಬೌಂಡರಿ ಮುಖಾಂತರ ಈ ಪಂದ್ಯಾಟವನ್ನು OFC ಅಲಂಗಾರು ವಿಜಯವನ್ನು ತನ್ನದಾಗಿಸಿಕೊಂಡು 1.1 ಎಸೆತಗಳ ಮುಂದೆ ವಿಜಯವನ್ನು ತನ್ನದಾಗಿಸಿಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಂಡಿದೆ. ಎರಡೂ ತಂಡಗಳಿಗೂ ಧನ್ಯವಾದಗಳು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಇದೀಗ ಮುಂದಿನ ಪಂದ್ಯಕ್ಕಾಗಿ ಹೋರಾಟ ಸಾಗಿ ಬರಲಿಕ್ಕಿದೆ. ಗೋಲ್ಡನ್ ಕ್ರಿಕೆಟ್ ಸೆಂಚುರಿ ಬೇಟೆ ವಿರುದ್ಧವಾಗಿ ಕಿಂಗ್ಸ್ 11 ಬಾರಾಡಿ ಹಾಗೂ ಗೋಲ್ಡನ್ ಕ್ರಿಕೆಟ್ ಸೆಂಚುರಿ ಬೇಟೆ ತಂಡಗಳ ಮಧ್ಯೆ ಮುಂದಿನ ಹಣಾಹಣಿ ಸಾಗಿ ಬರ್ತಾ ಇದೆ. ದಯವಿಟ್ಟು ಎರಡು ತಂಡದ 12 ಆಟಗಾರ ಇಲ್ಲಿರಬೇಕು. 12th ಪ್ಲೇಯರ್ ಬೋಲಾಡಿ 12ನೇ ಆಟಗಾರ ದಯವಿಟ್ಟು ಇಲ್ಲಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೋಲ್ಡನ್ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿರಬೇಕು. ಎರಡು ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ತಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿದೆ. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ತನ್ನದಾಗಿಸಿಕೊಂಡಂತಹ ತಂಡ ಗೋಲ್ಡನ್ ಕ್ರಿಕೆಟರ್ಸ್. ಈಗಾಗಲೇ ಪಂದ್ಯದ ತೀರ್ಪುಗಾರಿಕೆ ಪೀಠದಲ್ಲಿ ವಿಲ್ಫ್ರೆಡ್ ಅರೋನಾ ಹಾಗೂ ದೇಜಪ್ಪ ಉತ್ತಮ ತೀರ್ಪುಗಾರಿಕೆಯಲ್ಲಿ ಈ ಪಂದ್ಯಾಟ ಸಾಗಿ ಬರ್ತಾ ಇದೆ. ಈಗಾಗಲೇ ಉತ್ತಮ ಪಂದ್ಯಾಟ ಸಾಗಿ ಬರುವ ಎಲ್ಲ ಸೂಚನೆಗಳಿದೆ. ಓಪನಿಂಗ್ ದಾಳಿಗರಾಗಿ ನವಾಜ್ ಹಾಗೂ ಹನೀಫ್, ಎಡಗೈ ಆಟಗಾರ ಹನೀಫ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡ್ರೆ ನೋ ಸ್ಟ್ರೈಕರ್ ವಿಭಾಗದಲ್ಲಿ ನವಾಜ್. ಎಸೆತಗಾರಿಕೆಯಲ್ಲಿ ಸ್ಟ್ರೈಕರ್ನಲ್ಲಿ ನವಾಜ್, ನೋ ಸ್ಟ್ರೈಕರ್ ವಿಭಾಗದಲ್ಲಿ ಅಲ್ತಾಫ್, ಹನೀಫ್, ಎಡಗೈ ಆಟಗಾರ ಹನೀಫ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡ್ರೆ ನೋ ಸ್ಟ್ರೈಕರ್ ವಿಭಾಗದಲ್ಲಿ ನವಾಜ್. ಶ್ರೇಯಸ್ ಪ್ರಥಮ ಚೆಂಡು, ಪ್ರಥಮ ಓವರ್ನ ಪ್ರಥಮ ಚೆಂಡು ಶ್ರೇಯಸ್ ಅವರು ಉತ್ತಮ ಚೆಂಡು ಔಟ್ ಸೈಡ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. 1 ರನ್ನಿನ ಸೇರ್ಪಡೆಯೊಂದಿಗೆ ಕಥೆಯನ್ನು ಆರಂಭಿಸಿಕೊಳ್ತಾ ಇದೆ. ಮತ್ತೆ ಅವಳಿ ರನ್ನಿಗಾಗಿ ಓಟ, ಓಟುವ ಮುಖಾಂತರ ಮತ್ತೊಂದು ರನ್ನಿನ ಸೇರ್ಪಡೆ. 2 ರನ್ನಿನ
ರನ್ನೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ. ಒಂದು ರನ್ನಿನ ಜೋಡಣೆ, ತಂಡದ ಗಳಿಕೆ 3. ಭರ್ಜರಿಯಾದಂತ ಹೊಡೆತ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ನವಾಜ್ ರವರ ಬ್ಯಾಟ್ ಮುಖಾಂತರ ಬರ್ತಾ ಇದ್ದ ಸಿಕ್ಸರ್, ಗೋಲ್ಡನ್ ತಂಡದ ಹನೀಫ್ ಅವರ ಬ್ಯಾಟ್ ಮುಖಾಂತರ. ತಂಡದ ಗಳಿಕೆ 9. ಮತ್ತೊಮ್ಮೆ ಅಡ್ಡ ಚೆಂಡು, ತಂಡದ ಗಳಿಕೆ 10 ಕಾಣ್ತಾ ಇದ್ದಾವೆ. ಪ್ರಥಮ ಓವರ್ ಚಾಟಿಯಲ್ಲಿ ಹನೀಫ್ ಸ್ಟ್ರೈಕರ್ ಭಾಗದಲ್ಲಿ ಮತ್ತೊಮ್ಮೆ ಭರ್ಜರಿ ಹೊಡೆತ. ಹನೀಫ್ ಅವರ ಬ್ಯಾಟ್ ಭರ್ಜರಿಯನ್ನು ಕಂಡುಕೊಂಡಿದೆ. ಗೋಲ್ಡನ್ ಸೆಚ್ಚರಿಪೇಟ ತಂಡದ ಪರವಾಗಿ ಹನೀಫ್. ತಂಡದ ಒಟ್ಟು ಗಳಿಕೆ 16 ಪ್ರಥಮ ಓವರ್ ಚಾಲ್ತಿಯಲ್ಲಿ. ಭಾಗದಲ್ಲಿ ಕ್ಯಾಚ್ ಔಟ್ ಮುಖಾಂತರ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಗೋಲ್ಡನ್ ತಂಡದ ಹನೀಫ್ ಅವರು ಔಟ್ ಆಗ್ತಾ ಇದ್ದಾರೆ. ಇವರು ಸ್ಥಾನವನ್ನು ತುಂಬಲು ಇನ್ನೊಬ್ಬ ಆಟಗಾರ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಕೂಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಗೋಲ್ಡನ್ ಕ್ರಿಕೆಟರ್ಸ್ ಸಚ್ಚೇರಿಪೇಟೆ ಎ ವಿರುದ್ಧವಾಗಿ ಟೀಮ್ YFC ಎರಡು ತಂಡದ ಕಪ್ತಾನ್ ಕರೆಯನ್ನು ಕೊಡ್ತಾ ಇದ್ದೇವೆ. ಗೋಲ್ಡನ್ ಕ್ರಿಕೆಟರ್ಸ್ ಸಚ್ಚೇರಿಪೇಟೆ ಎ ವಿರುದ್ಧವಾಗಿ ಟೀಮ್ YFC. ಅಚ್ಚು ಬಂಗಾರಕಟ್ಟ ಮೊಡಂಚಾರಿನ ಆಟಗಾರ, ಉತ್ತಮ ಆಟಗಾರ ಅಚ್ಚು 3ನೇ ಕ್ರಮಾಂಕದಲ್ಲಿ ಸ್ಟ್ರೈಕರ್ ವಿಭಾಗವನ್ನು ತನ್ನದಾಗಿಸಿಕೊಳ್ತಾ ಇದ್ದಾರೆ. ಎಸೆತಗಾರಿಕೆ ಪ್ರಥಮ ಓವರ್ ಚಾಲ್ತಿಯಲ್ಲಿ. ಉತ್ತಮವಾದಂತಹ ಎಸೆತಗಾರಿಕೆ, ನೆಲಕಚ್ಚಿ ಬಂದಂತ ಚೆಂಡು ಡಾಟ್ ಆಗಿ ಬರ್ತಾ ಇದೆ. ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಗೋಲ್ಡನ್ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 16. ಒಂದು ಉದ್ದವಿಯನ್ನು ಕಳೆದುಕೊಂಡು ಎಸೆತಗಾರಿಕೆ ವಿಭಾಗದಲ್ಲಿ ಚಂದ್ರ ಪ್ರಥಮ ಚೆಂಡು, ತಟ್ಟಿ ಮುಟ್ಟಿ ನೋಡುವಂತ ಯತ್ನ, ಒಂಟಿ ಓಟ, ತಂಡದ ಗಳಿಕೆ 17. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಸಾಗ್ತಾ ಇದೆ ದಾಂಡು ಚೆಂಡಿನ ಕ್ರೀಡೆ. ಓವರ್ ದ ವಿಕೆಟ್, ಮತ್ತೊಮ್ಮೆ ಎಸೆತಗಾರಿಕೆ ಚೆಂಡು ಆಫ್ ಸೈಡ್ ವಿಭಾಗದಲ್ಲಿ ಕಟ್ ಮಾಡಿದ್ದಾರೆ. 1 ರನ್ ಡಿಕ್ಲೇರ್, 1 ರನ್ನಿನ ಜೋಡಣೆ, ತಂಡದ ಗಳಿಕೆ 18. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಚೆಂಡು ನವಾಜ್ ಅವರಿಗೆ. ಈ ಮಧ್ಯೆ ವೈಲ್ಡ್ ಬಾಲ್, ಇತರೆ ರನ್ನುಗಳ ಮುಖಾಂತರ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 19. ಉತ್ತಮ ಚೆಂಡು, ಅಷ್ಟೇ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಅವಳಿ ರನ್ನಿಗಾಗಿ ಓಟ, 2 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 21. ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಮೂರು ಎಸೆತಗಳು ಬಾಕಿ ಇದೆ.
ಚತುರ್ಥಿ YFC ಹಾಗೂ ಗೋಲ್ಡನ್ ಎ ಸಚ್ಚೇರಿಪೇಟೆ ತಂಡದ ಕಪ್ತಾನರು ಆದಷ್ಟು ಬೇಗ ಬರಬೇಕು. ಲಾಸ್ಟ್ ಬಾಲ್ ಪಂಚಮ ಎಸೆತ ಚಂದು ಮತ್ತೊಮ್ಮೆ ಬೆಳಾಡಿ ತಂಡದ ಪರವಾಗಿ ಚಂದು ಆಫ್ಸೈಡ್ ವಿಭಾಗದಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಮಧ್ಯೆ ಮತ್ತೊಂದು ವಿದ್ಯಾರ್ಥಿಯನ್ನು ಕಳೆದುಕೊಳ್ತಾ ಇದೆ. ತಂಡದ ಗಳಿಕೆ 21 21. ಅಲ್ತಾಫ್ ಬಸವನಗುಡಿ ಮಡಂತ್ಯಾರು ರಾಜ್ಯ ಕಂಡ ಶ್ರೇಷ್ಠ ಆಟಗಾರ ನಮ್ಮ ಕರಾವಳಿ ಕಂಡ ಶ್ರೇಷ್ಠ ಆಟಗಾರರಲ್ಲೊಬ್ಬರು ಅಲ್ತಾಫ್ ಬಸವನಗುಡಿ ಮಡಂತ್ಯಾರಿನ ಆಟಗಾರ. ಮಡಂತ್ಯಾರು ಪುಂಜರಾಟದ ಮಧ್ಯ ಹಿಡಿಪುಂಡು ಬಸವನಗುಡಿ. ಉತ್ತಮ ಚೆಂಡು ಸ್ಟಾರ್ ಲೆಗ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ನೋ ಬಾಲ್ ಎಂಬ ಸೂಚನೆ. 3 ರನ್ 3 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ ಅಂಕಪಟ್ಟಿಯಲ್ಲಿ. 3 ರನ್ನಿನ ಜೋಡಣೆ. ಓಕೆ, 24. ಈ ಮಧ್ಯೆ ಮತ್ತೊಮ್ಮೆ ಅಧ್ಯಕ್ಷಿಂದ ವೈಡ್ ಬಾಲ್. ತಂಡದ ಗಳಿಕೆ 25 25. ಲಯಬದ್ಧವಾದಂಥ ದಾಳಿ ಡಾಟ್ ಆಗ್ತಾ ಇದೆ. ಒನ್ ಬಾಲ್ ಒಂದಿಂಡು ಲಾಸ್ಟ್ ಬಾಲ್. ಓವರ್. ಓಕೆ 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 ಓಕೆ. ಎರಡು ಓವರ್ಗಳ ಮುಕ್ತಾಯವನ್ನು ಕಂಡುಕೊಂಡಿದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 25 25. ಅಂತಿಮ ವಿವರಣೆ ಎಸೆತಗಾರಿಕೆ ವಿಭಾಗದಲ್ಲಿ ರಕ್ಷಿತ್ ಅಂತಿಮ ವಿವರಣೆ ಪ್ರಥಮ ಚೆಂಡು. ಎಸೆತಗಾರ ರಕ್ಷಿತ್ ರೌಂಡ್ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಪ್ರಥಮ ಚೆಂಡು ತೀರ್ಪುಗಾರರನ್ನ ದಾಟಿಕೊಂಡು ಭರ್ಜರಿಯಾದಂತಹ ಶಿಕ್ಷಾ. ಎಸ್, ಅಚ್ಚು ಬಸವನಗುಡಿ ಅಚ್ಚು ಬಂಗಾರಘಟ್ಟ ಉತ್ತಮ ಹೊಡೆತಗಾರಿಕೆ. 6 ರನ್ನುಗಳ ಮುಖ್ಯದ ತಂಡದ ಒಟ್ಟು ಗಳಿಕೆ 31 31. ದ್ವಿತೀಯ ಚೆಂಡು ಈ ಬಾರಿ ಸ್ಕೋರ್ ವಿಭಾಗದಲ್ಲಿ ಸಿಕ್ಸರ್. ಅಚ್ಚು ಬಂಗೇರುಕಟ್ಟ ಕರಾವಳಿ ಭಾಗದ ಉತ್ತಮ ಆಟಗಾರರು ಹೊಂದಿರುವಂತಹ ಮಡಂತ್ಯಾರು ಭಾಗದ ಆಟಗಾರರು ಈ ಕ್ರೀಡಾಂಗಣದಲ್ಲಿ. ಈ ಬಾರಿ ಮತ್ತೊಮ್ಮೆ ತೀರ್ಪುಗಳನ್ನು ದಾಟಿಕೊಂಡು ಬೌಲ್ ಮಾಡಿದಂತ ಚೆನ್ನೈ ಬಾರಿ ನೇರ ಹೊಡೆತ ಸಿಕ್ಸರ್. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ಈ ಕ್ರೀಡಾಕೂಟದ ದ್ವಿತೀಯ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾತಿ. ತಂಡದ ಒಟ್ಟು ಗಳಿಕೆ 43. ಮತ್ತೊಂದು ಸ್ಟ್ರೈಕರ್ ವಿಭಾಗದಲ್ಲಿ ಅಚ್ಚು ತೀರ್ಪುಗಾರನ್ನು ದಾಟಿಕೊಂಡು ಬೌಲ್ ಮಾಡಿದಂತ ಚೆಂಡು. ಈ ಬಾರಿ ಮತ್ತೊಮ್ಮೆ ಸಿಕ್ಸರ್. ಸತತ 4 ಎಸೆತಗಳ ಮುಂದೆ 4 ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ ಅಚ್ಚು.
ಇನ್ನೆಷ್ಟು ಅಚ್ಚುಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೇಕ್ಷಕರು. ಅಚ್ಚಿನ ಆಟ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗಿದೆ. ಮತ್ತೊಮ್ಮೆ ಸತಗಾರಿಕೆಯಲ್ಲಿ ಸತತ ಸಿಕ್ಸರ್ಗಳ ಸುರಿಮಳೆಯನ್ನ ಕಂಡುಕೊಳ್ತಾ ಇದೆ. ಅಚ್ಚು ವೀಕ್ಷಕರಿಗೆ ಎಲ್ಲರಿಗೂ ಮೆಚ್ಚು ಅಂತ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ದಾಖಲೆಯ ಸಿಕ್ಸರಿಗೆ ಒಂದು ಎಸೆತ ಮಾತ್ರ ಬಾಕಿ ಇದೆ. ಆದರೆ ಬೌಂಡರಿ ಮುಖಾಂತರ 3 ಓವರ್ಗಳ ಮುಕ್ತಾಯಕ್ಕೆ ಗೋಲ್ಡನ್ ಕ್ರಿಕೆಟ್ ಸಜ್ಜರಿಪೇಟದ ತಂಡದ ಒಟ್ಟುಗಳಿಗೆ 60 ರನ್ನಿನ ಗುರಿಯನ್ನು ನೀಡ್ತಾ ಇದೆ ಎದುರಾಳಿ ತಂಡಕ್ಕೆ. ನಮ್ಮ ಈ ಕ್ರೀಡಾಕೂಟದ ಪೋಷಕರಾಗಿರುವಂತಹ ಸಚ್ಚರ್ ಪರಾರೆ ಸುಖೇಶ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ನಾನು ಸ್ವಾಗತಿಸುತ್ತಿದ್ದೇನೆ. ಹದಿನೆಂಟು ಎಸೆತಗಳ ಮುಖೇನವಾಗಿ ಬರಬೇಕಾಗಿದೆ. ಬರೋಬ್ಬರಿ 60 ರನ್ನಿನ ಅವಶ್ಯಕತೆ ಬೇಕಾಗಿದೆ 18ಕ್ಕೆ. ಅಂತಿಮ ಓವರ್ನಲ್ಲಿ 6 ಎಸೆತಗಳ ಮುಖೇನವಾಗಿ ಬರೋಬ್ಬರಿ 5 ಸಿಕ್ಸರ್ ಹಾಗೂ 1 4 ಅನ್ನು ಹೊಡೆಯುವಂತ ಹೊಡೆತಗಾರ ಅಲ್ತಾಫ್ ಬಸವನಗುಡಿ. ಇನ್ನು ಯಾರು 6 ಬಾಲ್ಗೆ 6 ಸಿಕ್ಸರ್ ಹೊಡೆದ್ರೆ 10 ಬಂಜರ್ಘಟ್ಟ ಬಹುಮಾನ ಘೋಷಣೆ ಮಾಡಿದ್ದಾರೆ. ಪ್ರಮೋದ್ ಶೆಟ್ರು ಉಗ್ಗೆ ಮಾರುಗೊತ್ತು ಇವರು 6 ಬಾಲ್ಗೆ 6 ಸಿಕ್ಸರ್ ಹೊಡೆದವರಿಗೆ 500 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ 5 ಬಾಲ್ಗೆ 5 ಸಿಕ್ಸ್ 2 ಜನ ಈ ಒಂದು ಮುಂದಿನ ಪಂದ್ಯ ಗೋಲ್ಡನ್ ಕ್ರಿಕೆಟರ್ ಸಜ್ಜರಿಪೇಟ ಬಿ ವಿರುದ್ಧವಾಗಿ ಕಿಂಗ್ಸ್ 11 ಟೀಮ್ ವೈಎಫ್ಸಿ ಹಾಗೂ ಗೋಲ್ಡನ್ ಕ್ರಿಕೆಟರ್ ಸಜ್ಜರಿಪೇಟೆಗೆ ಎರಡೂ ತಂಡದ ಕಪ್ತಾನರಿಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ನಾಣ್ಯ ಜೀವಿಕೆಗಾಗಿ ವಿಜಯ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದೆ. 18 ಎಸೆತಗಳ ಮುಖೇನವಾಗಿ ಬರಬೇಕಾಗಿದೆ 60. ಅಚ್ಚ ಬನ್ನೂರ್ ಎಸೆತಗಾರಿಕೆ ವಿಭಾಗದಲ್ಲಿ ಅಚ್ಚ ಬನ್ನೂರ್ ಟೀಮ್ ವೈಎಫ್ಸಿ ವಿರುದ್ಧವಾಗಿ ಗೋಲ್ಡನ್ ಫ್ರೆಂಡ್ ಸಜ್ಜರಿಪೇಟೆ ಎರಡೂ ತಂಡದ ಕಪ್ತಾನಿಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ನಾಣ್ಯ ಚಿಹ್ನೆಗಾಗಿ ವಿಜಯ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಕಪ್ತಾನದ ಗಮನಕ್ಕೆ ಆದಷ್ಟು ಬೇಗ ಬರಬೇಕು. ಚಂದು ಸ್ಟ್ರೈಕ್ ವಿಭಾಗದಲ್ಲಿ ಕಂಡು ಬಂದ್ರೆ ನೋ ಸ್ಟ್ರೈಕ್ ವಿಭಾಗದಲ್ಲಿ ಸುದೆ. ಈ ಮಧ್ಯೆ ಅಡ್ಡ ಚೆಂಡು ಪ್ರಥಮ ಎಸೆತವನ್ನ ಅಡ್ಡವಾಗಿ ಪರಿಗಣಿಸಿದ್ದು ಅತಿರಿಕ್ತ ರನ್ನಿನ ಮುಖೇನವಾಗಿ ತಂಡದ ಖಾತೆ ಆರಂಭಗೊಳ್ತಾ ಇದ್ದ ತಂಡದ ಮೊತ್ತದಲ್ಲಿ ಅಚ್ಚು ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಥಮ ಎಸೆತ ಉತ್ತಮವಾಗಿತ್ತು ಚೆಂಡು. ಈ ಮಧ್ಯೆ ಮತ್ತೊಮ್ಮೆ ಅಡ್ಡ ಚೆಂಡು ವೈಡ್ ಬಾಲ್ ಮುಖೇನವಾಗಿ ತಂಡದ ಖಾತೆಯಲ್ಲಿದೆ 2 ಅತಿರಿಕ್ತ ರನ್ ಅನ್ನು ಬಿಟ್ಟುಕೊಡ್ತಾ ಇದೆ. ಅಚ್ಚು ಎಸೆತಗಾರಿಕೆ ವಿಭಾಗದಲ್ಲಿ
ಈ ಮಧ್ಯೆ ಉತ್ತಮ ಚೆಂಡು ನೇರವಾಗಿ ಕಾಲಾಗು ಬ್ಯಾಟನ್ನ ಬಡಿದು ನೇರವಾಗಿ ಗೂಟಕ್ಕೆ ಬಡಿತಾ ಇದೆ. ಉದ್ದರಿ ಪತನಗೊಳ್ತಾ ಇದೆ. ಪ್ರಥಮ ಚೆಂಡಿನಲ್ಲಿ ಚಂದೂರ್ ಅವರ ಉದ್ದರಿ ಪತನಗೊಳ್ತಾ ಇದೆ. ಚಂದೂರ್ ಅವರು ನೇರವಾಗಿ ಪೆವಿಲಿಯನ್ ಗೆಲ್ಲುತ್ತಾ ಶೂನ್ಯ ಸಂಪಾದನೆಯೊಂದಿಗೆ ಬರಮಾಡಿಕೊಳ್ತಾ ಇದೆ. ಇವರ ಸ್ಥಾನವನ್ನು ತುಂಬಲು ಹೊಸ ದಾಂಡಿಗ ನರೇಶ್. ಇನ್ನುಳಿದ 17 ಚೆಂಡಕ್ಕೆ ಬೇಕಾಗಿದೆ 58 ಬೇಕಾಗಿದೆ. YFC ತಂಡದ ಕಪ್ತಾನಾದಷ್ಟು ಬೇಗ ಬರಬೇಕು. ತಮಗೆ ಅಂತಿಮ ಕರೆ. ಉತ್ತಮವಾಗಿತ್ತು ಹೊಡೆತ ಆಫ್ಸೈಡ್ ವಿಭಾಗದಲ್ಲಿ ಒಂಟಿ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 3. ಪ್ರಥಮ ಓವರ್ ಚಾಲ್ತಿಯೊಂದಿಗೆ ಅಚ್ಚು ಎಸೆತಗಾರಿಕೆ ವಿಭಾಗದಲ್ಲಿ. ಈ ಮಧ್ಯೆ ಮತ್ತೊಮ್ಮೆ ಅಡ್ಡ ಚೆಂಡು ವೈಡ್ ಬಾಲ್. ಎಸೆತಗಾರಿಕೆ ವಿಭಾಗದಲ್ಲಿ ಲಯಬದ್ಧವಾದಂತಹ ಎಸೆತವನ್ನು ಎಸೆಯಬೇಕಾಗಿದೆ ಅಚ್ಚ. ಈ ಮಧ್ಯೆ ಚೆಂಡು ಗಾಳಿಯಲ್ಲಿದೆ. ನೇರವಾಗಿ ಸೀಮಾರೇಖೆಯಿಂದ ಹೊರಭಾಗಕ್ಕೆ 6 ಸೇರ್ಪಡೆ. 6 ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 10. 2 ಅಂಕದ ಆಟದಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದೆ ಎಸೆತಗಾರಿಕೆ ವಿಭಾಗದಲ್ಲಿ ಅಚ್ಚ. ಮಧ್ಯೆ ಒಂಟಿ ಸೇರ್ಪಡೆಗೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 11. 3 ಎಸೆತ ಸಾರಿ 2 ಎಸೆತ ಉತ್ತಮವಾಗಿತ್ತು ಚೆಂಡು. ಡಾಟೆಡ್ ಡೆಲಿವರಿ ರನ್ಔಟ್ ಮುಖೇನವಾಗಿ ಉದ್ದರಿ ಪತನಗೊಳ್ತಾ ಇದೆ. ಚಂದೂರ್ ಅವರ ಸ್ಥಾನವನ್ನು ತುಂಬಲು ಹೊಸದಾನಿಗ ನರೇಶ್ ಅವರ ಸ್ಥಾನವನ್ನು ತುಂಬಲು ಹೊಸದಾನಿಗ ಸನತ್ ಸ್ಟ್ರೈಕ್ ವಿಭಾಗದಲ್ಲಿ ಕಂಡುಬಂತು. ಪ್ರಥಮ ಬಾರಿಗೆ ಸನತ್ ಸ್ಟ್ರೈಕ್ ವಿಭಾಗದಲ್ಲಿ. ಅಚ್ಚ ಉತ್ತಮವಾಗಿತ್ತು ಚೆಂಡು. ಡಾಟೆಡ್ ಡೆಲಿವರಿ ಓಟಗಳು ಕಂಡು ಬರ್ತಾ ಇಲ್ಲ. ಪ್ರಥಮ ಓವರ್ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿದೆ 11. 1 ಬಿದ್ದಂತ ಉದ್ದರಿ 1 2 ಬಿದ್ದಂತ ಉದ್ದರಿ 2. ದ್ವಿತೀಯ ಓವರ್ನ ಪ್ರಥಮ ಚೆಂಡು ಎಸೆತಗಾರಿಕೆ ವಿಭಾಗದಲ್ಲಿ ಅಚ್ಚು ಬಂಗೇರ್ಕಟ್ಟೆ. ಚೆಂಡು ಗಾಳಿಯಲ್ಲಿದೆ. ನೇರವಾಗಿ ಸೀಮಾರೇಖೆಯನ್ನು ಹೊರಭಾಗಕ್ಕೆ 6 ರನ್ನ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿದೆ 17. ಅಚ್ಚು ಬಂಗೇರಗಟ್ಟೆ ಎಸೆತಗಾರಿಕೆ ವಿಭಾಗದಲ್ಲಿ ಕೊಂಚ ಮಟ್ಟಿನಲ್ಲಿ ಲಯಬದ್ಧವಾದಂತಹ ಎಸೆತವನ್ನು ಎಸೆಯಬೇಕಾಗಿದೆ ಅಚ್ಚು ಬಂಗೇರಗಟ್ಟೆ. ದ್ವಿತೀಯ ಓವರ್ನ ದ್ವಿತೀಯ ಚೆಂಡು ಉತ್ತಮವಾಗಿತ್ತು ಚೆಂಡು. ಡಾಟೆಡ್ ಡೆಲಿವರಿ ಓಟಗಳು ಕಂಡು ಬರ್ತಾ ಇಲ್ಲ. ಅರ್ಥಾತ್ ಚುಕ್ಕೆ ಮಾತಲ್ಲಿ ಸಾಗಿ ಬರ್ತಾ ಇದೆ ಎಸೆತಗಾರಿಕೆ. ನಮ್ಮೊಂದಿಗೆ ದಿನೇಶ್ ವಿ ದೇವಾಡಿಗೆ ಅವರು ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ವೈಡ್ ಬಾಲ್ ಅತಿರಿಕ್ತ ರನ್ನಿನ ಮುಖೇನವಾಗಿ ತಂಡದ ಖಾತೆಯಲ್ಲಿದೆ 18. ದ್ವಿತೀಯ ಓವರ್ನ ತೃತೀಯ ಚೆಂಡು ಉತ್ತಮ ಚೆಂಡು. ತಟ್ಟುಮುಟ್ಟಿನ ಹೊಡೆತಕ್ಕೆ ಯತ್ನ. ಒಂಟಿ ಸೇರ್ಪಡೆ ತಂಡದ ಖಾತೆಯಲ್ಲಿದೆ 19. ದ್ವಿತೀಯ ಓವರ್ನ 4ನೇ ಚೆಂಡು ಅರ್ಥಾತ್ ಚತುರ್ಥ ಎಸೆತ. ಉತ್ತಮ ಚೆಂಡು
ಗೂಂಟ ರಕ್ಷಣೆ ವಿಭಾಗದಲ್ಲಿ ವಿಫಲತೆ. ಒಂಟಿ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 20. ದ್ವಿತೀಯ ಓವರ್ನ ಅಂತಿಮ 2 ಚೆಂಡು ಮಾತ್ರ ಬಾಕಿ. ಪಂಚಮ ಎಸೆತದೊಂದಿಗೆ ಎಸೆತಗಾರ. ಈ ಮಧ್ಯೆ ಉತ್ತಮವಾಗಿತ್ತು ಎಸೆತ. ಫೀಲ್ಡಿಂಗ್ ನಲ್ಲಿ ಕೊಂಚ ಮಟ್ಟಿನಲ್ಲಿ ವಿಫಲತೆ. 2 ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ 21. ಅಂತಿಮ ಚೆಂಡು. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಅಂತಿಮ ಚೆಂಡು ಮಾತ್ರ ಬಾಕಿ. ಎಸೆತಗಾರಿಕೆ ವಿಭಾಗದಲ್ಲಿ ಅಚ್ಚು ಬೆಂಗಳೂರು. ಈ ಮಧ್ಯೆ ಮತ್ತೊಮ್ಮೆ ಅರ್ಧ ಚೆಂಡು ವೈಡ್ ಬಾಲ್. ತಂಡದ ಮಟ್ಟ 22. ಈ ಮಧ್ಯೆ ಬೌಲ್ಡ್ ಔಟ್ ಮುಖೇನವಾಗಿ ಉದ್ದರಿ ಪತನಗೊಳ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿದೆ 22 ಬಿದ್ದಂತ ಉದ್ದರಿ 3. ದ್ವಿತೀಯ ಇನ್ನಿಂಗ್ಸ್ ನ ತೃತೀಯ ಓವರ್ನ ಎಸೆಯುವಂತ ಎಸೆತಗಾರ ಸಂದೀಪ್. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಥಮ ಚೆಂಡನ್ನ ಚೊಕ್ಕೆ ಮಾದರಿ ಎಸೆದ್ರು, ಅರ್ಥಾತ್ ಡಾಟೆಡ್ ಡೆಲಿವರಿ. ದ್ವಿತೀಯ ಚೆಂಡು ಉತ್ತಮವಾಗಿತ್ತು. ಚೆಂಡು ಒಂಟಿ ಸೇರ್ಪಡೆ. ಸಂದೀಪ್ ಎಸೆತಗಾರಿಕೆ ವಿಭಾಗದಲ್ಲಿ ಕಂಡು ಬರ್ತಾರೆ. ವಿಟ್ಟ ಸ್ಟ್ರೈಕ್ ವಿಭಾಗದಲ್ಲಿ ಉತ್ತಮ ಚೆಂಡು, ಡಾಟೆಡ್ ಡೆಲಿವರಿ. 3 ಎಸೆತ. ಈ ಮಧ್ಯೆ ಅಡ್ಡ ಚೆಂಡು ವೈಡ್ ಬಾಲ್. ಉದ್ದರಿ ರನ್ಔಟ್ ಮುಖೇನವಾಗಿ ಉದ್ದರಿ ಪತನಗೊಳ್ತಾ ಇದೆ. ಪ್ರದೀಪ್ ರವರು ಸ್ಟ್ರೈಕ್ ವಿಭಾಗದಲ್ಲಿ ಸಿದ್ಧಾಂತಿಗ ಪ್ರದೀಪ್. ಈ ಮಧ್ಯೆ ಉತ್ತಮವಾಗಿತ್ತು ಚೆಂಡು. ಔಟ್ಸೈಡ್ ವಿಭಾಗದಲ್ಲಿ ಒಂಟಿ ಸೇರ್ಪಡೆಗೊಳ್ತಾ ಇದೆ. ಒಂಟಿಯೊಂದಿಗೆ ತಂಡದ ಖಾತೆಯಲ್ಲಿದೆ 25. ಅಂತಿಮ 2 ಎಸೆತ ಮಾತ್ರ. ಲೆಗ್ ಸೈಡ್ ವಿಭಾಗದಲ್ಲಿ ಬಾರಿಸಿದ್ರು ಚೆಂಡುಗಾಳಿಯಲ್ಲಿ. ಒಂಟಿ ರನ್ನಿಗೆ ಮಾತ್ರ ಅವಕಾಶ ಕಂಡು ಬರ್ತಾ ಇದೆ. ಒಂಟಿಯೊಂದಿಗೆ ತಂಡದ ಮೊತ್ತದಲ್ಲಿದೆ 26. ಕೊನೆಯ ಅಂತಿಮ ಎಸೆತ ಮಾತ್ರ. ಈ ಮಧ್ಯೆ ವೈಡ್ ಬಾಲ್. ಅತಿರಿಕ್ತ ರನ್ನಿನ ಮುಖೇನವಾಗಿ ತಂಡದ ಖಾತೆಯಲ್ಲಿ 26. ಅಂತಿಮ ಎಸೆತ ಮಾತ್ರ ಬಾಕಿ. ಸೆಪ್ಟೆಂಬರ್ 7 ಎಸೆತಗಾರ ಪ್ರದೀಪ ಉತ್ತಮವಾಗಿದ್ದು ಚೆಂಡು, ಡಾಟೆಡ್ ಡೆಲಿವರಿ. ಈ ಮುಖೇನವಾಗಿ ಎಂಜಿ ಕ್ರಿಕೆಟರ್ಸ್, ಗೋಲ್ಡನ್ ಸಚ್ಚೇರಿಪೇಟೆ ಕ್ರಿಕೆಟರ್ಸ್ ತಂಡವು ವಿಜಯಶಾಲಿಯಾಗಿದ್ದು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾ ಇದೆ. ಮುಂದಿನ ಪಂದ್ಯ ಗೋಲ್ಡನ್ ವಿರುದ್ಧವಾಗಿ OFC. ಗೋಲ್ಡನ್ ಸಜ್ಜರಿಪೇಟೆ ತಂಡವು ಅದೃಷ್ಟದ ನಾಣ್ಯ ಚಿಹ್ನೆಯನ್ನು ತನ್ನದಾಗಿಸಿಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಅತ್ತ ಚಕ್ರವ್ಯೂಹವನ್ನು ಬಲಪಡಿಸಿಕೊಳ್ಳಬೇಕಾಗಿದೆ. ಗೋಲ್ಡನ್ ಸಜ್ಜರಿಪೇಟೆ ವಿರುದ್ಧವಾಗಿದೆ OFC ಅಲಂಗಾರ್.
ಗೋಲ್ಡನ್ ಸಚ್ಚೇರಿಪೇಟೆಯು ಅದೃಷ್ಟದ ನಾಣ್ಯ ಚಿಹ್ನಿಕೆಯನ್ನ ತನ್ನದಾಗಿಸಿಕೊಂಡು ಕ್ಷೇತ್ರ ರಕ್ಷಣೆಯನ್ನ ತನ್ನದಾಗಿಸಿಕೊಳ್ತಾ ಇದೆ. ಅತ್ತ ಚಕ್ರವ್ಯೂಹನ ಬಲಪಡಿಸಬೇಕಾಗಿದೆ ಗೋಲ್ಡನ್ ಸಚ್ಚೇರಿಪೇಟೆ. ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯಾಕೂಟವನ್ನ ಸ್ನೇಹ ಫ್ರೆಂಡ್ಸ್ ಐಕಳ ವಿರುದ್ಧವಾಗಿ ಶ್ರೀದೇವಿ ಕೊಡ್ಡೆಡ್ಕ ಎರಡೂ ತಂಡದ ಕಪ್ತಾನರಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ನೇಹ ಫ್ರೆಂಡ್ಸ್ ಐಕಳ ವಿರುದ್ಧವಾಗಿ ಶ್ರೀದೇವಿ ಕೊಡ್ಡೆಡ್ಕ ಎರಡೂ ತಂಡದ ಆಟಗಾರರ ಗಮನಕ್ಕೆ. ತಂಡದ ಆಟಗಾರರು ಸಜ್ಜುಗೊಳ್ಳಬೇಕಾಗಿ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಈ ಒಂದು ಪಂದ್ಯಾಕೂಟದ ಲೈವ್ ಸ್ಕೋರರ್ ಸಚಿನ್ ಎಲ್ಲಿದ್ರು ವಿಜಯ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. ತನಗಿದು ಮನವಿಯನ್ನ ಮಾಡ್ತಾ ಇದ್ದೇವೆ. ಸಚಿನ್ ಎರಡೂ ತಂಡದ 12ನೇ ಆಟಗಾರ ನಮ್ಮ ಜೊತೆಗಿದ್ದು ಸಹಕರಿಸಬೇಕಾಗಿ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ಚರ್ಚೆಗೆ ಆಸ್ಪದವಿರುವುದಿಲ್ಲ. ತಂಡದ ಕಪ್ತಾನರ ಗಮನಕ್ಕೆ ಎರಡೂ ತಂಡದ 12ನೇ ಆಟಗಾರರನ್ನ ಸ್ಕೋರರ್ ಬಳಿ ಇದ್ದು ಸಹಕರಿಸಬೇಕಾಗಿ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯ ಗೋಲ್ಡನ್ ಸಚ್ಚೇರಿಪೇಟೆ ವಿರುದ್ಧವಾಗಿ OFC ಇಲ್ಫಾತ್ ಎಸೆತಗಾರಿಕೆ ವಿಭಾಗದಲ್ಲಿ ಚೆಸ್ ನಂಬರ್ 04 ಆಟಗಾರ. ಈ ಮಧ್ಯೆ ಅಗಲವಾಗಿತ್ತು ಚೆಂಡು, ವೈಡ್ ಬಾಲ್. ವ್ಯಾಯಾಮದ ತಿರುವನ್ನು ಕಂಡುಕೊಳ್ತಾ ಇದ್ದ ಅಫಿಷಿಯಲ್ ಅಂಪೈರ್ ಪ್ರದೀಪ್. ಮತ್ತೊಮ್ಮೆ ಪ್ರಥಮ ಚೆಂಡಿನೊಂದಿಗೆ ಈ ಮಧ್ಯೆ ವೈಡ್ ಬಾಲ್. ಸಾರಿ ಡಾಟೆಡ್ ಡೆಲಿವರಿ. ಪ್ರಥಮ ಸುತ್ತಿನ ಪ್ರಥಮ ಚೆಂಡು ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಈ ಮಧ್ಯೆ ಫುಲ್ ಟಾಸ್ ನೇರವಾಗಿ ಗುಂಟ ರಕ್ಷಣಾ ವಿಭಾಗದಲ್ಲಿ ತೌಸಿ ಗುಂಟ ರಕ್ಷಣಾ ವಿಭಾಗದಲ್ಲಿ ಕಂಡು ಬರ್ತಾ ಇದೆ. ಈ ಮಧ್ಯೆ ಡಾಟೆಡ್ ಡೆಲಿವರಿಯೊಂದಿಗೆ ಮತ್ತೊಮ್ಮೆ ಪ್ರಥಮ ಓವರ್ ಚಾಲ್ತಿ. ಈ ಮಧ್ಯೆ ಚೆಂಡು ಗಾಳಿಯಲ್ಲಿದೆ. ಚೆಂಡು ನೇರವಾಗಿ ಸೀಮಾ ರೇಖೆಯಿಂದ ಹೊರಭಾಗಕ್ಕೆ 6 ರನ್ನುಗಳ ಸೇರ್ಪಡೆಯಾಗ್ತಾ ಇದೆ. ಆನಂದವಾಗಿರ್ತಕ್ಕಂಥ ಹೊಡೆತವನ್ನ ಬಾರಿಸ್ತಾ ಇದ್ದಾರೆ. ಈ ಮಧ್ಯೆ ಮತ್ತೊಮ್ಮೆ ಆನಂದರವರ ಚೆಂಡು ಗರ್ಜನೆಯೊಂದಿಗೆ ನೇರವಾಗಿ ಸೀಮಾ ರೇಖೆಯಿಂದ ಹೊರಭಾಗಕ್ಕೆ ಸತತವಾಗಿ 2 ಸಿಕ್ಸರ್ ಆನಂದರವರ ಬ್ಯಾಟಿನ ಮುಖಾಂತರ ಬರ್ತಾ ಇದೆ. ಕೊಂಚ ಮಟ್ಟಿನಲ್ಲಿ ದುಬಾರಿ ಆಗ್ತಾ ಇದ್ದಾರೆ ಇರ್ಫಾನ್. ಗೋಲ್ಡನ್ ಸಚ್ಚೇರಿಪೇಟೆ ತಂಡದ ಇರ್ಫಾನ್ ಪ್ರಥಮ ಓವರ್ ಚಾಲ್ತಿಯೊಂದಿಗೆ ತಮ್ಮ ಚತುರ್ಥ ಎಸ್. ಈ ಮಧ್ಯೆ ಡಾಟ್ ಆಗ್ತಾ ಇದ್ದಾರೆ. ಡಾಟೆಡ್ ಡೆಲಿವರಿ. ಪ್ರಥಮ ಓವರ್ನ ಅಂತಿಮ ಚೆಂಡು ಮಾತ್ರ ಬಾಕಿ. ಅಂತಿಮ ಚೆಂಡು ಬಾಕಿ. ಇರ್ಫಾನ್ ಅವರ ಅಂತಿಮ ಚೆಂಡು ಬಾಕಿ. ಪ್ರಥಮ ಓವರ್ನ ಅಂತಿಮ ಚೆಂಡು. ಇರ್ಫಾನ್ ಅಡ್ಡ ಚೆಂಡು, ವೈಡ್ ಬಾಲ್. ಅತಿರಿಕ್ತ ರನ್ನಿನ ಮುಖೇನವಾಗಿ ತಂಡದ ಖಾತೆಯಲ್ಲಿದೆ 14. ಮತ್ತೊಮ್ಮೆ ಉತ್ತಮವಾಗಿ ತೋಡುತ್ತಾ ಉತ್ತಮ ಕ್ಷೇತ್ರ ರಕ್ಷಣೆ. ಡಾಟೆಡ್ ಡೆಲಿವರಿ. ಪ್ರಥಮ ಓವರ್ ಮುಕ್ತಾಯದಲ್ಲಿದೆ 14. ಸ್ನೇಹ ಫ್ರೆಂಡ್ಸ್ ಐಕಲ ವಿರುದ್ಧವಾಗಿ ಶ್ರೀದೇವಿ ಕೊಡ್ಡೆಡ್ಕ ಎರಡೂ ತಂಡದ ಕಪ್ತಾನರಿಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಬರಬೇಕು. ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯ ಸ್ನೇಹ ಫ್ರೆಂಡ್ಸ್ ಐಕಲ ವಿರುದ್ಧವಾಗಿ ಶ್ರೀದೇವಿ ಕೊಡ್ಡೆಡ್ಕ. ದ್ವಿತೀಯ ಓವರ್ ಅನ್ನ ಎಸೆಯುವಂತ ಎಸೆತಗಾರ ಶಾಕಿ. ಚೆಸ್ ನಂಬರ್ 08
ಶಾಕೀರ್ ಅವರು ದ್ವಿತೀಯ ಓವರನ್ನು ಎಸೆಯಬೇಕಾಗಿದೆ. ದ್ವಿತೀಯ ಓವರ್ನ ಪ್ರಥಮ ಚೆಂಡು ಶಾಕೀರ್ ಎಸೆತಗಾರಿಕೆ ವಿಭಾಗದಲ್ಲಿ ಗೋಲ್ಡನ್ ಕ್ರಿಕೆಟರ್ ಸಚ್ಚೇರಿಪೇಟೆ ತಂಡದ ಪರವಾಗಿ. ಪ್ರಥಮ ಚೆಂಡು ಉತ್ತಮವಾಗಿತ್ತು. ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಸೇರ್ಪಡೆ. ದ್ವಿತೀಯ ರನ್ನಿಗಾಗಿ ಓಡಾಟ ಇಲ್ಲ. ದ್ವಿತೀಯ ಓವರ್ ಚಾಲ್ತಿಯೊಂದಿಗೆ ಪ್ರಥಮ ಚೆಂಡಿನಲ್ಲಿ ಒಂಟಿ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 15. ಪ್ರಜ್ವಲ್ ಸ್ಟ್ರೈಕ್ ವಿಭಾಗದಲ್ಲಿ ಕಳೆದ ಓವರ್ನಲ್ಲಿ ಎರಡು ಚೆಂಡಿನಲ್ಲಿ ಸತತ 2 ಸಿಕ್ಸರ್ ಬಾರಿಸಿದ ಆಟಗಾರ. ಈ ಮಾತೆ ಚೆಂಡು ಗಾಳಿಯಲ್ಲಿದೆ. ನೇರವಾಗಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಉದ್ದರಿ ಪತನಗೊಳ್ತಾ ಇದೆ. ಪ್ರಥಮ ಉದ್ದರಿ ಪತನದೊಂದಿಗೆ ತಂಡದ ಖಾತೆಯಲ್ಲಿದೆ 15. ಆನಂದರ್ ಅವರ ಉದ್ದರಿ ಪತನದೊಂದಿಗೆ ತಂಡದ ಖಾತೆಯಲ್ಲಿದೆ 15. ದ್ವಿತೀಯ ಓವರ್ನ ತೃತೀಯ ಚೆಂಡು. ದ್ವಿತೀಯ ಓವರ್ನ ತೃತೀಯ ಚೆಂಡು ಉತ್ತಮವಾಗಿತ್ತು. ಹೊಡೆತ ಆಫ್ ಸೈಡ್ ವಿಭಾಗದಲ್ಲಿ ಪವನ್. ಉತ್ತಮವಾಗಿರ್ತಕ್ಕಂಥ ಹೊಡೆತ 2 ಸೇರ್ಪಡೆಗೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 17. ಪವನ್ ಸ್ಟ್ರೈಕ್ ವಿಭಾಗದಲ್ಲಿ ದ್ವಿತೀಯ ಓವರ್ ಚಾಲ್ತಿಯನ್ನು ಉತ್ತಮವಾಗಿತ್ತು ಎಸೆತ. ಉತ್ತಮ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೊಂಚ ಮಟ್ಟಿನಲ್ಲಿ ವಿಫಲತೆ. ಉದ್ದರಿ ಪತನಗೊಳ್ತಾ ಇದೆ. ರನ್ಔಟ್ ಮುಖೇನವಾಗಿ ಪವನ್ ಪೆವಿಲಿಯನ್ ಗ್ಯಾಲರಿಯತ್ತ ಸಾಗಿ ಬರ್ತಾ ಇದೆ. ರನ್ಔಟ್ ಮುಖೇನವಾಗಿ ಉದ್ದರಿ ಪತನಗೊಳ್ತಾ ಇದೆ. ಸುರೇಂದ್ರ ಉತ್ತಮವಾಗಿತ್ತು. ಹೊಡೆತ ಆಫ್ ಸೈಡ್ ವಿಭಾಗದಲ್ಲಿ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಉದ್ದರಿ ಪತನಗೊಳ್ತಾ ಇದೆ. ಹಲೋ ತಂಡದ ಒಟ್ಟು ಗಳಿಕೆ 17. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಉತ್ತಮ ಎಸೆತಗಾರಿಕೆ ಗೋಲ್ಡನ್ ತಂಡದ ಪರವಾಗಿ ಶಾಕೀರ್. ಬೋಜಾ ಇನ್ನೂರು ಆಟಗಾರ ಸ್ಟ್ರೈಕರ್ ವಿಭಾಗದಲ್ಲಿ ಶಾಕೀರ್ ಎಸೆತಗಾರಿಕೆಯಲ್ಲಿ. ಶಾಕೀರ್ ಅವರ ಅಂತಿಮ ಚೆಂಡು ಕೊನೆಯ ಎಸೆತ. ಈ ಬಾರಿ ನೆಕ್ಸ್ಟ್ ಟೈಮ್ ಕೊಂಚ ಬರಸಾಗಿದ್ದ ಚೆಂಡು ವೈಡ್ ಎಂಬ ಸೂಚನೆ. ತಂಡದ ಗಳಿಕೆ 18. ದಯವಿಟ್ಟು ಅಲ್ಲಿ ಯಾರ ಕಾರನ್ನ ಅಲ್ಲಿ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ದಯವಿಟ್ಟು ಅದನ್ನು ತೆಗಿಬೇಕು. ಹಲೋ ಹಲೋ KL 0380 8380 KL 83 ಕಾರನ್ನು ದಯವಿಟ್ಟು ಅಲ್ಲಿಂದ ತೆಗೆಯಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. KL
0383 ಆ ಕಾರನ್ನು ಅಲ್ಲಿಂದ ತೆಗಿಬೇಕು ದಯವಿಟ್ಟು. ತಹಸೀಲ್ ಎಸೆತಗಾರಿಕೆಯಲ್ಲಿ ಅಂತಿಮ ಬೋರ್ಡ್ ಚಾಲ್ತಿಯಲ್ಲಿ ಬೋಜಾ ಸ್ಟ್ರೈಕರ್ ವಿಭಾಗದಲ್ಲಿ ಉತ್ತಮ ಹೋರಾಟ ಸಾಗ್ತಾ ಇದೆ. ನ್ಯಾಯಬದ್ಧವಾದಂತೆ ದಾಳಿ ಡಾಟ್ ಬಾಲ್ ತಂಡದ ಗಳಿಕೆ 19 ತಂಡದ ಗಳಿಕೆ. ತಹಸೀಲ್ ಮತ್ತೊಮ್ಮೆ ತೀರ್ಪುಗಾರರು ದಾಟಿಕೊಂಡು ಬಾಲ್ ಮಾಡಿದಂತೆ ವೈಡ್ ಅನ್ನು ಸೂಚನೆ 1+1 2 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 21 ಪ್ರಥಮ ಓವರಲ್ಲಿ 16 ರನ್ ಅನ್ನು ಕಲೆ ಹಾಕಿದಂತ YFC ಇದೀಗ 2 ಓವರ್ಗಳಲ್ಲಿ ಮಂದಗತಿಯ ಬ್ಯಾಟಿಂಗ್ ಅನ್ನು ಆಡ್ತಾ ಇದೆ. ವಿಕೆಟ್ ಅನ್ನು ಒಪ್ಪಿಸಿದೆ. ರನ್ನಿನಲ್ಲಿ ಕುಸಿತವನ್ನು ಕಂಡುಕೊಂಡಿದೆ. ತಹಸೀಲ್ ಮತ್ತೊಮ್ಮೆ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟುಗಳಿಗೆ 28. ನಾಲ್ಕನೇ ಚೆಂಡು ತಹಸೀಲ್ ಫೋರ್ತ್ ಬಾಲ್. ಮಿಡ್ ವಿಕೆಟ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಅವಳಿ ರನ್ನಿಗಾಗಿ ಓಟ 2 ರನ್ನಿನ ಜೋಡಣೆ. ತಂಡದ ಗಳಿಕೆ 30. ಲಾಸ್ಟ್ ಬಾಲ್ ಅಂತಿಮ ಓವರ್ ಚಾಲ್ತಿಯಲ್ಲಿ ಪಂಚಮ ಎಸೆತ ತಹಸೀಲ್. ನ್ಯಾಯಬದ್ಧವಾದಂತ ದಾಳಿ. ಈ ಮಧ್ಯೆ ಔಟ್ ಆಗ್ತಾ ಇದ್ದಾರೆ. ಬೋದಾರ್ ಅವರ ವಿಕೆಟ್ ಪತನವನ್ನು ಕಂಡುಕೊಂಡಿದೆ. ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. ಅಂತಿಮ ಎಸೆತವನ್ನು ಎದುರಿಸಲು ಇನ್ನೊಬ್ಬ ಆಟಗಾರ ಸುಶಾಂತ್. ತಂಡದ ಒಟ್ಟು ಗಳಿಕೆ 30 ಕಾಣ್ತಾ ಇದ್ದೇವೆ. ಕಟ್ ಮಾಡಿದ್ದಾರೆ. ಒಂಟಿ ಓಟ ಪೂರ್ತಿಗೊಳ್ತಾ ಇದೆ. 2 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. 3 ಓವರ್ಗಳ ಮುಕ್ತಾಯಕ್ಕೆ 32 ರನ್ ಮಾಡ್ತಾ ಇದೆ. ಗೋಲ್ಡನ್ ತಂಡಕ್ಕೆ 33 ರನ್ನಿನ ಅವಶ್ಯಕತೆ 18 ಎಸೆತಗಳ ಮುಂದೆ. TFC ಪಿಂಪಾಡಿಕಲ್ಲು ಹಾಗೂ ಈಗಾಗಲೇ ಪ್ರಥಮ ಸುತ್ತು ಮುಗಿದು ಎರಡನೇ ಸುತ್ತಿನ ಮೊದಲ ಪಂದ್ಯ ಮುಕ್ತಾಯದ ಹಂತದಲ್ಲಿದೆ. ಆಟಗಾರರು ಗಮನಿಸಬೇಕು, ನಾವು ಪ್ರಥಮ ಸುತ್ತಿನಲ್ಲಿ ಎಲ್ಲ ತಂಡಗಳ ಅಂದ್ರೆ 13 ಆಟಗಾರರ ಹೆಸರು ಮತ್ತು ಸಹಿ ಪಡ್ಕೊಂಡಿದ್ದೆವು. ಮುಂದೆ ಎರಡನೇ ಸುತ್ತಿನಲ್ಲಿ ನಾವು ಸಹಿ ಪಡ್ಕೊಳ್ಳೋದಿಲ್ಲ. ಯಾವುದಾದ್ರೂ ಕ್ರೀಡಾಪಟುವಿನ ಮೇಲೆ ನಮ್ಗೆ ಸಂಶಯ ಬಂದ್ರೆ, ಡೌಟ್ಸ್ ಬಂದ್ರೆ ಆ ಆಟಗಾರ ಮೊದಲು ಸಹಿ ಹಾಕಿದಾಗೇನೆ ಮುಂದೆ ಸಹಿ ಹಾಕ್ಬೇಕಾಗ್ತದೆ. ಒಂದು ವೇಳೆ 13 ಜನರಲ್ಲಿ ಬೇರೆ ಯಾರಾದ್ರೂ ಆಡಿದ್ರೆ ಖಂಡಿತವಾಗಿಯೂ ನಾವು ನಿಮ್ಮ ಟೀಮ್ ಅನ್ನು ಡಿಸ್ಕ್ವಾಲಿಫೈ ಮಾಡ್ತೇವೆ. ಎಲ್ಲ ಆಟಗಾರರ ಎಲ್ಲ ತಂಡದ ಕಪ್ತಾನರು ಗಮನಿಸಬೇಕು. ದಯವಿಟ್ಟು ಎರಡನೇ ಸುತ್ತಿನಲ್ಲಿ ಸೈನ್ ಹಾಕೋದು ಬೇಡ. ಮುಂದೆ ನಡೆಯುವಂತಹ 13 ಜನರೇ ಆಡ್ಬೇಕು. ನೀವು ಹೆಸರು ಕೊಟ್ಟವರೇ. ಬೇರೆ 14ನೇ ಆಟಗಾರ ಆಡಿದ್ರೆ ನಿಮ್ಮ ತಂಡವನ್ನು ನಾವು ಡಿಸ್ಕ್ವಾಲಿಫೈ ಮಾಡ್ತೇವೆ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡಬೇಡಿ. ಒಳ್ಳೆ ರೀತಿಯಲ್ಲಿ ಕ್ರಿಕೆಟ್ ಆಡುವ ನಮ್ಮೊಂದಿಗೆ ಸಹಕರಿಸಿ. OFC ಅಲಂಕಾರ ಹಾಗೂ TFC
PFC ಬುಬ್ಬಾಡಿಕಲ್ಲು ಹಾಗೂ ಗೋಲ್ಡನ್ ಕ್ರಿಕೆಟ್ ಸಚ್ಚರಿಪೇಟೆ ತಂಡಗಳ ಮಧ್ಯೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಗೆದ್ದವರಿಗೆ ಗೆಲುವಿನ ಸಂಭ್ರಮದೊಂದಿಗೆ ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ಚಿನ್ನದ ಬಣ್ಣದ ಟ್ರೋಫಿ ರಾರಾಜಿಸಿಕೊಂಡಿದೆ. ಹದಿನೆಂಟು ಎಸೆತಗಳ ಮುಂದೆ 33 ರನ್ನಿನ ಅವಶ್ಯಕತೆ ಇದೆ ಗೋಲ್ಡನ್ ತಂಡಕ್ಕಾದ್ರೆ PFC ಬುಬ್ಬಾಡಿಕಲ್ಲು ಉತ್ತಮ ಲಯಬದ್ಧವಾದಂತಹ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. YFC ಗೋಲ್ಡನ್ ತಂಡಕ್ಕೆ ಒಂದು ವಿಶೇಷ ಬಹುಮಾನವಿದೆ. ಒಂದು ಸಿಕ್ಸರ್ ಬಾರಿಸಿದ್ರೆ ಸೌದಿಯಲ್ಲಿರುವ ನವಾಜ್ ಅವರು 500 ರೂಪಾಯಿಯನ್ನು ನೇತಾರನ್ನ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಸೌದಿಯಲ್ಲಿ ಈ ಪಂದ್ಯವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಗೋಲ್ಡನ್ ತಂಡದ ಆಟಗಾರರಿಗೆ ಒಂದು ಬಹುಮಾನವನ್ನು ನೀಡಿದ್ದಾರೆ. ಒಂದು ಸಿಕ್ಸರ್ ಬಾರಿಸಿದ್ರೆ 500 ನಗದು. ನವಾಜ್ ಸೌದಿ ಅರೇಬಿಯಾದಿಂದ ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಓಕೆ, 18ಕ್ಕೆ 33 ಸ್ಟ್ರೈಕರ್ ವಿಭಾಗದಲ್ಲಿ ಇರ್ಫಾಸ್, ನೋ ಸ್ಟ್ರೈಕರ್ ವಿಭಾಗದಲ್ಲಿ ರಹು. ಪ್ರಥಮ ಚೆಂಡು ಕಾಲಿಗೆ ಬಡಿತಾ ಇದೆ, ಲೆಗ್ಮೈ ಮುಖಾಂತರ ಖಾತೆಯನ್ನ ಬ್ಯಾಟಿಗೆ ಬಡಿತಾ ಇದೆ, ಬ್ಯಾಟ್ ಮುಖಾಂತರ ಖಾತೆಯನ್ನು ಆರಂಭಿಸಿಕೊಂಡಿದೆ ಗೋಲ್ಡನ್ ತಂಡ. ಅಂಕಿ ಅಂಶಗಳ ಪಟ್ಟಿಯಲ್ಲಿ ಪ್ರಫುಲ್ ಕಸಟದಾರಿಕೆಯಲ್ಲಿ ದ್ವಿತೀಯ ಚೆಂಡು. ತೀರ್ಪುಗಾರರನ್ನು ದಾಟಿಕೊಂಡು ಬೌಲ್ ಮಾಡಿದಂತ ಚೆಂಡು ಭರ್ಜರಿಯಾದಂತಹ ಚೆಂಡು ಗಾಳಿಯಲ್ಲಿ. ಈ ಮಧ್ಯೆ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ರೌಫ್ ಅವರು ಔಟ್ ಆಗಿ ತನ್ನ ಕುಟೀರದತ್ತ ಸಾಗಿಕೊಳ್ತಾ ಇದ್ದಾರೆ. ಗೋಲ್ಡನ್ ತಂಡಕ್ಕೆ ಪ್ರಥಮ ಆಘಾತವನ್ನು ನೀಡ್ತಾ ಇದೆ. ಚೌಕ ಬರೆಯಲ್ಲ ಪ್ರಫುಲ್ ರವರ ಮೂರನೇ ಚೆಂಡು ಥರ್ಡ್ ಬಾಲ್. ತೀರ್ಪುಗಾರನ್ನು ದಾಟಿಕೊಂಡು ಉತ್ತಮ ಚೆಂಡು ನೇರ ಹೊಡೆತ 20 ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. ಇರ್ಫಾಜ್ ಅವರಿಗೆ ಒಂದು ಸುವರ್ಣಾವಕಾಶ. ಒಂದು ಸಿಕ್ಸರ್ ಬಾರಿಸಿದರೆ ಅಮೀರ್ ಅವರು 1,000 ನಗದನ್ನು ಘೋಷಿಸಿದ್ದಾರೆ. ಏನಾದ್ರೆ ಮತ್ತೊಂದು ಉತ್ತಮ ಗೆಲ್ಲುಗಾದ್ರೆ ರೈತರು ಆಗ ಸಾಧ್ಯತೆ ಇತ್ತು. ಉತ್ತಮ ಬ್ಯಾಕಪ್ ಮಾಡ್ತಾ ಇದ್ದಾರೆ. YFC ಫೀಲ್ಡಿಂಗ್ ವಿಭಾಗದಲ್ಲಿ ಏನಾದ್ರೆ ಶೌಕತ್ ಉತ್ತಮ ಚೆಂಡು ಲಯಬದ್ಧವಾದಂಥ ದಾಳಿ ದಾಟಾಗಿ ಬರ್ತಾ ಇದೆ. ತಂಡದ ಗಳಿಕೆ 3. ಅಂತಿಮ ಚೆಂಡು ಮಾತ್ರ ಬಾಕಿ ಇದೆ. ಈ ಬಾರಿ ತೀರ್ಪುಗಾರನ್ನು ದಾಟಿಕೊಂಡು ಲಯಬದ್ಧವಾದಂಥ ದಾಳಿ ಡಾಟ್ ಆಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯವನ್ನು ಕೊಂಡುಕೊಂಡ್ರೆ ಗೋಲ್ಡನ್ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 3 ಕಾಣ್ತಾ ಇದ್ದಾವೆ. 12 ಎಸೆತಗಳ ಮುಂದೆ 30 ರನ್ನಿನ ಅವಶ್ಯಕತೆ ಇದೆ. ಓವರೊಂದಕ್ಕೆ 15 ರನ್ನಿನ ಅವಶ್ಯಕತೆ. ನಮ್ಮ ಈ ಕ್ರೀಡಾಕೂಟಕ್ಕೆ ನಮ್ಮ ದೇವಸ್ಥಾನದ ಅರ್ಚಕರು ಹಾಗೇನೆ
ಅಡ್ವೊಕೇಟ್ ಸಂದೇಶ್ ಭಟ್ ಪೊಸ್ರಾಲು ನಮ್ಮ ಈ ಕ್ರೀಡಾಕೂಟಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸಂದೇಶ್ ಭಟ್ರಿಗೆ ಪ್ರಶಾಂತ ಎಸೆತಗಾರಿಕೆ ವಿಭಾಗದಲ್ಲಿ YFC ಕಡೆಯಿಂದ ಪ್ರಶಾಂತ್ ಎಸೆತಗಾರಿಕೆಯಲ್ಲಿ ಕಂಡುಕೊಂಡ್ರೆ ಎದುರಿಸುವಂತ ದಾಂಡಿಗ ಸ್ಟ್ರೈಕರ್ ವಿಭಾಗದಲ್ಲಿ ಭರ್ಜರಿಯಾದಂತಹ ಶಿಕ್ಷಾ 500 ರು ನಗದು ಪುರಸ್ಕಾರವಿದೆ. 1,000 ರು 5ರವರು ಸಿಕ್ಸರಿಗೆ 1,000 ನೀಡ್ತಾ ಇದ್ದಾರೆ. ಇರ್ಫಾಜ್ ಅವರಿಗೆ ಸೌದಿ ಅರೇಬಿಯಾದಿಂದ 1,000 ನಗದು ಘೋಷಣೆ ಆಗಿದೆ. ಏಟಿಗೆ ಎದಿರೇಟು ವಿಕೆಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ತಂಡದ ಗಳಿಕೆ 9-9ಕ್ಕೆ ಬಿಟ್ಟೊಂದು ವಿಕೆಟ್. ಈಗಾಗಲೇ ಬಿಪುಲ್ನಲ್ಲಿ ಸ್ನೇಹ ಫ್ರೆಂಡ್ಸ್ ಐಕಳ ಈಗಾಗಲೇ ಟಾಸ್ ಅನ್ನು ತನ್ನದಾಗಿಸಿಕೊಂಡಿದ್ದೀರಿ. ತಮ್ಮ ನಿರ್ಣಯವನ್ನ ಇಲ್ಲಿ ತಿಳಿಸಬೇಕಾಗಿದೆ. ಸ್ನೇಹ ಫ್ರೆಂಡ್ಸ್ ಐಕಳ ಹಾಗೂ ಶ್ರೀದೇವಿ ಕಡ್ಡಡ್ಕ ತಂಡಗಳ ಮಧ್ಯೆ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಅದೇ ರೀತಿ ಗೋಲ್ಡನ್ ತಂಡದಾಗೆ ಇನ್ನೊಂದು ಬಹುಮಾನ 2,000 ನಗದು ಒಂದು ಸಿಕ್ಸರಿಗೆ ಘೋಷಣೆಯಾಗಿದೆ. ಆಸಿಫ್ ಸೌದಿ ಅರೇಬಿಯಾದಿಂದ ಉತ್ತಮ ಎಸೆತಗಾರಿಕೆ ಮಾಡ್ತಾ ಇದ್ದಾರೆ. ತಿರುಗಿ ದಾಟಿಕೊಂಡು ಬಾಲ್ ಮಾಡಿದಂತೆ ತಲೆಮಾರಿ ನೇರ ಮಾಡುತ್ತಾ ಉತ್ತಮ ಪ್ರಯತ್ನ, ಉತ್ತಮ ಫೀಲ್ಡಿಂಗ್, 1 ರನ್ನಿನ ಸೇರ್ಪಡೆ. ತಂಡದ ಗಳಿಕೆ 10. ದ್ವಿತೀಯ ಚಾಲ್ತಿಯಲ್ಲಿ ಚತುರ್ಥ ಚೆಂಡು ಭರ್ಜರಿಯಾದಂತ ಹೊಡೆತ ಶಿಕ್ಷಾ 2,000 ನಗದು ಪುರಸ್ಕಾರ. ಚೌಕಾರ್ ಅವರ ಸಿಕ್ಸರಿಗೆ 2,000 ನಗದು ಘೋಷಣೆಯಾಗಿದೆ. ತಂಡದ ಒಟ್ಟು ಗಳಿಕೆ 16. ಚೌಕ 5,000 ಇದೆ. ಇನ್ನೊಂದು ಸಿಕ್ಸರ್ ಬಾರಿಸಿದ್ರೆ ಈಗಾಗಲೇ 5ರವರು ನೇರ ಪ್ಲೇನ್ ಬೋಲ್ಡ್ ಆಗಿದ್ದಾರೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. ಎದುರಿಸುವಂತ ದಾಂಡಿಗ ಗೋಲ್ಡನ್ ತಂಡದ ಪರವಾಗಿ ಸೈಕಲ್ ಭಾಗದಲ್ಲಿ ತೋಷಿ ದ್ವಿತೀಯ ಅಂತಿಮ ಚೆಂಡು ಲಾಸ್ಟ್ ಬಾಲ್ ತೀರ್ಪುಗಾರನ್ನು ದಾಟಿಕೊಂಡು ಉತ್ತಮ ತಂಡ ಔಟ್ಸೈಡ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. 1 ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. ಗೋಲ್ಡನ್ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 17-17. ಸ್ನೇಹ ಫ್ರೆಂಡ್ಸ್ ಐಕಳ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಈ ಪಂದ್ಯ ಮುಗಿದುಕೊಳ್ಳೆ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕಾಗಿದೆ. ಶ್ರೀದೇವಿ ಕಡ್ಡಡ್ಕ ಹಾಗೂ ಸ್ನೇಹ ಫ್ರೆಂಡ್ಸ್ ಐಕಳ ತಂಡಗಳ ಮಧ್ಯೆ ಹಣಾಹಣಿ ಸಾಗಿ ಬರಲಿಕ್ಕಿದೆ. 16 ಅದೇ 6ಕ್ಕೆ 16 ಮೂಜಿಂದ 33 6 ಎಸೆತ 16 ಓಟ. 6ಕ್ಕೆ 16 ಗೆಲ್ಲೋದು ಯಾರು ಕಾದು ನೋಡಬೇಕಾಗಿದೆ.
ಭರ್ಜರಿಯಾದಂತಹ ಹೊಡೆತ ಸಿಕ್ಸರ್ ತೋಷಿ ಅಂತಿಮ ಓವರ್ನ ಪ್ರಥಮ ಚೆಂಡನ ಸಿಕ್ಸರ್ ದಾಖಲಾತಿ ಮುಖಾಂತರ ತಂಡದ ಗಳಿಕೆ 23. 5 ಎಸೆತಕ್ಕೆ 10 ರನ್ನಿನ ಅವಶ್ಯಕತೆ. 5ಕ್ಕೆ 10. ಮತ್ತೊಮ್ಮೆ ಬೀಸುವ ಪ್ರಯತ್ನ. ಡಾಟೆಡ್ ಬಾಲ್, ಯಾವುದೇ ರನ್ ಇಲ್ಲ. 4ಕ್ಕೆ 10. 4 ಎಸೆತಗಳ ಮುನ್ನ 10 ರನ್ನಿನ ಅವಶ್ಯಕತೆ ಇದೆ ಗೋಲ್ಡನ್ ತಂಡಕ್ಕಾದ್ರೆ. OFC ಉತ್ತಮ ಲಯಬದ್ಧವಾದಂತಹ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಈ ಮಧ್ಯೆ ಒಂಟಿ ಓಟ ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಗಳಿಕೆ 24. 9 ರನ್ನಿನ ಅವಶ್ಯಕತೆ ಇದೆ. 3ಕ್ಕೆ 9. ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್. ಈ ಮಧ್ಯೆ ಕೇವಲ 1 ರನ್ ಬರ್ತಾ ಇದೆ. ತಂಡದ ಗಳಿಕೆ 25 ಕಾಣ್ತಾ ಇದ್ದಾವೆ. 2 ಎಸೆತಗಳ ಮುಂದೆ 8 ರನ್ನಿನ ಅವಶ್ಯಕತೆ ಇದೆ. 2 ಬೌಂಡರಿ ಅವಕಾಶ ಗೋಲ್ಡನ್ ತಂಡಕ್ಕಾದ್ರೆ OFC ಉತ್ತಮ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಳ್ಳಬೇಕಾಗಿದೆ. ಯಾಕಂದ್ರೆ ಗೆದ್ದವರಿಗೆ ಮುಂದಿನ ಅವಕಾಶ ಮಾತ್ರ, ಸೋತವರಿಗೆ ಇನ್ನೊಂದು ಪಂದ್ಯದಲ್ಲಿ ಅವಕಾಶ. ಪಂಚಮ ಚೆಂಡು ಬೀಸುವಂತ ಯತ್ನದಲ್ಲಿ ವಿಫಲತೆ. ಉತ್ತಮ ಎಸೆತಗಾರಿಕೆ. ಆಫ್ ಸೈಡ್ ವಿಭಾಗದಲ್ಲಿ ಉತ್ತಮವಾದಂತಹ ಎಸೆತಗಾರಿಕೆ ಮಾಡ್ತಾ ಇದ್ದಾರೆ KK. ಕೊನೆಯ ಚೆಂಡು, ಲಾಸ್ಟ್ ಬಾಲ್. ಈ ಮಧ್ಯೆ OFC ಪಂದ್ಯದಲ್ಲಿ ವಿಜಯವನ್ನು ತನ್ನದಾಗಿಸಿಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಂಡಿದೆ. ಉತ್ತಮ ಹೋರಾಟವನ್ನು ನೀಡಿದಂತಹ ಗೋಲ್ಡನ್ ತಂಡ ಈ ಪಂದ್ಯಾಕೂಟದಿಂದ ನಿರ್ಗಮಿಸಿಕೊಳ್ತಾ ಇದೆ. 2 ತಂಡಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಸಮರ್ಪಿಸಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಸ್ನೇಹ ಪ್ರೆಸ್ ಐಕ್ಯಳ ತಂಡದ ಆಟಗಾರರು ಕಪ್ತಾನ ಬಿಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕಾಗಿದೆ. ಸ್ನೇಹ ಪ್ರೆಸ್ ಐಕ್ಯಳ ತಂಡದ ಕಪ್ತಾನ ಬಿಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಅದೇ ರೀತಿ ಮುಲ್ಕೊರ್ಲಿ ಬರೇಡ ಬರೇಳಿ ಫುಲ್ ಡೀಟೇಲ್ ಬರೇಳಿ. ಸ್ನೇಹ ಶ್ರೀದೇವಿಲ್ಲ. ಮುಂದಿನ ಪಂದ್ಯ ರಕ್ತೇಶ್ವರಿ ಸಚ್ಚರಿಪೇಟೆ ವಿರುದ್ಧವಾಗಿ ಸ್ಕಂದ ಕಡಂದಾಳು ತಂಡಗಳ ಮಧ್ಯೆ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. 2 ತಂಡದ ಕಪ್ತಾನರು ಟಾಸ್ ವಿನ್ಗಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿದೆ. ರಕ್ತೇಶ್ವರಿ ಸಚ್ಚರಿಪೇಟೆ ವಿರುದ್ಧವಾಗಿ ಸ್ಕಂದ ಕ್ರಿಕೆಟರ್ಸ್ ಕಡಂದಾಳೆ ತಂಡದ ಕಪ್ತಾನರು. ತಮಗಿದು ಪ್ರಥಮ ಕರೆ. ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಪಸರಾಳು ಇವರ ಆಶ್ರಯದಲ್ಲಿ ಸಾಗಿ ಬರುವಂತಹ ನಿಗದಿತ ಓವರ್ಗಳ ಅಂಡರ್ ಆನ್ ಕ್ರಿಕೆಟ್ ಪಂದ್ಯಾಟ 37ನೇ ವರ್ಷದ ಶ್ರೀ ಮಹಾಲಿಂಗೇಶ್ವರ ಟ್ರೋಫಿ 2025 ಪಸರಾಳು ಗ್ರಾಮೀಣ ಪ್ರದೇಶವಾದ ಬಿತ್ತಟ್ಟು ಮೈದಾನದಲ್ಲಿ ಸಾಗಿ ಬರುವಂತಹ ದಾಂಡು ಚೆಂಡಿನ ಕ್ರೀಡೆ. ಗೆದ್ದವರಿಗೆ ಗೆಲುವಿನ ಸಂಭ್ರಮದೊಂದಿಗೆ ಈಗಾಗಲೇ ವೇದಿಕೆಯಲ್ಲಿ ರಾರಾಜಿಸಿಕೊಂಡಿದೆ ಚಿನ್ನದ ಬಣ್ಣದ ಟೋಪಿಯೊಂದಿಗೆ ಬೃಹತ್ ಮೊತ್ತದ ನಗದು. ಸ್ನೇಹ ಪ್ರೆಸ್ ಸೈಕಲ್ ಹಾಗೂ ಶ್ರೀದೇವಿ ಕಡ್ಡರ್ಕ ತಂಡದ 12ನೇ ಆಟಗಾರ. ದಯವಿಟ್ಟು ಸ್ನೇಹ ಪ್ರೆಸ್ ಐಕಳ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಇರಬೇಕು. ಸ್ನೇಹ ಪ್ರೆಸ್ ಐಕಳ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಬರಬೇಕು. ದಯವಿಟ್ಟು ಬಳಿ
ಈಗಾಗಲೇ ಅದೃಷ್ಟದ ನಾಡಿ ಚಿಂದಿಗೆಯನ್ನು ತನ್ನದಾಗಿಸಿಕೊಂಡಿದೆ. ಸ್ನೇಹ ಫ್ರೆಂಡ್ಸ್ ಐಕ್ಕಳ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಓಪನಿಂಗ್ ದಾಂಡಿಗರಾಗಿ ಶ್ರೀದೇವಿ ಕೊಡ್ಬೇಡ್ಕ ತಂಡದ ಓಪನಿಂಗ್ ದಾಂಡಿಗರಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಮೋದ್ ಕಂಡುಕೊಂಡ್ರೆ ಪ್ರಜ್ವಲ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅನುಭವಿ ಆಟಗಾರರು. ಮೂಡುಬಿದಿರೆ ವಿಭಾಗದಲ್ಲಿ ಉತ್ತಮ ದಾಂಡು ಚಿನ್ನಿನ ಆಟಗಾರಿಕೆಯಲ್ಲಿ ಉತ್ತಮ ಟ್ರೋಫಿಯನ್ನು ತನ್ನ ಬಗಲಿಗೇರಿಸಿಕೊಂಡಂತಹ ತಂಡ ಶ್ರೀದೇವಿ ಕೊಡ್ಬೇಡ್ಕ. ಅದೇ ರೀತಿ ಯಾವ ತಂಡಕ್ಕೂ ಸರಿಸಾಟಿಗಿಲ್ಲದಂತ ಉತ್ತಮ ಪ್ರತಿರೋಧವನ್ನು ನೀಡುವಂತಹ ಉತ್ತಮ ತಂಡ ಸ್ನೇಹ ಫ್ರೆಂಡ್ಸ್ ಐಕ್ಕಳ. ಹೆಸರಿನಲ್ಲಿ ಸ್ನೇಹವನ್ನು ಸೂಚಾಂಕವನ್ನು ಇಟ್ಟುಕೊಂಡಂತಹ ತಂಡ ಉತ್ತಮ ತಂಡ. ಅದೇ ರೀತಿ ಇಂದಿನ ಕ್ರೀಡಾಕೂಟದಲ್ಲಿ ಉತ್ತಮ ಶಿಸ್ತುಬದ್ಧವಾದಂತಹ ತಂಡಕ್ಕೆ ವಿಶೇಷವಾದಂತಹ ಪುರಸ್ಕಾರವಿದೆ. ರಕ್ತೇಶ್ವರಿ ಸತ್ಯರೂಪೇಟೆ ವರ್ಸಸ್ ಸ್ಕಂದ ಕಡಂದಾಳೆ. ದಯವಿಟ್ಟು ಸ್ಕಂದ ತಂಡದ ಕತ್ತಲ ತಾವೆಲ್ಲಿದ್ರು ವೇದಿಕೆಯ ಪೆಂಡಾಲ್ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಟಾಸ್ನಿಂದಾಗಿ. ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಎಂಬ ನುಡಿ ವಾಕ್ಯದೊಂದಿಗೆ ಈ ಪಂದ್ಯ ಆರಂಭಿಸ್ತಾ ಇದ್ದೇವೆ. ಪ್ರಥಮ ಚೆಂಡು ಸ್ಕಾರ್ಲೆಟ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಶ್ರೀದೇವಿ ಕೊಡ್ಬೇಡ್ಕ. ತಂಡದ ಗಳಿಕೆ 2. ಸಂದೇಶ ಉತ್ತಮ ಸಂದೇಶವನ್ನು ನೀಡಬೇಕಾಗಿದೆ ತನ್ನ ತಂಡಕ್ಕಾಗಿ. ಎಸೆತಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಚೆಂಡು. ಈ ಬಾರಿ ಭರ್ಜರಿಯಾದಂತಹ ಹೊಡೆತ. 6 ರನ್ನುಗಳು. ಈ ಕ್ರೀಡಾಂಗಣದಲ್ಲಿ ಸಿಕ್ಸರ್ಗಳ ಸುರಿಮಳೆ ಕಂಡುಕೊಳ್ತಾ ಇದ್ದೇವೆ. ಕಳೆದ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾತಿಯನ್ನು ಮಾಡಿದಂತ ಆಟಗಾರ ಪ್ರಮೋದ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡಿದ್ದಾರೆ. ಇದೀಗ ಸಿಕ್ಸರ್ ಮುಖಾಂತರ ಶ್ರೀದೇವಿ ಕೊಡ್ಬೇಡ್ಕ ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ ಕಾಣ್ತಾ ಇದ್ದೇವೆ 8. ಸಂದೇಶ್ ತೃತೀಯ ಚೆಂಡು. 3ನೇ ಎಸೆತ. ಉತ್ತಮ ಲಯಬದ್ಧವಾದಂತಹ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಂದೇಶ್ ಉತ್ತಮ ಚೆಂಡು. ಲಯಬದ್ಧವಾದಂತಹ ದಾಳಿ. ದಾಂಡು ಹಾಗೂ ದಾಂಡಿಗನನ್ನು ವಂಚಿಸಿ ಗೂಟ ರಕ್ಷಕರ ಭದ್ರ ಬಗಸೆಯನ್ನು ಸೇರಿಕೊಂಡಿರುತ್ತಾ ಇದೆ. ತಂಡದ ಗಳಿಕೆ 8. ಉತ್ತಮ ಚೆಂಡು ಅಷ್ಟೇ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಒಂಟಿ ಓಟ. ತಂಡದ ಗಳಿಕೆ 9. ಪಂಚಮ ಎಸೆತಕ್ಕಾಗಿ ಸಂದೇಶ. ಯಾವ ರೀತಿಯಲ್ಲಿ ಸಂದೇಶವನ್ನು ನೀಡ್ತಾರೆ ಕಾದು ನೋಡಬೇಕಾಗಿದೆ. ರೌಂಡ್ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಎಡಗೈ ಆಟಗಾರನಿಗೆ. ವಿಭಾಗದಲ್ಲಿ ಉತ್ತಮವಾದಂತಹ ಕ್ಯಾಚ್. ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಪ್ರಥಮ ಯಶಸ್ಸು ಸಂದೇಶ. ತನ್ನ ತಂಡಕ್ಕೆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ತಂಡದ ಗಳಿಕೆ 9. ಒಂದು ಗುದ್ದರಿಯನ್ನು ಕಳೆದುಕೊಂಡು ನಮ್ಮ ಈ ಕ್ರೀಡಾಕೂಟಕ್ಕೆ ತುಳು ರಂಗಭೂಮಿಯ ಚಾರ್ಲಿ ಚಾಪ್ಲಿನ್, ಸಂದೀಪ್ ಸಂಕಲಕರು ನಮ್ಮೊಂದಿಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆಯೇ ವಿಜಯ ಮುಕ್ಕಡಪ್ಪ ಅವರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಧನ್ಯವಾದಗಳು. ಸ್ಕಂದ ಕಡಂದಾಳಿ ತಂಡದ ಕಪ್ತಾನ ತಾವೆಲ್ಲಿದ್ರು ವೇದಿಕೆ ಹತ್ರ ಬರಬೇಕಾಗಿದೆ. ಸ್ಕಂದ ಕಡಂದಾಳಿ ತಂಡದ ಕಪ್ತಾನ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ಕಂದ ಕಡಂದಾಳೆ ಟಾಸ್ ವಿನ್ಗಾಗಿ ಇಲ್ಲಿ ಬರಬೇಕು.
ಅಂತಿಮ ಎಸೆತ ಬಾಕಿ ಇದೆ. ಸಂದೇಶ್ ಯುವ ಆಟಗಾರ ಸ್ನೇಹ ಪರವಾಗಿ, ಐಕಳ ತಂಡದ ಪರವಾಗಿ ಸಂದೇಶ್ ಮತ್ತೊಮ್ಮೆ ತೀರ್ಪುಗಾರನ ದಾಟಿ ಈ ಬಾರಿ ಕೊಂದು ಸಿಕ್ಸರ್, 6 ರನ್ನುಗಳು ಬರ್ತಾ ಇದೆ. ಗ್ಲಾಸೆಂಡ್ ಅವರ ಬ್ಯಾಟ್ ಮುಖಾಂತರ ಭರ್ಜರಿ ಸಿಕ್ಸರ್ ಬಂದಿದೆ. ತಂಡದ ಒಟ್ಟು ಗಳಿಕೆ 15 ಕಾಣ್ತಾ ಇದ್ದೇವೆ. ಉತ್ತಮ ಆರಂಭವನ್ನು ಕಂಡುಕೊಂಡಿದೆ ಶ್ರೀದೇವಿ ಕೊಡ್ಡೆಡ್ಕ. ಮುಂದಿನ ಪಂದ್ಯದಲ್ಲಿ ಸ್ಕಂದ ಕ್ರಿಕೆಟರ್ಸ್ ಕಡಂದಾಳೆ ನಾಂದಿ ಚಿಮ್ಮಿಟಿಯನ್ನು ತನ್ನದಾಗಿಸಿಕೊಳ್ತಾ ಇದೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಿಕೊಳ್ಳಬೇಕಾಗಿದೆ. ರೋಹಿತ ಎಸೆತಗಾರಿಕೆಯಲ್ಲಿ ದ್ವಿತೀಯ ಓವರ್ನ ಪ್ರಥಮ ಚೆಂಡು, ಲಯಬದ್ಧವಾದಂಥ ದಾಳಿ. ಈ ಮಧ್ಯೆ 1 ರನ್ ಬರ್ತಾ ಇದೆ. ಬ್ಯಾಟ್ ಮುಖಾಂತರ ತಂಡದ ಗಳಿಕೆ 16. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಫೀಲ್ಡ್ ವ್ಯೂಹವನ್ನು ಕೊಂಚ ಬದಲಾವಣೆಯನ್ನು ಕಂಡುಕೊಂಡಂತ ಎಸೆತಗಾರ ರೋಹಿತ. ಉತ್ತಮ ಚೆಂಡು, ಉತ್ತಮ ಹೊಡೆತ, ಉತ್ತಮ ತಡೆತಗಳ ಮಧ್ಯೆ ಸಾಗ್ತಾ ಇದೆ ದಾಂಡಿ ಚೆಂಡಿನ ಸಂಧಾನ. ನಮ್ಮ ಮುತ್ತಟ್ಟು ಕ್ರೀಡಾಂಗಣದಲ್ಲಿ ಉತ್ತಮ ಕ್ರೀಡಾಕೂಟ ಆಯೋಜಿಸಿದ್ದಾರೆ ಶ್ರೀ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಬಸರಾಳು ಇವರ ಆಶ್ರಯದಲ್ಲಿ. ತೃತೀಯ ಚೆಂಡು, 3ನೇ ಎಸೆತ. ಎದುರಿಸುವಂತ ದಾಂಡಿಗ ಪ್ರಮೋದ್ ಸ್ಟ್ರೈಕರಿ ಭಾಗದಲ್ಲಿ. ಈ ಬಾರಿ ವಿಕೆಟ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್, ಅಕ್ರಮ ಎಸೆತಗಾರಿಕೆ. ನಡುಮನೆ ಬಿಟ್ಟು ಅಡುಗೆ ಮನೆ ಪ್ರವೇಶವಿಲ್ಲವೆಂಬ ಸೂಚನೆಯನ್ನ ನೀಡ್ತಾ ಇದ್ದಾರೆ ತೀರ್ಪುಗಾರರು. 7 ರನ್ನಿನ ಜೋಡಣೆಯನ್ನು ಕೊಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 24. 3ನೇ ಎಸೆತಕ್ಕಾಗಿ ಮತ್ತೊಮ್ಮೆ ಈ ಬಾರಿ ಮತ್ತೊಮ್ಮೆ ಲೋ ಬಾಲ್ ಆಗಿ ಬರ್ತಾ ಇದೆ. ಲಯವನ್ನು ಕೊಂಡುಕೊಳ್ಳಬೇಕಾಗಿದೆ. ರೋಹಿತ್ ಮತ್ತೊಮ್ಮೆ ತನ್ನ ತೃತೀಯ ಚೆಂಡು, ಎತ್ತಿ ಬಾರಿಸುವ ಪ್ರಯತ್ನದಲ್ಲಿ ಚೆಂಡು ಗಾಳಿಯಲ್ಲಿ, ಆದರೆ ಕೈ ಚೆಲ್ತಾ ಇದ್ದಾರೆ. ಅಲ್ಲಿ ಬೌಂಡರಿ ಬರ್ತಾ ಇದೆ. 4 ರನ್ನುಗಳು. ತಂಡದ ಒಟ್ಟು ಗಳಿಕೆ 29. ದ್ವಿತೀಯ ಓವರ್ ಚಾಲ್ತಿಯಲ್ಲಿ 3 ಎಸೆತಗಳು ಬಾಕಿ ಇದೆ. ರೋಹಿತ್ ಮತ್ತೊಮ್ಮೆ ತೀರ್ಪುಗಾರ ದಾಟಿಕೊಂಡು ಉತ್ತಮ ಚೆಂಡು, ಅಷ್ಟೇ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ. 1 ರನ್ ಡಿಕ್ಲೇರ್ ಆಗುವ ಸಾಧ್ಯತೆ. 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ಶ್ರೀದೇವಿ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 30 ಕಾಣ್ತಾ ಇದ್ದೇವೆ. ತಂಡದ ಗಳಿಕೆ 30. ದ್ವಿತೀಯ ಓವರ್ ಚಾಲ್ತಿಯಲ್ಲಿ 2 ಎಸೆತಗಳು ಬಾಕಿ ಇದೆ. ಪಂಚಮ ಚೆಂಡು, ಈ ಮಧ್ಯೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಪ್ರಮೋದ್ ಅವರು ಔಟ್ ಆಗಿ ತನ್ನ ಕುಟೀರಕ್ಕೆ ಸಾಗ್ತಾ ಇದ್ದಾರೆ. ಅಂತಿಮ ಎಸೆತ ಬಾಕಿ ಇದೆ ದ್ವಿತೀಯ ಓವರ್ ಚಾಲ್ತಿಯಲ್ಲಿ.
ಅಂತಿಮ ಚೆಂಡು. ಈ ಪಂದ್ಯದ ತೀರ್ಪುಗಾರಿಕೆ ಪೀಠದಲ್ಲಿ ಬೆಳಿಗ್ಗೆಯಿಂದಲೂ ಮಧ್ಯಾಹ್ನದ ಬಿಸಿಲನ್ನದ ಉತ್ತಮ ರೀತಿಯಲ್ಲಿ ತೀರ್ಪುಗಾರಿಕೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಮೂಡುಬಿದ್ರಿಯ ನಮ್ಮ ಉತ್ತಮ ಕ್ರಿಕೆಟ್ ಪಟುಗಳು 7-8 ವರ್ಷಗಳಿಂದ ತೀರ್ಪುಗಾರರಾಗಿ ಸಹಕರಿಸ್ತಾ ಇರುವಂತಹ ಈ ಮಧ್ಯೆ ಉತ್ತಮ ಹೊಡೆತ, ಕೇವಲ 1 ರನ್ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 31, 2 ಓವರ್ಗಳ ಮುಕ್ತಾಯಕ್ಕೆ. ನಜೀರ್ ಮೂಡುಬಿದ್ರಿ ಹಾಗೂ ಬೇಜಪ್ಪ ಮೂಡುಬಿದ್ರಿ, ಅದೇ ರೀತಿ ವೆಲ್ಫೇರ್ ಅರೋಣ ತಮ್ಮೊಂದಿಗೆ ಇಂದಿನ ತೀರ್ಪುಗಾರಿಕೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸಂತೋಷ್ ಅಂತಿಮ ಓವರ್ನ ಪ್ರಥಮ ಚೆಂಡು. ನೇರ ಹೊಡೆತ, ಚೆಂಡು ಸೀಮಾ ರೇಖೆಯನ್ನು ಮುತ್ತಿಕೊಂಡು 4 ರನ್ನಿನ ಗೆರೆಯನ್ನು ದಾಟ್ತಾ ಇದೆ. ತಂಡದ ಗಳಿಕೆಯಲ್ಲಿ ಮತ್ತೊಂದು ಏರಿಕೆಯನ್ನು ಕಂಡುಕೊಂಡಿದೆ. ಶ್ರೀದೇವಿ ಕೊಡ್ಬೇಡ್ಕ ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 35 ರನ್ ಅನ್ನು ಕಾಣ್ತಾ ಇದ್ದೇವೆ. ಸೆಕೆಂಡ್ ಬಾಲ್, ಪುಲ್ಟಾಸ್ ಬಂದಂತ ಚೆಂಡು ಬೀಸುವಂತ ಯತ್ನದಲ್ಲಿ ಗಾಳಿಯಲ್ಲಿ ಮಡ್ಡೌಟ್. ಮತ್ತೊಂದು ಉದ್ದರಿಯನ್ನು ಕಳೆದುಕೊಂಡಿದೆ ಶ್ರೀದೇವಿ ಕೊಡ್ಬೇಡ್ಕ. ಭಿಕ್ಷೆ ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು. ಬೇಡಿ ಕುಗ್ಗಬೇಡ, ಕೊಟ್ಟು ಹಿಗ್ಗಬೇಡ. ಬೇಡಿಸುವವನು ಕೊಡುವವನು ಪರಮಾತ್ಮ, ನಾವಿಲ್ಲಿ ನೆಪ ಮಾತ್ರ ಎಂಬ ಸುಂದರ ವಾಕ್ಯದೊಂದಿಗೆ ಮತ್ತೊಮ್ಮೆ ಪಂದ್ಯಾಟವನ್ನು ಮುನ್ನಡೆಸಿಕೊಂಡು 2 ರನ್ನಿನ ಜೋಡಣೆಯನ್ನು ಕಂಡುಕೊಂಡು ತಂಡದ ಒಟ್ಟು ಗಳಿಕೆ ವೈಡ್ ಎಂಬ ಸೂಚನೆ. ತಂಡದ ಒಟ್ಟು ಗಳಿಕೆ 38. ಉತ್ತಮ ಆಟಗಾರಿಕೆ, ಅಷ್ಟೇ ಉತ್ತಮ ಹೊಡೆತ, ಉತ್ತಮ ಫೀಲ್ಡಿಂಗ್, ಉತ್ತಮ ಪ್ರತಿರೋಧವನ್ನು ನೀಡ್ತಾ ಇದೆ ಸ್ನೇಹ ಐಕಳ. ಸಂತೋಷ್ ಈ ಬಾರಿ ವೈಡ್ ಆಗೋ ಸಾಧ್ಯತೆ. ವ್ಯಾಯಾಮದಲ್ಲಿ ನಮ್ಮ ತೀರ್ಪುಗಾರರು ಬಂದ ವೆಲ್ಫೇರ್ ಅರೋಣ ಬೇಜಪ್ಪ ಮೂಡುಬಿದ್ರಿ. ತಂಡದ ಒಟ್ಟು ಗಳಿಕೆ 41 ಕಾಣ್ತಾ ಇದ್ದೇವೆ ಶ್ರೀದೇವಿ ಕೊಡ್ಬೇಡ್ಕ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ. ಮತ್ತೊಮ್ಮೆ ಅಡ್ಡ ಚೆಂಡು, ಕೊಡುವುದರಲ್ಲಿ ನಾವು ಉದಾರರು ಎಂಬ ಮಾತಿನಂತೆ ಇತರ ರನ್ನುಗಳ ಮುಖಾಂತರ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ಈ ಬಾರಿ ಉತ್ತಮ ಫೀಲ್ಡಿಂಗ್, ರನ್ಔಟ್ ಆಗೋ ಸಾಧ್ಯತೆ, ರನ್ಔಟ್ ಎಂಬ ಸೂಚನೆ. ಅಂತಿಮ ಎಸೆತ ಬಾಕಿ ಇದೆ. ತಂಡದ ಗಳಿಕೆ 42. ನಿಗದಿಪಡಿಸಿದಂತ 3 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ಅದೇ ರೀತಿ ತಂಡದ ಮಾಜಿ ಆಟಗಾರ ಹೆಸರಾಳ ಉದ್ಯಮಾರು ಮತ್ತು ದಿವಂಗತ ಪ್ರಸಾದ್ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಶಿಸ್ತುಬದ್ಧ ತಂಡಕ್ಕೆ ಶಿಸ್ತು ಟೋಪಿ ನಗದು ನೀಡಿ ಗೌರವಿಸಲಾಗುತ್ತದೆ. ಯಾಕಂದ್ರೆ ಕ್ರೀಡೆಗೆ ಅತಿ ಪ್ರಾಮುಖ್ಯತೆ ಸಮಯ ಹಾಗೂ ಶಿಸ್ತು ಮುಖ್ಯವಾಗಿದೆ. ಉತ್ತಮವಾದಂತಹ ತಡೆತ ಈ ಮಧ್ಯ ಕೊನೆಯ ಎಸೆತದಲ್ಲಿ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯಕ್ಕೆ
ಶ್ರೀದೇವಿ ಕೊಡ್ಡೇರ್ಕ ತಂಡದ ಒಟ್ಟು ಗಳಿಕೆ 43 ರನ್ನಿನ ಅವಶ್ಯಕತೆ ಇದೆ ಸ್ನೇಹ ಐಕಳ ತಂಡಕ್ಕೆ. 18ಕ್ಕೆ 43. ಹದಿನೆಂಟು ಎಸೆತಗಳ ಮುಂದೆ 43 ರನ್ನಿನ ಅವಶ್ಯಕತೆ ಇದೆ ಸ್ನೇಹ ಐಕಳ ತಂಡಕ್ಕೆ. ಅದೇ ರೀತಿ ಶ್ರೀದೇವಿ ಕೊಡ್ಡೇರ್ಕ ತಂಡಕ್ಕೆ ಉತ್ತಮ ಲಯಬದ್ಧವಾದಂತಹ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಾರ್ವಜನಿಕ ಶ್ರೀ ಶನೇಶ್ವರ ಪೂಜಾ ಸೇವಾ ಟ್ರಸ್ಟ್ ರಿಜಿಸ್ಟರ್ ಸತ್ತರಿಪೇಟೆ ಹಾಗೂ ಹಿಂದೂ ಸಂಘಟನೆಗಳ ಸಂಯುಕ್ತ ಆಶ್ರಯದೊಂದಿಗೆ 21ನೇ ವರ್ಷದ ಸಾರ್ವಜನಿಕ ಶ್ರೀ ಶನೇಶ್ವರ ಪೂಜಾ ಮಹೋತ್ಸವ ಇದೇ ಬರುವ ದಿನಾಂಕ 8/2/2025 ಶನಿವಾರ ಸಾಯಂಕಾಲ ಗಂಟೆ 4ರಿಂದ ಸ್ಥಳ ಸತ್ತರಿಪೇಟೆಯ ಶ್ರೀ ಮಹಮ್ಮಾಯಿ ಅಮ್ಮನವರ ಅಶ್ವತ್ಥಕಟ್ಟೆಯಲ್ಲಿ ಜರುಗಲಿರುವುದು. ಸರ್ವರಿಗೂ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸಾರ್ವಜನಿಕ ಶ್ರೀ ಶನೇಶ್ವರ ಪೂಜಾ ಸೇವಾ ಟ್ರಸ್ಟ್ ರಿಜಿಸ್ಟರ್ ಸತ್ತರಿಪೇಟೆ ಹಾಗೂ ಹಿಂದೂ ಸಂಘಟನೆಗಳ ಸಂಯುಕ್ತ ಆಶ್ರಯದೊಂದಿಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಸ್ನೇಹ ಐಕ್ಯರ ತಂಡದ ಪರವಾಗಿ ಎಡಗೈ ಆಟಗಾರ ಸತೀಶ ಕಂಕೊಂಡ್ರ, ನೋ ಸ್ಟ್ರೈಕರ್ ವಿಭಾಗದಲ್ಲಿ ಸಂತೋಷ್ ಚಂದ್ರ, ಎಸೆತಗಾರಿಕೆ ವಿಭಾಗದಲ್ಲಿ
ಶ್ರೀದೇವಿ ಪೆಡ್ಡೇರ್ಕರ್ ತಂಡದ ಪರವಾಗಿ ಚಂದ್ರ ರೈಟ್ ಆನ್ ರೌಂಡ್ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಎಸೆತಗಾರ ಉತ್ತಮ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಂಡು ಲಾಂಗ್ ಪಾಯಿಂಟ್ ಮಿಡ್ ವಿಕೆಟ್ ಸ್ಕಾರ್ಲ್ಯಾಕ್ ಹಾಗೂ ಎಕ್ಸ್ಟ್ರಾ ಕವರ್ ಭಾಗದಲ್ಲಿ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಂಡು ಪ್ರಥಮ ಚೆಂಡು ಚಂದ್ರ ಟು ಸತೀಶ್. ಈ ಬಾರಿ ವೈಡ್ ಮುಖಾಂತರ ಇತರೆ ರನ್ನುಗಳ ಮುಖಾಂತರ ಕಥೆಯನ್ನು ಆರಂಭಿಸಿಕೊಳ್ತಾ ಇದೆ ಸ್ನೇಹ ಐಕಳ. ಚೆಂಡು ಗಾಳಿಯಲ್ಲಿ ನೇರವಾಗಿ ಕ್ಯಾಚ್, ಲಾಲಿಪಾಪ್ ಕ್ಯಾಚ್. ಸತೀಶ್ ರವರು ಔಟ್ ಆಗಿ ತನ್ನ ಕುಟೀರದ ದಪ್ಪುಗಳನ್ನು ಇಡ್ತಾ ಇದ್ರೆ ಅವರ ಸ್ಥಾನವನ್ನು ತುಂಬಲು 3ನೇ ಕ್ರಮಾಂಕದಲ್ಲಿ ಇನ್ನೋರ್ವ ಆಟಗಾರ ರೋಹಿತ ಸ್ನೇಹ ಐಕ್ಯರ ತಂಡದ ಪರವಾಗಿ. ಇಲ್ಲಿನ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತ ಜೀತು ಪೇರೂರು ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ಟ್ರೈಕರ್ ವಿಭಾಗದಲ್ಲಿ ರೋಹಿತ್, ಚಂದ್ರ ಮತ್ತೊಮ್ಮೆ ದ್ವಿತೀಯ ಚೆಂಡು ಸೆಕೆಂಡ್ ಬಾಲ್. ಉತ್ತಮ ಚೆಂಡು ನೇರವಾಗಿ ಕೈಗೆ ಮಧ್ಯೆ ಸತತ ವಿದ್ದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ಒತ್ತಡದಲ್ಲಿದೆ ಸ್ನೇಹ ಐಕಳ. ನಡೆಯುವಾಗ ಎಡೆಯುವುದು ಸಹಜ, ಆದರೆ ಎಡೆಯುವ ಕಲ್ಲನ್ನೇ ಮತ್ತೆ ಮತ್ತೆ ಎಡೆಯುವುದು ದೊಡ್ಡತನ. ಜೀವನವು ಹೀಗೆ, ತಪ್ಪು ಮಾಡುವುದು ಸಹಜ. ಅದೇ ತಪ್ಪನ್ನು ಮತ್ತೆ ಮಾಡದೆ ತಿದ್ದಿಕೊಂಡು ಮುಂದೆ ಹೋಗೋದು ಒಳಿತು. ಇದು ಕ್ರೀಡೆಗೂ ಅನ್ವಯಿಸುತ್ತದೆ. ಪ್ರತಿರೋಧವನ್ನು ತೋರಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ, ಪವಾಡದ ಆಟ. ಯಾವುದೇ ಗಳಿಗೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ಕ್ರೀಡೆ ದಾಂಡು ಚೆಂಡಿನ ಕ್ರೀಡೆ. ಉತ್ತಮ ಚೆಂಡು ಕಟ್ ಮಾಡಿದ್ದಾರೆ. ಕೇವಲ 1 ರನ್ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 2 ವಿದ್ದರಿಯನ್ನು ಕಳೆದುಕೊಂಡು. ಚಂದ್ರ ಎಸೆತಗಾರಿಕೆಯಲ್ಲಿ 4ನೇ ಚೆಂಡು. ಉತ್ತಮ ಚೆಂಡು, ಅಷ್ಟು ಉತ್ತಮವಾದಂತಹ ಫೀಲ್ಡಿಂಗ್ ವ್ಯೂಹವನ್ನ ಛೇದಿಸುವಲ್ಲಿ ವಿಫಲತೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ದಂಡಿಗರು. ಪಂಚಮ ಎಸೆತಕ್ಕಾಗಿ ಮತ್ತೊಮ್ಮೆ ಚಂದ್ರ. ಸ್ಕಾರ್ಲೆಟ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಅವಳಿ ರನ್ನಿಗಾಗಿ ಬೇಕಾ 2 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 4. ಅಂತಿಮ ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್. ಉತ್ತಮ ಚೆಂಡು, ಅಷ್ಟೇ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ ಮತ್ತೊಮ್ಮೆ. ಈ ಬಾರಿ 1 ರನ್ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 5. ಪ್ರಥಮ ಓವರ್ ಮುಕ್ತಾಯಕ್ಕೆ 5 ರನ್ ಅನ್ನು ಮಾಡ್ತಾ ಇದೆ. 2 ವಿದ್ದರಿಯನ್ನು ಕಳೆದುಕೊಂಡು ಸ್ನೇಹ ಐಕಳ. ಸ್ಕಂದ ಕಡಂಗಾಳೆ ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಿಕೊಳ್ಬೇಕಾಗಿದೆ. ಅದೇ ರೀತಿ ಅದಾದ ಕೂಡಲೇ ಮುಂದಿನ ಪಂದ್ಯ SMC ಪುಸರಾಳು ಬಿ ವಿರುದ್ಧವಾಗಿ ಪಿಲಿಮಂಡೆ ಕ್ರಿಕೆಟರ್ಸ್ ಪಿಲಿಚಂಡಿ ಕ್ರಿಕೆಟರ್ಸ್ ಬೇಲಾಡಿ ತಂಡಗಳ ಮಧ್ಯೆ ಹಣಾಹಣಿ ನಡೀಲಿಕ್ಕಿದೆ. 2 ತಂಡದ ಕಪ್ತಾನರಿಗೆ ಟಾಸ್ ವಿನ್ಗಾಗಿ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದೇವೆ.
ಆದಿ ಎಸೆತಗಾರಿಕೆಯಲ್ಲಿ ಮತ್ತೊಂದು ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 6, ಗೆಲ್ಲುವುದು ಯಾರು ಕಾದು ನೋಡಬೇಕಾಗಿದೆ. ಪ್ರಥಮ ತೀರ್ಪುಗಾರರ ಪೀಠದಲ್ಲಿ ಬೇಜಪ್ಪ ಉತ್ತಮ ಲಯಬದ್ಧವಾದಂತಹ ದಾಳಿ ಡಾಟ್ ಆಗ್ತಾ ಇದೆ. ದಾಂಡು ಹಾಗೂ ದಾಂಡುಗಳನ್ನು ವಂಚಿಸ್ತಾ ಇದೆ. ದಾಂಡು ಹಾಗೂ ಚೆಂಡಿನ ಮಧ್ಯೆ ಸಂಧಾನ ಕಂಡು ಬರ್ತಾ ಇಲ್ಲ. ಮತ್ತೊಮ್ಮೆ ಎಸೆತಗಾರಿಕೆಯಲ್ಲಿ ಆದಿ ಈ ಬಾರಿ ಉತ್ತಮ ಹೊಡೆತ, ಉತ್ತಮ ತಡೆತ, ನೋ ಬಾಲ್ ಎಂಬ ಸೂಚನೆ. 1+1 2 ರನ್ನಿನ ಜೋಗಣಿಯನ್ನು ಕಂಡುಕೊಂಡಿದೆ ಸ್ನೇಹ ಐಕಳ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ. ತಂಡದ ಗಳಿಕೆ 8. ಅದು ಮತ್ತೊಮ್ಮೆ ರೌಂಡ್ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಈ ಬಾರಿ ಭರ್ಜರಿಯಾದಂತ ಹೊಡೆತಾದರೆ ನೇರವಾಗಿ ಫೀಲ್ಡಿಂಗ್ ಹೊರಬಗಲಲ್ಲಿ ಆದರೆ ನೋ ಬಾಲ್ ಇದು. ಮತ್ತೊಮ್ಮೆ ನೋ ಬಾಲ್ ಎಸೆತಗಾರಿಕೆ. 3 ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 11. ತಂಡದ ಗಳಿಕೆ 11. ಉತ್ತಮ ಎಸೆತಗಾರಿಕೆ, ಲಯಬದ್ಧವಾದಂತ ದಾಳಿ ಡಾಟ್ ಆಗ್ತಾ ಇದೆ. ಬೈ ಮುಖಾಂತರ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 12. ಪಂಚಮ ಚೆಂಡು. ಈ ಮಧ್ಯೆ ಡಾಟ್ ಬಾಲ್ ಆಗ್ತಾ ಇದೆ. ಅಂತಿಮ ಎಸೆತ ಬಾಕಿ ಇದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಆದಿ ಮತ್ತೊಮ್ಮೆ ತೀರ್ಪುಗಾರರನ್ನು ದಾಟಿಕೊಂಡು ಎಸೆದಂತ ಚೆಂಡು ಕಾಲಿಗೆ ಬೆರೀತಾ ಇದೆ. ಲಗ್ನ ಮುಖಾಂತರ ಮತ್ತೊಂದು ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 13. ಸ್ನೇಹ ಐಕಳ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ಸ್ಕಂದ ಐಕಳ ತನ್ನ ನಿರ್ಣಯವನ್ನು ತಿಳಿಸಬೇಕಾಗಿದೆ. ಅದೇ ರೀತಿ SMC ಪೆಸರಾಳು ಬಿ ಹಾಗೂ ಪಿಲ್ಚಂಡಿ ಕ್ರಿಕೆಟರ್ಸ್ ಬೇಲಾಡಿ ತಂಡದ ಕಪ್ತಾನರು ಭವಿಷ್ಯ ವೇದಿಕೆ ಹತ್ರ ಸಾಗಿ ಬರಬೇಕು. ಭರ್ಜರಿಯಾದಂತಹ ಹೊಡೆತ ಮತ್ತೆ ಬಾಣಂಗಳದ ಹೊರಭಾಗದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ಲವಾಲ್ ಹಾಗೂ ಮಿಡ್ ವಿಕೆಟ್ ವಿಭಾಗದ ಮಧ್ಯ ರೇಖೆಯಿಂದ ಹೊರಭಾಗದಲ್ಲಿ 6 ರನ್ನುಗಳು ಬರ್ತಾ ಇದೆ. ಹೊಡೆತಗಾರ ದಿನೇಶ. ಏನೋ ಒಂದು ವಿಶೇಷವಿದೆ. ತಂಡದ ಗಳಿಕೆ 19. ಅಂತಿಮ ಬೌಲರ್ ಚಾಕಿಯಲ್ಲಿ ಈ ಬಾರಿ ಮತ್ತೊಮ್ಮೆ ಅಡ್ಡಚೆಂಡು ವೈಡ್ ಮುಖಾಂತರ 1 ರನ್ನಿನ ಜೋಡಣೆ. ತಂಡದ ಗಳಿಕೆ 20. ಈ ಬಾರಿ ಅವಳಿ ಭಾಗದಲ್ಲಿ ಚೆಂಡು ಸುನಾರಕ್ಕೆ ಎತ್ತು ಸಾಕ್ತಾ ಇದೆ. ಅವಳಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. 3 ರನ್ನಿಗಾಗಿ ಓಟ. ತದನಂತ 3ನೇ ತೀರ್ಪುಗಾರರ ನಡುವಿಗೆ ಈ ನಿರ್ಣಯ ಬರ್ತಾ ಇದೆ. ರನ್ಔಟ್ಗಾಗಿ 3ನೇ ಅಂಪೈರ್ನ ಮೊರೆ ಹೋಗಿದ್ದಾರೆ ಗ್ರೌಂಡ್ ಅಂಪೈರ್. ಸ್ಕಂದ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದೆ.
SMC ಪೆಸರಾಳುಗಿ ತಂಡದ ಕಪ್ತಾನ ದಯವಿಟ್ಟು ಪೆಂಡಾಲ್ ಬಳಿ ಬರಬೇಕು. SMC ಪೆಸರಾಳುಗಿ ತಂಡದ ಕಪ್ತಾನ. ಮೂರನೇ ನಿರ್ಣಯಕ್ಕಾಗಿ ತೀರ್ಪು ನೀಡುತ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದರ ಫಲಿತಾಂಶ ಬರಲಿಕ್ಕಿದೆ. ಔಟ್ ಎಂಬ ಸೂಚನೆಯನ್ನು ಬರ್ತಾ ಇದೆ. ಆಟಗಾರ ಔಟ್ ಎಂಬ ಸೂಚನೆ ಬರ್ತಾ ಇದೆ. 2 ರನ್ ಪೂರ್ತಿಗೊಂಡು 3ನೇ ರನ್ನಿಗೆ ರನ್ಔಟ್ ಆಗಿ ಪೈಲೆಡಕ್ಕೆ ಸಾಗ್ತಾ ಇದ್ದಾರೆ ಸ್ನೇಹ ಐಕಳ ತಂಡದ ಆಟಗಾರ. ಉತ್ತಮ ಪ್ರತಿರೋಧವನ್ನು ನೀಡ್ತಾ ಇದ್ರು. ತಂಡದ ಒಟ್ಟು ಗಳಿಕೆ 22. ಅರುಣ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಅರುಣ್ ಶೆಟ್ಟಿ ಟಾಸ್ಗಾಗಿ ಅರುಣ್ ಶೆಟ್ಟಿ ಅವರು ವೇದಿಕೆ ಹತ್ರ ಸಾಗಿ ಬರಬೇಕು. ಈ ಬಾರಿ ತಂಡಗಾಳಿಯಲ್ಲಿ ಹೊಂದಾಣಿಕೆಯ ಕೊರತೆ, ಇಬ್ಬರ ಮಧ್ಯೆ ಹೊಂದಾಣಿಕೆಯ ಕೊರತೆಯಿಂದ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ತಂಡದ ಗಳಿಕೆ 23. ಉತ್ತಮ ಹೊಡೆತ, ಉತ್ತಮ ಕಡತ, ಉತ್ತಮ ಫೀಲ್ಡಿಂಗ್. ಕೇವಲ 1 ರನ್ ಬರ್ತಾ ಇದೆ. ತಂಡದ ಗಳಿಕೆ 20. ತಂಡದ ಗಳಿಕೆ 24. ಲಾಸ್ಟ್ ಬಾಲ್ ಕೊನೆಯ ಚೆಂಡು. ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್ ಅಕ್ಕ. 1 2 3 4 5 6 ಲಾಸ್ಟ್ ಬಾಲ್. ಕೊನೆಯ ಚೆಂಡು ಬಾಗ್ತಿಗಿಲ್ಲ. ಆದಷ್ಟು ಬೇಗ ಆಟಗಾರ ಬರಬೇಕು. ಮುಂದಿನ ಪಂದ್ಯದಲ್ಲಿ ಸ್ಕಂದ ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗಳು. ಫೀಲ್ಡಿಂಗ್ ಅಥವಾ ಸ್ಕಂದದಲ್ಲಿ ಸ್ಕಂದ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ತನ್ನದಾಗಿಸಿಕೊಂಡು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದೆ. ರಕ್ತೇಶ್ವರಿ ದಯವಿಟ್ಟು ಸ್ಕಂದ ಹಾಗೂ
ರಕ್ತೇಶ್ವರಿ ತಂಡದ 12ನೇ ಸದಸ್ಯ ತಮ್ಮೊಂದಿಗೆ ಇರಬೇಕು ದಯವಿಟ್ಟು. ಯಾಕಂದ್ರೆ ಕೊನೆಯ ಗಳಿಗೆ ಪಂದ್ಯ ನಡೆಯುವಾಗ ಯಾವುದೇ ಚರ್ಚೆ ಬರಬಾರದು. ದಯವಿಟ್ಟು ತಮ್ಮ ಅಂಕಿ ಅಂಶಗಳ ತಜ್ಞರೊಂದಿಗೆ ಸಹಕಾರಾಗಿ ತಮ್ಮೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿದೆ. ಎರಡೂ ತಂಡದ 12ನೇ ಆಟಗಾರ ಸ್ಕಂದ ಹಾಗೂ ರಕ್ತೇಶ್ವರಿ ತಂಡದ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಇರಬೇಕು. ಸುಮನ್ ಸ್ಟ್ರೈಕರ್ ವಿಭಾಗದಲ್ಲಿ ಸುಮನ್ ವಿಶ್ವನಾಥ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಕ್ತೇಶ್ವರಿ ಮೂಡುಬಿದ್ರೆ ವಿರುದ್ಧವಾಗಿ ಸ್ಕಂದ ಕಡಂಗಾಳಿ ತಂಡಗಳ ಮಧ್ಯೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಈಗಾಗಲೇ ಓಪನಿಂಗ್ ದಾಂಡಿಗರಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಸ್ಕಂದ ತಂಡದ ಪರವಾಗಿ ಸುಮನ್ ಸ್ಟ್ರೈಕರ್ ವಿಭಾಗವನ್ನು ಕಂಡುಕೊಂಡ್ರೆ ವಿಶ್ವನಾಥ್ ನೋ ಸ್ಟ್ರೈಕರ್ ವಿಭಾಗದಲ್ಲಿ, ಎಸೆತಗಾರಿಕೆ ವಿಭಾಗದಲ್ಲಿ ರಿಯಾಜ್. ಓಕೆ, ಪ್ರಥಮ ಚೆಂಡು ಈ ಬಾರಿ ಪ್ರಥಮ ಚೆಂಡು ವೈಡ್ ಆಗಿ ಬರ್ತಾ ಇದೆ. ಇತರೆ ರನ್ನುಗಳ ಮುಖಾಂತರ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಸ್ಕಂದ ಕಡಂಗಾಳಿ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ. ಉತ್ತಮ ಚೆಂಡು, ಉತ್ತಮ ಹೊಡೆತ, ಉತ್ತಮ ತಡೆತ. ಈ ಮಧ್ಯೆ ರನ್ಔಟ್ ಆಗೋ ಸಾಧ್ಯತೆ, ಈ ಮಧ್ಯೆ ರನ್ಔಟ್ ಮುಖಾಂತರ ಉದ್ದರಿಯನ್ನು ಒಪ್ಪಿಸ್ತಾ ಇದೆ ಸ್ಕಂದ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಓಡುವಂತ ಯತ್ನದಲ್ಲಿ ಹೊಂದಾಣಿಕೆಯ ಕೊರತೆ, ಉತ್ತಮ ಫೀಲ್ಡಿಂಗ್ ರಕ್ತೇಶ್ವರಿ ಮೂಡುಬಿದ್ರಿ ತಂಡದ ಫೀಲ್ಡಿಂಗ್ ವ್ಯೂಹದಲ್ಲಿ. ರನ್ಔಟ್ ಮುಖಾಂತರ ಪ್ರಥಮ ಆಘಾತವನ್ನು ನೀಡ್ತಾ ಇದೆ ಸ್ಕಂದ ಕಡಂಗಾಳಿ ತಂಡಕ್ಕೆ. 3ನೇ ಕ್ರಮಾಂಕದಲ್ಲಿ ದೀಕ್ಷಿತ್. ರಿಯಾಜ್ ಅವರ ಎಸೆತಗಾರಿಕೆ. ದ್ವಿತೀಯ ಚೆಂಡು ಸೆಕೆಂಡ್ ಬಾಲ್. ಈ ಮಧ್ಯೆ ಉತ್ತಮ ಲಯಬದ್ಧವಾದಂತಹ ದಾಳಿ, ರಿವರ್ಸ್ ಸ್ವೀಪ್ ಮಾಡುವಂತ ಯತ್ನ, ಯಾವುದೇ ರನ್ ಇಲ್ಲ, ಡಾಟ್ ಬಾಲ್. ರಿಯಾಜ್ ಮತ್ತೊಮ್ಮೆ ಉತ್ತಮ ಚೆಂಡು, 1 ರನ್ ಬರ್ತಾ ಇದೆ. ತಂಡದ ಗಳಿಕೆ 2. ರಿಯಾಜ್ ಅವರ 4ನೇ ಚೆಂಡು. ಈ ಬಾರಿ ಅಂತ ಚೆಂಡು ನೆಕ್ಸ್ಟ್ ಹಂತದಿಂದ ಕೊಂಚ ಬರಸಾಗುವಂತ ಚೆಂಡು ವೈಡ್ ಎಂಬ ಸೂಚನೆ. ಇತರೆ ರನ್ನುಗಳ ಮುಖಾಂತರ ಸ್ಕಂದ ತಂಡದ ಒಟ್ಟು ಗಳಿಕೆ 3 ರನ್ ಕಾಣ್ತಾ ಇದ್ದೇವೆ. ಲಯಬದ್ಧವಾದಂಥ ದಾಳಿ,
ಒಂಟಿ ಓಟಕ್ಕೆ ಯತ್ನ ಈ ಮಧ್ಯೆ ನೇರ ಹೊಡೆತ ರನ್ಔಟ್ ಮುಖಾಂತರ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಸತತ ರನ್ಔಟ್ ಮುಖಾಂತರ ಸುಮನ್ ಅವರು ಔಟ್ ಆಗ್ತಾ ಇದ್ದಾರೆ. ದ್ವಿತೀಯ ಉತ್ತರಿ ಆಘಾತವನ್ನು ನೋಡ್ತಾ ಇದೆ. ರನ್ಔಟ್ ಮುಖಾಂತರ ಉತ್ತಮ ಫೀಲ್ಡಿಂಗ್, ತಂಡದ ಗಳಿಕೆ 3. ರಾಘು ಇನ್ನೊಂದು ಆಟಗಾರ ಸ್ಕಂದ ತಂಡದ ಪರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ, ದೀಕ್ಷಿತ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಿಯಾಜ್, ರಕ್ತೇಶ್ವರಿ ತಂಡದ ಪರವಾಗಿ ಎಸೆತಗಾರಿಕೆಯಲ್ಲಿ ಪಂಚಮ ಚೆಂಡು ರೌಂಡ್ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ರಿಯಾಜ್, ಎಡಗೈ ಆಟಗಾರ ರಾಘು ಸ್ಟ್ರೈಕರ್ ವಿಭಾಗದಲ್ಲಿ. ಉತ್ತಮ ಚೆಂಡು, ಲಯಬದ್ಧವಾದಂತಹ ಚೆಂಡು ದಾಂಡವಾಗಿ ದಾಂಡಿಗನನ್ನು ವಂಚಿಸ್ತಾ ಇದೆ. ಯಾವುದೇ ರನ್ ಇಲ್ಲ. ಪ್ರಥಮ ಓವರ್ನ ಕೊನೆಯ ಎಸೆತಕ್ಕಾಗಿ ರಿಯಾಜ್. ಒಂಟಿ ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. ಪ್ರಥಮ ಓವರ್ ಮುಕ್ತಾಯದ ಹಂತದಲ್ಲಿ ಸ್ಕಂದ ಕಡಂದಾಳ ತಂಡದ ಒಟ್ಟು ಗಳಿಕೆ 4, 2 ಉತ್ತರಿಯನ್ನು ಕಳೆದುಕೊಂಡು 3 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ಮಹಾಲಿಂಗೇಶ್ವರ ಕ್ರಿಕೆಟ್ ಹೊಸರಾಳು ಇವರ ಆಶ್ರಯದಲ್ಲಿ ಆಯೋಜಿಸಿರುವಂತ ಮಹಾಲಿಂಗೇಶ್ವರ ಟ್ರೋಫಿ 2025 ತಂಜೇಲ್ ಎಸೆತಗಾರಿಕೆಯಲ್ಲಿ ದ್ವಿತೀಯ ಓವರ್ನ ಪ್ರಥಮ ಚೆಂಡು ರೌಂಡ್ ವಿಕೆಟ್, ಫಸ್ಟ್ ಬಾಲ್. ಲಯಬದ್ಧವಾದಂತಹ ದಾಳಿ, ಓಡಾಟ, ಈ ಮಧ್ಯೆ ರನ್ಔಟ್ ಆಗೋ ಸಾಧ್ಯತೆ. ಒಂಟಿ ರನ್ ಬರ್ತಾ ಇದೆ. ತಂಡದ ಗಳಿಕೆ 5. ತಂಜೇಲ್ ಮತ್ತೊಮ್ಮೆ ಸೆಕೆಂಡ್ ಬಾಲ್. ಅವಳಿ ರನ್ನಿಗಾಗಿ ಓಟ, ಉತ್ತಮವಾದಂತಹ ಹೋರಾಟ ಕಾಣ್ತಾ ಇದ್ದೇವೆ. 2 ರನ್ನಿನ ಜೋಗಡೆಯನ್ನು ಕಂಡುಕೊಂಡಿದೆ ತಂಡದ ಒಟ್ಟು ಗಳಿಕೆ 7. ದ್ವಿತೀಯ ಓವರ್ ಚಾಟಿಯಲ್ಲಿ ತಂಜೇಲ್ ತನ್ನ 3ನೇ ಚೆಂಡು. ಈ ಬಾರಿ ಲೆಗ್ ಹೊರಸಾಗಿದಂತ ಚೆಂಡು ವೈಡ್ ಎಂಬ ಸೂಚನೆ. ಇತರೆ ರನ್ನುಗಳ ಮುಖಾಂತರ ತಂಡದ ಗಳಿಕೆ 8. ಮತ್ತೊಮ್ಮೆ ಡಾಟ್ ಆಗ್ತಾ ಇದೆ. ಒಂದು ಎಸೆತ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಸಾಗ್ತಾ ಇದೆ. 2-3 ಎಸೆತಗಳು ಬಾಕಿ ಇದೆ. ಈ ಬಾರಿ ಭರ್ಜರಿ ಹೊರತಕ್ಕ ಯತ್ನ, ಸಿಕ್ಸರ್. ದೀಕ್ಷಿತ್ ಅವರ ಬ್ಯಾಟ್ ಮುಖಾಂತರ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 14. ಒಂಟಿ ಓಟ ಲೆಗ್ ಬೈ ಮುಖಾಂತರ ಒಂಟಿ ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 15. ಅಂತಿಮ ಚೆಂಡು, ಲಾಸ್ಟ್ ಬಾಲ್. ಈ ಮಧ್ಯೆ ಬೈ ಮುಖಾಂತರ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 16. 8 ರನ್ನಿನ ಸರಾಸರಿಯಲ್ಲಿ ಸಾಗ್ತಾ ಇದೆ ತಂಡ ಕಡಂದಾಳೆ. ಕೊನೆಯ ಓವರ್ ಬಾಕಿ ಇದೆ. 6 ಎಸೆತಗಳ ಮುಂದೆ ಎಷ್ಟು ರನ್ನನ್ನು ಕೂಡಿ ಹಾಕ್ತದಂತ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಮುಂದಿನ ಓವರನ್ನು ಎಸೆಯಲು ರಕ್ತೇಶ್ವರಿ ಮೂಡುಬಿದಿರೆ ತಂಡದ ಪರವಾಗಿ ಇನ್ನೋರ್ವ ಎಸೆತಗಾರ ಚಿನ್ನು, ಸರ್ವಾಂಗೀಣ ಆಟಗಾರ ಚಿನ್ನು ಇದೀಗ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಥಮ ಚೆಂಡು, ಉತ್ತಮವಾದಂತಹ ಎಸೆತಗಾರಿಕೆ.
ಡಾಟ್ ಆಗ್ತಾ ಇದೆ. ಯಾವುದೇ ರನ್ ಇಲ್ಲ, ಯಾವುದೇ ಅಪಾಯವಿಲ್ಲ. ತಂಡದ ಗಳಿಕೆ 16. ಈ ಬಾರಿ ಚೆಂಡುಗಾಳಿಯಲ್ಲಿ ಅವಳಿ ರನ್ನಿಗಾಗಿ ಓಟ 2 ರನ್ ಪೂರ್ತಿಗೊಳ್ತಾ ಇದೆ. ತಂಡದ ಗಳಿಕೆ 18. ಅಂತಿಮ ಓವರ್ ಚಾಲ್ತಿಯಲ್ಲಿ ಸಾಗ್ತಾ ಇದೆ. ಈ ಮಧ್ಯೆ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಗಳಿಕೆ 19. 3 ಎಸೆತಗಳು ಬಾಕಿ ಇದೆ. ಲಾಸ್ಟ್ ಬಾಲ್, ಅಂತಿಮ ಓವರ್ನ ಪಂಚಮ ಎಸೆತ. ನೇರ ಹೊಡೆತ, ಒಂಟಿ ಓಟ, 1 ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 20. ಲಾಸ್ಟ್ ಬಾಲ್. ನ್ಯಾಯಬದ್ಧವಾದಂತಹ ಎಸೆತಗಾರಿಕೆ ಮತ್ತು ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಅವಳಿ ರನ್ನಿಗಾಗಿ ಓಟ ಔಟ್ ಎಂಬ ಸೂಚನೆ. 1 ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 21. 22 ರನ್ನಿನ ಅವಶ್ಯಕತೆ ಇದೆ. 18 ಎಸೆತಗಳ ಮುಂದೆ ರಕ್ತೇಶ್ವರಿ ಮೂಡುಬಿದಿರೆ ತಂಡಕ್ಕೆ. ರಕ್ತೇಶ್ವರಿ ಮೂಡುಬಿದಿರೆ ತಂಡಕ್ಕೆ 18 ಎಸೆತಗಳ ಮುಂದೆ 22 ರನ್ನಿನ ಅವಶ್ಯಕತೆ ಇದೆ. ಸ್ಕಂದ ಉತ್ತಮ ಲಯಬದ್ಧವಾದಂತಹ ದಾಳಿಯನ್ನು ಸಂಘಟಿಸಿಕೊಳ್ಬೇಕಾಗಿದೆ. ಉತ್ತಮ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಳ್ಳಬೇಕಾಗಿದೆ. ಯಾಕಂದ್ರೆ ಗೆದ್ದವರು ಗೆಲುವಿನ ಸಂಭ್ರಮದೊಂದಿಗೆ ಮುಂದಿನ ಪಂದ್ಯಕ್ಕೆ ಪ್ರವೇಶವನ್ನು ಪಡೆದುಕೊಂಡ್ರೆ ಸೋತವರು ಈ ಪಂದ್ಯಾಕೂಟದಿಂದ ನಿರ್ಗಮಿಸುವ ಎಲ್ಲ ಸಾಧ್ಯತೆಗಳಿದೆ. ಬೌಲಿಂಗ್ ಕರೆಕ್ಟ್ 12 ಬಾಲ್ ಇರುವುದು ವಿಜಯ್ ಎಸೆತಗಾರಿಕೆ ವಿಭಾಗದಲ್ಲಿ ಸ್ಕಂದ ಕಡಂದಾಳಿ ತಂಡದ ಪರವಾಗಿ ಪ್ರಥಮ ಓವರನ್ನು ಎಸೆಯಲು, ಸ್ಟ್ರೈಕರ್ ವಿಭಾಗದಲ್ಲಿ ತಮ್ಸೇನ್, ನೋ ಸ್ಟ್ರೈಕರ್ ವಿಭಾಗದಲ್ಲಿ ಆರ್ಎಸ್. ಉತ್ತಮ ಆಟಗಾರ ಆರ್ಎಸ್. ಮೂಡುಬಿದಿರೆ ವಲಯದಲ್ಲಿ ಉತ್ತಮ ಆಟಗಾರರು. ಬ್ಯಾಟಿಂಗ್ ವಿಭಾಗದ ರೀತಿ ಉತ್ತಮ ಎಸೆತಗಾರ. ಪ್ರಥಮ ಚೆಂಡು ಲಯಬದ್ಧವಾದಂತಹ ದಾಳಿ, ಒಂಟಿ ಓಟವನ್ನು ಉತ್ತಮವಾದಂತ ಫೀಲ್ಡಿಂಗ್ ಮುಖಾಂತರ. ಅದೇ ರೀತಿ ರಕ್ತೇಶ್ವರಿ ಮೂಡುಬಿದಿರೆ ಕೂಡ ರನ್ಔಟ್ ಮುಖಾಂತರ ವಿಕೆಟ್ ಅನ್ನು ಪಡ್ಕೊಂಡ್ರೆ ಸ್ಕಂದ ಕಡಂದಾಳೆ ಕೂಡ ರನ್ಔಟ್ ಮುಖಾಂತರ ಪ್ರಥಮ ವಿಕ್ಟರಿಯನ್ನು ಪಡೆದುಕೊಳ್ತಾ ಇದೆ. ಪ್ರಥಮ ಆಘಾತವನ್ನು ನೋಡ್ತಾ ಇದೆ ರಕ್ತೇಶ್ವರಿ ಮೂಡುಬಿದಿರೆ ತಂಡಕ್ಕೆ. ಈಗಾಗಲೇ ತಮ್ಸಿಂಗ್ ಅವರು ಔಟ್ ಆಗಿ ತನ್ನ ಕುಟುಂಬದ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ರಕ್ತೇಶ್ವರಿ ಸಚ್ಚರಿ ಬೇಟ. ಮೂರನೇ ಕ್ರಮಾಂಕದಲ್ಲಿ ಮುನೀರ್, ರಕ್ತೇಶ್ವರಿ ಸಚ್ಚರಿ ಬೇಟ.
ವಿಜಯ ಉತ್ತಮ ಎಸೆತಗಾರಿಕೆ ಡಾಟ್ ಬಾಲ್ ಆಗಿ ಬರ್ತಾ ಇದೆ. ಅರ್ಥಾತ್ ಚುಕ್ಕೆ ಎಸೆತ, ಯಾವುದೇ ರನ್ನಿಲ್ಲ, ಯಾವುದೇ ಅಪಾಯವಿಲ್ಲ. ವಿಜಯ ಮತ್ತೊಮ್ಮೆ ಎಸೆತಗಾರಿಕೆಯಲ್ಲಿ ಲಯಬದ್ಧವಾದಂಥ ದಾಳಿ, ಒತ್ತಡವನ್ನ ತಂದೊಡ್ಡುವ ಪ್ರಯತ್ನ. ಮತ್ತೊಮ್ಮೆ ಚುಕ್ಕೆ ಮಾದರಿ ಎಸೆತಗಾರಿಕೆ, ಯಾವುದೇ ರನ್ ಬರ್ತಾ ಇಲ್ಲ. ರನ್ಔಟ್ ಮುಖಾಂತರ ವಿಕೆಟ್ ಅನ್ನು ಕಳೆದುಕೊಂಡಿದೆ ರಕ್ತೇಶ್ವರಿ ಸತ್ಯರಿಪೇಟೆ. ಈ ಬಾರಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ತಂಡದ ಗಳಿಕೆ 1. ಎರಡು ಎಸೆತಗಳು ಬಾಕಿ ಇದೆ ಪ್ರಥಮ ಓವರ್ ಚಾತಿಯಲ್ಲಿ. ವಿಜಯ ಪಂಚಮ ಚೆಂಡಿನೊಂದಿಗೆ ಮತ್ತೊಮ್ಮೆ ಲಯಬದ್ಧವಾದಂಥ ದಾಳಿ, ಡಾಟ್ ಬಾಲ್ ಆಗಿ ಬರ್ತಾ ಇದೆ, ಯಾವುದೇ ರನ್ ಇಲ್ಲ. ಮತ್ತೊಮ್ಮೆ ಉತ್ತಮ ಎಸೆತಗಾರಿಕೆ, ಲಯಬದ್ಧವಾದಂಥ ದಾಳಿ, ಕೊನೆಯ ಚೆಂಡು. ಉತ್ತಮ ಲಯಬದ್ಧವಾದಂಥ ಎಸೆತಗಾರಿಕೆ ಮಾಡಿದ್ದಾರೆ ವಿಜಯರವರು. ಕೇವಲ 1 ರನ್ ಅನ್ನು ನೀಡ್ತಾ ಇದ್ದಾರೆ. ವಿಜಯ ತಂಡದ ಗಳಿಕೆ 1. 12ಕ್ಕೆ 21. 12 ಎಸೆತಗಳ ಮುಂದೆ 21 ರನ್ನಿನ ಅವಶ್ಯಕತೆ ರಕ್ತೇಶ್ವರಿ ಸತ್ಯರಿಪೇಟೆ ತಂಡಕ್ಕೆ. ಶರತ್ ಶೆಟ್ಟಿ ಸತ್ಯರಿಪೇಟೆ. ಪ್ರಸಿದ್ಧ ತುಳು ರಂಗಭೂಮಿಯ ನಾಟಕ ಕಲಾವಿದರು, ನಮ್ಮೆಲ್ಲರ ಪ್ರೀತಿಯ ಶರತ್ ಶೆಟ್ಟಿ ಸಚ್ಚರಿಪೇಟೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಹಾಗೆಯೇ ಉತ್ತಮ ನಿರೂಪಕರು ಕೂಡ. ಅವರನ್ನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸುತ್ತಿದ್ದೇನೆ. ಉತ್ತಮ ಹೋರಾಟ ಸಾಗ್ತಾ ಇದ್ರೆ ತಂಡದ ಗಳಿಕೆ 2. ಮೋಹನ್ ಎಸೆತಗಾರಿಕೆಯಲ್ಲಿ ಈ ಬಾರಿ ವೈಡ್ ಎಂಬ ಸುತ್ತಲೇ ಔಟ್ಸೈಡ್ನಿಂದ ಕೊಂಚ ಹೊರಸಾಗಿದಂತ ಚೆಂಡು. ತಂಡದ ಗಳಿಕೆ 3. ದ್ವಿತೀಯ ಚೆಂಡು. ಮೋಹನ್ ಮತ್ತೊಮ್ಮೆ. ಈ ಬಾರಿ ಚೆಂಡು ಗಾಳಿಯಲ್ಲಿ ಮತ್ತೊಮ್ಮೆ ಉತ್ತರಿಯನ್ನು ಒಪ್ಪಿಸ್ತಾ ಇದೆ ರಕ್ತೇಶ್ವರಿ ಸತ್ಯರಿಪೇಟೆ. ಮುನೀರ್ ಅವರ ನಿರ್ಗಮನವನ್ನು ಕಂಡುಕೊಳ್ತಾ ಇದ್ದಾವೆ. ಚಿನ್ನು ರಕ್ತೇಶ್ವರಿ ತಂಡದ ಆಪತ್ ಬಾಂಧವ. ಸುಧಾಕರ್ ತೃತೀಯ ಚೆಂಡು. 3ನೇ ಸತ ಒತ್ತ ಮಾಡುತ್ತ ಈ ಕಡೆ ಭಾಗದಲ್ಲಿ ಸಾಗ್ತಾ ಇದೆ. ಒಂಟಿ ಒಟ್ಟು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 4. ದ್ವಿತೀಯ ಓವರ್ ಚಾಲ್ತಿಯಲ್ಲಿ 3 ಎಸೆತಗಳು ಬಾಕಿ ಇದೆ. ಆರ್ಎಸ್
ಸ್ಟ್ರೈಕರ್ ರೀತಿಯಲ್ಲಿ ಸಾಗಿ ಬಂದಿದೆ. ಆದರೆ ಒಂದು ಸಿಕ್ಸರ್ ಮಾತ್ರ ಬಿಟ್ಟು ಕೊಟ್ಟಿದ್ದಾರೆ. ಯಾಕಂದ್ರೆ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ, ಪವಾಡದ ಆಟ. ಯಾವುದೇ ಗಳಿಗೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವಂತ ದಾಂಡು ಚೆಂಡಿನ ಕ್ರೀಡೆ ಸಾಗ್ತಾ ಇದೆ ಮುತ್ತೊತ್ತು ಕ್ರೀಡಾಂಗಣದಲ್ಲಿ. ಅಂತಿಮ ಓವರ್ ಚಾಲ್ತಿಯಲ್ಲಿ ಸುಮನ್ ಪ್ರಥಮ ಚೆಂಡು, ಉತ್ತಮ ಚೆಂಡು ಏನಂತೆ ಡಾಟ್ ಆಗ್ತಾ ಇದೆ. ಯಾವುದೇ ರನ್ ಇಲ್ಲ. 5ಕ್ಕೆ 11. ಉತ್ತಮ ಹೊಡೆತ, 1 ರನ್ ಬರ್ತಾ ಇದೆ. ತಂಡದ ಗಳಿಕೆ 12. 4ಕ್ಕೆ 10. ಉತ್ತಮ ನ್ಯಾಯಬದ್ಧವಾದಂತಹ ದಾಳಿ ಲೆಗ್ ಬಾಯ್ ಮುಖಾಂತರ 1 ರನ್ ಬರ್ತಾ ಇದೆ. 3 ಎಸೆತ 9 ಓಟ. ನಾಲ್ಕನೇ ಚೆಂಡು ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. ಸೀಮಾ ರೇಖೆಯಿಂದ ಹೊರಕ್ಕೆ 4 ರನ್ಗಳು. ಬೌಂಡರಿ ಬರ್ತಾ ಇದೆ ಹಾರಿಸ್ ಅವರ ಬ್ಯಾಟ್ ಮುಖಾಂತರ. ತಂಡದ ಒಟ್ಟು ಗಳಿಕೆ 17. 2ಕ್ಕೆ 5. 2 ಎಸೆತಗಳ ಮುಂದೆ 5 ರನ್ನಿನ ಅವಶ್ಯಕತೆ ಇದೆ. ಪಂದ್ಯವು ಸಮಬಲವಾದ್ರೆ ನಾಣ್ಯ ಚಿನ್ನಿಗೆ ಮುಖಾಂತರ ವಿಜಯಿ ತಂಡವನ್ನು ಘೋಷಿಸಲಾಗ್ತದೆ. ಅದೃಷ್ಟದ ಪರೀಕ್ಷೆಗೆ ಇಳಿಬೇಕಾಗ್ತದೆ. ಈ ಬಾರಿ ಅಡ್ಡ ಚೆಂಡು ಒತ್ತಡವನ್ನು ನಿಯಂತ್ರಿಸಿಕೊಳ್ಳಬೇಕಾಗಿದೆ. ಇಲ್ಲಿ ನಡೆಯುತ್ತಿರುವುದು ದಾಂಡು ಚೆಂಡಿನ ಕ್ರೀಡೆ. ಸುಮನ್ ಮತ್ತೊಮ್ಮೆ ತೀರ್ಪುಗಾರನ್ನು ದಾಟಿಕೊಂಡು ಈ ಬಾರಿ ಕ್ಯಾಚ್ ಔಟ್ ಆಗೋ ಸಾಧ್ಯತೆ. ಆದರೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. 2 ರನ್ನಿನ ಜೋಡಣೆಯಾಗಿದೆ. ಪಂದ್ಯವು ಸಮಬಲಕ್ಕೆ. ಈ ಮಧ್ಯೆ 3 ರನ್ನಿಗಾಗಿ ಓಟ. ಅಂಪೈರ್ ತೀರ್ಮಾನ ಅಂತಿಮ. ಅಂಪೈರ್ ತೀರ್ಮಾನವೇ ಅಂತಿಮವಾಗಿದೆ. ದಯವಿಟ್ಟು ಅಲ್ಲಿ ಕಪ್ತಾನ ಮತ್ತು ತೀರ್ಪುಗಾರರ ಮಧ್ಯೆ ಮಾತ್ರ ಎಲ್ಲರೂ ಮಾತಾಡ್ಲಿಕ್ಕಿಲ್ಲ. ಸ್ಕಂದ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ಬೇಯಿಸುವಂತ ಯತ್ನ ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 13. ಪ್ರಥಮ ಓವರಲ್ಲಿ 1 ರನ್ ಅನ್ನು ಬಿಟ್ಟುಕೊಟ್ಟಂತ ಓವರ್ಸ್ ದ್ವಿತೀಯ ಓವರಲ್ಲಿ 12 ರನ್ ಅನ್ನು ಬಿಟ್ಟುಕೊಟ್ಟಿದೆ. ಹನ್ನೆರಡು ಎಸೆತಗಳ ಮುಂದೆ 14 ರನ್ನಿನ ಅವಶ್ಯಕತೆ ಓವರ್ಸಿಗಾದ್ರೆ ಸ್ಕಂದ ಉತ್ತಮ ಲಯಬದ್ಧವಾದಂತಹ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಗೋಲ್ಡನ್ ತಂಡದ ಆಯ್ಕೆಯನ್ನು ತಿಳಿಸಬೇಕಾಗಿದೆ. ಮುಂದಿನ ಪಂದ್ಯದ ನಾಣ್ಯ ಚಿನ್ನಿಗೆ ತಮ್ಮದಾಗಿದೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ಪೆಂಡಾಲ್ ಬಳಿ ತಿಳಿಸಬೇಕಾಗಿದೆ.
ಆದಷ್ಟು ಬೇಗ ಬಿಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಮಳೆಯ ಸಂಭವ ಉಂಟು. ದಯವಿಟ್ಟು ಸಮಯದ ಅಭಾವ, ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ತಮ್ಮ ಕ್ಷೇತ್ರ ಸಜ್ಜುಗೊಳಿಸಬೇಕಲ್ಲಿ. ಸ್ಕಂದ ಆಯ್ತು ಬೇಗ 2 ಓವರ್ 1 ಓವರ್ ಕೂಡ ಬಕ್ಕ ಲಾಸ್ಟ್ಗೆ. ಓವರ್ ಕಮ್ಮಿ ಮಾಡಿದ್ರೆ ತಾವೇ ಜವಾಬ್ದಾರರಾಗ್ತೀರಿ. ದಯವಿಟ್ಟು ಸಮಯದ ಅವಕಾಶ, ಸಮಯ ನಮ್ಮನ್ನು ಕಾಯುವುದಿಲ್ಲ. ನಾವು ಸಮಯದ ಪಾಲನೆಯನ್ನು ಮಾಡಬೇಕಾಗಿದೆ. ದಯವಿಟ್ಟು ಸಹಕರಿಸಿಕೊಳ್ಬೇಕಾಗಿದೆ. OFC ತಂಡದ 12 ಆಟಗಾರ ದಯವಿಟ್ಟು ಇಲ್ಲಿ ಬರಬೇಕು. ಮೋಹನ್ ಎಸೆತಗಾರಿಕೆಯಲ್ಲಿ ಟೈಸನ್ ಉತ್ತಮ ಆಟಗಾರ. ಮೋಹನ್ ಟೈಸನ್ ಪ್ರಥಮ ಚೆಂಡು 14 ರನ್ನಿನ ಅವಶ್ಯಕತೆ. ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ. ತಂಡದ ಗಳಿಕೆ ಆರಂಭ. ಮೋಹನ್ ಅವರ ದ್ವಿತೀಯ ಚೆಂಡು ಉತ್ತಮ ಆಡುತ್ತ 1 ವೇಟ. ತಂಡದ ಗಳಿಕೆ 2. ಸ್ಕಲ್ಲ ಕಡೆಯಿಂದ ಮೋಹನ್ ಮತ್ತೊಮ್ಮೆ ರಿವರ್ಸಿಂಗ್ ಮಾಡುವಂತ ಯತ್ನ. ಬ್ಲಡ್ ಬೈ ಮುಖಾಂತರ ವ್ಯಕ್ತಿ ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 3. ನಾಲ್ಕನೇ ಚೆಂಡು ಮೋಹನ್ ರವರು ಮತ್ತೊಮ್ಮೆ ಭರ್ಜರಿಯಾದ ನೋಡುತ್ತಾ ಸಿಕ್ಸರ್. ಲಾಂಗ್ ಆನ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 9. ಪಂಚಮ ಚೆಂಡು ಮೋಹನ್ ಮತ್ತೊಮ್ಮೆ ಉತ್ತಮ ಆಟಗಾರಿಕೆ. ಒಟ್ಟು ಗಳಿಕೆ 10. ಅಂತಿಮ ಎಸೆತ ಬಾಕಿ ಇದೆ. ಮೋಹನ್ ರವರ ಕಡೆಯ ಚೆಂಡು ಸ್ವಿಂಗ್ ಮಾಡಿದ್ದಾರೆ. ಮಧ್ಯೆ 1 ವೇಟ ಪೂರ್ತಿಗೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 11. 3 ರನ್ನಿನ ಅವಶ್ಯಕತೆ ಇದೆ. 6 ಎಸೆತಗಳ ಮುಂದೆ 6ಕ್ಕೆ 3. ಒಂದು ಕ್ಲಾರ್ 2 ರನ್ನಿನ ಅವಶ್ಯಕತೆ ಇದೆ. OFC ಅಲಂಕಾರ ತಂಡಕ್ಕೆ ಭರ್ಜರಿಯಾದಂತ ಹೊಡೆತ. ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ.
ಗಳಿಕೆ 12. ಆದಷ್ಟು ಬೇಗ 4 ಎಸೆತಗಳ ಮುಂದೆ 2 ರನ್ನಿನ ಅವಶ್ಯಕತೆ ಇದೆ. 4ಕ್ಕೆ 2. ದೇವು ಸ್ಟ್ರೈಕರ್ ವಿಭಾಗದಲ್ಲಿ ಸುಮನ್ ರವರ ಎಸೆತಗಾರಿಕೆ. ತೃತೀಯ ಚೆಂಡು ವೈಡ್ ಬಾಲ್. ರನ್ ವಿಭಾಗದಲ್ಲಿ ಸಮಬಲವನ್ನು ಸಾಧಿಸಿಕೊಂಡಿದೆ. ವಿಜಯಕ್ಕಾಗಿ 1 ರನ್ನಿನ ಅವಶ್ಯಕತೆ ಇದೆ. ನೇರ ಹೊಡೆತ ಮಧ್ಯೆ OFC ಆಲಂಗಾರು ಈ ಪಂದ್ಯದಲ್ಲಿ ವಿಜಯವನ್ನು ತನ್ನದಾಗಿಸಿಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡುಕೊಂಡಿದೆ. ಸ್ಕಂದ ಕಡಂಗಾಲೆ ಉತ್ತಮ ಹೋರಾಟವನ್ನು ನೀಡಿ ಈ ಪಂದ್ಯಾಕೂಟದಿಂದ ನಿರ್ಗಮಿಸ್ತಾ ಇದೆ. 2 ತಂಡಗಳಿಗೂ ಧನ್ಯವಾದವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಗೋಲ್ಡನ್ ಸರ್ಟಿಫಿಕೇಟ್ ಆದಷ್ಟು ಬೇಗ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಳ್ಳಬೇಕಾಗಿದೆ. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ತನ್ನದಾಗಿಸಿಕೊಂಡಂತಹ ಗೋಲ್ಡನ್ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕಾಗಿದೆ. ಬೇಲಾಡಿ ತಂಡದ ಓಪನಿಂಗ್ ದಾಂಡಿಗರು ಅಂಕಣವನ್ನು ಪ್ರವೇಶಿಸಿಕೊಳ್ಳಬೇಕಾಗಿದೆ. ಬೇಲಾಡಿ ತಂಡದ ಆಟಗಾರರು ಆಯ್ನಾತು ಬೇಗ. ಎರಡು ತಂಡದ 12 ಆಟಗಾರರು ಇಲ್ಲಿ ಇರಬೇಕು. ಎಸೆತಗಾರ ಸ್ಥಾನದಲ್ಲಿ ಹನೀಫ್. ಈ ಮಧ್ಯೆ ಬೇಲಡಿ ತಂಡದ ಆರಂಭಿಕ ಆಟಗಾರರಾಗಿ ವಿನೀತ್ ಮತ್ತು ಸಂದೀಪ್. ಸ್ಟ್ರೈಕ್ ಎಂಡ್ ಸಂದೀಪ್, ನಾಟ್ ಸ್ಟ್ರೈಕ್ ಎಂಡ್ ವಿನೀತ್. ಸ್ಟ್ರೈಕ್ ಅಲ್ಲಿ ವಿನೀತ್, ನಾಟ್ ಸ್ಟ್ರೈಕ್ ಎಂಡ್ ಸಂದೀಪ್. ಈ ಮಧ್ಯೆ ಎಸೆತಗಾರ ಸ್ಥಾನದಲ್ಲಿ ಹನೀಫ್. ಹನೀಫ್ ಅಚ್ಚಾ ಬನ್ನೂರು. ಹನೀಫ್ ಅಚ್ಚಾ ಕಣ್ಣೂರು ಬನ್ನೂರು. ಈ ಮಧ್ಯೆ ಮೊದಲ ಎಸೆತ ಹನೀಫ್ ಅವರಿಂದ. ಉತ್ತಮವಾದಂತ ಎಚ್ಚರಿಕೆಗಾರಿಕೆ. 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಬೇಲಡಿ ತಂಡ ಸ್ಕೋರ್ ಬೋರ್ಡ್ ನಲ್ಲಿ ಗೋಲ್ಡನ್ ತಂಡ ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯಾಗಿ ಕ್ಷೇತ್ರ ಸಾಧಿಸಿಕೊಂಡಿದ್ದಾರೆ. ಮುಂದಿನ ಪಂದ್ಯಾಟಕ್ಕೆ ರೆಡಿ ಆಗಬೇಕಲ್ಲಿ ಬೇಗ. 2 ಓವರ್ ಪಂದ್ಯಾಟ. ಈ ಮಧ್ಯೆ ಉತ್ತಮವಾದಂತ ಎಚ್ಚರಿಕೆ ಮಧ್ಯೆ ವೈಟ್ 1+1 2 ರನ್ಗಳ ಸೇರ್ಪಡೆ. ಬೇಲಡಿ ತಂಡ ಸ್ಕೋರ್ ಬೋರ್ಡ್ ನಲ್ಲಿ 2 ರನ್ಗಳ ಸೇರ್ಪಡೆ ಆಗಿದೆ. ಅಲ್ಲಿ 2 ರನ್ಗಳ ಸೇರ್ಪಡೆ ಆಗಿದೆ. ಹನೀಫ್ ಮತ್ತೊಮ್ಮೆ ಎಡಗೈ ಆಟಗಾರ. ಉತ್ತಮವಾದಂತ ಎಚ್ಚರಿಕೆಗೆ ವೈಟ್ ಘೋಷಿತ ತೀರ್ಪುಗಾರರಿಂದ. ಎಡಗೈ ಆಟಗಾರ ವಿನೀತ್ ಸ್ಟ್ರೈಕ್ ಎಂಡ್ ಅಲ್ಲಿ, ನಾನ್ ಸ್ಟ್ರೈಕ್ ಎಂಡ್ ಅಲ್ಲಿ ಸಂದೀಪ್. ಹನೀಫ್ ಮತ್ತೊಮ್ಮೆ ಎಚ್ಚರಿಕೆ. ಈ ಮಧ್ಯೆ ಉತ್ತಮವಾದಂತ ಎಚ್ಚರಿಕೆ, ಲಯಬದ್ಧವಾದಂತ ಎಚ್ಚರಿಕೆ ಮಾಡ್ತಾ ಇದ್ದ ಹನೀಫ್. ತಂಡದ ಮೊತ್ತ 3 ಕಾಣ್ತಾ ಇದ್ದೇವೆ ಇಲ್ಲಿ. 4 ನಿಮಗೆ ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ. ಅದೇ ಯಾವುದೇ ಕ್ಷೇತ್ರಶೀಲ ಕಾರಣ ಕ್ಯಾಶ್ ಬಿಡುವಂತ ವಾತಾವರಣ. ತಂಡದ ಮೊತ್ತ 5. ಈ ಮಧ್ಯೆ ಉತ್ತಮವಾದಂತ ಎಚ್ಚರಿಕೆಯಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ. ಮತ್ತೆ ಬಲವಾದ ಮನವಿ, ರನ್ಔಟ್. ಅಲ್ಲಿ ಸಂದೀಪ್ ಅವರ ವಿಕೆಟ್ ಪತನ ಆಗಿದೆ. ಬೇಲಡಿ ತಂಡದ ಆರಂಭಿಕ ಆಟಗಾರ ಸಂದೀಪ್ ಅವರ ವಿಕೆಟ್ ಪತ್ರವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮುಂದಿನ ಮೊದಲ ಸೆಮಿಫೈನಲ್ ಪಂದ್ಯಾಟ
YFC ಅಲಂಕಾರ ವಿರುದ್ಧವಾಗಿ ಟೀಮ್ YFC ಬೊಮ್ಮೆಲಚ್ಚಿ ಪ್ರಥಮ ಉಪಾಂತ್ಯ ಪಂದ್ಯ OFC ವರ್ಸಸ್ OFC ಆಲಂಗಾರು ತಂಡಗಳ ಮಧ್ಯೆ. ಅದೇ ರೀತಿ ದ್ವಿತೀಯ ಮುಂದಿನ ಪಂದ್ಯದ ಸೆಮಿಫೈನಲ್ ಪಂದ್ಯ ಕ್ಯಾಪ್ಟನ್ಸಿ ಬರಬೇಕು. YFC ಮತ್ತು OFC ಅಲಂಗಾರ ತಂಡ ಕ್ಯಾಪ್ಟನ್ಸ್ ದಯವಿಟ್ಟು ವೇಗಕ್ಕೆ ಬರಬೇಕು. ಇಲ್ಲಿ ಇದೀಗ ಎರಡನೇ ಓವರ್ ಎಸೆಯಲ್ಲಿ ಕೊನೆಯ ಎಸೆತ ಮಧ್ಯೆ ನಾಗೇಶ್ ಅವರಿಗೆ ಉತ್ತಮವಾದಂತ ಎಸೆಗಾರಿಕೆ. ಈ ಮಧ್ಯೆ ಓವರ್ನ ಮುಕ್ತಾಯ. ತಂಡ ಮೊತ್ತ 6. ಯಶಸ್ವಿ ಫ್ಯಾನ್ಸ್ ಕ್ಲಬ್ ಬೊಮ್ಮೆಲಚ್ಚಿ ತಂಡದ ಕ್ಯಾಪ್ಟನ್ ಇಲ್ಲಿ ಬರಬೇಕು. YFC ತಂಡದ ಕ್ಯಾಪ್ಟನ್ ದಯವಿಟ್ಟು ವೇದಿಕೆ ಬರಬೇಕು. ಇಲ್ಲಿ ಅಶ್ರಫ್ ಎಸೆತಗಾರ ಸ್ಥಾನದಲ್ಲಿ ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ ವಿನೀತ್ ಆರಂಭಿಕ ಆಟಗಾರ. ಇದರ ಉತ್ತಮವಾದಂತ ಎಸೆಗಾರಿಕೆ, ಉತ್ತಮವಾದಂತಹ ಹನೀಫ್ ಅವರ ಕೈಲಿ ಚೆಂಡು. 20 ರನ್ಗಳ ಸೇರ್ಪಡೆ ಆಗ್ತಾ ಇದೆ ತಂಡ ಸ್ಕೋರ್ ಬೋರ್ಡ್ ನಲ್ಲಿ. ಇದೀಗ ನಾಣ್ಯ ಚಿಮ್ಮಿಗೆ ಮುಂದಿನ ಪಂದ್ಯ ನಾಣ್ಯ ಚಿಮ್ಮಿಗೆ ಆಗ್ತಾ ಇದೆ. YFC ಅಲಂಗಾರ್ ನಾಣ್ಯ ಚಿಮ್ಮಿಗೆ ವಿಜಯದ ನಿರ್ಣಯವನ್ನು ಹೇಳಬೇಕಾದಷ್ಟು ಬೇಗ. ಮೊದಲ ಸೆಮಿಫೈನಲ್ ಪಂದ್ಯದ ಈ ಮಧ್ಯೆ ಉತ್ತಮವಾದ ಬ್ಯಾಟಿಂಗ್ ಕ್ಯಾಚ್ ಆಗುವ ಈ ಮಧ್ಯೆ ಔಟ್. ವಿಕೆಟ್ ಈ ಮಧ್ಯೆ ವಿಕೆಟ್ ಪತನ ಆಗ್ತಾ ಇದೆ. ಇಲ್ಲಿ ಬೇಲಾಡಿ ತಂಡದ ಎರಡನೇ ವಿಕೆಟ್ ಪತನ ಆಗುವ ಸುಜಿತ್. ಗೋಲ್ಡನ್ ತಂಡದ ಎಸೆತಗಾರ ಸ್ಥಾನದಲ್ಲಿ ಅಶ್ರಫ್. ಈ ಮಧ್ಯೆ ಎಸೆತಗಾರ ಸ್ಥಾನದಲ್ಲಿ ಅತ್ಯುತ್ತಮ ಎಸೆಗಾರಿಕೆಯನ್ನು ಮಾಡ್ತಾ ಇದೆ ಗೋಲ್ಡನ್ ತಂಡದ ಕಡೆಯಲ್ಲಿ. ಇವನು ಉತ್ತಮವಾದಂತಹ ಎಸೆಗಾರಿಕೆಯಲ್ಲಿ ಈ ಮಧ್ಯೆ ಮತ್ತೊಮ್ಮೆ ತೀರ್ಪು ರೈಟಮ್ ರೌಂಡ್ ಈ ಮಧ್ಯೆ ಉತ್ತಮವಾದಂತಹ ಎಸೆಗಾರಿಕೆಯಲ್ಲಿ ರನ್ ಔಟ್ ಆಗುವ ಸಂಖ್ಯೆಯಲ್ಲಿ ಈ ಮಧ್ಯೆ ಉತ್ತಮವಾದಂತಹ ಎಸೆಗಾರಿಕೆ ತಂಡದ ಮೊತ್ತ ಸ್ಕೋರ್ ಬೋರ್ಡ್ ನಲ್ಲಿ 10. ಬೇರೆ ತಂಡ ಸ್ಕೋರ್ ಬೋರ್ಡ್ ನಲ್ಲಿ 10 ರನ್ ಕಾಣ್ತಾ ಇದ್ದೇವೆ. ಕೊನೆಯ ಎಸೆತ 2 ಓವರ್ ಪಂದ್ಯಾಟ. ಇದೀಗ ತಂಡದ ಮೊತ್ತ 10. ಅಶ್ರಫ್ ಎಸೆಗಾರ ಸ್ಥಾನದಲ್ಲಿ ಗೋಲ್ಡನ್ ಸೆಪ್ಟೆಂಬರ್ ಆರಂಭಿಕ ಅತ್ಯುತ್ತಮವಾದ ಎಸೆಗಾರಿಕೆ ಮಧ್ಯೆ ಚೆಂಡು ಸೀಮ ಲಾಂಗ್ ಆನ್ ರೀತಿಯಲ್ಲಿ ಬರ್ತಾ ಇದೆ. 2 ರನ್ ಈ ಮಧ್ಯೆ ನೇರ ಕೈ ಸಾಗ್ತಾ ಇದೆ. ಈ ಮಧ್ಯೆ ನಾಟ್ ಔಟ್ ಆಗುವಂತ ಸಮಯ ಮಧ್ಯೆ ನಾಟ್ ಸೆಕೆಂಡ್ನಲ್ಲಿ ವಿಕೆಟ್ ಪತನ ಆಯ್ತು. ಕೊನೆಗೂ 2 ರನ್ಗಳ ಸೇರ್ಪಡೆ ತನ್ನ ಸ್ಕೋಪ್ ಅಲ್ಲಿ ತಂಡದ ಮೊತ್ತ 13 ರನ್ಗಳ ಪಂದ್ಯವನ್ನು ವಿಜಯವಾಗಲಿ ಗೋಲ್ಡನ್ ತಂಡಕ್ಕೆ. ಈ ಪಂದ್ಯವನ್ನು ವಿಜಯವಾಗಿ ಸೆಮಿಫೈನಲ್ ಹಂತವನ್ನು ಆಡುವಂತ ಅವಕಾಶ ಇದೆ. ಇಲ್ಲಿ ವಿಜೇತವಾದಂತಹ ಪಂದ್ಯಾಟ ತಂಡಕ್ಕೆ 2ನೇ ಸೆಮಿಫೈನಲ್ ಪಂದ್ಯವನ್ನು ಆಡುವಂತ ಅವಕಾಶ ಇದೆ.
ನಮ್ಮೊಂದಿಗೆ ಇವತ್ತಿನ SMC ಕ್ರಿಕೆಟ್ ಪಂದ್ಯಾಟದ ವೇದಿಕೆಯಲ್ಲಿದ್ದಾರೆ ನಮ್ಮೆಲ್ಲ ಆತ್ಮೀಯರು ಉದ್ಯಮಿ ಆಟಗಾರರು ಪ್ರಶಾಂತ್ ಶೆಟ್ಟಿ ಬಲ್ಲಾಡಿದ್ದಾರೆ ಕಡಂದಲ್ಲಿ. ಅವರಿಗೆ ನಮ್ಮೆಲ್ಲ ಆಟಗಾರರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸೆಕೆಂಡ್ ಅಲ್ಲಿ ನವಾಜ್, ಲಾಸ್ಟ್ ಸೆಕೆಂಡ್ ಅಲ್ಲಿ ಹನೀಫ್, ಎಸೆತ ಕೆಲಸದಿಂದ ನಾಗೇಶ್. ನವಾಜ್ ಸ್ಟ್ರೈಕ್ ಎಂಡ್ ಅಲ್ಲಿ, ಲಾಸ್ಟ್ ಸೆಕೆಂಡ್ ಅಲ್ಲಿ ಹನೀಫ್. ಮೊದಲ ಸೆಮಿಫೈನಲ್ ಪಂದ್ಯಾಟ YFC ವಿರುದ್ಧವಾಗಿ OFC ಅಲಂಗ. ಈಗ ನಾಳೆ ಚಿಮ್ಮಿಕೆ ವಿಜಯ ಆಗಿದೆ. ತಮ್ಮ ನಿರ್ಣಯವನ್ನು ಹೇಳಬೇಕು. OFC ಅಲಂಗಾರ್ ಶತಶಾಲಿ ಮತ್ತೆ ಫುಲ್ ಟಾಸ್ ಎಸೆಗಾರಿಕೆ. ಯಾವುದೇ ಹೊಡೆಯುವಂತ ಪ್ರಯತ್ನ ಮಾಡ್ತಲ್ಲ ನಾವು. ಆರಂಭಿಕ ಅನುಭವಿ ವೈಟ್ ನ ಘೋಷಣೆ ತೀರ್ಪುಗಾರರಿಗೆ ವೈಟ್ ನ ಅಗಲ ಚೆಂಡು ಘೋಷಣೆ ಮಾಡಿದ್ದಾರೆ. 1 ರನ್ಗಳ ಸೇರ್ಪಡೆಯಾಗಿದೆ. ನಿಮ್ಮದೇ ನವಾಜ್ ಅತ್ಯುತ್ತಮವಾದಂತ ಎಸೆತಗಾರಿಕೆ. ನಾಗೇಶ್ ಅನುಭವಿ ಎಸೆತಗಾರ. ಬೇಲಡಿ ತಂಡದ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ ನಾಗೇಶ್ ಈಗ ರೈಟ್ ಆರ್ಮ್ ರೌಂಡ್ ಎಸೆಗಾರಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ನವಾಜ್ ಅವರಿಗೆ ಅತ್ಯುತ್ತಮ ಆಟಗಾರ, ಜಿಲ್ಲೆಯ ಅತ್ಯುತ್ತಮ ಆಟಗಾರ ನವಾಜ್. ಈ ಮಧ್ಯೆ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಕೊಂಚ ಬದಲಾವಣೆ ಕಾಣ್ತಾ ಇದ್ದೇವೆ. ಬಹುಶಃ ಬಿಟ್ಟಿದ್ರು ಒಂದು ಸೀಮಾರೇಖೆಯನ್ನು ಹೋಗುವಂತ ಸನ್ನಿವೇಶ ಇತ್ತು. ಮಧ್ಯಸ್ಕರ ಸ್ಥಾನದ ನಾಗೇಶ್ ಹನೀಫ್ ಅವರಿಗೆ ಸ್ಟ್ರೈಕ್ ಹನೀಫ್, ಲಾಸ್ಟ್ ಸ್ಟ್ರೈಕ್ ನವಾಜ್. ಈ ಮಧ್ಯೆ ಕ್ಯಾಚ್ ಆಗುವಂತ ಸಾಧ್ಯತೆ, ಕ್ಯಾಚ್ ಔಟ್, ಔಟ್ ಆಫ್ ವಿಕೆಟ್. ಅಲ್ಲಿ ವಿಕೆಟ್ ಪತನವಾಗಿದೆ. ಹನೀಫ್ ಅವರ ಮುಂದಿನ ಆಟಗಾರ ಅಲ್ತಾಫ್ ಬಸವನಗುಡಿ. ಅಲ್ತಾಫ್ ಗೋಲ್ಡನ್ ತಂಡದ ಅತ್ಯುತ್ತಮ ಆಟಗಾರರು. ಈ ಭಾಗದ ಎಲ್ಲ ಕಡೆಗಳಲ್ಲಿ ಆಡಿ ಅನುಭವಿರುವಂತಹ ಉತ್ತಮ ಆಟಗಾರ ಅಲ್ತಾಫ್ ಬಸವನಗುಡಿ. ನವಾಜ್ ಕೂಡ ಅತ್ಯುತ್ತಮ ಆಟಗಾರ. ಪಂದ್ಯವನ್ನು ಯಾವುದೇ ಸಂದರ್ಭದಲ್ಲಿ ಬದಲಾಯಿಸುವಂತ ಆಟಗಾರರು ನವಾಜ್ ಮತ್ತು ಅಲ್ತಾಫ್. ಇದು ನಾಗೇಶ್ ತನ್ನ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅತ್ಯುತ್ತಮವಾದಂತ ಎಸೆತಗಾರರು ನಾಗೇಶ್, ಬೇಲಡಿ ತಂಡದ ಅತ್ಯುತ್ತಮ ಆಟಗಾರ. ರೈಟ್ ಆರ್ಮ್ ರೌಂಡ್ ಎಸೆಗಾರಿಕೆ ಮತ್ತೊಮ್ಮೆ ಅಲ್ತಾಫ್ ಹೋಗಿ ಇದೀಗ ಬಂದಂತ ಆಟಗಾರ. ಉತ್ತಮವಾದಂತ ಚಲಿಸಿ ಆಗುವಂತ ಸಾಧ್ಯತೆ. ಆದ್ರೆ ಇಲ್ಲಿ ಉದ್ದನೆ ಆಟಗಾರ, ಉದ್ದನೆ ಜಂಪಿನ ಮುಖೇನ ಅತ್ಯುತ್ತಮವಾದಂತ ಇವತ್ತಿನ ಪಂದ್ಯದ ಅತ್ಯುತ್ತಮ ಅಮೋಘ ಶತರಕ್ಷಣೆ, ಎಲ್ಲರೂ ಮೆಚ್ಚತಕ್ಕಂತ ಒಂದು ಶತರಕ್ಷಣೆ ಮಾಡಿದ್ದಾರೆ. ಚೆಂಡು ಸೀಮಾ ರೇಖೆಯಿಂದ 6 ರನ್ ಹೋಗುವಂತದ್ದು, 5 ರನ್ಗಳು ಸೇವ್ ಆಗಿದೆ. ಬಹುಶಃ ಇದು ಪಂದ್ಯವನ್ನು ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡಬಹುದು. ತಂಡದ ಮೊತ್ತ 3 ರನ್ ಕಾಣ್ತಾ ಇದೀವಿ. ಇಲ್ಲಿ 13 ರನ್ಗಳ ಅವಶ್ಯಕ ಪಂದ್ಯವನ್ನು ವಿಜಯ. ಸ್ಟ್ರೈಕ್ ಎಂಡ್ ಅಲ್ಲಿ ಎಡಗೈ ಆಟಗಾರ ನವಾಜ್. ಮತ್ತೆ ಉತ್ತಮವಾದ ಸೀಮಾಂತೆ. ಮೊತ್ತ 4 ನಾಗೇಶ್ ತನ್ನ ಎಸೆಗಾರಿಕೆಯಲ್ಲಿ. ಒನ್ ಮೌಂಟ್ ಲೆಫ್ಟ್ ನಾಗೇಶ್. ಇದೀಗ ಅಲ್ತಾಫ್ ಅವರಿಗೆ ಬಸವನಗುಡಿಯ ಅಲ್ತಾಫ್ ಸೆಕೆಂಡ್ ಅಲ್ಲಿ ಕಾಯ್ತಾ ಇದ್ದಾರೆ ಕೊನೆಯ ಚಿತ್ರವನ್ನು. ಈ ಮಧ್ಯೆ ಬಹುಶಃ ಕ್ಯಾಚ್ ಆಗುವಂತ ಸಂದರ್ಭ ಇದೆ. ಅದೇ 2 ರನ್ ಪಡೆಯುವಂತ ಅತ್ಯುತ್ತಮವಾದ ಶತರಕ್ಷಣೆ ಸೀಮಾರೇಖೆ ಬಂದಿದೆ. ನೇರತ್ತು 2 ರನ್ಗಳ ಸೇರ್ಪಡೆ, 6 ರನ್ಗಳ ಸೇರ್ಪಡೆ ಮೊದಲ ಓವರ್ನಲ್ಲಿ. 2ನೇ ಓವರ್ನಲ್ಲಿ 6 ಸುತ್ತ 6 ರನ್ 7 ರನ್ ಅವಶ್ಯಕ ಪಂದ್ಯವನ್ನು ವಿಜಯಾಗಲು. 6 ಸುತ್ತ 7 ರನ್ ಅವಶ್ಯಕ ಪಂದ್ಯವನ್ನು ವಿಜಯಾಗಲು.
ಉತ್ತಮವಾದಂತಹ ಎಸೆತಗಾರಿಕೆಯಲ್ಲಿ ಸೂರಜ್. ಇದೀಗ ತುಂಬಾ ರೋಮಾಂಚಕಾರಿ ಪಂದ್ಯಾಟ, ತುಂಬಾ ಜಿದ್ದಿನ ಪಂದ್ಯಾಟ. ಸೆಕೆಂಡ್ ಅಲ್ಲಿ ನವಾಜ್ ಈ ಮಧ್ಯೆ ಎಸೆತಗಾರ ಸ್ಥಾನದಲ್ಲಿ ಉತ್ತಮವಾದಂತಹ ಸೀಮಾರಕ್ಕೆ ಸಾಗ್ತಾ ಇದೆ. ನಾಗೇಶ್ ಅವರ ಕೈಲಿ ಚೆಂಡು ಕೇವಲ 1 ರನ್ಗಳಿಗೆ ಸೇರ್ಪಡೆ ಆಗ್ತಾ ಇದೆ. 2 ರನ್ಗಳ ಸೇರ್ಪಡೆ ಮೊತ್ತ 8 ಕಾಣ್ತಾ ಇದ್ದೇವೆ. ಸೂರಜ್ ಎಸೆತಗಾರ ಸ್ಥಾನದಲ್ಲಿ ಸೂರಜ್, ಬೇರೆ ಅತ್ಯುತ್ತಮ ಆಟಗಾರ ಸೂರಜ್. ಇದೀಗ ಮತ್ತೊಮ್ಮೆ ನವಾಜ್ ಅವರಿಗೆ ಎಡಗೈ ಆಟಗಾರ. ಉತ್ತಮ ಆಟಗಾರಿಕೆಯಲ್ಲಿ ಕ್ಯಾಚ್ ಔಟ್ ಆದ್ರೆ 2 ರನ್ಗಳ ಸೇರ್ಪಡೆ, ಅತ್ಯುತ್ತಮವಾದ ಶತರಕ್ಷಣೆ. ತಂಡದ ಮೊತ್ತ 10, 3 ರನ್ ಅವಶ್ಯಕತೆ, 4 ಎಸೆತ ಇದೆ. ನಾಲ್ಕು ಎಸೆತ 3 ರನ್ ಅವಶ್ಯಕ ಪಂದ್ಯವನ್ನು ಜಯಗಳು. ಈ ಮಧ್ಯೆ 1 ರನ್ಗಳ ಸೇರ್ಪಡೆ ಆಗಿದೆ. 2 ರನ್ಗಳ ಸೇರ್ಪಡೆ ಮತ್ತೆ ನೇರ ವಿಕೆಟ್ಗಳ ತಂಡ ಮೊತ್ತ 12. 12 ತಂಡದ ಮೊತ್ತ 1 ರನ್ ಅವಶ್ಯಕ ಪಂದ್ಯವನ್ನು ವಿಜಯಗಳು. ಈಗ ಮೊದಲ ಸೆಮಿಫೈನಲ್ ಪಂದ್ಯಾಟ YFC ಅಲಂಕಾರ ವಿರುದ್ಧವಾಗಿ YFC ನಾಣ್ಯ ಚಿಮ್ಮಿಕೆಯಲ್ಲಿ YFC ಅಲಂಕಾರ ವಿಜಯಗಿದೆ. ತಮ್ಮ ನಿರ್ಣಯವನ್ನು ದಯವಿಟ್ಟು ಹೇಳಬೇಕು. ಫೀಲ್ಡಿಂಗ್ ಆಯ್ಕೆ ಮಾಡಿದ್ದಾರೆ, ದಯವಿಟ್ಟು ಬೇಗ ರೆಡಿ. 6 ರನ್ಗಳ ಸೇರ್ಪಡೆ. ಇವತ್ತು ಗೋಲ್ಡನ್ ಸತ್ಯಪೇಟೆ ಪಂದ್ಯವನ್ನು ವಿಜಯಿಯಾಗಿದ್ದಾರೆ. ಸೆಮಿಫೈನಲ್ ಹಂತವನ್ನು ಆಡುವಂತ ಅವಕಾಶ ಪಡೆದಿದ್ದಾರೆ. ಗೋಲ್ಡನ್ ಸತ್ಯಪೇಟೆ ವಿರುದ್ಧವಾಗಿ ಮುಂದಿನ 2ನೇ ಸೆಮಿಫೈನಲ್ ಪಂದ್ಯಾಟ ಶ್ರೀದೇವಿ ಕ್ರಿಕೆಟರ್ಸ್ ಕೊಡ್ಡೆರ್ಕ. ಶ್ರೀದೇವಿ ಕ್ರಿಕೆಟರ್ಸ್ ಕೊಡ್ಡೆರ್ಕ ವಿರುದ್ಧವಾಗಿ ಗೋಲ್ಡನ್ ಸತ್ಯಪೇಟೆ 2ನೇ ಸೆಮಿಫೈನಲ್ ಪಂದ್ಯವನ್ನು ಆಡಲಿಕ್ಕಿದ್ದಾರೆ. ಇದೀಗ ಮೊದಲ ಸೆಮಿಫೈನಲ್ ಪಂದ್ಯಾಟ ಕಾಣ್ತಾ ಇದ್ದೇವೆ. YFC ಮತ್ತು YFC ಅಲಂಕಾರ ವಿರುದ್ಧವಾಗಿ ಪಂದ್ಯವನ್ನು 2 ಅತ್ಯುತ್ತಮವಾಗಿರ್ತಕ್ಕಂಥ ತಂಡಗಳು. YFC ಅಲಂಕಾರ ನಾಣ್ಯ ಚಿಮ್ಮಿಗೆ ವಿಜಯ ಆಗಿದೆ. ತಮ್ಮ ಕ್ಷೇತ್ರ ಸಜ್ಜುಗೊಳಿಸುವ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಸೆಮಿಫೈನಲ್ ಪಂದ್ಯ ವೀಕ್ಷಕರು ಮಜೀದ್ ಸತ್ಯಪೇಟೆ ನೆಲೆಗಿದ್ದಾರೆ. ಮಜೀದ್ ನಿಮಗೆ ಸ್ವಾಗತ. ನಮ್ಮ ಇಂದಿನ ಕ್ರೀಡಾಕೂಟಕ್ಕೆ ಪುಸ್ತಲ್ SMC ತಂಡದ ಮಾಜಿ ಆಟಗಾರರಾದಂತ ಪಾಂಡು ಕೊಟ್ರಪಾಡಿ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಾನು ತುಂಬುವುದನ್ನು ಸ್ವಾಗತಿಸುತ್ತಿದ್ದೇನೆ. ಒಂದೊಂದು ಕಾಲದಲ್ಲಿ ವೇಗದ ಬೌಲಿಂಗ್ ಮೂಲಕ ಈ ಪರಿಸರದಲ್ಲಿ ತನ್ನಂತಾನು ಗುರುತಿಸಿಕೊಂಡಂತ ಆಟಗಾರ ಪಾಂಡು ಕೊಟ್ರಪಾಡಿ ಅವರಿಗೆಲ್ಲರ ಪರವಾಗಿ ತುಂಬುವುದನ್ನು ಸ್ವಾಗತಿಸುತ್ತಿದ್ದೇನೆ. ಮೊದಲ ಸೆಮಿಫೈನಲ್ ಪಂದ್ಯಾಟ ಇದೀಗ ಆರಂಭ ಆಗ್ತಾ ಇದೆ. ಹಲೋ 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 ಹಲೋ. ಈ ಮಧ್ಯೆ ಮೊದಲ ಸೆಮಿಫೈನಲ್ ಪಂದ್ಯಾಟ ಇಲ್ಲಿ ಕಾಣ್ತಾ ಇದ್ದೇವೆ. YFC ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯಿಯಾಗಿ ಕ್ಷೇತ್ರ ಶಾಹಿಕೊಂಡ ಮೊದಲ ಎಸೆತಗಾರ ಸ್ಥಾನದಲ್ಲಿ YFC ತಂಡದ ಪರವಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಇದ್ದಾರೆ ರಂಗಭೂಮಿಯ ಅತ್ಯುತ್ತಮ ಕಲಾವಿದ ಸಂದೀಪ್ ಸಂಕಲಕರಿಯ. ನಿಮಗೆ ನಮ್ಮೆಲ್ಲ ಆಟಗಾರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಕೇಶ್ ಎಸೆತಗಾರ ಸ್ಥಾನದಲ್ಲಿ ಮುಂದಿನ 2ನೇ ಸೆಮಿಫೈನಲ್ ಪಂದ್ಯಾಟ ನಾಳೆ ಕಾಲಿಗಿದ್ದೇವೆ. ಶ್ರೀದೇವಿ ಕ್ರಿಕೆಟರ್ಸ್ ಕೊಡ್ಡೆರ್ಕ ವಿರುದ್ಧವಾಗಿ ಗೋಲ್ಡನ್ ಸತ್ಯಪೇಟೆ. 2 ತಂಡದ ಕ್ಯಾಪ್ಟನ್ ಇದು ಕೊನೆಯ ಕರೆ. ನಾಣ್ಯ ಚಿಮ್ಮಿಕೆ ಇನ್ಯಾವುದೇ ಕರೆ ಕೊಡುವುದಿಲ್ಲ.
ಪವನ್. ಯಶಸ್ವಿ ತಂಡದ ಆಟಗಾರರ ಸ್ಥಾನದಲ್ಲಿ ಎರಡನೇ ಆಟಗಾರ ಸ್ಥಾನದಲ್ಲಿ ಪವನ್. ಸ್ಟ್ರೈಕ್ ಎಂಡ್ನಲ್ಲಿ ಪ್ರಥಮ, ದ್ವಿತೀಯ ಮತ್ತು ಚತುರ್ಥ ಬಹುಮಾನವನ್ನು 50 ಚೆಂಡು ಸೀಮಾರೇಖೆ ಅಕ್ಷರ ಆ ನಡುವೆ ಸೇರ್ಪಡೆ ವೈಎಫ್ಸಿ ಬೊಮ್ಮಾಯಿರ ತಂಡದ ಗೋಲ್ಮುಖ ಆಟಗಾರ ಪವನ್ ಅವರ ಬ್ಯಾಟ್ ಮುಖ ಬಂದಿರತಕ್ಕಂಥ ಅಮೋಘ ಬ್ಯಾಟಿಂಗ್ ಪ್ರದರ್ಶನ. ಆ ರನ್ಗಳ ಸೇರ್ಪಡೆ ವೈಎಫ್ಸಿ ಅಲಂಗಾರ ತಂಡದ ನಿತೇಶ್ ಅವರ ಗಾಳಿಕೆಯನ್ನು ಚೆಂಡು ಸೀಮಾರೇಖೆಯಲ್ಲಿ ಹೊರಗಟ್ಟಲು ಯಶಸ್ವಿಯಾಗಿದ್ದಾರೆ. ಈ ಮಧ್ಯೆ 2 ಪಂದ್ಯಾಟ, ಮೊದಲ ಉಪಾಂತ್ಯ ಪಂದ್ಯಾಟ, ಸೆಮಿಫೈನಲ್ ಪಂದ್ಯಾಟ ನಡೀತಾ ಇದೆ ಇಲ್ಲಿ. ಈ ಮಧ್ಯೆ ಮತ್ತೊಮ್ಮೆ ಚೆಂಡು ಯಾವುದೇ ರೀತಿಯಲ್ಲಿ ಬ್ಯಾಟ್ ಹತ್ತ ಸ್ಪರ್ಶನ ಮಾಡ್ತಿರಲಿಲ್ಲ ಪವನ್ ಅವರಿಗೆ. ಡಾಟ್ ಬಾಲ್. ಗೋಲ್ಡನ್ ತಂಡದ ಕ್ಯಾಪ್ಟನ್ ಬರಬೇಕು ಇಲ್ಲಿ. ಈ ಮಧ್ಯೆ ಉತ್ತಮವಾದಂತಹ ಆಟಗಾರಿಕೆ ಮಧ್ಯೆ ಸ್ಟ್ರೈಕ್ ಎಂಡ್ನಲ್ಲಿ ರನ್ಔಟ್ ಆಗುವ ಸಾಧ್ಯತೆ, ಸ್ಟ್ರೈಕ್ ಎಂಡ್ ಕೂಡ ಸಾಧ್ಯ. ಆದ್ರೆ ಅತ್ಯುತ್ತಮವಾದ ವಿಕೆಟ್ ಅವರ ಓಟ ಪವನ್ ಮತ್ತು ಪ್ರಜ್ವಲ್. ಸ್ಟ್ರೈಕ್ ಎಂಡ್ನಲ್ಲಿ ಪವನ್. ಈ ಮತ್ತೆ ಫುಲ್ ಟಾಸ್ ಗಾಳಿಗೆ ಚಲಿಸಿ ಮಾರಕೆಯಿಂದ ಛೇದ. ವೈಎಫ್ಸಿ ಅಲಂಗಾರ ತಂಡದ ಪವನ್ ಅವರ ಬ್ಯಾಟ್ ಮುಖೇನ ತುಂಬಾ ಚಂದವಾಗಿ ಬರ್ತಾ ಸಿಕ್ಸರ್ಗಳ ಪ್ರದರ್ಶನ ಮಾಡ್ತಾ ಇದೆ ಇಲ್ಲಿ. ನಾಣ್ಯ ಚಿಮ್ಮಿಕೆಯಲ್ಲಿ ಮೊದಲ 2ನೇ ಸೆಮಿಫೈನಲ್ ನಾಣ್ಯ ಚಿಮ್ಮಿಕೆ ಗೋಲ್ಡನ್ ಜಯ ಗಳಿಸಿದೆ. ವೈಎಫ್ಸಿ ಅಲಂಗಾರ ಸ್ಟ್ರೈಕ್ ಎಂಡ್ನಲ್ಲಿ ಪವನ್. ನಿಮ್ಮದು ಮತ್ತೊಮ್ಮೆ ಕ್ಯಾಚ್ ಔಟ್ ಆಗುವ 4 ರನ್ಗಳ ಸೇರ್ಪಡೆ. 4 ರನ್ಗಳ ಸೇರ್ಪಡೆ ಐತಲ್ಲ ಸ್ಕೋರ್ ಬೋರ್ಡ್ ನಲ್ಲಿ. ನಿತೇಶ್ ಅವರ ಮೊದಲ ಓವರ್ ಅನ್ನು ತುಂಬಾ ದುಬಾರಿಯಾಗಿ ಎಸೆಗಾರಿಕೆ ಮಾಡಿದ 18 ರನ್ಗಳ ಬಿಟ್ಟು ಮೊದಲ ತಂಡಕ್ಕೆ 18 ಇದರಲ್ಲಿ 2 ಸಿಕ್ಸರ್, 1 ಬೌಂಡ್ರಿ ಪ್ರದರ್ಶನ ನಾವು ಕಂಡಿದ್ದೇವೆ. 18 ರನ್ಗಳು ಕೇವಲ ಪವನ್ ಅವರ ಎಚ್ಚರಿಕೆಗಾರಿಕೆ, ಪವನ್ ಅವರ ಬ್ಯಾಟಿಂಗ್ ಬಗ್ಗೆ ಬಂದಿರತಕ್ಕಂಥ ರನ್ ಅದು 18 ರನ್ಗಳು. ಹಲೋ ಈ ಮಧ್ಯೆ ಬೌಲರ್ ನೇಮ್ ಪ್ರದೀಪ್. ಎಸೆತಗಾರ ಸ್ಥಾನದಲ್ಲಿ ವೈಎಫ್ಸಿ ತಂಡದ ಪ್ರದೀಪ್. ಉತ್ತಮವಾದಂತ ಎಚ್ಚರಿಕೆ ಪ್ರದೀಪ್ ಅವರ ಎಚ್ಚರಿಕೆಯಲ್ಲಿ ಹೊಡೆಯುವಂತ ದೊಡ್ಡ ಪ್ರಯತ್ನಕ್ಕೆ ಯಾವುದು ಯಶಸ್ವಿ ಆಗ್ತಾ ಇಲ್ಲ. ಕೇವಲ 1 ರನ್ ಕೂಡ 19 ಕಾಡ್ತಾ ಇದ್ದೇವೆ. ತನ್ನ ಮತ್ತೆ 19 ಉತ್ತಮವಾದಂತಹ ಎಚ್ಚರಿಕೆಗಾರಿಕೆ, ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪವನ. ಆದ್ರೆ ಚೆಂಡು ಯಾವ ರೀತಿಯಲ್ಲಿ ಅವರ ಬ್ಯಾಟ್ ಹತ್ತ ಬರ್ತಾ ಇಲ್ಲ. ವೈಎಫ್ಸಿ ಅಲಂಗಾರ್ ಮಧ್ಯೆ ಅಗಲ ಚೆಂಡು ಘೋಷಣೆ ತೀರ್ಪುಗಾರರಿಂದ ಮತ್ತೊಂದು ರನ್ಗಳ ಸೇರಿದ ಸ್ಕೋರ್ ಬೋರ್ಡ್ ನಲ್ಲಿ ತಂಡದ ಮೊತ್ತ 20. ಮತ್ತೊಮ್ಮೆ ಉತ್ತಮವಾದಂತಹ ಆಟಗಾರಿಗೆ ಮೊದಲ ಓವರಲ್ಲಿ 18 ರನ್ ಬಂದಿದ್ರೆ ಈ ಮಧ್ಯೆ ಪ್ರದೀಪ್ ಅವರ ಲಯಬದ್ಧವಾದಂತಹ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ರನ್ಗಳ ಸಂಖ್ಯೆ ಕೇವಲ 2 ರನ್ಗಳು ಮಾತ್ರ ಸೇರ್ಪಡೆ ಆಗಿದೆ ಇಲ್ಲಿ. ಯಾವುದೇ ದೊಡ್ಡ ಮೊತ್ತ ಅವರ ಎಚ್ಚರಿಕೆ ಬಂದಿಲ್ಲ. ಉತ್ತಮವಾದಂತಹ ಎಚ್ಚರಿಕೆಯನ್ನು ಮಾಡಿದ್ದಾರೆ ಪ್ರದೀಪ್ ಅವರಿಗೆ. ಮತ್ತೊಮ್ಮೆ ತೀರ್ಪು ರೈಟ್ ಈ ಮಧ್ಯೆ ಸಾಗ್ತಾ ಇದೆ 1 ರನ್ಗಳ ಮೋಹನ್ ಅವರ ಕೈಲಿ ಚೆಂಡು. ಈ ಮಧ್ಯೆ ಯಾವುದೇ ಆಗತ್ತಲ್ಲ ಸುರಕ್ಷಿತವಾಗಿ ಮತ್ತೊಂದು ರನ್ಗಳ ಸೇರ್ಪಡೆ. ತಂಡದ ಮೊತ್ತ 21. 2 ಎಸೆತ ಬಾಕಿ ಇದೆ. ಮಧ್ಯೆ ಅತ್ಯುತ್ತಮವಾದಂತಹ ಎಸೆಗಾರಿಕೆ ಮಧ್ಯೆ
ಪವನ್ ಅವರ ವಿಕೆಟ್ ಪತನ ಕಾಣ್ತಾ ಇದ್ದೇವೆ. ಪವನ್ ಅವರ ವಿಕೆಟ್ ಪತನ ಕಂಡಿದೆ ಇಲ್ಲಿ. ಬೇಡ ವೈದ್ಯ ಘೋಷಣೆ ತಂಡ ಸ್ಕೋರ್ ತೀರ್ಪುಗಾರರಿಂದ ತಂಡದ ಮೊತ್ತ 22 ಅವರ ಸ್ಥಾನದ ಪವನ್ ಅವರ ಸ್ಥಾನದಿಂದ ಆಟಗಾರ ಪ್ರಶಾಂತ್, ಸೆಕೆಂಡ್ ಅಲ್ಲಿ ಪ್ರಜ್ವಲ್, ಲಾಸ್ಟ್ ಸೆಕೆಂಡ್ ಅಲ್ಲಿ ಈ ಮಧ್ಯೆ ಚೇರನ್ 6 ರನ್ಗಳ ಸೇರ್ಪಡೆ. ಈ ಮಧ್ಯೆ ಓವರ್ನ ಮುಕ್ತಾಯ. ಒಂದು ಎಸೆತ ಬಾಕಿ ಇದೆ. ಪ್ರದೀಪ್ ಈ ಮಧ್ಯೆ ಮತ್ತೊಮ್ಮೆ ಉತ್ತಮವಾದಂತಹ ಎಚ್ಚರಿಕೆಗಾರಿಕೆ. ಮಧ್ಯೆ ಔಟ್, ವಿಕೆಟ್ ಪತ್ರದಲ್ಲಿ ಒಂದು ಸೇರ್ಪಡೆ ಆಗಿದೆ. ಅದೇ ರನ್ಗಳ ತಂಡದ ಮೊತ್ತ 28 ಕೂಡಿ ಹಾಕಿದ್ದಾರೆ. 29 ರನ್ ಅವಶ್ಯಕತೆ. 12 ಎಸೆತಗಳ ಮುಂದೆ ಈ ಪಂದ್ಯವನ್ನು ವಿಜಯಗಳ ಓಎಫ್ಸಿ ಅಲಂಕಾರ ತಂಡಕ್ಕೆ 12 ಎಸೆತ 29 ರನ್ಗಳ ಅವಶ್ಯಕ ಪಂದ್ಯವನ್ನು ವಿಜಯವನ್ನು ಕಾಣಬೇಕಾದ್ರೆ ಓಎಫ್ಸಿ ಅಲಂಕಾರ ದೊಡ್ಡ ಶ್ರಮವನ್ನು ಪಡಬೇಕಾಗ್ತದೆ. ನಮ್ಮ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಸುರೇಶ್ ಮುಕ್ಕಡಪ್ ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಸುರೇಶ್ ಮುಕ್ಕಡಪ್ ಇವರು. ಎರಡನೇ ಸೆಮಿಫೈನಲ್ ಪಂದ್ಯಾಟ ಗೋಲ್ಡನ್ ಚಚ್ಚರ ವಿರುದ್ಧವಾಗಿ ಶ್ರೀದೇವಿ ಕೊಟ್ಟರ್ಕ. ಗೋಲ್ಡನ್ ಚಚ್ಚರ ಬೇಟೆ ನಾಣ್ಯ ತುಂಬಿ ವಿಜಯ ಆಗಿದೆ. ತಮ್ಮ ನಿರ್ಣಯವನ್ನು ಇಲ್ಲಿ ಬೇಗ ಹೇಳಬೇಕು ದಯವಿಟ್ಟು. ಫೀಲ್ಡಿಂಗ್ ಆಯ್ದುಕೊಂಡಿದ್ದಾರೆ. ಈ ಪಂದ್ಯ ಮುಗಿದ ನಂತರ ತಕ್ಷಣ ರೆಡಿ ಮಾಡಬೇಕು. ಫೀಲ್ಡಿಂಗ್ ರೆಡಿಯಾಗಿದೆ. ಇಲ್ಲಿ 2 ಓವರ್ ಬೇಗ ಮುಗಿತದೆ. 29 ರನ್ ಅವಶ್ಯಕತೆ ಪಂದ್ಯವನ್ನು ವಿಜಯಬೇಕಾದ್ರೆ. ಮಾಲಿಂಗೇಶ್ವರ ಕ್ರಿಕೆಟರ್ಸ್ ಈ ಒಂದು 37ನೇ ವರ್ಷದ ಕ್ರಿಕೆಟ್ ಪಂದ್ಯಾಟದ ಯಶಸ್ವಿ ಹಿಂದುಗಡೆ SMS ಮಹಿಳಾ ತಂಡದ ತುಂಬಾ ಕೊಡುಗೆ ಇದೆ. ಪಿಚ್ ಮಾಡುವಲ್ಲಿ ತಮ್ಮ ಶ್ರಮವನ್ನು ತುಂಬಾ ಚಂದವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಇದೀಗ ನಮ್ಮ ವೀಕ್ಷಕರ ಗ್ಯಾಲರಿಯಲ್ಲಿ SMS ಮಾಲಿಂಗೇಶ್ವರ ತಂಡದ SMS ಮಹಿಳಾ ತಂಡದ ಸದಸ್ಯರು ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಮ್ಮ ಸೇವೆ ನಮಗೆ ನಮ್ಮ ಮನೆಯಲ್ಲಿದೆ. ನಿಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. 29 ರನ್ ಅವಶ್ಯಕ ಪಂದ್ಯವನ್ನು ವಿಜಯ. ಮಾಲಿಂಗೇಶ್ವರ ಟ್ರೋಫಿ 2025 ಕೊನೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಸಾಗ್ತಾ ಇದೆ ಪಂದ್ಯಾಟ. ಈ ಒಂದು ಸೆಮಿಫೈನಲ್ ಇನ್ನೊಂದು ಸೆಮಿಫೈನಲ್ ಪಂದ್ಯ ಮತ್ತೆ ಫೈನಲ್ ಪಂದ್ಯಾಟ ನಡೆದಿದೆ. ಬೌಲರ್ ನೇಮ್ ತಂಡ್ಲೆ ನಮ್ಮೊಂದಿಗೆ ಇವತ್ತಿನ ಕ್ರಿಕೆಟ್ ಪಂದ್ಯಾಟದ ನಮ್ಮೊಂದಿಗೆ ವೀಕ್ಷಕರನ್ನು ಗ್ಯಾಲರಿಯಲ್ಲಿದ್ದಾರೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹೈಸ್ಕೂಲ್ನ ಶಿಕ್ಷಕ ಆಗಿರ್ತಕ್ಕಂಥ ಶ್ರೀಯುತ ಸಂಪತ್ ರಾಜ್ ಅವರಿದ್ದಾರೆ. ಅವರಿಗೆ ನಮ್ಮೆಲ್ಲ ಕ್ರೀಡಾಪಟುಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಪ್ರಫುಲ್ ಮತ್ತೊಮ್ಮೆ ಆಟಗಾರ ಉತ್ತಮವಾದಂತಹ ಸಗಾರಿಕೆ. ವೈಎಫ್ಸಿ ತಂಡದ ಯಶಸ್ವಿ ಆಟಗಾರ ಪ್ರಫುಲ್ ಪವನ್ ಅವರ ಭರ್ಜರಿಯಾದ ಬ್ಯಾಟಿಂಗ್ ಪ್ರದರ್ಶನ ಮುಖ್ಯ ಬಂದಿರತಕ್ಕಂಥ ರನ್ ಅದು 29 ಕೂಡಿ ಹಾಕಿದ್ದಾರೆ. 28 ರನ್ ಕೂಡಿ ಹಾಕಿದ್ದಾರೆ. 29 ರನ್ಗಳ ಪಂದ್ಯವನ್ನು ವಿಜಯ ಆಗಬೇಕಾದ್ರೆ ಈ ಮಧ್ಯೆ ಪ್ರಫುಲ್ ಸ್ಟ್ರೈಕ್ ಎಂಡ್ ಅಲ್ಲಿ ವೈಎಫ್ಸಿ ಅಲಂಕಾರ ತಂಡದ ಪರವಾಗಿ ಈ ಮಧ್ಯೆ ಬ್ಯಾಟಿಂಗ್ ಚೆಂಡು ಸೀಮಾರೇಖೆ ಹೊರಗೆ 4 ರನ್ಗಳ ಸ್ವಲ್ಪ ಜೀವನ್ ಅವರ ಪ್ರಾಥಮಿಕ ಬಂದಿರತಕ್ಕಂಥ ಜೀವನ್ ಸ್ಟ್ರೈಕ್ ಎಂಡ್ ಅಲ್ಲಿ ಜೀವನ್ ವೈಎಫ್ಸಿ ಅಲಂಕಾರ ತಂಡದ ಪರವಾಗಿ ಜೀವನ್ ಸ್ಟ್ರೈಕ್ ಎಂಡ್ ಅಲ್ಲಿ ಲಾಸ್ಟ್ ಸೆಕೆಂಡ್ ಅಲ್ಲಿ ಜೈಸನ್ ಟೈಸನ್
ಈ ಮಧ್ಯೆ ಸ್ಟ್ರೈಕ್ ಎಂಡ್ನಲ್ಲಿ ಮತ್ತೊಮ್ಮೆ ಜೀವನ್ 4 ರನ್ಗಳ ಸೇರ್ಪಡೆ ನಂತರ ಮತ್ತೊಮ್ಮೆ ತನ್ನ ಬ್ಯಾಟಿಂಗ್ ನ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಪ್ರಫುಲ್ ಅವರ ಎಸೆಗೆ ಮತ್ತೊಮ್ಮೆ ಉತ್ತಮವಾದಂತ ಎಚ್ಚರಿಕೆಗಾರಿಕೆ. ಈ ಒಂದು ರನ್ ತೆಗೆಯುವರು ತುಂಬಾ ನಿರಾಸಕ್ತಿ ತೋರಿಸ್ತಾ ಇದ್ದು ನಮ್ಮ ಟೈಸನ್ ಮತ್ತು ಜೀವನ್ ಬಹುಶಃ ಪ್ರಯತ್ನ ಮಾಡಿದ್ರೆ ತೆಗೆಯುವಂತ ಅವಕಾಶ, ಆದ್ರೆ ಯಾವುದೇ ಆತರ ನಿರ್ಧಾರವನ್ನು ಕೈಗೊಂಡಿಲ್ಲ. ಈಗಾಗಲೇ ಜೀವನ ಅವರ ಬ್ಯಾಟ್ ಒಂದು ಬೌಂಡ್ರಿ ಪ್ರದರ್ಶನ ಮಾಡಿದೆ ಪ್ರಫುಲ್. ಎಡಗೈ ಎಸೆತಗಾರ ಉತ್ತಮವಾಗಿ ಮುನ್ನೂಕಿ ವಿಕೆಟ್ ಪತನ. ಜೀವನ್ ಅವರ ವಿಕೆಟ್ ಪತ್ರವನ್ನು ಕಾಣ್ತಾ ಇದ್ದೇವೆ. ವೈಎಫ್ಸಿ ಅಲಂಕಾರ ತಂಡದ ಪರವಾಗಿ ಜೀವನ್ ಅವರ ವಿಕೆಟ್ ಹೊರಸ್ತಂದ ಆಟಗಾರ. ನೆಕ್ಸ್ಟ್ ಸ್ಟ್ರೈಕ್ ಎಂಡ್ ನೆಕ್ಸ್ಟ್ ನಾನ್ ಸ್ಟ್ರೈಕ್ ಎಂಡ್ ಟೈಸನ್ ಪಪ್ಪು ಫುಲ್ ಕ್ಲಾಸಸ್ಗಳಿಗೆ ಮಧ್ಯೆ ಉತ್ತಮವಾದಂತ ಶಕ್ತಿ ಪವನ್ ನೇರ ವಿಕೆಟ್ ಕಡೆಗೆ ಆದರೆ ಪವನ್ ಕಡಂಗಲೆ ಯಶಸ್ವಿ ಫಾರೆಸ್ಟ್ ಕ್ಲಬ್ನ ಅತ್ಯುತ್ತಮ ಆಟಗಾರರಾಗಿ ನಮ್ಮೊಂದಿಗೆ ಇದ್ದಾರೆ. ನಮ್ಮ ಇವತ್ತಿನ ಮಾಲಿಂಗೇಶ್ವರ ಕ್ರಿಕೆಟ್ ಟೂರ್ನಮೆಂಟ್ ನ ವೀಕ್ಷಣೆ ನಮ್ಮೊಂದಿಗೆ ವೇದಿಕೆ ಶ್ರೀ ದುರ್ಗಾ ಪರಮೇಶ್ವರಿ ವಿದ್ಯಾಸಂಸ್ಥೆ ಕಟ್ಟಡದ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಹರೀಶ್ ಮಾಸ್ಟರ್ ಇದ್ದಾರೆ. ಅದೇ ರೀತಿ ಶ್ರೀ ದುರ್ಗಾ ಪರಮೇಶ್ವರಿ ವಿದ್ಯಾಸಂಸ್ಥೆಯ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಸರ್ ಇದ್ದಾರೆ. ನಿಮಗೆ ನಮ್ಮ ಎಲ್ಲ ಆಟಗಾರ ಪರವಾಗಿ ಪ್ರೀತಿಯ ಸ್ವಾಗತ ಕೊಡ್ತೇವೆ ಸರ್. ನಿಮ್ಮ ಇಲ್ಲಿಗೆ ನಮ್ಮ ಕ್ರಿಕೆಟ್ ಪಂದ್ಯಕ್ಕೆ ತುಂಬಾ ಮೆರುಗು ನೀಡಿದೆ, ನಿಮಗೆ ಧನ್ಯವಾದಗಳು ಸರ್. ಮೊದಲ ಓವರ್ ಮುಕ್ತಾಯ ತಂಡದ ಮೊತ್ತ 7. ರಾಜಶೇಖರ್ ಸರ್ ಮತ್ತು ಹರೀಶ್ ಸರ್ ನಮ್ಮ ವೇದಿಕೆಯಲ್ಲಿ ಆಸನ ವಿನಂತಿ ಮಾಡ್ಕೊತೇವೆ. 6-22 6 ಎಸೆತಗಳ ಮುಂದೆ 22 ರನ್ಗಳ ಅವಶ್ಯಕ ಪಂದ್ಯವನ್ನು ವಿಜಯಗಳು. 6 ಎಸೆತಗಳ ಮುಂದೆ 22 ರನ್ಗಳ ಅವಶ್ಯಕತೆ ಪಂದ್ಯವನ್ನು ವಿಜಯಗಳು. ಈ ಮಧ್ಯೆ ಸ್ಟ್ರೈಕ್ ಎಂಡ್ನಲ್ಲಿ ನೆಕ್ಸ್ಟ್ ಕೆಕೆ ಎಸೆತಗಾರ ಸ್ಥಾನದಲ್ಲಿ ಈ ಮಧ್ಯೆ ವಿಕೆಟ್ ಪತನ ಔಟ್. ಕೆಕೆ ಅವರ ಅಮೋಘವಾದಂತ ಎಸೆತಗಾರಿಕೆ ಮಧ್ಯೆ ವಿಕೆಟ್ ಪತನ ಆಗಿದೆ. ದಾಂಡಿಗನ ಹೆಸರನ್ನು ಸೂಚಿಸಬೇಕಾಗಿದೆ. ದಯವಿಟ್ಟು ನಿಕೇಶ್ ಸ್ಟ್ರೈಕ್ ಎಂಡ್ನಲ್ಲಿ ನಾನ್ ಸ್ಟ್ರೈಕ್ ಎಂಡ್ನಲ್ಲಿ ನೆಕ್ಸ್ಟ್ ಎಸೆತಗಾರ ಸ್ಥಾನದಲ್ಲಿ ಕಿರಣ್ ಕಡಂಗಲೆ ಕೆಕೆ. ಈ ಮಧ್ಯೆ ವಿಕೆಟ್ ಕಬಲ ಯಾರು ಸೈತೆ
ಇವತ್ತು ಇಲ್ಲಿ ಮೊದಲ ಸೋಂಕಿತರ ಪಂದ್ಯಾಟ ತುಂಬಾ ಜಿದ್ದಿ ಸಾಗ್ತಾ ಇದೆ. YFC ಅಲಂಗರ ವಿರುದ್ಧವಾಗಿ YFC ಬೊಮ್ಮೆಲಚ್ಚಲ್, YFC ಯಶಸ್ವಿ ಫಿಲ್ಸ್ ಬೊಮ್ಮೆಲಚ್ಚಲ್. ಪ್ರಸಾದ್ ಸ್ಟ್ರೈಕ್ ಎಂಡ್ನಲ್ಲಿ, ಪ್ರಸಾದ್ ನಾನ್ ಸ್ಟ್ರೈಕ್ ಎಂಡ್ನಲ್ಲಿ. ನೆಕ್ಸ್ಟ್ ಹ್ಯಾಟ್ರಿಕ್ ವಿಕೆಟ್ ಪಡೆದಿರುವಂತ ಕಿರಣ್ ಕಡನ್ನಲೆ ಅವರ ಅತ್ಯುತ್ತಮವಾದಂತಹ ಯಶಸ್ಸುಗಳಿಗೆ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಕಿರಣ್ ಅವರು ಎಚ್ಚರಿಕೆ ಮಾಡುವಾಗ ಯಾವಾಗಲೂ ಅವರು ಹೇಳ್ತಾರೆ 6 ಚಾನ್ಸ್ ಐತೆ ಅಂತ. ಇನ್ನೊಂದು ಆಟಗಾರ ಮೋಹನ್ ಸ್ಟ್ರೈಕ್ ಎಂಡ್ನಲ್ಲಿ 3 ವಿಕೆಟ್ಗಳ ಪತನಾಗಿದೆ. 29 ರನ್ ವರ್ಷದ ಪಂದ್ಯವನ್ನು ವಿಜಯಗಳು YFC ಅಲಂಗರ ತಂಡಕ್ಕೆ. ಇವಾಗ ಕಿರಣ್ ಮತ್ತೊಮ್ಮೆ ರೈಟ್ ಆರ್ಮ್ ಮಾಡ್ತಾ ಇದ್ದಾರೆ. ಮೋಹನ್ ಅವರಿಗೆ ಮತ್ತೆ ಉತ್ತಮವಾದಂತ ಅಲ್ಲಿ ಚೆಂಡನ್ನು ಕಾಣ್ತಾ ಇದ್ದೇವೆ. ಮತ್ತೆ ಒಂದು ವಿಕೆಟ್ ಪತನ ಇದು ಬೇಕಾಗಿಲ್ಲ, ಆದ್ರೆ ಯಾಕೋ ಓಡುವಂತ ಮನಸ್ಥಿತಿ ಬಂತು, ಅದು ವಿಕೆಟ್ ಪತನ ಆಯಿತು. ಮೋಹನ್ ಅವರ ಒಂದು ಸುಲಭದ ವಿಕೆಟ್ ಅಲ್ಲಿ ಪತನ ಆಯಿತು. ಹೋದಂತೆ ವಾಪಸ್ ಬರ್ತಾ ಇದ್ದಾರೆ. ಅದು 2 ಎಸೆತ ಮಾತ್ರ ಬಾಕಿ ಇದೆ. ಕ್ರಿಕೆಟ್ ನ ಒಂದು ವೀಕ್ಷಕ ವೀರನೆಲ್ಲ ಹೋದಾಗ ಇದು ಪಂದ್ಯವನ್ನು ಬಹುತೇಕ YFC ಬೊಮ್ಮೆಲಚ್ಚಲ್ ಪಂದ್ಯವನ್ನು ಬಹುತೇಕ ತನ್ನ ಕಡೆಗೆ ಆಗಿದೆ. ಕೇವಲ 2 ಎಸೆತ ಇವತ್ತೇ. ನೆಕ್ಸ್ಟ್ ನೆಕ್ಸ್ಟ್ ಅವರು ಬಹುಶಃ ಒಂದು ಎಸೆ ಮಾಡಿ ಅವರಿಗೆ ಚಾನ್ಸ್ ಸಿಕ್ಕಿದೆ. ಬಹುಶಃ ಪಂದ್ಯವನ್ನು ಒಂದು ವಿಜಯ ತಗೊಂಡು ಸಾಧ್ಯತೆ ಇತ್ತು, ಆದ್ರೆ ನೆಕ್ಸ್ಟ್ ಅವರಿಗೆ ಬಾಲ್ ಸಿಕ್ಕಿದ್ದು ಕೇವಲ 2 ಎಸೆತಗಳು ಮಾತ್ರ. ಅದರಲ್ಲಿ ಒಂದು 6 ಹೊಡೆದಿದ್ದಾರೆ ಅವರು. ಈ ಮಧ್ಯೆ YFC ಬೊಮ್ಮೆಲಚ್ಚಲ್ ಫೈನಲ್ ಹಂತವನ್ನು ತಲುಪಿದ್ದಾರೆ. 2 ತಂಡಕ್ಕೂ YFC ಅಲಂಗರ ಮತ್ತು YFC ಬೊಮ್ಮೆಲ 2 ತಂಡಕ್ಕೂ ತುಂಬ ಅಭಿನಯ ಸಲ್ಲಿಸಿದೆ. ಮುಂದಿನ ಪಂದ್ಯಾಟ ಶ್ರೀದೇವಿ ಕ್ರಿಕೆಟರ್ಸ್ ವಿರುದ್ಧವಾಗಿ ಗೋಲ್ಡನ್ ಸತ್ಯರಪೇಟೆ. ನಾಡಿದ್ದು ವಿಜಯವಾದ ಗೋಲ್ಡನ್ ಸತ್ಯರಪೇಟೆ ನಕ್ಷತ್ರ ಸಹಿತಕೊಂಡಿದ್ದಾರೆ. ಬೇಗ ರೆಡಿ ಅವರು ದಯವಿದ್ದು. ಧನ್ಯವಾದಗಳು ಸುರೇಂದ್ರ ಭಟ್ ಅವರೇ. ಇದೀಗ YFC ಈಗಾಗಲೇ ಫೈನಲ್ ಹಂತಕ್ಕೆ ಲಗ್ಗೆಯನ್ನು ಇಟ್ಕೊಂಡಿದ್ರೆ ದ್ವಿತೀಯ ಉಪಾಂತ್ಯ ಪಂದ್ಯ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಶ್ರೀದೇವಿ ಖುದ್ದಾದ್ಕ ವಿರುದ್ಧವಾಗಿ ಗೋಲ್ಡನ್ ಕ್ರಿಕೆಟರ್ಸ್ ಸತ್ಯರಿಪೇಟೆ ತಂಡಗಳ ಮಧ್ಯೆ ಸಾಗಿ ಬರಲಿಕ್ಕಿದೆ. ಬಲಾಢ್ಯ ತಂಡಗಳ ಮುಖಾಮುಖಿಯಲ್ಲಿ ದಾಂಡು ಚೆಲ್ಲಿನ ಕ್ರೀಡೆ. ಗ್ರಾಮೀಣ ಪ್ರದೇಶವಾದ ಪುಸರಾಳಿನ ಈ ಮಿತ್ತೊಟ್ಟು ಮೈದಾನದಲ್ಲಿ ಕ್ರಿಕೆಟ್ ಸಡಗರ. ಇಂಗ್ಲೆಂಡಿನಲ್ಲಿ ಒಂದು ಬೆಂಗಾಡಿನಲ್ಲಿ ಜನನವಾದಂತಹ ಕ್ರಿಕೆಟ್ ಕ್ರೀಡೆ. ನಾರ್ಮನ್ ಕಾಲದ ಜನಾಂಗದವರು ಪ್ರಪ್ರಥಮವಾಗಿ ಈ ಕ್ರೀಡೆಗೆ ಜನ್ಮ ನೀಡಿದರೆಂಬ ಇತಿಹಾಸ ಪುಟಗಳಲ್ಲಿ ನಾವು ಕೊಂಡು ಕೇಳಿರಬಹುದು. ಈ ಮಧ್ಯೆ ದ್ವಿತೀಯ ಉಪಾಂತ್ಯ ಪಂದ್ಯ ಸಾಗಿ ಬರಲಿಕ್ಕಿದೆ. ಗೋಲ್ಡನ್ ಈಗಾಗಲೇ ಫೀಲ್ಡಿಂಗ್ ರಚಿಸಿಕೊಂಡಿದೆ. ಅಲಿಪುರವರ ಎಸೆತಗಾರಿಕೆ ಗೋಲ್ಡನ್ ತಂಡದ ಪರವಾಗಿ. ಆದ್ರೆ ಬ್ಯಾಟಿಂಗ್ ವಿಭಾಗದಲ್ಲಿ ಶ್ರೀದೇವಿ ಕೊಡ್ಡಡ್ಕ ತಂಡದ ಆಪತ್ ಬಾಂಧವರು ಪ್ರಮೋದ್ ಹಾಗೂ ಪ್ರಜ್ವಲ್. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಮೋದ್ ಕೊಂಡ್ಕೊಂಡ್ರೆ ನೋ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಜ್ವಲ್. ಎಸೆತಗಾರಿಕೆ ವಿಭಾಗದಲ್ಲಿ ಅನುಭವಿ ಆಟಗಾರ ಹನೀಫ್. ಗೋಲ್ಡನ್ ತಂಡದ ಪ್ರಥಮ ಓವರ್ನ ಹೆಸರು ಹನೀಫ್ ಅವರ ಎಸೆತಗಾರಿಕೆ. ಪ್ರಥಮ ಚೆಂಡು ರೌಂಡ್ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಹನೀಫ್ ಪ್ರಮೋದ್. ಉತ್ತಮ ಚೆಂಡು ಈ ಮಧ್ಯೆ ಲೆಗ್ ಸ್ಟಂಪ್ ಇಂದ ಕೊಂಚ ಹೊರಸಾಗಿದೆ ಎಂಬ ಸೂಚನೆಯನ್ನ ಕಂಡುಕೊಳ್ತಾ ಇದ್ದಾವೆ ತೀರ್ಪುಗಾರರ ಮಧ್ಯೆ.
ವೈಡ್ ಎಂಬ ಘೋಷಣೆ ಇತರೆ ರನ್ನುಗಳ ಮುಖಾಂತರ ಶ್ರೀದೇವಿ ತಂಡದ ಖಾತೆ ಆರಂಭವನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 1. ಮತ್ತೊಮ್ಮೆ ಅನಿಲ್ ಪ್ರಥಮ ಚೆಂಡು, ಉತ್ತಮ ಚೆಂಡು, ನೇರ ಬಡಿತ, ಖಾತೆಯನ್ನು ಆರಂಭಿಸಿಕೊಂಡಿದ್ದ ಬ್ಯಾಟ್ ಮುಖಾಂತರ ತಂಡದ ಒಟ್ಟು ಗಳಿಕೆ 2 ಕಾಣ್ತಾ ಇದ್ದಾವೆ ಶ್ರೀದೇವಿ ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ. 2 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ಅನಿಲ್ ಮತ್ತೊಮ್ಮೆ ದ್ವಿತೀಯ ಚೆಂಡು, ಸೆಕೆಂಡ್ ಬಾಲ್, ಎದುರಿಸುವಂತ ದಾಂಡಿಗ ಪ್ರಜ್ವಲ್, ಎಡಗೈ ಆಟಗಾರ. ಈ ಮಧ್ಯೆ ಮತ್ತೊಮ್ಮೆ ವೈಡ್ ಬಾಲ್ ಎಂಬ ಸೂಚನೆ, ಆಫ್ ಸ್ಟಂಪಿಂದ ತುಂಬಾ ಹೊರಸಾಗಿದಂತ ಚೆಂಡು, ವೈಡ್ ಎಂಬ ಘೋಷಣೆ, ತಂಡದ ಗಳಿಕೆ 3 ಕಾಣ್ತಾ ಇದ್ದಾವೆ. ಪ್ರಥಮ ಓವರ್ ಚಾಲ್ತಿಯಲ್ಲಿ ಅನಿಲ್, ಸೆಕೆಂಡ್ ಬಾಲ್, ದ್ವಿತೀಯ ಚೆಂಡು. ಉತ್ತಮ ಹೋರಾಟ ಸಾಗ್ತಾ ಇದೆ. ಉಪಾಂತ್ಯ ಪಂದ್ಯ ಬಂದ್ರೆ ಉತ್ತಮ ಲಯಬದ್ಧವಾದಂತಹ ಚೆಂಡಾದ್ರೆ ವೈಡ್ ಎಂಬ ಸೂಚನೆ, ಕೊಂಚ ಆಫ್ ಸ್ಟಂಪಿಂದ ಹೊರಸಾಗಿದೆ ಎಂಬ ಸೂಚನೆ ತೀರ್ಪುಗಾರರಿಂದ. ಇತರೆ ರನ್ನುಗಳ ಮುಖಾಂತರ ತಂಡದ ಖಾತೆಯಲ್ಲಿ ಬದಲಾವಣೆ, ತಂಡದ ಒಟ್ಟು ಗಳಿಕೆ 4. ದ್ವಿತೀಯ ಎಸೆತ ಎಸೆಯಬೇಕಾಗಿದೆ ಅನಿಲ್. ಪ್ರಥಮ ಓವರ್ ಚಾಲ್ತಿಯಲ್ಲಿ ಸೆಕೆಂಡ್ ಬಾಲ್, ಉತ್ತಮ ಚೆಂಡು, ಬಲಾಢ್ಯವಾದಂತ ಹೊಡೆತ, ಈ ಮಧ್ಯೆ ಕ್ಯಾಚ್ ಔಟ್. ಎಡಗೈ ಆಟಗಾರರ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಔಟ್ ಆಗಿ ಪೆನಲ್ಟಿ ಪಾಸ್ ಆಗ್ತಾ ಇದ್ದಾರೆ ಪ್ರಜ್ವಲ್. ಪ್ರಥಮ ಉದರಿಯನ್ನು ಕಳೆದುಕೊಂಡಿದೆ ಶ್ರೀದೇವಿ ಕೊಡ್ಡಡ್ಕ. ತಂಡದ ಗಳಿಕೆ 4. ಪ್ರಜ್ವಲ್ ರವರು ಔಟ್ ಆಗಿ ತನ್ನ ಕುಟೀರದತ್ತ ಹೆಜ್ಜೆಯನ್ನಾಗ್ತಾ ಇದ್ರೆ ಅವರ ಸ್ಥಾನವನ್ನು ತುಂಬಲು 3ನೇ ಕ್ರಮಾಂಕದಲ್ಲಿ ಇನ್ನೋರ್ವ ಭರವಸೆ ಆಟಗಾರ ಗ್ಯಾನ್ಸನ್. ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಮೋದ್ ಕಂಡುಕೊಂಡ್ರೆ, ಎಸೆತಗಾರಿಕೆ ವಿಭಾಗದಲ್ಲಿ ಅನಿಲ್. 3ನೇ ಚೆಂಡು, ತೃತೀಯ ಎಸೆತ, ಥರ್ಡ್ ಬಾಲ್. ಉತ್ತಮ ಲಯಬದ್ಧವಾದಂತಹ ಚೆಂಡು, ಗಾಂಡುವಾಗು ದಾಂಡಿಗನನ್ನು ವಂಚಿಸಿ ನೇರವಾಗಿ ಗೂಟ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಮತ್ತೊಮ್ಮೆ ಅನಿಲ್ ರೌಂಡ್ ದ ವಿಕೆಟ್. ಉತ್ತಮ ಚೆಂಡು, ನೇರ ಹೊಡೆತ, ಒಂಟಿರಲ್ಲಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ ಶ್ರೀದೇವಿ ಕೊಡ್ಡಡ್ಕ. ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 5. 1 ಒದ್ದರಿಯನ್ನು ಕಳೆದುಕೊಂಡು ಪಂಚಮ ಚೆಂಡು, ನೇರ ಹೊಡೆತ, ಚೆಂಡು ಗಾಳಿಯಲ್ಲಿ ಮದ್ಔಟ್. 5ನೇ ಚೆಂಡಿನಲ್ಲಿ ಯಶಸ್ಸು ಕಂಡುಕೊಂಡಿದ್ದಾರೆ ಅನಿಲ್ ಗೋಲ್ಡನ್ ತಂಡದ ಪರವಾಗಿ. ಮತ್ತೊಮ್ಮೆ ವಿಕೆಟ್ ಅನ್ನು ಕಬಳಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ತಂಡದ ಗಳಿಕೆ 5. 2 ಉದ್ದರಿಯ ನಷ್ಟದಲ್ಲಿ ಅಂತಿಮ ಎಸೆತ ಬಾಕಿ ಇದೆ. 5ನೇ ಕ್ರಮಾಂಕದಲ್ಲಿ, 4ನೇ ಕ್ರಮಾಂಕದಲ್ಲಿ ಜೀತೋ ರಿತೇಶ್ ಅವರು ತೀರ್ಪುಗಾರರ ಪೀಠದಲ್ಲಿ, ಪ್ರಥಮ ತೀರ್ಪುಗಾರರ ಪೀಠದಲ್ಲಿ ಜೇಜಪ್ಪ ಅವರು ಕೊಂಡುಕೊಂಡ್ರೆ, ಸ್ಕಾರ್ಲಗಿ ವಿಭಾಗದಲ್ಲಿ ನಜೀರ್ ಅವರು ನಮ್ಮದಿಗೆ ಸಹಕರಿಸಿಕೊಳ್ತಾ ಇದ್ದಾರೆ. ಅನಿಲ್ ಪ್ರವರ ಅಂತಿಮ ಚೆಂಡು, ಲಯಬದ್ಧವಾದಂತ ದಾಳಿ, ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಪ್ರಥಮ ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ ಶ್ರೀದೇವಿ ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ. ತಂಡದ ಒಟ್ಟು ಗಳಿಕೆ 6.
ತಂಡದ ಗಳಿಕೆ ಯಾರು, ಗೆಲ್ಲುವುದು ಯಾರು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇದು ವಿಕ್ರಾಂತಿ ಪಂದ್ಯ. ಗೆದ್ದವರು ಗೆಲುವಿನ ಸಂಭ್ರಮದೊಂದಿಗೆ ಫೈನಲ್ ಹಂತಕ್ಕೆ ಲಗ್ಗೆಯನ್ನಿಟ್ಟರೆ, ಸೋತವರು 3 ಹಾಗೂ 4ನೇ ಸ್ಥಾನಕ್ಕೆ ನೆಮ್ಮದಿ ಪಡೆಯಬೇಕಾಗಿದೆ. ದ್ವಿತೀಯ ವಿವರಣೆ ಎಸೆಯಲು ಎಸೆತಗಾರಿಕೆ ವಿಭಾಗದಲ್ಲಿ ಅಚ್ಚು ಬಾಂಗೇರಕಟ್ಟೆ ಉತ್ತಮ ಕ್ರಿಕೆಟ್ ಪಟು. ಪ್ರಥಮ ಚೆಂಡು, ಉತ್ತಮ ಚೆಂಡು, ನೇರ ಹೊಡೆತ, ರನ್ಔಟ್. ಉತ್ತಮವಾದಂತ ಮಾಂತ್ರಿಕ ಎಸೆತಗಾರಿಕೆ ಮುಖಾಂತರ ಅಚ್ಚು ಇದೀಗ ರನ್ಔಟ್ ಮುಖಾಂತರ ಮತ್ತೊಂದು ಉದ್ದರಿಯನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಗೋಲ್ಡನ್ ತಂಡದ ಪರವಾಗಿ ಅಚ್ಚು ಬಂಗೇರಕಟ್ಟೆ. ತಂಡದ ಒಟ್ಟು ಗಳಿಕೆ 6. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಸಾಗ್ತಾ ಇದೆ. ಅಚ್ಚೂರವರ ದ್ವಿತೀಯ ಚೆಂಡು. ಸ್ಟ್ರೈಕರ್ ವಿಭಾಗದಲ್ಲಿ ಪವನ್. ಶ್ರೀದೇವಿ ಕಡ್ಡರ್ಕ ತಂಡದ ಪರವಾಗಿ ಪವನ್ ಸ್ಟ್ರೈಕರ್ ವಿಭಾಗದಲ್ಲಿ. ರಿತೇಶ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಅಚ್ಚು ಉತ್ತಮ ಎಸೆತಗಾರಿಕೆ. ಲೆಗ್ ಬೈ ಎಂಬ ಸೂಚನೆ, ಲೆಗ್ ಬೈ ಮುಖಾಂತರ 1 ರನ್ ಪೂರ್ತಿಗೊಳ್ತಾ ಇದೆ. ತಂಡದ ಗಳಿಕೆ 7. ಮತ್ತೊಮ್ಮೆ 3ನೇ ಚೆಂಡು ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಫೀಲ್ಡಿಂಗ್ ವ್ಯೂಹವನ್ನು ಕೊಂಚ ಬದಲಾವಣೆಯನ್ನು ಕಂಡುಕೊಂಡಂತೆ ಎಸೆತಗಾರ ಅಚ್ಚು ಮತ್ತೊಮ್ಮೆ ನೇರ ಹೊಡೆತ. ಒಂಟಿ ಸೇರ್ಪಡೆ ಮಾಡಿದ ಬಲವಾದಂತ ಉತ್ತಮ ಬಲವಾದಂತ ಮನವಿ. ತೀರ್ಪುಗಾರರಿಂದ ನಕಾರಾತ್ಮಕವಾದಂತ ಉತ್ತರ. ದಾಂಡಿಗೆ ಸುರಕ್ಷಿತನಾಗಿ ತನ್ನ ಸ್ಥಾನದಲ್ಲಿ. ತಂಡದ ಗಳಿಕೆ 8. ಯಾರಿಗಿದೆ ವಿಜಯದ ನಂಟು ಕಾದು ನೋಡಬೇಕಾಗಿದೆ. ಚತುರ್ಥ ಚೆಂಡು ರಿವರ್ಸ್ ಶಾಟ್. ಒಂದು ರನ್ನಿನ ಜೋಡಿಗೆ ತಂಡದ ಗಳಿಕೆ 9. 2 ಎಸೆತಗಳು ಬಾಕಿ ಇದೆ. ಅಚ್ಚು ಪಂಚಮ ಎಸೆತದೊಂದಿಗೆ. ಲಯಬದ್ಧವಾದಂತ ದಾಳಿ ಕ್ಲೀನ್ ಗೋಲ್ಡ್. ಕ್ಲೀನ್ ಗೋಲ್ಡ್ ಮುಖಾಂತರ ಉದ್ದರಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅಚ್ಚು ಬಂಗೇರಕಟ್ಟೆ. ತಂಡದ ಗಳಿಕೆ 9. ಅಂತಿಮ ಎಸೆತ ಬಾಕಿ ಇದೆ. ಆದಿ ಕೊನೆಯ ಚೆಂಡನ್ನು ಎದುರಿಸುವ ಆಟಗಾರ ಆದಿ. ತಂಡದ ಗಳಿಕೆ 9. ಉತ್ತಮ ಚೆಂಡು ಅಲ್ಲಿಂದಲಿಗೆ 1 ರನ್ನನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಅವಳಿ ರನ್ನಿಗಾಗಿ ಹೊಟ್ಟ 1 ರನ್ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 10. 2 ಓವರ್ಗಳ ಮುಕ್ತಾಯಕ್ಕೆ 11 ರನ್ನಿನ ಗುರಿಯನ್ನ ನೀಡ್ತಾ ಇದೆ ಶ್ರೀದೇವಿ ಕಡ್ಡರ್ಕ ಗೋಲ್ಡನ್ ತಂಡಕ್ಕೆ. 12 ಎಸೆತಗಳ ಮುಂದೆ 11 ರನ್ನಿನ ಅವಶ್ಯಕತೆ ಇದೆ. ಗೆದ್ದವರು ಗೆಲುವಿನ ಸಂಭ್ರಮದೊಂದಿಗೆ ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟರೆ, ಸೋತವರು 3 ಹಾಗೂ 4ನೇ ಸ್ಥಾನಕ್ಕೆ ಓಪನಿಂಗ್ ದಾಂಡಿಗರಾಗಿ ಈಗಾಗಲೇ ಗೋಲ್ಡನ್ ತಂಡದ ಪರವಾಗಿ ನವಾಜ್ ಹಾಗೂ ಅನಿಫ್ ಅವರು
ಮುಗಿದೇ ಬಿಡ್ತಾರೆ ನಮ್ಮ ಇವತ್ತಿನ ಕ್ರಿಕೆಟ್ ಪಂದ್ಯಾಟದ ವೀಕ್ಷಣೆಗೆ ನಮ್ಮೊಂದಿಗೆ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯರು ಹಿರಿಯತಕ್ಕಂತ ಶ್ರೀಯುತ ರವಿ ಶೆಟ್ಟಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಆಟಗಾರ ಪರವಾಗಿ ಆತ್ಮೀಯವಾಗಿ ವೇದಿಕೆ ಸ್ವಾಗತಿಸಿಕೊಳ್ತೇವೆ. ರವಿ ಶೆಟ್ಟಿ ಅವರು ಮಾಲಿಂಗೇಶ್ವರ ತಂಡದ ಸಾಕಷ್ಟು ಒಂದು ಕೊಡುಗೆ ನೀಡಿದಂತಹ ಶ್ರೇಷ್ಠ ಉದಯೋನ್ಮುಖ ಧೀಮಂತ ನಾಯಕರು, ಅದೆಷ್ಟು ನಾಯಕರ ಬೆಳೆಸಿದಂತ ನಮ್ಮ ಆತ್ಮೀಯರು, ನಮ್ಮ ಮಾರ್ಗದರ್ಶಿ ಆಗತಕ್ಕಂತ ರವಿ ಶೆಟ್ಟಿ ಅವರಿಗೆ ಧನ್ಯವಾದ, ಅವರಿಗೆ ಸ್ವಾಗತ ಕೋರ್ತಾ ಇದೀವಿ. ನವಾಜ್ ಸ್ಟ್ರೈಕರ್ ವಿಭಾಗದಲ್ಲಿ ಕೊಂಡ್ಕೊಂಡ್ರೆ ಅಲ್ತಾಫ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆದಿ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಥಮ ಓವರ್ ಚಾಲ್ತಿಯಲ್ಲಿ ಆದಿಯವರ ಪ್ರಥಮ ಚೆಂಡು ನವಾಜ್ ಅವರಿಗೆ ಭರ್ಜರಿಯಾದಂತ ಸಿಕ್ಸರ್. ಪ್ರಥಮ ಎಸೆತದಲ್ಲಿ ಮಧ್ಯ ರೇಖೆಯಿಂದ ಹೊರಭಾಗದಲ್ಲಿ 101 ಮೀಟರ್ ದೂರದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 6. ಮತ್ತೊಂದು ಭರ್ಜರಿ ಹೊಡೆತ ಸಿಕ್ಸರ್ ಆಗೋ ಸಾಧ್ಯತೆ ಇದೆ. ಸತತ 2 ಎಸೆತದಲ್ಲಿ ವಿಜಯವನ್ನು ತನ್ನದಾಗಿಸಿಕೊಂಡು ನವಾಜ್ ರವರು ಕಳ್ಳಖಂಡವನ್ನ ವಿಜಯದ ಮೆಟ್ಟಿಲನ್ನ ಏರಿಸಿದ್ದಾರೆ. ಫೈನಲ್ ಹಂತಕ್ಕೆ ಲೆಗ್ಗೆ ಇಟ್ಟಿದೆ ಗೋಲ್ಡನ್ ಸತ್ತರಿಪೇಟೆ. ಗೋಲ್ಡನ್ ಆಟಗಾರಿಕೆ ನವಾಜ್ ರವರಿಂದ. ಅಲ್ಲೇ 3ನೇ ಮತ್ತು 4ನೇ ಸ್ಥಾನಕ್ಕೆ ಯಾವುದೇ ಪಂದ್ಯ ನಡೆಸುವುದಿಲ್ಲ. ನಾವು ಫೈನಲ್ ಪಂದ್ಯವನ್ನು ನಡೆಸ್ತೇವೆ. ಇಲ್ಲಿ ಗಮನಿಸಿ, ಫೈನಲ್ ಪಂದ್ಯದಲ್ಲಿ ವಿನ್ನರ್ಸ್ ಆದ ತಂಡದ ಜೊತೆ ಸೆಮಿಫೈನಲ್ ಅಲ್ಲಿ ಸೋತ ತಂಡ 3ನೇ ಸ್ಥಾನವನ್ನು ಪಡ್ಕೊಳ್ತದೆ. ಹಾಗೇನೆ ಫೈನಲ್ ಪಂದ್ಯದಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ತಂಡದ ವಿರುದ್ಧ ಸೋತಂತಹ ಸೆಮಿಫೈನಲ್ ತಂಡಕ್ಕೆ 4ನೇ ಸ್ಥಾನವನ್ನು ನೀಡಲಿದ್ದೇವೆ. ಹೌದು, ಈಗ ಫೈನಲ್ ಸೆಮಿಫೈನಲ್ ಅಲ್ಲಿ ಸೋತಂತಹ 2 ತಂಡಗಳು ಫೈನಲ್ ಪಂದ್ಯದವರೆಗೆ ಕಾಯಬೇಕಾಗ್ತದೆ. ಹಾಗೆಯೇ ಇಲ್ಲಿ ಸೇರಿದಂತ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ನಮ್ಮ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಬೇಕು. ಇದೀಗ 5 ನಿಮಿಷಗಳ ವಿಶ್ರಾಂತಿ ನೀಡಿ ಫೈನಲ್ ಪಂದ್ಯವನ್ನು ಆರಂಭಿಸುವವರಿದ್ದೇವೆ. ಫೈನಲ್ ಪಂದ್ಯ 3 ಓವರ್ಗಳಿಗೆ ನಾವು ವಿಸ್ತರಿಸಿದ್ದೇವೆ. 2 ಓವರ್ ಇದ್ದದ್ದು 3 ಓವರ್ಗೆ ವಿಸ್ತರಿಸಿದ್ದೇವೆ. ಆಟಗಾರರು ಗಮನಿಸಬೇಕು. ಹಾಗೇನೆ ಫೈನಲ್ ಪಂದ್ಯದ ಒಂದು ಟಾಸ್ಗೆ 5 ನಿಮಿಷಗಳ ವಿಶ್ರಾಂತಿಯನ್ನು ನೀಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ಈಗ ಸೆಮಿಫೈನಲ್ ಪಂದ್ಯ ನಡೆದಿದೆ. 5 ನಿಮಿಷಗಳ ನಂತರ ಅವರು ಟಾಸ್ಗಾಗಿ ಬರಬೇಕು. 2 ಫೈನಲ್ ಪಂದ್ಯದಲ್ಲಿ ಆಡುವಂತ 2 ತಂಡಗಳು ಟಾಸ್ಗಾಗಿ ಬರಬೇಕು 5 ನಿಮಿಷ ಕಳೆದು. ನಮ್ಮೊಂದಿಗೆ ಇಲ್ಲಿ ವೇದಿಕೆಯಲ್ಲಿ ಹಲವಾರು ಪಂದ್ಯವನ್ನು ಆಡಿದಂತ ನಮ್ಮೆಲ್ಲರ ಮಾಧವ ಜನಾರ್ದನ್ ಜನ್ನಣ್ಣ ಇದ್ದಾರೆ. ಅವರಿಗೆ ನಮ್ಮ SMC ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಭಾಸ್ಕರ್ ಕಡಂದಲೆ ನಿಮಗೂ ನಮ್ಮೆಲ್ಲ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ.
ಫೈನಲ್ ಪಂದ್ಯಾಟ ಇದೀಗ ಆರಂಭ ಆಗ್ತದೆ. ವೈಎಫ್ಸಿ ಬೊಮ್ಮಲತ್ರಿ ವಿರುದ್ಧವಾಗಿ ಗೋಲ್ಡನ್ ಸಚ್ಚರಪೇಟೆ. ಎರಡು ತಂಡಗಳ ನಡುವೆ ಫೈನಲ್ ಪಂದ್ಯ ನಡೆಯಲಿದೆ. ಈಗಾಗಲೇ 3 ಮತ್ತು 4ನೇ ಪಂದ್ಯದ ವಿಜೇತಗಳನ್ನು ಈ ಫೈನಲ್ ಪಂದ್ಯ ಆದ ನಂತರ ನಾವು ರೆಡಿ ಮಾಡಲಿಕ್ಕಿದ್ದೇವೆ. ಸೆಮಿಫೈನಲ್ ಸೋತಂತ ಎರಡೂ ತಂಡಗಳು ನಿಲ್ಲಬೇಕು ಕೊನೆಯವರೆಗೆ ದಯವಿಟ್ಟು. ನಮ್ಮ SMC ಟ್ರೋಫಿ 2025 ಈ ಒಂದು ಪಂದ್ಯ ನಡೆಯಬೇಕಾದ್ರೆ ಕಳೆದ 1 ತಿಂಗಳಿನಿಂದ ನಮ್ಮ SMC ಪ್ರಸ್ಥಾನ ಎಲ್ಲ ಆಟಗಾರರು ಹಗಲಿರುಳೆನ್ನದೆ ಕೆಲಸ ಮಾಡಿದ್ದಾರೆ. ಈ ಒಂದು ಗ್ರೌಂಡ್ ಅನ್ನು ನಿರ್ಮಾಣ ಮಾಡುವಲ್ಲಿ ತುಂಬಾ ಕೆಲಸ ಮಾಡಿ ಒಂದು ಪಂದ್ಯ ಯಶಸ್ವಿ ಆಗ್ಬೇಕಂತ ನಾವು ತುಂಬಾ ಪ್ರಯತ್ನ ಪಟ್ಟಿದ್ದೇವೆ. ಮಳೆ ಬಂದ ಕಾರಣ ಸ್ವಲ್ಪ ಅಡೆತಡೆ ಆದ್ರೂ ನಮ್ಮೊಂದು ವಿಶೇಷತೆ ಅಂತ ಹೇಳ್ಬಹುದು, ಈ ಊರಿನಲ್ಲಿ ಎಲ್ಲಾ ಕಡೆ ಮಳೆ ಬಂದಿದೆ. ಆದ್ರೆ ನಮ್ಮ ಈ ಪ್ರಸ್ಥಾನದಲ್ಲಿ ದೇವರ ದಯದಿಂದ ಮಳೆ ಬರದೆ ಒಂದು ನಮಗೆ ಕೃಪೆಯನ್ನು ತೋರಿಸಿದ್ದಾರೆ. ಒಳ್ಳೆ ರೀತಿಯಲ್ಲಿ ಮ್ಯಾಚ್ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫೈನಲ್ ಮ್ಯಾಚ್ ನಡೆಯಲಿಕ್ಕಿದೆ. ಈ ಫೈನಲ್ ಪಂದ್ಯದ ಅಂಪೈರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂತಹ ದೇಜಪ್ಪ ಹಾಗೂ ನಜೀರ್ ಇವರಿಗೆ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಫೈನಲ್ ಪಂದ್ಯದ ಮ್ಯಾಚ್ ಅನ್ನು ಅವರು ನಿರ್ವಹಿಸಲಿದ್ದಾರೆ. ಹಾಗೆಯೇ ಬೆಳಗಿನಿಂದ ಸಂಜೆವರೆಗೆ ಇಲ್ಲಿ ಸ್ಕೋರರ್ ಆಗಿ ನಮ್ಮೊಂದಿಗೆ ಹರೀಶ್ ಮತ್ತೆ ಪುಷ್ಪರಾಜ್ 1 ರನ್ನಿನ ಕೂಡ ವ್ಯತ್ಯಾಸ ಆಗದೆ ಬಹಳ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಮುಂಚಿತವಾಗಿ ಒಂದು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ವೀಕ್ಷಕ ವಿವರಣೆ ಮಜೀದ್ ಹಾಗೆ ಸುರೇಂದ್ರ ಭಟ್ರು ಎಲ್ಲಿಯೂ ಒಂದು ತೊಡಕಾಗದೆ ಬಹಳ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಅವರ ಸೇವೆ ಅವರ ನಮ್ಗೆ ಇಲ್ಲಿ ಮಾತುಗಳಲ್ಲಿ ಹೇಳಲಿಕ್ಕೆ ಕಷ್ಟ. ಅವರಿಗೂ ಕೂಡ SMC ಪೊಸ್ಟಲ್ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ, ಸುರೇಂದ್ರ ಭಟ್ರು ಹಾಗೂ ಮಜೀದ್ ಸಚ್ಚರ್ಪೇಟೆ ಅವರಿಗೆ. ಹಾಗೇನೆ ತುಳುನಾಡ ವಾರ್ತೆಯ ಜಗದೀಶ್ ಅವರ ತಂಡ ಬಹಳ ಉತ್ತಮವಾಗಿ ನಮಗೆ ಲೈವ್ ಅಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಎಲ್ಲ ಒಂದು ತುಳುನಾಡ ವಾರ್ತೆಯ ನಮ್ಮ ಪತ್ರಕರ್ತರಿಗೆ SMC ಪೊಸ್ಟಲ್ ಹಾಗೂ ನಮ್ಮ ಊರಿನ ಎಲ್ಲ ಮಹನೀಯರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. SMC ಟ್ರೋಫಿ 2025 25,000 ಈ ಒಂದು ನಗದನ್ನು ನಮಗೆ ಸಹಕಾರವನ್ನು ಕೊಟ್ಟವರು ಮಲ್ಲಿಕಾ ಯಶವಂತ್ ಶೆಟ್ಟಿ ಮೂಡುಕೊಟ್ರಪಾಡಿ ಬಲ್ಕೊಂಡೆ ಗೊತ್ತು. ಅವರಿಗೆಲ್ಲರ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ದ್ವಿತೀಯ ಬಹುಮಾನ 12+3 15,000 ಒಂದು ನಮಗೆ ದೇಣಿಗೆಯನ್ನು ಕೊಟ್ಟವರು ಪೂಜನೀಯ ರಾಘವೇಂದ್ರ ಭಟ್ ಹಾಗೂ ಸಹೋದರರು ನಡುವಿನ ಪೊಸ್ಟಾಲ್ ಇವರು ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ತೃತೀಯ ಬಹುಮಾನವನ್ನು ನಮಗೆ ಸಹಕಾರ ಮಾಡಿದವರು ಯಾದವ್ ಶೆಟ್ಟಿ ಪೇರುಗುತ್ತು ಪೊಸ್ಟಾಲ್ ಇವರು ಕೂಡ ನಾವೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ತೃತೀಯ ಬಹುಮಾನವನ್ನು ಕೊಟ್ಟವರು ಅಶುತೋಷ್ ಶೆಟ್ಟಿ ಕ್ಲಾಸಿಕ್ TVS ಶಿರ್ವ ಇವರು ಕೂಡ ಎಲ್ಲರ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಜಾಹೀರಾತನ್ನು ನೀಡಿ 75ಕ್ಕಿಂತಲೂ ಹೆಚ್ಚು ಜನ ಜಾಹೀರಾತು ನೀಡಿದ್ದಾರೆ. ಎಲ್ಲರ ಹೆಸರು ನಾನು ಇಲ್ಲಿ ಹೇಳಲ್ಲ, ಯಾಕಂದ್ರೆ ನಾವು ಈಗಾಗಲೇ ಜಾಹೀರಾತಲ್ಲಿ ಪ್ರಕಟಿಸ್ತಾ ಇದ್ದೇವೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಪೊಸ್ಟಾಲ್ ತಂಡದಲ್ಲಿ ಒಂದು ಟೈಮ್ನಲ್ಲಿ ನಮ್ಮೊಂದಿಗೆ ಆಡಿದಂತಹ ಉಗ್ಗೆಮಾರು ಗೊತ್ತು ದಿವಂಗತ ಪ್ರಸಾದ್ ಎಂ ಶೆಟ್ಟಿ ಇವತ್ತು ನಮ್ಮೊಂದಿಗೆಲ್ಲ ಅವರ ನೆನಪು ಚಿರಸ್ಮರಣೀಯವಾಗಿರ್ತದೆ. ಅವರೊಂದಿಗೆ ಆಡಿದಂತ ನೆನಪು ಈಗಲೂ ನಮಗಿದೆ. ಅವರ ನೆನಪಿನಲ್ಲಿ ಶಿಸ್ತುಬದ್ಧ ತಂಡಕ್ಕೆ ನಾವು ಅವರ ಮನೆಯವರು ಶಿಸ್ತನ್ನು ಪ್ರದರ್ಶಿಸಿದ ತಂಡಕ್ಕೆ ನಗದು 2,000 ರೂಪಾಯಿ ಹಾಗೇನೆ ಶಿಸ್ತು ಟ್ರೋಫಿಯನ್ನು ಕೂಡ ವಿತರಿಸಲಿದ್ದೇವೆ. ಅವರು ಅಂದ್ರೆ ಶಿಸ್ತು ಟ್ರೋಫಿಯಲ್ಲಿ ನಮ್ಮ ಪ್ರವೀಣ್ ಶೆಟ್ಟಿ ಉಗ್ಗೆಮಾರು ಗೊತ್ತಿದ್ದಾರೆ. ಹಾಗೇನೆ ನಮ್ಮ ಪ್ರಮೋದ್ ಶೆಟ್ಟಿ ಇದ್ದಾರೆ. ಅವರು ಆಯ್ಕೆ ಮಾಡಿದಂತ ತಂಡಕ್ಕೆ ಕೊಡ್ತೇವೆ. ಇದರಲ್ಲಿ ನಮ್ಮ ತಂಡದ ಹಸ್ತಕ್ಷೇಪ ಇಲ್ಲ. ಅವರು ಬೆಳಗ್ಗೆಯಿಂದ ಎಲ್ಲ ಮ್ಯಾಚ್ ಅನ್ನು ವೀಕ್ಷಣೆ ಮಾಡಿದ್ದಾರೆ. ಪ್ರವೀಣ್ ಶೆಟ್ಟಿ ಹಾಗೂ ಪ್ರಮೋದ್ ಶೆಟ್ಟಿ ಹೇಳಿದಂತ ತಂಡವನ್ನು ನಾವು ಖಂಡಿತವಾಗಿ ಶಿಸ್ತು ಟ್ರೋಫಿಯಲ್ಲಿ ಆಯ್ಕೆ ಮಾಡಿ ಅವರಿಗೆ 2,000 ರೂಪಾಯಿ ನಗದು ಹಾಗೂ ಶಿಸ್ತು ಟ್ರೋಫಿಯನ್ನು ಕೊಡಲಿದ್ದೇವೆ. ಹಾಗೆಯೇ ಮ್ಯಾನ್ ಆಫ್ ದ ಸೀರೀಸ್, ಮ್ಯಾನ್ ಆಫ್ ದ ಮ್ಯಾಚ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಎಲ್ಲ ಪ್ರಶಸ್ತಿ ಇದೆ. ಅದರಲ್ಲಿ ಈಗಾಗಲೇ ನಮ್ಮ ಅಂಕಿಅಂಶ ತಜ್ಞರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ 5 ನಿಮಿಷದ ವಿಶ್ರಾಂತಿಯನ್ನು ಕೊಟ್ಟಿದ್ದೇವೆ. ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಮ್ಯಾಚ್ ನಡೆಯಲಿಕ್ಕೆ ಎಲ್ಲ ಊರಿನ ಮಹನೀಯರು, ಎಲ್ಲ 20 ತಂಡದ ಆಟಗಾರರು, ನಮಗೆ ಜಾಹೀರಾತಿನಿಂದ ಸಹಕಾರ ಮಾಡಿದವರು, ನಮ್ಮ ಊರಿನ ಪರ ಊರಿನ ಎಲ್ಲ ಮಹನೀಯರು ನಮ್ಮೊಂದಿಗೆ ಸಹಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರೂ ನೆನಪಿಸುತ್ತಾ ನಾನು ವೀಕ್ಷಕ ವಿವರಣೆಗಾಗಿ ಅವಕಾಶ ಕೊಡ್ತಾ ಇದ್ದೇನೆ. ನಮ್ಮೊಂದಿಗೆ ಇದೀಗ ಯಶಸ್ವಿ ಫ್ರೆಂಡ್ಸ್ ಕ್ಲಬ್ ಬೊಮ್ಮಾಲಿ ತಿಳಿದರ ಸ್ಥಾಪಕರಾಗಿರ್ತಕ್ಕಂಥ ರವಿ ಬೊಮ್ಮಾಲಿ ತಿಳಿದ ಅವರಿಗೆ ನಮ್ಮೆಲ್ಲ ಕ್ರೀಡಾಪಟುಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಎಲ್ಲ ವಿವರ ನೀಡಿದಂತಹ ಸುಧಾಕರ್ ಸರ್
ನಿಮಗೂ ಧನ್ಯವಾದಗಳು. ಈ ಒಂದು ಪಂದ್ಯದ ಯಶಸ್ಸಿನ ಹಿಂದೆ ನಿಮ್ಮ ಕೊಡುಗೆ ಸಾಕಷ್ಟಿದೆ. ನಮ್ಮಿನ ಇಲ್ಲಿನ ಈ ಪಂದ್ಯಾಕೂಟಕ್ಕೆ ಶಿಕ್ಷಕರ ವೃಂದ ಇದೆ, ತುಂಬಾ ಜನ ಇದ್ದಾರೆ. ಸಿ ಅಂದ್ರೆ ಶಿಸ್ತು, ಕ್ಷ ಅಂದ್ರೆ ಕ್ಷಮೆ, ಕ ಅಂದ್ರೆ ಕರುಣೆ. ಇದು ಮೂರು ಸೇರಿ ಬೇರೆ ಉತ್ತಮ ಒಂದು ಬಾಂಧವ್ಯ ಮೆರೀತದೆ ಅಂತ ಉತ್ತಮ ಒಂದು ಕ್ರಿಕೆಟ್ ಇಲ್ಲಿ ಒಂದು ಆಯೋಜನೆ ಮಾಡಿದ್ದಾರೆ. ಸುಧಾಕರ್ ಪುಸ್ರಾಳ್ ಅವರ ನೇತೃತ್ವದಲ್ಲಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ತಾ ಇದ್ದೇವೆ. ಎರಡು ತಂಡದ 12 ಆಟಗಾರರು ವೇದಿಕೆ ಮುಂಭಾಗದಲ್ಲಿ ಎದುರು ಬದಿ ನಿಲ್ಲಬೇಕು ವಿನಂತಿಯನ್ನು ಮಾಡ್ಕೋತೇವೆ. ಯಶಸ್ವಿ ಫ್ರೆಂಡ್ಸ್ ಕ್ಲಬ್ ಬೊಮ್ಮಾಯಿಲಚ್ಚಿಲು ಮತ್ತು ಗೋಲ್ಡನ್ ಸತ್ಯಬೇಟೆ 12 ಆಟಗಾರರು ಮತ್ತೆ ನಿಮ್ಮ ಸಹ ಆಟಗಾರ ಸಹ ವೇದಿಕೆ ಮುಂಭಾಗದಲ್ಲಿ ಎದುರು ಬದಲಾಗಿ ನಿಲ್ಬೇಕಾದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮೂಜಿ ಅವರ ಮ್ಯಾಚ್ ಬೇಗ ಬೇಗ ಅವರು ಮೂಜಿ ಅವರು ಬಂದು ಲೇಟ್ ಮಾಡ್ತಾರ ಬುಜಿ. ಬೇಗ ಬನ್ನಿ, 12 ಆಟಗಾರರು, ಎರಡೂ ತಂಡದ 12 ಆಟಗಾರರು ಬೇಗ ಬನ್ನಿ ದಯವಿಟ್ಟು. ಎಲ್ಲ ತಂಡದ ಫೈನಲ್ ತಂಡದ ಎರಡೂ ತಂಡಗಳ ಎಲ್ಲ ಆಟಗಾರರು ವೇದಿಕೆ ಮುಂಭಾಗ ಬರಬೇಕು. ಎರಡೂ ತಂಡಗಳ ಆಟಗಾರರು ವೇದಿಕೆ ಮುಂಭಾಗದಲ್ಲಿ ನಿಲ್ಬೇಕ ವಿನಂತಿಯನ್ನು ಮಾಡ್ಕೊಳ್ತೇವೆ. ನಮ್ಮೊಂದಿಗೆ ಅತಿಥಿಗಳು ನಿಮಗೆ ಶುಭವನ್ನು ಹಾರೈಸಿ ಫೈನಲ್ ಪಂದ್ಯದ ನಾಣ್ಯ ತುಂಬಿಕೆಯನ್ನು ಅಲ್ಲೇ ಗ್ರೌಂಡ್ ನಲ್ಲೇ ಮಾಡಲಿಕ್ಕಿದ್ದಾರೆ. ನಮ್ಮೊಂದಿಗೆ ಇದ್ದಾರೆ ಕಟೀಲು ವಿದ್ಯಾವರ್ಧಕ ಕಟೀಲು ವಿದ್ಯಾಸಂಸ್ಥೆಯ ಶಿಕ್ಷಕರ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಸರ್ ಇದ್ದಾರೆ. ಅದೇ ರೀತಿ ಪ್ರಮೋದ್ ಶೆಟ್ಟಿ ಇದ್ದಾರೆ. ಅದೇ ರೀತಿ ಹರೀಶ್ ಮಾಸ್ಟರ್ ಇದ್ದಾರೆ, ಕಟೀಲು ವಿದ್ಯಾಸಂಸ್ಥೆಯ ಶಿಕ್ಷಕರು. ಅದೇ ರೀತಿ ಬಸವಲ್ ತಂಡದ ಎಲ್ಲ ಆಟಗಾರರು ಫೈನಲ್ ಪಂದ್ಯದ ಎಲ್ಲ ಆಟಗಾರರಿಗೆ ಶುಭವನ್ನು ಹಾರೈಸುವ ವಿನಂತಿಯನ್ನು ಮಾಡಬಹುದು. ಬಸವಲ್ ತಂಡದ ಎಲ್ಲ ಆಟಗಾರರು ಈ ಒಂದು ಕ್ರಿಕೆಟ್ನ ಹಿಂದ್ಗಡೆ ಯಶಸ್ವಿಗೆ ಸಾಕಷ್ಟು ನೀವು ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ಶ್ರಮಕ್ಕೆ ಅದು ಪದಗಳಲ್ಲಿ ವರ್ಣಿಸಲು ಮಾತುಗಳೇ ಇಲ್ಲ. ಪ್ರಮೋದನ್ನ ಬನ್ನಿ. ಬಸವಲ್ ತಂಡದ ಎಲ್ಲ ಆಟಗಾರರು ಬರಬೇಕು ದಯವಿಟ್ಟು. ಡೆನಿಸ್ ಮಸ್ಕರೇನಿಯಸ್, ಪ್ರವೀಣ್ ಮಸ್ಕರೇನಿಯಸ್, ನವೀನ್ ಮಸ್ಕರೇನಿಯಸ್, ಪ್ರವೀಣ್ ಶೆಟ್ಟಿ, ಉದಯ್, ಶರತ್, ಕಿಶೋರ್, ಅದೇ ರೀತಿ ಶಶಿ, ಉದಯ್, ನಿರಂಜನ್ ಎಲ್ಲ ಆಟಗಾರರು ಫೈನಲ್ ಪಂದ್ಯದ ಆಟಗಾರರಿಗೆ ಶುಭವನ್ನು ಹಾರೈಸಬೇಕು. ಸತೀಶ್, ಪ್ರಶಾಂತ್ ಶೆಟ್ಟಿ, ಪ್ರಸನ್ನ ಶೆಟ್ಟಿ ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ರುಡಾಲ್ಫ್, ಅದೇ ರೀತಿ ಡಾಲ್ಫಿಯರನ್ನ, ವಿಲ್ಫ್ರೀಡರನ್ನ, ಹಿರಿಯ ಎಲ್ಲ ಎಸ್ಎಂಸಿ ತಂಡದ ವಿಜಯೋನ್ಮುಖ ಧ್ರುವ ತಾರೆಗಳು ಇವತ್ತು ಪಂದ್ಯವನ್ನು ತುಂಬಾ ಚಂದವಾಗಿ ನಿರ್ವಹಿಸಿದೊಟ್ಟಿಗೆ ನಮ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲಾ ಶಿಕ್ಷಕರಾದ ಶ್ರೀ ಸಂಪತ್ ಸರ್ ತಾವು ಹೋಗಬೇಕು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಮ್ಮ SPL ಕ್ರಿಕೆಟ್ನ ಸ್ಥಾಪಕರಾಗಿರ್ತಕ್ಕಂಥ ಮೊಹಮ್ಮದ್ ರಫೀಕ್ ಇವತ್ತು ಬೆಳಿಗ್ಗೆಯಿಂದ ನಮ್ಮೊಂದಿಗಿದ್ದಾರೆ. ಅವರ ಒಂದು ಉಪಸ್ಥಿತಿ ತುಂಬಾ ನಮಗೆ ಖುಷಿ ಕೊಟ್ಟಿದೆ. ರಫೀಕ್ ಅವರು ಕೂಡ ಆಟಗಾರರಿಗೆ ಶುಭವನ್ನು ಹಾರೈಸಬೇಕು ವಿನಂತಿ ಮಾಡಿ. ಅದೇ ರೀತಿ ಜನಾರ್ದನ್, SMC ತಂಡದ ಜನಾರ್ದನ್, ನಮ್ಮ ಸಚ್ಚರ್ ಬೆಳಗ್ಗೆ ಅಸೋಸಿಯೇಷನ್ ನ ಸ್ಥಾಪಕರಲ್ಲಿ ಹೊರತಕ್ಕಂಥ ಜನಾರ್ದನ್ ತಾವು ಈ ಪಂದ್ಯಕ್ಕೆ ಶುಭವನ್ನು ಹಾರೈಸಬೇಕು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ತೀರ್ಪುಗಾರಾಗಿರ್ತಕ್ಕಂಥ ಶ್ರೀಯುತ ಬೇಜಪ್ಪ ಅವರು ಮತ್ತು ನಜೀರ್ ಮೂಳಬುದ್ದಿ, ಇದೀಗ ಆರಂಭ ಫೈನಲ್ ಪಂದ್ಯದ ಆಟಗಾರರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅದೇ ರೀತಿ ವಿಜಯ್ ಮುಕ್ಕಡಪ್ಪು ಅವರು ಸಹ ನಮ್ಮೊಂದಿಗೆ ಇರಬೇಕು ವಿನಂತಿ. ವಿಜಯಣ್ಣ ಉಲ್ಲರ್, ಕಿರಣ್ ತಾವು ಸಹ ಇರಬೇಕು. ಫೈನಲ್ ಪಂದ್ಯದ ಎರಡು ಆಟಗಾರರಿಗೆ ಇದೀಗ SMC ತಂಡದ ಆಟಗಾರನ ಮತ್ತು ನಮ್ಮೆಲ್ಲ ಅತಿಥಿಗಳಿಂದ ಶುಭವನ್ನು ಹಾರೈಸುವ ಒಂದು ಕೆಲಸ ಆಗ್ತಾ ಇದೆ. ಎರಡು ತಂಡಗಳಿಗೂ ಶುಭವನ್ನು ಹಾರೈಸ್ತಾ ಇದ್ದಾರೆ. ಸೋಲು ಗೆಲುವು ನಮ್ಮ ಎರಡು ಕಣ್ಣುಗಳಿದ್ದಂತೆ, ಯಾರು ನಾವು ಸೋತಾಗ ಕುಗ್ಗಬಾರದು, ಗೆದ್ದಾಗ ಹಿಗ್ಗದೆ ಎರಡನ್ನು ಸಮಾನವಾಗಿ ಸ್ವೀಕರಿಸುವುದೇ ನಮ್ಮ ಕ್ರೀಡಾ ಮನೋಭಾವನೆ. ಸ್ನೇಹಕ್ಕಾಗಿ ಕ್ರೀಡೆಯನ್ನು ಅತ್ಯುತ್ತಮವಾಗಿ
ಜನ್ಯರ್ ಇಲ್ಲ ಯಾಕೆ ಬೈತಾರ? ಅದೇ ರೀತಿ ಫೈನಲ್ ಪಂದ್ಯ ನಾಣ್ಯ ಚಿಮ್ಮಿಕೆ ಇದೀಗ ಅಲ್ಲೇ ನಡೀಲಿಕ್ಕಿದೆ. ಶ್ರೀಯುತ ಪ್ರಮೋದ್ ಶೆಟ್ಟಿ ಅವರು ಫೈನಲ್ ಪಂದ್ಯದ ನಾಣ್ಯ ಚಿಮ್ಮಿಕೆಯನ್ನು ಮಾಡಲಿಕ್ಕಿದ್ದಾರೆ. ಫೈನಲ್ ಪಂದ್ಯ ನಮ್ಮೊಂದಿಗೆ ಇದೀಗ ವೇದಿಕೆಯಲ್ಲಿದ್ದಾರೆ ಶ್ರೀಯುತ ಯಾದವಣ್ಣವರಿದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇವೆ. ಅವರ ಸೇವೆ ಬೆಳಿಗ್ಗೆಯಿಂದ ತುಂಬಾ ಮಾಡಿದ್ದಾರೆ. ರವಿಶೆಟ್ರು ಇದ್ದಾರೆ, ಹಿರಿಯರು ರವಿಶೆಟ್ರು ಇದ್ದಾರೆ, ಮಲ್ಲಿಗೇಶ್ವರ ತಂಡದ ಓರ್ವ ಸ್ಥಾಪಕರಲ್ಲಿ, ಮತ್ತು ಅವರ ಸೇವೆ ಯಾವತ್ತು ಮರೆಯಲಾಗದಂತ ಸೇವೆ ರವಿ ಅಣ್ಣ ಅವ್ರದ್ದು. ಗೋಲ್ಡನ್ ದಾಂಡ್ಯ ಚಿಮ್ಮಿಕೆಯಲ್ಲಿ ವಿಜಯಿಯಾಗಿದ್ದಾರೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ಹೇಳಬೇಕು ವಿನಂತಿ ಮಗಳು. ಗೋಲ್ಡನ್ ಸಚ್ಚರ್ ಬೇಟೆ ದಾಂಡ್ಯ ಚಿಮ್ಮಿಕೆಯಲ್ಲಿ ವಿಜಯಿಯಾಗಿದ್ದಾರೆ. ತಮ್ಮ ನಿರ್ಣಯವನ್ನು ನಾವು ಕಾಯ್ತಾ ಇದ್ದೇವೆ. ಎಲ್ಲ ಆಟಗಾರರಿಗೆ ಫೈನಲ್ ಪಂದ್ಯಕ್ಕೆ ಶುಭವನ್ನು ಹಾರೈಸಿದ್ದಾರೆ. ನಿಮ್ಮ ಶುಭಾಶಯ ಕ್ರೀಡಾಪಟುಗಳ ಮನಮುಟ್ಟುವಂತೆ ಇರಲಿ. 3 ಓವರ್ಗಳ ಪಂದ್ಯಾಟ. ನಮ್ಮೆಲ್ಲ ಅತಿಥಿಗಳು ಇವತ್ತು ಬಂದಿರುವಂತಹ ಅತಿಥಿಗಳು ಫೈನಲ್ ಪಂದ್ಯದ ಸಮರ್ಪಕ ನಮ್ಮೊಂದಿಗೆ ವೇದಿಕೆಯಲ್ಲಿ ಆಚರಿಸಬೇಕು. ರಫೀಕ್ ಅಣ್ಣ ನೀವು ಸಹ ನಮ್ಮೊಂದಿಗೆ ವೇದಿಕೆಯಲ್ಲಿ ಇರಬೇಕು. ड्रोन बढ़िया कंट्रोल नहीं पूरा. ಗೋಲ್ಡನ್ ಸಚ್ಚರ್ ಬೇಟೆ ನಾಣ್ಯ ಚಿಮ್ಮಿಕೆಯಲ್ಲಿ ವಿಜಯಿಯಾಗಿ ತಮ್ಮ ಕ್ಷೇತ್ರ ಶಾಲೆಗೊಂಡರೆ ಮುಂದಿನ ಫೈನಲ್ ಪಂದ್ಯದ ಮೊದಲನೇ ವೀಕ್ಷಕರನ್ನು ಶ್ರೀ ಮಜೀದ್ ಸಚ್ಚರ್ ಬೇಟೆ ಮಾಡಿದ್ದಾರೆ. ಮಜೀದ್ ನಿಮಗೆ ವೀಕ್ಷಕರಣಿಗೆ ಪ್ರೀತಿಯ ಸ್ವಾಗತ. ಫೈನಲ್ ಪಂದ್ಯದ ವೀಕ್ಷಕರಣಿದೀಗ ಕೊನೆಯ ಮಲಿಂಗೇಶ್ವರ ಟ್ರೋಫಿ 2025 ಕೊನೆಯ ಪಂದ್ಯಾಟ. ಕೇವಲ ಅರ್ಧ ಗಂಟೆಯಲ್ಲಿ ಟ್ರೋಫಿ ಮತ್ತು 25,000 ನಗದು ಯಾರ ಮಡಿಲಿಗೆ ಎಂಬುದಾಗಿ ನಾವು ಹೇಳಲಿಕ್ಕಿದ್ದೇವೆ. ಮಲ್ಲಿಂಗೇಶ್ವರ ಕ್ರಿಕೆಟ್ 37ನೇ ವರ್ಷದಲ್ಲಿ ಮಾಡತಕ್ಕಂಥ ನಿಖಿಲ್ ಪೂರ್ಣ ಅಂತ ಎಂಚ ಮಾಡ್ತೀನಿ ಮೂಲು. ಕಷ್ಟಗಳು ಬಂದಾಗ ದೇವರ ಬೆಲೆ ಗೊತ್ತಾಗ್ತದೆ. ತಾಯಿ ಇಲ್ಲದಾಗ ಪ್ರೀತಿಯ ಬೆಲೆ, ಹಸಿವು ಆದಾಗ ಅನ್ನದ ಬೆಲೆ, ಕೆಲಸ ಇಲ್ಲದಾಗ ಹಣದ ಬೆಲೆ, ಸಂಬಂಧಗಳು ದೂರವಾದಾಗ ಮನುಷ್ಯನ ಬೆಲೆ, ಸೋತಾಗ ಗೆಲುವಿನ ಬೆಲೆ ತಿಳಿಯುತ್ತದೆ ಎಂಬ ಶುಭ ನುಡಿಯೊಂದಿಗೆ ಫೈನಲ್ ಹಣಾಹಣಿಯ ಈ ಪಂದ್ಯಾಟವನ್ನು ಮುನ್ನಡೆಸ್ತಾ ಇದ್ದೇವೆ. ಎರಡೂ ತಂಡಗಳಿಗೂ ಶುಭ ಬಣ್ಣ ಕೋರ್ತಾ ಇದ್ದೇವೆ. ಸರ್ವ ಕ್ರೀಡಾಭಿಮಾನಿಗಳ ಪರವಾಗಿ ಎರಡೂ ತಂಡಗಳಿಗೂ ಶುಭ ಬಣ್ಣ ಕೋರ್ತಾ ಇದ್ದೇವೆ. ಎರಡೂ ತಂಡದ 12 ಆಟಗಾರ ದಯವಿಟ್ಟು ಅಂತ ಎರಡೂ ತಂಡದ 12 ಆಟಗಾರ ಇಲ್ಲೇ ಇರಬೇಕು ಕಡ್ಡಾಯವಾಗಿ. ಎರಡೂ ತಂಡದ 12 ಆಟಗಾರ ಇಲ್ಲೇ ಇರಬೇಕು ದಯವಿಟ್ಟು. ಸ್ಟ್ರೈಕರ್ ವಿಭಾಗದಲ್ಲಿ ಆನಂದ್, ಪ್ರಜ್ವಲ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ YFC ಕಡೆಯಿಂದ
ಹಳೆ ಎಸೆತಗಾರಿಕೆ ವಿಭಾಗದಲ್ಲಿ ಗೋಲ್ಡನ್ ತಂಡದ ಎಸೆತಗಾರಿಕೆ ಪ್ರಥಮ ಬೌಲರ್ ಹಸಿರು ನಿಶಾನೆ ಮುಖಾಂತರ ಪಂದ್ಯಾಟವನ್ನು ಮುನ್ನಡೆಸ್ತಾ ಇದ್ದೇವೆ. ಅನಿಲ್ ಪ್ರವರ ಪ್ರಥಮ ಚೆಂಡು ರಿವರ್ಸ್ ಮಾಡ್ತಾ ಇದ್ದಾರೆ. ಒಂಟಿ ಓಟ ಪೂರ್ತಿಗೊಳ್ತಾ ಇದೆ. 1 ರನ್ ಡಿಕ್ಲೇರ್ ಎಂಬ ಸೂಚನೆಯನ್ನ ಕಂಡುಕೊಂಡಿದ್ದೇವೆ. ತಂಡದ ಗಳಿಕೆ ಆರಂಭ. OFC ಬೊಂಬೈಲ ತಂಡದ ಖಾತೆ ಆರಂಭವನ್ನು ಕಂಡುಕೊಂಡಿದೆ. ಅನಿಲ್ ಪ್ರವರ ದ್ವಿತೀಯ ಚೆಂಡು ಈ ಮಧ್ಯ ತೀರ್ಪುಗ ದಾಟಿಕೊಂಡು ಬೌಲ್ ಮಾಡಿದಂತ ಚೆಂಡು ಮತ್ತೊಮ್ಮೆ ರಿವರ್ಸ್ ಮಾಡುವ ಪ್ರಯತ್ನ. ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ತಂಡದ ಗಳಿಕೆ 2. ಆನಂದ್ ಮತ್ತೊಮ್ಮೆ ಸ್ವೀಪ್ ಶಾಟ್. 1 ರನ್ ಬರ್ತಾ ಇದೆ. ತಂಡದ ಗಳಿಕೆಯಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆಯನ್ನು ಕಂಡುಕೊಂಡಿದೆ. OFC ತಂಡದ ಅಂಕಿ ಅಂಶಗಳ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 3. 4ನೇ ಚೆಂಡು ಉತ್ತಮವಾದಂತ ಚೆಂಡು. 1 ರನ್ ಲೆಗ್ ಬೈ ಮುಖಾಂತರ 1 ರನ್ನಿನ ಜೋಡಣೆಯನ್ನು ಕಂಡುಕೊಂಡಿದೆ. ತಂಡದ ಗಳಿಕೆ 4. ಪಂಚಮ ಚೆಂಡು 5ನೇ ಎಸೆತ ಅನಿಲ್ ಪ್ರವರಿಂದ ಗೋಲ್ಡನ್ ತಂಡದ ಪರವಾಗಿ. ಉತ್ತಮ ಚೆಂಡು ಆಫ್ ಸೈಡ್ ವಿಭಾಗದಲ್ಲಿ ಆಡ್ತಾ ಇದ್ದಾರೆ. ಉತ್ತಮ ಫೀಲ್ಡಿಂಗ್, ಯಾವುದೇ ರನ್ ಇಲ್ಲ. ಡಾಟ್ ಬಾಲ್ ಆಗಿ ಬರ್ತಾ ಇದೆ. ಪ್ರಥಮ ಓವರ್ನ ಕೊನೆಯ ಚೆಂಡು ಅನಿಲ್ ಮತ್ತೊಮ್ಮೆ ಲಯಬದ್ಧವಾದಂತ ದಾಳಿ ಸ್ವೀಪ್ ಮಾಡ್ತಾ ಇದ್ದಾರೆ. 1 ರನ್ನಿನ ಜೋಡಣೆಯನ್ನು ಕಂಡುಕೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯವನ್ನು ಕಂಡುಕೊಂಡ ಈ ಸಂದರ್ಭದಲ್ಲಿ OFC ತಂಡದ ಒಟ್ಟು ಗಳಿಕೆ 5 ಕಂಡುಕೊಂಡಿದೆ. ಓಕೆ, ತಂಡದ ಗಳಿಕೆ 5. ದ್ವಿತೀಯ ಓವರ್ ಅನ್ನ ಎಸೆಯಲು ಅಚ್ಚು ಬಂಗೇರು ಕಟ್ಟ. ಉತ್ತಮ ಅಂಡರ್ ಆರ್ಮ್ ಕ್ರಿಕೆಟಿನ ಉತ್ತಮ ಆಟಗಾರರನ್ನು ಹೊಂದಿರುವಂತಹ ಗೋಲ್ಡನ್ ಈಗಾಗಲೇ ಫೀಲ್ಡಿಂಗ್ ವ್ಯೂಹವನ್ನು ರಚಿಸಿಕೊಂಡು ದ್ವಿತೀಯ ಓವರ್ನ ಪ್ರಥಮ ಚೆಂಡು ಅಚ್ಚು. ಪ್ರಜ್ವಲ್ ರವರಿಗೆ ಉತ್ತಮ ಚೆಂಡು ಔಟ್ಸೈಡ್ ವಿಭಾಗದಲ್ಲಿ ಉತ್ತಮ ಫೀಲ್ಡಿಂಗ್, ಕಟ್ಟಿಮುಟ್ಟಿ ಓಡುವಂತ ಯತ್ನ. 1 ರನ್ನಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಗಳಿಕೆ 6. ದ್ವಿತೀಯ ಚೆಂಡು ಅಚ್ಯುತ ಪ್ರಜ್ವಲ್ ಲಯಬದ್ಧವಾದಂತ ದಾಳಿ ಘಾಟ್ ಆಗ್ತಾ ಇದೆ. ಯಾವುದೇ ರನ್ ಇಲ್ಲ, ಯಾವುದೇ ಅಪಾಯವಿಲ್ಲ. ತಂಡದ ಗಳಿಕೆ 6. ಗೆಲ್ಲುವುದು ಯಾರು ಕಾದು ನೋಡಬೇಕಾಗಿದೆ. ಫೈನಲ್ ಹಣಾಹಣಿ ಸಾಗ್ತಾ ಇದೆ. ಅಚ್ಚು ಮತ್ತೊಮ್ಮೆ ಉತ್ತಮ ಚೆಂಡು, ಅಷ್ಟೇ ಉತ್ತಮವಾದಂತಹ ಫೀಲ್ಡಿಂಗ್ ವ್ಯೂಹ. ಈ ಬಾರಿ 1 ಓಟ. ತಂಡದ ಗಳಿಕೆಯಲ್ಲಿ ಏರಿಕೆ. ಒಟ್ಟು 7 ರನ್ ಅನ್ನು ಕೂಡಿ ಹಾಕಿಕೊಳ್ತಾ ಇದೆ OFC. ಚತುರ್ಥ ಎಸೆತ 4ನೇ ಚೆಂಡು ಲಯಬದ್ಧವಾದಂತ ದಾಳಿ. ಮತ್ತೊಮ್ಮೆ 1 ಓಟ ಬೈ ಮುಖಾಂತರ ಬರ್ತಾ ಇದೆ. 1 ರನ್ನಿನ ಜೋಡಣೆ. ತಂಡದ ಒಟ್ಟು ಗಳಿಕೆ 8. ಯಾರಿಗಿದೆ ವಿಜಯದ ನಂಟು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ, ಪವಾಡದ ಆಟ. ಯಾವುದೇ ಗಳಿಗೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ದಾಳಿ ಚೆಂಡಿನ ಕ್ರೀಡೆ ಸಾಗ್ತಾ ಇದೆ. ಅಚ್ಚು ಮತ್ತೊಮ್ಮೆ ಮುಳ್ಳುಗಿ ಬಾರಿಸುವ ಪ್ರಯತ್ನದಲ್ಲಿ ಚೆಂಡು ಗಾಳಿಯಲ್ಲಿದೆ. ಈ ಮಧ್ಯೆ ಲಾಲಿಪಾಪ್ ಕ್ಯಾಚ್. ಔಟ್ ಅನ್ನೋ ಸೂಚನೆ. ಪ್ರಥಮ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ OFC. ಭರ್ಜರಿ ಹೊಡೆತಕ್ಕೆ ಯತ್ನ, ಹೊಡೆತದಲ್ಲಿ ದೋಷ. ತಂಡದ ಗಳಿಕೆ 8. ಪವನ್ ಆಪತ್ ಬಾಂಧವ ಈಗಾಗಲೇ ಸ್ಟ್ರೈಕರ್ ವಿಭಾಗದಲ್ಲಿ ಪವನ್ ಕಡಂದಾಳೆ.
ದ್ವಿತೀಯ ಓವರ್ನ ಅಂತಿಮ ಚೆಂಡು. ಅಚ್ಚುಟ್ಟು ತೋಮನ್ ಕೇಂದ್ರದ ದಾಟಿಗಳು ಬಾಲ್ ಮಾಡಿದಲ್ಲಿ ಮಧ್ಯೆ ವೈಡ್ ಎಂಬ ಸೂಚನೆ ಲೆಗ್ ಸ್ಟಂಪಿಂದ ಹೊರಸಾಗಿದೆ ಎಂಬ ಸೂಚನೆಯನ್ನು ನೀಡ್ತಾ ಇದ್ದಾರೆ ತೀರ್ಪುಗಾರರು. ತಂಡದ ಒಟ್ಟು ಗಳಿಕೆ 9. ಅಂತಿಮ ಚೆಂಡು. ಭರ್ಜರಿ ಹೊಡೆತಕ್ಕೆ ಯತ್ನ, ಉತ್ತಮ ಫೀಲ್ಡಿಂಗ್, ಬಲವಾದಂತ ಮನವಿ, ಯಾವುದೇ ಅಪಾಯವಿಲ್ಲ. ಪ್ರಥಮ ಓವರ್ ದ್ವಿತೀಯ ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ. YFC ತಂಡದ ಗಳಿಕೆ 8, 9 ತಂಡದ ಗಳಿಕೆ 9 ಕಾಣ್ತಾ ಇದ್ದಾರೆ. ಅಂತಿಮ ಓವರ್ ಅನ್ನು ಎಸೆಯಲು ಗೋಲ್ಡನ್ ತಂಡದಿಂದ ಇನ್ನೋರ್ವ ಎಸೆತಗಾರ ಸಂದೀಪ್ ಕಾರ್ಕಳ, ನಮ್ಮ ತಾಲೂಕಿನ ಆಟಗಾರ ಸಂದೀಪ ಗೋಲ್ಡನ್ ತಂಡದ 3ನೇ ಓವರ್ನ ಎಸೆಯುವಂತ ಎಸೆತಗಾರ. ಕೊಂಚ ಮಾತುಕತೆ, ಸಮಾಲೋಚನೆ. ಇಲ್ಲಿಗೆ 3ನೇ ಓವರ್ನ ಪ್ರಥಮ ಚೆಂಡು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಸಂದೀಪ್ ಎಸೆತಗಾರಿಕೆಯಲ್ಲಿ ಪ್ರಥಮ ಚೆಂಡು. ಲಯಬದ್ಧವಾದಂತಹ ದಾಳಿ, ಚೆಂಡು ಗಾಳಿಯಲ್ಲಿ ಮಧ್ಯೆ ಸೀಮಾರೇಖೆಯಿಂದ ಹೊರಭಾಗದಲ್ಲಿ 6 ರನ್ನುಗಳು ಭರ್ಜರಿ ಸಿಕ್ಸರ್ ಬರ್ತಾ ಇದೆ. ಪ್ರಜ್ವಲ್ ರವರ ಬ್ಯಾಟ್ ಮುಖಾಂತರ 6 ರನ್ನುಗಳು. ತಂಡದ ಗಳಿಕೆ 15. YFC ಕರೆಯಲ್ಲಿ ಪ್ರಜ್ವಲಿಸಬೇಕಾದ್ರೆ ಉತ್ತಮ ಲಯವನ್ನು ಕೊಂಡುಕೊಳ್ತಾ ಇದೆ ಸಂದೀಪ್. ಮತ್ತೊಮ್ಮೆ ಈ ಬಾರಿ ಮತ್ತೊಮ್ಮೆ ಭರ್ಜರಿ ಹೊಡೆತ, ಸಿಕ್ಸರ್. 6 ರನ್ನುಗಳು. ಸತತ 2 ಎಸೆತಗಳಲ್ಲಿ 2 ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ ಪ್ರಜ್ವಲ್ ರವರ ಪ್ರಜ್ವಲವಾದ ಆಟಗಾರಿಕೆ. ಆರಕ್ಕೆ 6 ಸಿಕ್ಸರ್ ಬಾರಿಸಿದೆ. 500 ರೂಪಾಯಿ ನಗದನ್ನು ಇಲ್ಲಿ ಘೋಷಿಸಿದ್ದಾರೆ ಪ್ರಜ್ವಲ್ ರವರಿಗೆ. ಈ ಮಧ್ಯೆ ಮತ್ತೊಮ್ಮೆ ಚೆಂಡು ಗಾಳಿಯಲ್ಲಿ ನೇರವಾಗಿ ಕ್ಯಾಚ್ ಔಟ್ ಆಗ್ತಾ ಇದ್ದಾರೆ. ಉಗ್ಗರಿಯನ್ನು ಒಪ್ಪಿಸ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 21. 3 ಎಸೆತಗಳು ಬಾಕಿ ಇದೆ. ಭೋಜಾ ಸಚ್ಚರಿ ಬೇಟೆ ಆಟಗಾರ ಭೋಜಾ ಸ್ಟ್ರೈಕರ್ ವಿಭಾಗದಲ್ಲಿ 3 ಎಸೆತಗಳು ಬಾಕಿ ಇದೆ. ತಂಡದ ಒಟ್ಟು ಗಳಿಕೆ 21. ಸಂದೀಪ್ 4ನೇ ಚೆಂಡು. ಲಯಬದ್ಧವಾದಂತಹ ಎಸೆತಗಾರಿಕೆ. ಒಂಟಿ ಓಟ ಬರ್ತಾ ಇದೆ. ತಂಡದ ಗಳಿಕೆ 22. 2 ಎಸೆತಗಳು ಬಾಕಿ ಇದೆ. ಸಂದೀಪ್ ರವರ ಪಂಚಮ ಚೆಂಡು, 5ನೇ ಎಸೆತ. ಈ ಬಾರಿ ಆಫ್ ಸೈಡ್ ಇಂದ ಕೊಂಚ ಹೊರಸಾಗಿದೆ. ವೈಡ್ ಎಂಬ ಸೂಚನೆ, ಅರ್ಥಾತ್ ಅಡ್ಡ ಚೆಂಡು. ತಂಡದ ಗಳಿಕೆ 23. ಭರ್ಜರಿ ಹೊಡೆತ ಪವನ್ ರವರ ಬ್ಯಾಟ್ ಮುಖಾಂತರ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 29. ಅಂತಿಮ ಎಸೆತ ಬಾಕಿ ಇದೆ. ಸಂದೀಪ್
ಲಯಬದ್ಧವಾದಂತ ದಾಳಿ, ಉತ್ತಮ ಫೀಲ್ಡಿಂಗ್, ಅವಳಿ ಓಟವನ್ನ ಔಟ್ ಎಂಬ ಸೂಚನೆ, ನೇರವಾಗಿ ವಿಕೆಟ್ಗೆ ತಾಗಿದೆ ಎಂಬ ಸೂಚನೆ, ಯಾವುದೇ ರನ್ ಇಲ್ಲ. ಅಂಪೈರ್ ಒಂದು ರನ್ ಉಂಟಾ? ರನ್ನಿಂಗ್ ಡೈರೆಕ್ಟ್. ಓಕೆ, ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಗಳಿಕೆ 29. 30 ರನ್ನಿನ ಅವಶ್ಯಕತೆ ಇದೆ ಗೋಲ್ಡನ್ ತಂಡಕ್ಕೆ. 18 ಎಸೆತಗಳ ಮುಂದೆ 18 ಎಸೆತ 30 ಓಟ. ಈ ಪಂದ್ಯದ ಫೈನಲ್ ಚಾಂಪಿಯನ್ ತಂಡ ಬೇಕಾದ್ರೆ 30 ರನ್ ಮಾಡಬೇಕಾಗಿದೆ ಗೋಲ್ಡನ್ ತಂಡ. ಅದೇ ರೀತಿ YFC ಉತ್ತಮ ಲಯಬದ್ಧವಾದಂತ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮುಂದಿನ ವೀಕ್ಷಕ ನಿರ್ಣಯಕ್ಕಾಗಿ ಸುರೇಂದ್ರ ಭಟ್ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮೂವತ್ತು ರನ್ಗಳ ಅವಶ್ಯಕತೆ ಪಂದ್ಯವನ್ನು ವಿಜಯಗಳು. ಗೋಲ್ಡನ್ ಸಚ್ಚರ್ಪೇಟೆಗೆ 18 ಎಸೆತಗಳ ಮುಂದೆ ಈ ಪಂದ್ಯವನ್ನು ಕೊನೆಯ ಇನ್ನಿಂಗ್ಸ್ ಮಾತ್ರ ಬಾಕಿದೆ. ಮಜೀದ್ ಸಚ್ಚರ್ಪೇಟೆ, ಧನ್ಯವಾದ ನಿಮ್ಮ ವೀಕ್ಷಕರಣಿಗೆ, ತುಂಬಾ ಚಂದವಾಗಿ ವೀಕ್ಷಕರನ್ನು ಮಾಡಿದೆ. ಇದೀಗ 18 ಎಸೆತಗಳ ಮುಂದೆ 30 ರನ್ಗಳ ಅವಶ್ಯಕತೆ ಪಂದ್ಯ ವಿಜಯಗಳಿಗೆ. ಇದೀಗ 3 ಓವರ್ ಮಾತ್ರ ಬಾಕಿ ಇದೆ. ಮಲಿಂಗೇಶ್ವರ ಟ್ರೋಫಿ ಪಂದ್ಯವನ್ನು ಯಾರ ಮಡಿಲಿಗೆ ಈಗ ಸಾಕ್ತದೆ, ವಿಜಯಲಕ್ಷ್ಮಿ ಯಾರ ಕೊರಳಿಗೆ ಬೀಳ್ತವೆ, ಕೇವಲ 3 ಓವರ್ಗಳಲ್ಲಿ ನಿರ್ಧಾರವಾಗ್ತದೆ. ಅದರೊಟ್ಟಿಗೆ 3ನೇ ಮತ್ತು 4ನೇ ತಂಡದ ಪ್ರಶಸ್ತಿ ಕೂಡ ನಿರ್ಣಯ ಆಗ್ತದೆ ಒಟ್ಟಿಗೆ ಏಕಕಾಲದಲ್ಲಿ. 30 ರನ್ಗಳ ಅವಶ್ಯಕತೆ ಪಂದ್ಯಗಳ ವಿಜಯಗಳು. ಸ್ಟ್ರೈಕ್ ಎಂಡ್ ಅಲ್ಲಿ ನವಾಜ್, ಸ್ಟ್ರೈಕ್ ಎಂಡ್ ಅಲ್ಲಿ ಹನೀಫ್. ಆರಂಭಿಕ ಸೆಸೆಗಳ ಸ್ಥಾನದಲ್ಲಿ YFC ತಂಡದ ಪ್ರಪಲ್. ಈಗಾಗಲೇ ಗೋಲ್ಡನ್ ತಂಡದ ಆಟಗಾರರಿಗೆ ಕೊಡುಗೆಗಳ ಮಹಾಪುರ ಬರ್ತಾ ಇದೆ. ಈ ಓವರಲ್ಲಿ 3 ಸಿಕ್ಸ್ ಬಂದ್ರೆ ಆ ಆಟಗಾರರಿಗೆ 1,000 ರೂಪಾಯಿ ಘೋಷಣೆ ಆಗಿದೆ. ಮೂಜಿ 6 ಬರ್ತನ 1,000 ರೂಪಾಯಿ. ಈ ಮಧ್ಯೆ ಪ್ರಪಲ್ ರೈಟ್ ಮಾಡ್ಕೋಬೇಕು ಕೆಲಸಗಾರಿಕೆ. ನವಾಜ್ ಅವರಿಗೆ ಕಳೆದ ಪಂದ್ಯವನ್ನು 2 ಎಸೆತಗಳಲ್ಲಿ ವಿನ್ ಮಾಡಿದಂತ ಆಟಗಾರ ನವಾಜ್. ಸ್ಟ್ರೈಕ್ ನಾವ್ ಸ್ಟ್ರೈಕ್ ಹನೀಫ್. ಪ್ರಪಲ್ ಎಸೆತಗಾರ ಸ್ಥಾನದಲ್ಲಿ ಎಡಗೈ ಆಟಗಾರ. ಉತ್ತಮವಾದಂತ ಎಸೆತಗಾರಿಕೆ, ಉತ್ತಮವಾದಂತ ಎಸೆತಗಾರಿಕೆಯನ್ನು ಕಾಣ್ತಾ ಇದ್ದೇವೆ ಅಲ್ಲಿ. ಪ್ರಪಲ್ ಮತ್ತೊಮ್ಮೆ ರೈಟ್ ಆರ್ಮ್ ಮಾಡ್ಕೋಬೇಕಂತ ವಿಕೆಟ್ ಎಸೆಗಾರಿಕೆ ಮಾಡ್ತಾರೆ ತಿರುಪಕ್ಕೆ ನಲ್ಕೊಂಡು. ಈ ಮಧ್ಯೆ ಎಡಗೈ ಆಟಗಾರ ನವಾಜ್ ಅವರಿಗೆ ಈ ಮಧ್ಯೆ ಚೆಂಡು ಸಾಕ್ತಾ ಸೀಮಾರಕ್ಕೆ ಅಟ್ಟ ಸಾಕ್ತಾ ಇದೆ. 2 ರನ್ಗಳ ಸೇರ್ಪಡೆ ತೀರ್ಪುಗಾರರಿಂದ. 2 ರನ್ಗಳ ಸೇರ್ಪಡೆ ಆಗಿದೆ. 29 ರನ್ ಕೂಡಿ ಹಾಕಿದ್ದಾರೆ ಯಶಸ್ವಿ ಫೇರ್ಸ್ ಕ್ಲಬ್ ಬೊಮ್ಮಲ ಚಿತ್ರದ ಆಟಗಾರರು. 30 ರನ್ಗಳ ಅವಶ್ಯಕತೆ ಪಂದ್ಯವನ್ನು ವಿಜಯಗಳು. ಗೋಲ್ಡನ್ ಸಚ್ಚರ್ಪೇಟೆ ತಂಡಕ್ಕೆ ಇದೀಗ 2 ರನ್ಗಳ ಸೇರ್ಪಡೆ ನವಾಜ್ ಅವರ ಬ್ಯಾಟ್ ಬಗ್ಗೆ ಬಂದಿತ್ತು. ಫೈನಲ್ ಪಂದ್ಯಾಟ ಆಗ್ತಾ ಇದೆ. ತುಂಬಾ ಸಾವಿರಾರು ವೀಕ್ಷಕರು ಇವತ್ತಿನ ಪಂದ್ಯವನ್ನು ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ನೇರವಾಗಿ ಇಲ್ಲಿ ಮ್ಯಾಚ್ ನಮ್ಮ ಗ್ರೌಂಡ್ ಅಲ್ಲಿ ಕೂತು ನೋಡ್ತಾ ಇದ್ದಾರೆ ಪಂದ್ಯದ ಫೈನಲ್ ಪಂದ್ಯವನ್ನು. ಮಲಿಂಗೇಶ್ವರ ಟ್ರೋಫಿ 2025 ಕೊನೆಯ ಕ್ಷಣದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಇಲ್ಲಿ ಮಧ್ಯವಾಯಿತ ಘೋಷಣೆ, ಅಗಲ ಚೆಂಡು ಘೋಷಣೆ ತೀರ್ಪುಗಾರರಿಂದ. ತಂಡದ ಮೊತ್ತ 3. ಸ್ವಲ್ಪ ಮಳೆ ತೊಂದರೆ ಕೊಟ್ಟರು ಮತ್ತೆ ಆರಂಭದ ಪಂದ್ಯ ತುಂಬಾ ಚಂದವಾಗಿ ನಡೀತಾ ಇದೆ. ಯಾವುದೇ ದೊಡ್ಡ ಮಳೆ ಬಂದು ಪಂದ್ಯಕ್ಕೆ ಅಡೆತಡೆ, ದೇವರ ದಯದಿಂದ ಪಂದ್ಯ ಆರಂಭ. ಈ ಮಧ್ಯೆ ಚೆಂಡು ಸೀಮಾರೇಖೆ ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಈ ಮಧ್ಯೆ ಔಟ್. ನವಾಜ್ ಅವರ ವಿಕೆಟ್ ಪತನ. ಇಲ್ಲಿ ನವಾಜ್ ಅವರ ವಿಕೆಟ್ ಪತನ ಆಗಿರುವುದು. ನವಾಜ್ ಅವರ ವಿಕೆಟ್ ಪತನ ಆಗಿರುವುದು ಬಹುಶಃ ದೊಡ್ಡ ಒಂದು ಆನಂದ ಕಾಣ್ತಾ ಇದೆ YFC ಬೊಮ್ಮಲ ಚಿತ್ರಣದಲ್ಲಿ. ಇನ್ನಿರುವ ಆಟಗಾರ ಅಚ್ಚು
ಮೊದಲ ಈ ಪಂದ್ಯ ಇವತ್ತಿನ ಪಂದ್ಯದಲ್ಲಿ ಒಂದೇ ಓವರ್ 5 ಸಿಕ್ಸರ್ ಹೊಡೆದಂತ ಆಟಗಾರ ಅಚ್ಚು. ಇದೀಗ ಹನೀಫ್ ಅವರನ್ನು ಜೊತೆ ಕೊಡ್ತಾರೆ. ನವಾಜ್ ಅವರ ವಿಕೆಟ್ ಪತನ. ನವಾಜ್ ಅವರ ಬ್ಯಾಟ್ ಮುಖ್ಯನ. ಇವತ್ತು ಯಾವುದೇ ಫೈನಲ್ ಪಂದ್ಯದ ದೊಡ್ಡ ಮೊತ್ತಗಳು ಬಂದಿರಲಿಲ್ಲ, ದೊಡ್ಡ ಸ್ಕೋರ್ಗಳು ಬಂದಿರಲಿಲ್ಲ. ಫೈನಲ್ ಸೆಮಿಫೈನಲ್ ಪಂದ್ಯಕ್ಕೆ 2 ಎಸೆತಗಳಲ್ಲಿ ವಿನ್ ಮಾಡಿಕೊಟ್ರೆ ಅದರ ಮೊದಲ ಉಪಾಂತ್ಯ ಪಂದ್ಯದಲ್ಲಿ ಲೀಗ್ ಪಂದ್ಯದಲ್ಲಿ ನವಾಜ್ ಅವರ ಪಂದ್ಯವನ್ನು ವಿಜಯ ಮಾಡಿಕೊಟ್ಟಿದ್ದು. ಇದೀಗ ಟ್ರಿಪಲ್ ಅತ್ಯಂತ ಉತ್ತಮವಾದಂತಹ ಎಸೆತಗಾರರು. ಇದರ ತಂಡಕ್ಕೆ ಸಿಂಹ ಹೊಸಪ್ರಾಯ ಕಾಡ್ತಿರುವಂತಹ ಆಟಗಾರ ಎಸೆತಗಾರ ಟ್ರಿಪಲ್. ಮತ್ತೊಮ್ಮೆ ತೀರ್ಪು ಮಧ್ಯೆ 1 ರನ್ಗಳ ಸೇರ್ಪಡೆಯಲ್ಲಿ ಲೈಕ್ ಬಾಯ್ ಮುಖ್ಯನ 1 ರನ್ಗಳ ತಂಡದ ಮುಖ್ಯ ಸ್ಕೋರ್ ಬೋರ್ಡ್ ನಲ್ಲಿ ಕಾಣ್ತಾ ಇದೆ. ಬರಾವ್ 4. ಇದೀಗ ಹನೀಫ್ ಸ್ಟ್ರೈಕ್ ಎಂಡ್ ಅಲ್ಲಿ ಟ್ರಿಪಲ್ ಅವರ ಎಸೆತಗಾರಿಕೆ ಮತ್ತೊಮ್ಮೆ ರೈಟ್ ಹನೀಫ್ ಅವರಿಗೆ ವಿಕೆಟ್ ಎಸೆತಗಾರಿಕೆ ಮಾಡ್ತಾರೆ. ಟ್ರಿಪಲ್ ಟು ಹನೀಫ್. ಇದೀಗ ಉತ್ತಮವಾದಂತಹ ಎಸೆತಗಾರಿಕೆ ಕೊನೆ ಎಸೆತ ಬಾಕಿ ಇದೆ. ತಂಡದ ಮೊತ್ತ 4. 30 ರನ್ಗಳ ಅವಶ್ಯಕ ದೊಡ್ಡ ಕಠಿಣ ಸವಾಲು ಆಗ್ತಾ ಇದೆ. 18 ಇದ್ದದ್ದು ಈಗ ರನ್ಗಳ ಸಂಖ್ಯೆ ಬಾಲ್ಗಳ ಸಂಖ್ಯೆ ಕಡಿಮೆ 12ಕ್ಕೆ 13ಕ್ಕೆ ಬಂದಿದೆ. ಮೊದಲು 18ರಲ್ಲಿ 30 ಇತ್ತು, ಈಗ 13ರಲ್ಲಿ ಸಾಗ್ತಾ ಇದೆ. ಮದವಾಯಿತ ಘೋಷಣೆ, ಒಂದು ಅಗಲ ಚೆಂಡು ಘೋಷಣೆ. ಸುಲಭವಾಗಿ 1 ರನ್ಗಳ ಸೇರ್ಪಡೆ ಆಗಿದೆ ತನ್ನ ಸ್ಕೋರ್ ಬೋರ್ಡ್ ನಲ್ಲಿ. ಗೋಲ್ಡನ್ ತನ್ನ ಸ್ಕೋರ್ ಬೋರ್ಡ್ ನಲ್ಲಿ 1 ರನ್ಗಳ ಸೇರ್ಪಡೆ. 5 ತನ್ನದ ಮೊತ್ತ. 25 ರನ್ ಅವಶ್ಯಕತೆ. 13 ಎಸೆತಗಳ ಮುಂದೆ ಈ ಪಂದ್ಯದ ಫೈನಲ್ ಪಂದ್ಯದ ಉತ್ತಮವಾದಂತಹ ಎಸೆತ ಮಧ್ಯೆ ಕ್ಯಾಚ್ ಮಾಡುವಲ್ಲಿ ವಿಫಲ ಆದ್ರೆ ಅಷ್ಟೇ ಉತ್ತಮವಾದ ಕ್ಷೇತ್ರ. ಸ್ವಲ್ಪ ಅವರು ಆಚೆ ಈಚೆ ಆಗಿದ್ದು ಚೆಂಡು ಸೀಮಾ ರೇಖೆಯಿಂದ ಹೊರ ಹೋಗ್ತಿತ್ತು. ಈ ಮಧ್ಯೆ 2 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 7 ನಾವು ಕಾಣ್ತಾ ಇದ್ದೇವೆ. 7. 23 ರನ್ಗಳ ಅವಶ್ಯಕತೆ. ಪಂದ್ಯವನ್ನು 12 ಎಸೆತಗಳ ಮುಂದೆ. ಕೊನೆಯ ಕ್ಷಣದವರೆಗೂ ಪಂದ್ಯದ ಫಲಿತಾಂಶವನ್ನು ಹೇಳಲು ಸಾಧ್ಯವಿಲ್ಲ. 12 ಎಸೆತ 23 ರನ್ಗಳ ಅವಶ್ಯಕತೆ ಇದೆ ಪಂದ್ಯವನ್ನು ಗೋಲ್ಡನ್ ತಂಡ ವಿಜಯಾಗಲಾದ್ರೆ 12 ಎಸೆತಗಳು ಮಾತ್ರ ವಯಸ್ಸಿನ ಕಡೆಯಲ್ಲಿದೆ. ಅದೇ 23 ರನ್ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಕಾಣ್ತಾ ಇದ್ದೇವೆ ಗೋಲ್ಡನ್ ತಂಡಕ್ಕೆ. ವಯಸ್ಸಿನ ಇನ್ನೊಬ್ಬ ಆಟಗಾರ ಕಿರಣ್ ಅವರ ಎಸೆತಗಾರಿಕೆ ಇದೀಗ ನಾವು ನೋಡ್ತಾ ಇದ್ದೇವೆ. ಅತ್ಯುತ್ತಮ ಎಲ್ಲ ಪಂದ್ಯಗಳಲ್ಲಿ, ಲೀಗ್ ಮ್ಯಾಚ್ ನ ಎಲ್ಲ ಪಂದ್ಯಗಳಲ್ಲಿ ಉತ್ತಮ ಎಸೆತಗಳನ್ನು ಮಾಡಿದ. ಆದರೆ ಫೈನಲ್ ಪಂದ್ಯ ತುಂಬಾ ಕಠಿಣವಾಗಿದೆ. ಕಳೆದ ಪಂದ್ಯದ ಹ್ಯಾಟ್ರಿಕ್ ವಿಕೆಟ್ ಪಡೆದಂತ ಆಟಗಾರ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಮಧ್ಯೆ ಚೆಂಡು ಸೀಮಾರಕ್ಕೆ ಸಾಗ್ತಾ ಇದೆ. 2 ರನ್ ಗೋಲಿ ಆದ್ರೆ ಕೇವಲ 1 ರನ್ ಮಾತ್ರ ಆಗಿದೆ. ಇದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಅಲ್ಲಿ ವೈಎಫ್ಸಿ ಬೆಂಬಲಿತ ತಂಡದ ಆಟಗಾರರಿಂದ. ತಂಡದ ಮೊತ್ತ 8. 22 ರನ್ ಅವಶ್ಯಕತೆ. ಈ ಪಂದ್ಯವನ್ನು ಮತ್ತೊಮ್ಮೆ ಗೋಲ್ಡನ್ ತಂಡ ವಿಜಯದ ಸನ್ನಿಹಕ್ಕೆ ಹೋಗಲು ಕಿರಣ್ ತಮ್ಮ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಮಾಡ್ತಾ ತಮ್ಮ ಎಸೆತಗಾರಿಕೆಯನ್ನು ನೋಡಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸ್ಟ್ರೈಕ್ ಎಂಡ್ನಲ್ಲಿ ಹನೀಫ್ ತನ್ನ ಬ್ಯಾಟಿಂಗ್ ಅನ್ನು ಮಾಡಲು ಸಿದ್ಧರಾಗಿದ್ದಾರೆ ಕಿರಣ್ ಎಸೆತಗಾರಿಕೆಯನ್ನು ಎದುರಿಸಲು. ಈ ಮಧ್ಯೆ ಉತ್ತಮವಾದಂತಹ ಎಸೆತಗಾರಿಕೆ ಕಿರಣ್ ಅವರ ಎಸೆತಗಾರಿಕೆ, ಅತ್ಯುತ್ತಮವಾದಂತಹ ಎಸೆತಗಾರಿಕೆ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಪಂದ್ಯದಲ್ಲಿ 3ನೇ ಮತ್ತು 4ನೇ ಸ್ಥಾನದ ಫಲಿತಾಂಶ ನಿರ್ಧಾರವಾಗಲಿದೆ. ಇಲ್ಲಿ ಈ ಮಧ್ಯೆ 6 ರನ್ಗಳ ಹನೀಫ್ ಅವರ ಬ್ಯಾಟ್ ಮುಖ್ಯ ಬಂದಿರತಕ್ಕಂತ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಛೇರ. 6 ರನ್ಗಳ ಸೇರ್ಪಡೆಯಿಂದ ಬಹುಶಃ ಸ್ವಲ್ಪ ರನ್ಗಳ ಸಂಖ್ಯೆ ಜಾಸ್ತಿ ಆಯಿತು ಗೋಲ್ಡನ್ ತಂಡದಲ್ಲಿ.
16 ರನ್ಗಳ ಅವಶ್ಯಕತೆ ಇದೆ. ಈ ಮಧ್ಯೆ ಮತ್ತೊಮ್ಮೆ ಚೆಂಡು ಛೇದ 20 ತಂಡದ ಮೊತ್ತ 20. ಹನೀಫ್ ಅವರ ಶಕ್ತಿಯುತವಾದಂತ ಬ್ಯಾಟಿಂಗ್ ಪ್ರದರ್ಶನ ಬಹುಶಃ ಮೊದಲ 1 ಓವರ್ನಲ್ಲಿ ತುಂಬಾ ಕಡಿಮೆ ಇದ್ದಂತ ರನ್ಗಳ ಸಂಖ್ಯೆ 2 ಓವರ್ಗಳಲ್ಲಿ ಬರುವಾಗ ವಿಜಯದ ಹತ್ತಿರ ಬರ್ತಾ ಇದೆ. ಗೋಲ್ಡನ್ ತಂಡ 20 ರನ್ಗಳನ್ನು ಕೂಡಿ ಹಾಕಿದ್ದಾರೆ. ಇನ್ನು 1 ಓವರ್ ಬಾಕಿ ಇದೆ. ಪಂದ್ಯ ಮುಗಿದ ನಂತರ ಮತ್ತೊಮ್ಮೆ ಚೆಂಡು ಸಾಗ್ತಾ ಇದೆ. ನೇರ ಸೀಮಾರೇಖೆ 20 ರನ್ಗಳಿಗೆ ಸೀಮಿತ ಆಗ್ತಾ ಇದೆ. 21 ಕೊನೆಯ ಸತ 1 more ಡೆಲಿವರಿ ಲೆಫ್ಟ್. ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ ಅಚ್ಚು ಅತ್ಯುತ್ತಮ ಆಕ್ರಮಣಕಾರಿ ಆಟ. ಈ ಮಧ್ಯೆ ಚೆಂಡು ಗಾಳಿಯಲ್ಲಿ, ಇದು ಅವಕಾಶ ಇದೆ ಕ್ಯಾಚ್ ಮಾಡುವಂತದ್ದು. ಈ ಮಧ್ಯೆ ಔಟ್. ಅಶ್ರಫ್ ಅವರ ವಿಕೆಟ್ ಪತನ, ಅಚ್ಚು ಅವರ ವಿಕೆಟ್ ಪತನ ಆಯಿತು. ಆದರೆ ರನ್ಗಳ ಸಂಖ್ಯೆ ಬೇಕು. 6 ಎಸೆತಕ್ಕೆ ಬಂದೆ 9 ರನ್ ಅವಶ್ಯಕತೆ. ಅಲ್ತಾಫ್ ಇನ್ನೋರ್ವ ಆಟಗಾರ, ಹೊಡೆಬೆಡೆಯ ಭರವಸೆ ಆಟಗಾರ ಗೋಲ್ಡನ್ ತಂಡ ಅಲ್ತಾಫ್ ಬಸವನಗುಡಿ. ಅದರೊಂದಿಗೆ ಹನೀಫ್ ಈಗಾಗಲೇ 2 ಸಿಕ್ಸರ್ ಪ್ರದರ್ಶನ ಮಾಡಿ ತನ್ನ ತಂಡವನ್ನು ವಿಜಯದ ಹತ್ತಿರಕ್ಕೆ ತಂದಿಟ್ಟಿದ್ದಾರೆ. ಆದರೆ ಇನ್ನು ಬೇಕಾಗಿದ್ದು 9 ರನ್ಗಳು ಮಾತ್ರ, 6 ಎಸೆತಗಳು ಮಾತ್ರ ಬಾಕಿ ಇದೆ ಅಲ್ಲಿ. ಈ ಪಂದ್ಯ ಮುಗಿದ ನಂತರ ಸಮಾರಂಭ ಕೂಡ ನಡೆದಿದೆ. ಟ್ರೋಫಿಯೊಂದಿಗೆ 25,000 ನಗದು, ಪ್ರಥಮ ದ್ವಿತೀಯ 12,000, ತೃತೀಯ 6,000 ಮತ್ತು ಚತುರ್ಥ 3,000 ರೂಪಾಯಿ. ಇದೀಗ ಎಸೆತಗಾರ ಸ್ಥಾನದಲ್ಲಿ ಬದಲಾವಣೆ. ಪ್ರಶಾಂತ್ ಎಸೆತಗಾರ ಸ್ಥಾನದಲ್ಲಿ. ಈ ಮಧ್ಯೆ ವೈಟ್ ದ ಘೋಷಣೆ 1+1. 2 ರನ್ಗಳ ಸೇರ್ಪಡೆ ತಂಡದ ಮತ್ತು 23. 6-7 ಆಗ್ತಾ ಇದೆ. 6-7. 6 ಎಸೆತ 7 ರನ್ ಅವಶ್ಯಕತೆ. ಈಗ ಅಲ್ತಾಫ್ ಬಸವನಗುಡಿ ಅವರಿಗೊಂದು ಅವಕಾಶ ಇದೆ. ಬ್ಯಾಟಿಂಗ್ ಮಾಡುವಂತ 6 ಎಸೆತಗಳು ಬಾಕಿ, 7 ರನ್ ಅವಶ್ಯಕತೆ ಇದೆ. ಈ ಮಧ್ಯೆ ಮತ್ತೊಮ್ಮೆ ಮುನ್ನುಗ್ಗುವಂತ ಪ್ರಯತ್ನ. ಮತ್ತೆ ಅಲ್ಲಿ ಕ್ಯಾಚ್ ಔಟ್ ಆಗಿ ಸಾಕ್ತಾ ಇದ್ದಾರೆ ಅಲ್ತಾಫ್ ಅವರು. ಅದೇ ಐದು ಎಸೆತ 7 ರನ್ ಅವಶ್ಯಕತೆ. 5 ಎಸೆತ 7 ರನ್ ಅವಶ್ಯಕತೆ. ಪಂದ್ಯ ತಂಡದ ಮೊತ್ತ 23 ಆಗಿದೆ. ಪುದರ್ ಅಮನ್ ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ, ನಾನ್ ಸ್ಟ್ರೈಕ್ ಹ್ಯಾಂಡ್ ಅಲ್ಲಿ ಹನೀಫ್. ಅಮನ್ ಇದೀಗ ಪ್ರಶಾಂತ್ ಅವರ 5 ಎಸೆತ ಬಾಕಿ ಇದೆ. 5 ಎಸೆತ ಬಾಕಿ ಇದೆ. ಇವಾಗ ಒತ್ತಬಹುದಂತ ಮತ್ತೆ ಚೆಂಡಲ್ಲಿ ಮೀಸೀಲ್ ಮುಖ್ಯನ ಸಾಕ್ತಾ ಇದೆ. 2 ರನ್ಗಳ ಸೇರ್ಪಡೆ. 4 ಎಸೆತ ಬಾಕಿ ಇದೆ. 4 ಎಸೆತ 5 ರನ್ ಅವಶ್ಯಕತೆ. ಉತ್ತಮವಾದಂತ ಎಚ್ಚರಿಕೆಗಳಿಗೆ 1 ರನ್ನ ಸೇರ್ಪಡೆ ಆಗ್ತದೆ. ಪಂದ್ಯ ಟೈ ಆದಲ್ಲಿ ನಾಣ್ಯ ಚಿಮ್ಮಿಕೆ ಮೂಲಕವೇ ವಿಜಯ ತಂಡವನ್ನು ಆಯ್ಕೆ ಮಾಡಲಾಗುವುದು. ಪಂದ್ಯ ಟೈ ಆದಲ್ಲಿ ನಾಣ್ಯ ಚಿಮ್ಮಿಕೆ ಮೂಲಕವೇ ಫೈನಲ್ ವಿಜೇತ ತಂಡವನ್ನು ಆಯ್ಕೆ ಮಾಡಲಾಗುವುದು. 3 ಎಸೆತ 4 ರನ್. ತಂಡದ ಮೊತ್ತ 26. ಈ ಮಧ್ಯೆ ಸಾಕ್ತಾ ಇದ್ದರು ಸೀಮಾರಕ್ಕೆತ್ತ. ಈ ಮಧ್ಯೆ 4. ಈ ಮಧ್ಯೆ 4 ರನ್ಗಳ ತಂಡ ಮೊತ್ತ 30 ಆಗಿದೆ. ಗೋಲ್ಡನ್ ಸರ್ಚರ್ ಬೇಟೆ ಈ ಪಂದ್ಯವನ್ನು ಈ ಒಂದು ಮರಗೋ ಟ್ರೋಫಿಯೊಂದಿಗೆ 25,000 ನಗದನ್ನು ಗೆದ್ದುಕೊಂಡಿದ್ದಾರೆ. ಗೋಲ್ಡನ್ ತಂಡ ಫೈನಲ್ ಪಂದ್ಯ ವಿಜೇತ ಆದರೆ
ಅದೇ ರೀತಿ YFC ಅಲಂಗಾರ್ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಶ್ರೀದೇವಿ ಕೊಂಡಡ್ಕ, ಮೂರನೇ ನಾಲ್ಕನೇ ಸ್ಥಾನವನ್ನು YFC ಅಲಂಗಾರ್ ಪಡೆದುಕೊಂಡಿದೆ. ಈ 4 ತಂಡಗಳು ರೆಡಿಯಾಗಿರ್ಬೇಕು ಪ್ರಶಸ್ತಿಗೋಸ್ಕರ. ಫೈನಲ್ ಪಂದ್ಯ ವೀಕ್ಷಕ, ಫೈನಲ್ ಪಂದ್ಯ ಪ್ರಥಮ ಬಹುಮಾನ ಗೋಲ್ಡನ್ ಸಚ್ಚರಪೇಟೆ, ದ್ವಿತೀಯ ಬಹುಮಾನ YFC ಬೊಮ್ಮಾಯಿ ಲಚಿಲ್, ಅದೇ ತೃತೀಯ ಬಹುಮಾನ ಶ್ರೀದೇವಿ ಕೊಂಡಡ್ಕ, ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ YFC ಅಲಂಗಾರ್. ಇಲ್ಲಿ ಗೋಲ್ಡನ್ ಸಚ್ಚರಪೇಟೆ ತಂಡದೊಂದಿಗೆ ಸ್ವತಂತ್ರ ತಂಡ ಶ್ರೀದೇವಿ ಕೊಂಡಡ್ಕ ಅದು ತೃತೀಯ, YFC ಅಲಂಗಾರ್ ಯಶಸ್ವಿ ಫ್ರೆಂಡ್ಸ್ಗೆ ಸ್ವತಂತ್ರ ತಂಡ YFC ಅಲಂಗಾರ್ ಅದು ಚತುರ್ಥ ಸ್ಥಾನ ಪಡೆದುಕೊಳ್ತಾ ಇದ್ದಾರೆ. ಇವತ್ತಿನ ಎಲ್ಲ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ದಾನಿಗಳಿಗೆ, ಅದೇ ರೀತಿ ಮಹಾಲಿಂಗೇಶ್ವರ ಟ್ರೋಫಿಯ ಇದರ ಹಿಂದೆ ನಿರಂತರವಾಗಿ ಶ್ರಮ ಪಟ್ಟಿರತಕ್ಕಂಥ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ನ ಸರ್ವ ಸದಸ್ಯರಿಗೂ ಇವತ್ತಿನ ಎಲ್ಲ ಕ್ರೀಡಾಪಟುಗಳ ಪರವಾಗಿ ತುಂಬ ಧನ್ಯವಾದಗಳು. ಅದೇ ರೀತಿ ಡೆನಿಸ್ ಮಸ್ಕೇಶ್ವರ ಶುಚಿ ರುಚಿಯಾದ ಊಟ ತಿಂಡಿಯ ವ್ಯವಸ್ಥೆ ಕೊಟ್ಟಿದ್ರು ಎಲ್ಲರಿಗೂ, ಆಟಗಾರರಿಗೆ, ಅವರಿಗೂ ಎಲ್ಲ ತಂಡದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದಂತ ತುಳುನಾಡ ಭಾರತೀಯ ಯೂಟ್ಯೂಬ್ ಚಾನಲ್ ಜಗದೀಶ್ ಅವರ ಇಡೀ ತಂಡಕ್ಕೆ ನಮ್ಮ ಪ್ರೀತಿಯ ಧನ್ಯವಾದ ಹೇಳ್ತಾ ಇದ್ದೀವಿ. ಈಗ ಸಮರ್ಪಣಾ ಸಮಾರಂಭ ನಡೀತಾ ಇದೆ. ಇದು ಮುಂದಿನ ಕಾರ್ಯಕ್ರಮವನ್ನು ಸುಧಾಕರ್ ಸರ್ ಅವರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮೊಂದಿಗೆ ಇಲ್ಲಿ ವೇದಿಕೆ ಸಮರ್ಪಣಾ ಸಮಾರಂಭಕ್ಕಿದ್ದಾರೆ ಅಂತಾರಾಷ್ಟ್ರೀಯ ಜೇಸಿಯ ಸಂಸ್ಥೆಯ ವಲಯ 15ರ ವಲಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಕಲಾವಿದರಾಗಿರ್ತಕ್ಕಂಥ ಪ್ರಶಾಂತ್ ವರ್ಣಬಿಟ್ಟಿದ್ದಾರೆ. ಪ್ರಶಾಂತ್ ವರ್ಣಬೆಟ್ಟ ಅವರಿಗೆ ನಮ್ಮೆಲ್ಲ ಆಟಗಾರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 5 ನಿಮಿಷದಲ್ಲಿ ನಮ್ಮ ಸಮರ್ಪಣಾ ಸಮಾರಂಭ ಆರಂಭವಾಗಲಿದೆ. ನಮ್ಮ ಇವತ್ತಿನ ಮಹಾಲಿಂಗೇಶ್ವರ ಕ್ರಿಕೆಟ್ ಟ್ರೋಫಿ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಶಿಕ್ಷಕ ಶ್ರೀಯುತ ಪುಂಡಲೀಕ ಸರ್ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಇಲ್ಲಿದ್ದಾರೆ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ಆಗಿರ್ತಕ್ಕಂಥ ಶ್ರೀಯುತ ಶಂಕರ್ ಮಂಗೇರಿದ್ದಾರೆ. ಅವರಿಗೂ ನಮ್ಮೆಲ್ಲ ಆಟಗಾರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಫೈನಲ್ ಪಂದ್ಯದ ಸಮರ್ಪಣಾ ಸಮಾರಂಭಕ್ಕೆ ನಮ್ಮೊಂದಿಗೆ ಅತಿಥಿಗಳು ಈಗಾಗಲೇ ಬರಲಿಕ್ಕಿದ್ದಾರೆ. ಒಂದು 5 ನಿಮಿಷದಲ್ಲಿ ಸಮರ್ಪಣಾ ಸಮಾರಂಭವನ್ನು ಆರಂಭ ಮಾಡಿದ್ದೇವೆ. ಎಲ್ಲ ಆಟಗಾರರಿಗೆ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ನಿಂತು ಸಹಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತೇವೆ. ಮಹಾಲಿಂಗೇಶ್ವರ ಯುವಕ ಮಂಡಲದ ಅಧ್ಯಕ್ಷ ಆಗ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಭಟ್ ಅವರು ಕೆಲವು ಕ್ಷಣದಲ್ಲಿ ನಮ್ಮೊಂದಿಗೆ ಸೇರ್ಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ನಮ್ಮೊಂದಿಗೆ ಅತಿಥಿಗಳು ಸಹ ಇದ್ದಾರೆ. ಇಲ್ಲಿ ಇವತ್ತಿನ ಕ್ರೀಡಾಕೂಟಕ್ಕೆ ಮಹಾಲಿಂಗೇಶ್ವರ ಟ್ರೋಫಿ ಈ ಒಂದು ಪಂದ್ಯ ನಡೆದು ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕಾರ ಮಾಡಿರ್ತಕ್ಕಂಥ ಶ್ವೇತ ಫೈನಲ್ ನಮಗೆ ನಗದು ಬಹುಮಾನ ನೀಡಿದಂತ ಮಲ್ಲಿಕಾ ಶೆಟ್ಟಿ ಕೊಟ್ರಬಾಡಿ ಬಳ್ಕೋದಿ ಗೊತ್ತು ಅವರಿಗೂ ಧನ್ಯವಾದ ತಿಳಿಸಿದ ರೀತಿ ರಾಘವೇಂದ್ರ ಭಟ್ ಪಸ್ವಾಲ್ ಇವತ್ತಿನ ಲೈವ್ ಕ್ರಿಕೆಟ್ ತಂಡ ಲೈವ್ ಮ್ಯಾಚ್ ಅನ್ನು 8,000 ಜನ ಪಂದ್ಯವನ್ನು ವೀಕ್ಷಣೆ ಮಾಡಿದ್ದಾರೆ. ನಾವು ಮಾಡಿದ ಪಂದ್ಯಾಟ ಸಾರ್ಥಕ ಆಯಿತು. ನೇರ ಪ್ರಸಾರ 8,000 ಜನ ಇವತ್ತು ವೀಕ್ಷಣೆ ಮಾಡಿದ್ದಾರೆ.
ಇಲ್ಲಿ ಒಂದು 500ಕ್ಕೂ ಮಿಕ್ಕಿ ಜನ ಇವತ್ತು ನೋಡಿದ್ದಾರೆ. ಅದೇ 8,000 ಜನ ನೇರ ಪ್ರಸಾರವನ್ನು ನೋಡಿದ್ದಾರೆ. ತುಂಬಾ ಯಶಸ್ವಿಯಾಗಿ ಪಂದ್ಯ ನಡೆದಿದೆ. ಈ ಒಂದು ತುಂಬಾ ಚಂದವಾದ ಒಂದು ನೇರ ಪ್ರಸಾರ ಮಾಡಿದಂತ ಜಗದೀಶ್ ಅವರಿಗೆ ಧನ್ಯವಾದ ಸಲ್ಲಿಸಿದೆ. ಶ್ರೀ ಮಾಲಿಂಗೇಶ್ವರ ಕ್ರಿಕೆಟರ್ಸ್ ಫುಟ್ಸಾಲ್ SMC ಇದು ಸಾಧಾರಣ 37 ವರ್ಷಗಳಿಂದ ನಿರಂತರವಾಗಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಬಂದ 12ನೇ ವರ್ಷ 2012ರಲ್ಲಿ SMC ತಂಡದ ಎಲ್ಲ ಆಟಗಾರರು ನಿಗಲ ಫೋಟೋ ಒಂದು ದೆಪ್ಪರಡು ಬಾರಿ ಪೊರ್ಲುಡು ಮಾತ್ರ ಬರಡು SMS ಆಯ್ತು SMS ಬರಡು SMS ಮಹಿಳಾ ತಂಡದ ಮಹಿಳಾ ಸದಸ್ಯರಿಗೆ ವೇದಿಕೆ ಬರಬೇಕು. ಮಹಿಳಾ ತಂಡದ ಎಲ್ಲ ಸದಸ್ಯರು ಬೇಗ ಬರಬೇಕು, ಮತ್ತೆ ಸಮಯ ಇಲ್ಲ. ಪಕ್ಕ ಫೋಟೋ ದೆಪ್ಪರ ಅಪ್ಪಾಜಿ. ಡ್ರೆಸ್ ಮಾಡಿಕೊಂಡು ಅವರಿಗೆ ಧನ್ಯವಾದ. ಅದೇ ರೀತಿ ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉಪಹಾರ ಹಣ ಕೊಟ್ಟು ಅಂತ ಊಟ ಬೇರೆ ಕಡೆ ಸಿಗಲಿಕ್ಕಿಲ್ಲ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಸ್ವಸ್ತಿಕ್ ಅರೇಂಜರ್ಸ್ ನ ಎಲ್ಲ ವ್ಯವಸ್ಥೆಗೆ ಎಲ್ಲ ಜನ ಖುಷಿ ಪಟ್ಟಿದ್ದಾರೆ. ಹಣ್ಣು ಅದೇ ರೀತಿ ಇವತ್ತಿನ ನಮ್ಮ ನೇರ ಕಾರ್ಯಕ್ರಮವನ್ನು ತುಂಬಾ ಚಂದವಾಗಿ 8,000 ಜನ ವೀಕ್ಷಕರು ಆನ್ಲೈನ್ ನಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಅವರಿಗೆ ತುಳುನಾಡು ವಾರ್ತೆಯ ಇಡೀ ತಂಡದ ಅವರೆಲ್ಲ ಸದಸ್ಯರಿಗೂ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ದುಬೈ, ಕತ್ತಾರ್, ಬಹರೇನ್ ಎಲ್ಲ ಇಡೀ ವಿಶ್ವದ ಎಲ್ಲ ಕಡೆ ನೋಡಿದ್ದಾರೆ. ಮಾಲಿಂಗೇಶ್ವರ ಟ್ರೋಫಿ ಪಂದ್ಯಾಟವನ್ನು ವೀಕ್ಷಣೆ ಮಾಡಿದ್ದಾರೆ. ಎಲ್ಲರಿಗೂ ಎಲ್ಲ ಆಟಗಾರರಲ್ಲಿ ಬರಬೇಕು. ಈಗ SMC ಟ್ರೋಫಿ 2025 ಈಗಾಗಲೇ ಬಹಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಇದೀಗ ಬಹುಮಾನ ವಿತರಣೆಗಾಗಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಎಲ್ಲ ಕ್ರೀಡಾಪಟುಗಳು ಹಾಗೆ ಕ್ರೀಡಾಭಿಮಾನಿಗಳು ವೇದಿಕೆಯ ಮುಂದೆ ಬರಬೇಕು. ಈ ಒಂದು ಪ್ರಶಸ್ತಿ ವಿತರಣಾ ಸಮಾರಂಭದ ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ತುಂಬಾ ಸಂತೋಷ ಪಡ್ತಿದ್ದೇನೆ. ಇಂದಿನ ಈ SMC ಟ್ರೋಫಿ 2025 ಬಹುಮಾನ ವಿತರಣೆಯ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ನಮ್ಮ ಶ್ರೀ ಮಾಲಿಂಗೇಶ್ವರ ಯುವಕ ಮಂಡಲದ ಅಧ್ಯಕ್ಷರು, ಹಾಗೆಯೇ ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಪೂಜನೀಯ ರಾಘವೇಂದ್ರ ಭಟ್ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಹಾಗೆಯೇ JCM ಮುಂಟೂರು ಭಾರ್ಗವದ ಪೂರ್ವಾಧ್ಯಕ್ಷರು, ವಲಯ 15ರ ಉಪಾಧ್ಯಕ್ಷರಾಗಿರುವಂತಹ JC ಪ್ರಶಾಂತ್ ಪಾಲರ್ಕರ್ ಸರ್, ನಿಮ್ಮನ್ನು ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ನಮ್ಮ ತಂಡದ ಆಟಗಾರರಾದ ಪ್ರವೀಣ್ ಇವರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹಾಗೆಯೇ ಈ ಒಂದು ಪಂದ್ಯಾಟದ ನಮ್ಮ ಪ್ರಾಯೋಜಕರು ಉಗ್ಗೆಮಾರುಗೊತ್ತು ಪ್ರಮೋದ್ ಶೆಟ್ರು ಇವರನ್ನು ಕೂಡ ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ತಾವು ತಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಈಗಾಗಲೇ ನಾನು ಹೇಳಿರುವಂತೆ ನಮ್ಮ ಈ ತಂಡದ ಮಹಾಪೋಷಕರು ಮಹಾಪೋಷಕರಾಗಿರುವಂತಹ ಪೂಜನೀಯ ರಾಘವೇಂದ್ರ ಭಟ್ ಒಂದು ನಿಮಿಷ ಬಂದು ಹೋಗಬೇಕು. ನಮ್ಮ ವೇದಿಕೆಗೆ ಒಂದು ನಿಮಿಷ ಬಂದು ಹೋಗಬೇಕು. ಹಾಗೇನೆ
ನಮ್ಮ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಅರ್ಚಕರು, ನಮ್ಮೆಲ್ಲರ ಮಹಾಲಿಂಗೇಶ್ವರ ಯುವಕ ಮಂಡಲದ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಅರ್ಚಕರು, ಶ್ರೀ ಮಹಾಲಿಂಗೇಶ್ವರ ಯುವಕ ಮಂಡಲದ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಾಗೆಯೇ ಈ ಕ್ರೀಡಾಕೂಟದ ಮಹಾಪೋಷಕರಾಗಿರುವಂತಹ ಪೂಜನೀಯ ರಾಘವೇಂದ್ರ ಭಟ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ತುಂಬಾ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಿದ್ದೇನೆ. ಹಾಗೇನೆ ನಮ್ಮ ಈ ತಂಡದ ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರೌಢಶಾಲೆ ಕಟೀಲು ಇಲ್ಲಿನ ಉಪ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ರಾಜಶೇಖರ್ ಎನ್ ಇವರನ್ನೆಲ್ಲರ ಪರವಾಗಿ ವೇದಿಕೆ ಬರಮಾಡಿಕೊಳ್ತಿದ್ದೇನೆ. ಹಾಗೇನೆ ಪುಸ್ಸಾಲು ನಡೆಯಲು ನಮ್ಮೆಲ್ಲರ ಪ್ರೀತಿಯ ಸತ್ಯನಾರಾಯಣ ಭಟ್ ಇವರನ್ನು ಕೂಡ ಸತ್ಯನಾರಾಯಣ ಭಟ್ರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ನಮ್ಮ ಈ ಕ್ರೀಡಾಕೂಟದ ಮಹಾ ಪೋಷಕರವರು ಸತ್ಯನಾರಾಯಣ ಭಟ್ರನ್ನು ಕೂಡ ವೇದಿಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರೌಢಶಾಲೆಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಹರೀಶ್ ಬಿ ಅವರಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹಾಗೇನೆ SPL ನ ನಿರ್ಮಾತೃ ನಮ್ಮೆಲ್ಲರ ಪ್ರೀತಿಯ ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮೊಂದಿಗೆ ಕಳೆದಂತಹ ನಮ್ಮೆಲ್ಲರ ಪ್ರೀತಿಯ ಮೊಹಮ್ಮದ್ ರಫೀಕ್ ಇವರನ್ನು ಕೂಡ ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹಾಗೇನೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆಯ ಶಿಕ್ಷಕರಾಗಿರುವ ಸಂಪತ್ ರಾಜ್ ಇವರನ್ನು ಕೂಡ ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹಾಗೇನೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರೌಢಶಾಲೆಯ ದೈವಿಕ ಶಿಕ್ಷಕರಾಗಿರುವಂತಹ ಪುಂಡಲಿಕ ಸರ್ ಇವರನ್ನು ಕೂಡ ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಹಾಗೇನೆ ನಮ್ಮ ಕ್ರೀಡಾಪಟುಗಳಲ್ಲಿ ಹಿರಿಯರಾಗಿರುವಂತಹ ಡೆನಿಸ್ ಮಸ್ಕರನ್ಯಸ್ ಇವರನ್ನು ಕೂಡ ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಪ್ರವೀಣ್ ಶೆಟ್ಟಿ ಇವರನ್ನು ಕೂಡ ಎಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಎಲ್ಲ ನಮ್ಮ ಕ್ರೀಡಾಪಟುಗಳು ಸೇರಿಕೊಂಡಿದ್ದಾರೆ. ಹಾಗೇನೆ ನಮ್ಮ JC ಸುರೇಂದ್ರ ಭಟ್ರು ಎಲ್ಲಿದ್ರು ವೇದಿಕೆಗೆ ಬರಬೇಕು. JC ಸುರೇಂದ್ರ ಭಟ್ರು ಎಲ್ಲಿದ್ರು ವೇದಿಕೆಗೆ ಬರಬೇಕು. ಹಾಗೇನೆ ನಮ್ಮೊಂದಿಗೆ ಬೆಳಗಿನ ಸಂಜೆವರೆಗೆ ಇರುವಂತಹ ಮಜೀದ್ ಸಚ್ಚರ್ಪೇಟೆ ದಯವಿಟ್ಟು ವೇದಿಕೆಗೆ ಬನ್ನಿ, ನಮ್ಮೊಂದಿಗೆ ವೇದಿಕೆ ಹಂಚಿಕೊಳ್ಳಿ. ತುಂಬಾ ಕೆಲಸ ಮಾಡಿದ್ದಾರೆ ಅವರು. ಹಾಗೇನೆ ಹರೀಶ್ ಎಲ್ಲಿದ್ರು ವೇದಿಕೆಗೆ ಬಂದು ನಮ್ಮೊಂದಿಗೆ ಸೇರ್ಕೊಳ್ಬೇಕು. ಹರೀಶ್ ಅಂಕಿಅಂಶ ತಜ್ಞರಾಗಿ ಹರೀಶ್, ಹಾಗೇನೆ ಪುಷ್ಪರಾಜ್ ಬೆಳಗಿನ ಸಂಜೆವರೆಗೆ ನಮ್ಮೊಂದಿಗೆ ಸಹಕಾರವನ್ನು ಮಾಡಿದ್ದಾರೆ. ಇವರೆಲ್ಲರೂ ವೇದಿಕೆಗೆ ಬಂದು ಸೇರ್ಕೊಳ್ಬೇಕು. SMC ಟ್ರೋಫಿ 2025 ಬಹಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಪೂಜನೀಯ ರಾಘವೇಂದ್ರ ಭಟ್ರನ್ನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಪ್ರಮೋದ್ ಶೆಟ್ಟರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. JC ವಲಯ 15ರ ಉಪಾಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ JC ಪ್ರಶಾಂತ್ ಕುಮಾರ್ ಪಾಲಡ್ಕ ಸರ್ ನಿಮ್ಮನ್ನೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಅದ್ಭುತ ಸಂಘಟಕರಾಗಿರುವಂತಹ JC ಸುರೇಂದ್ರ ಭಟ್ರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಕಟೀಲು ದುರ್ಗಾ ಪರಮೇಶ್ವರ ದೇವಳ ಪ್ರೌಢಶಾಲೆ ಉಪ ಪ್ರಾಂಶುಪಾಲರಾಗಿರುವ ರಾಜಶೇಖರ್ ಎನ್ ತಮ್ಮನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಸತ್ಯನಾರಾಯಣ ಭಟ್ ಪುಸ್ಸಾಲು ಎಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಎಲ್ಲ ಕ್ರೀಡಾಪಟುಗಳು ಇಲ್ಲಿ ಬರಬೇಕು, ದಯವಿಟ್ಟು ಆದಷ್ಟು ಬೇಗ ಈ ಒಂದು ಬಹುಮಾನ ವಿತರಣಾ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ ನಜೀರ್ ಹಾಗೂ ತೇಜಪ್ಪರವರು ವೇದಿಕೆಗೆ ಬರಬೇಕು. ವೇದಿಕೆಗೆ ಬಂದು ನಮ್ಮೊಂದಿಗೆ ಸೇರ್ಕೊಳ್ಬೇಕು. ಹಾಗೇನೆ ನಮ್ಮೊಂದಿಗೆ ವೇದಿಕೆಯಲ್ಲಿರುವಂತಹ ಮೊಹಮ್ಮದ್ ರಫೀಕ್ ಇವರನ್ನು ಕೂಡ ತುಂಬುವುದನ್ನು ಸ್ವಾಗತಿಸುತ್ತಿದ್ದೇನೆ. ಹರೀಶ್ ಬಿ ಸರ್ ತಮ್ಮನ್ನು ತುಂಬುವುದನ್ನು ಸ್ವಾಗತಿಸುತ್ತಿದ್ದೇನೆ. ಹಾಗೇನೆ ಡೆನಿಸ್ ಮಸ್ಕರ್ನಿಸ್ ಇದ್ದಾರೆ, ಸಂಪತ್ ಸರ್ ಇದ್ದಾರೆ, ಮಜೀದ್ ಸಚ್ಚರ್ಬಿಟ್ಟು ಇದ್ದಾರೆ, ಹರೀಶ್ ಸರ್ ಇದ್ದಾರೆ. ಇವರೆಲ್ಲರನ್ನು ಹಾಗೇನೆ ತೇಜಪ್ಪ ಹಾಗೂ ನಜೀರ್ ಯಾವುದೇ ಒಂದು ಕಾಂಪ್ಲಿಕೇಶನ್ ಇಲ್ಲದೆ ಬಹಳ ಒಂದು ಉತ್ತಮವಾಗಿ ಪಂದ್ಯ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಕ್ರೀಡಾಕೂಟದ ಪರವಾಗಿ ನಮ್ಮ ಪ್ರಶಾಂತ್ ಸರ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಇಂದಿನ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನವಾಗಿರುವಂತಹ ಎಲ್ಲ ಗೌರವಾನ್ವಿತರು ಹಾಗೂ ಕ್ರೀಡಾಭಿಮಾನಿ ಬಂಧುಗಳೇ, SMC ಕ್ರಿಕೆಟರ್ಸ್ ಇವತ್ತು ಒಂದು ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ.
SMC ಕ್ರಿಕೆಟ್ ತಂಡಕ್ಕೆ ಅದರದ್ದೇ ಆದಂತಹ ಒಂದು ಇತಿಹಾಸ ಇದೆ. ಕಳೆದ ಹಲವಾರು ವರ್ಷಗಳಿಂದ ಕ್ರೀಡಾ ಕೂಟವನ್ನು ಆಯೋಜನೆ ಮಾಡ್ತಾ ಬಂದಿರುವಂತಹ ಕ್ರಿಕೆಟ್ ತಂಡ ಇವತ್ತು ಒಂದು ಉತ್ತಮ ರೀತಿಯಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಯಲಿಕ್ಕೆ ಕಳೆದ ಹಲವಾರು ದಿನಗಳಿಂದ ಅದರ ಹಿಂದೆ ಶ್ರಮ ಪಟ್ಟಿರುವಂತಹ ತಂಡದ ಎಲ್ಲ ಹಿರಿಯ ಕಿರಿಯ ಆಟಗಾರರಿಗೆ ಹಾಗೂ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಬೇಕಾದ್ರೆ ಯಾರೆಲ್ಲ ಪ್ರಾಯೋಜಕತ್ವದಲ್ಲಿ ಸಹಕಾರ ನೀಡಿದ್ದೀರಿ ತಮ್ಗೆಲ್ಲರಿಗೂ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತವಾಗಿಯೂ ಕ್ರೀಡಾಕೂಟ ಅದು ಒಂದು ದಿನದ ಕ್ರೀಡಾಕೂಟ ಮಾತ್ರವಲ್ಲ, ಈ ಕ್ರೀಡಾಕೂಟದಿಂದ ಬಾಂಧವ್ಯ ವೃದ್ಧಿಯಾಗ್ತದೆ. ಇನ್ನು ಕೂಡ ಹೆಚ್ಚಿನ ಯುವಕರು ಈ ಭಾಗದಲ್ಲಿ ಸೇರಿಕೊಂಡು ಮುಂದೆಯೂ ಕೂಡ ಇಂತಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿ ಅಂತ ಶುಭವನ್ನು ಹಾರೈಸುತ್ತಾ ಇವತ್ತು ವಿಜೇತರಾದಂತಹ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಂದನೆಗಳು ಸರ್. ಯಾವತ್ತು ನಮ್ಮ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಪ್ರಸನ್ನ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುರೇಂದ್ರ ಭಟ್ ಬೆಳಗಿಂದ ಸಂಜೆವರೆಗೆ ನಾವು ಚಿರಸ್ಮರಣೀಯವಾಗಿರ್ತದೆ. ಅವರು ಈ ಮೊದಲೇ ಹೇಳಿದ್ದಾರೆ ಅವನ ಹೆಸರಿನಲ್ಲಿ ನಾವೊಂದು ಶಿಸ್ತು ಟ್ರೋಫಿಯನ್ನು ಕೊಡ್ತೇವೆ ಅಂತ. ಅವರೇ ಆಯ್ಕೆ ಮಾಡಿದ್ದಾರೆ ತಂಡವನ್ನು. ನಾವು ಯಾವುದೇ ಅವರೇ ಬೆಳಗಿಂದ ಪಂದ್ಯವನ್ನು ವೀಕ್ಷಣೆ ಮಾಡಿದ್ದಾರೆ. ಅವರ ತಮ್ಮ ಪ್ರವೀಣ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ, ನಮ್ಮ ತಂಡದ ಅವರು ಆಟಗಾರ. ಹಾಗೆಯೇ ಅವರ ಭಾವ ನಮ್ಮ ಪ್ರಮೋದ್ ಶೆಟ್ಟಿ ಕೂಡ ವೇದಿಕೆಯಲ್ಲಿದ್ದಾರೆ. ಅವರ ಪ್ರಶಾಸಕರ ಅಕ್ಕ ಪ್ರಮಿಳಾ ಶೆಟ್ಟಿ ಉದ್ಯಮ ಗೊತ್ತಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ನೀವು ಬಂದು ಶಿಸ್ತು ಟ್ರೋಫಿಯನ್ನು ವಿತರಿಸಬೇಕು. ದಯವಿಟ್ಟು ಬನ್ನಿ ವೇದಿಕೆಗೆ ಬನ್ನಿ. ಪ್ರಸಾದ್ ಶೆಟ್ಟಿ ಅವರ ಸ್ಮರಣಾರ್ಥದ ಶಿಸ್ತು ಟ್ರೋಫಿಯನ್ನು ಅವರೇ ಆಯ್ಕೆ ಮಾಡಿದ್ದಾರೆ. ಬೆಳಗ್ಗೆಯಿಂದ ಈ ಪಂದ್ಯವನ್ನು ಅವರು ಹೆಸರು ಕೊಟ್ಟಾಗಿನಿಂದ ಹಾಗೆಯೇ ನಮ್ಮೊಂದಿಗೆ ಸ್ಪಂದಿಸಿದ ರೀತಿ ಅವರು ಎಂಟ್ರಿಫೀಸ್ ಕೊಡಿರ್ಬೋದು, ನಮ್ಮ ಟೀಮ್ ಲಿಸ್ಟ್ ಅನ್ನು ಫಿಲ್ ಮಾಡಿರ್ಬೋದು, ಅಥವಾ ಟಾಸ್ಗೆ ಕರೆದಾಗಿರ್ಬೋದು, ಎಲ್ಲ ರೀತಿಯ ನಮ್ಮೊಂದಿಗೆ ಸಹಕಾರ ಮಾಡಿದವರು. ಅವರಲ್ಲಿ ಆಯ್ಕೆ ಮಾಡಿದಂತ ತಂಡ ವಿಷ್ಣು ಫ್ರೆಂಡ್ಸ್ ಸುರತ್ಕಲ್ ಇವರನ್ನು ಆಯ್ಕೆ ಮಾಡಿದ್ದಾರೆ. 2,000 ರೂಪಾಯಿ ನಗದು ಬಹುಮಾನ. ಅದು ಅವರು ಇಲ್ಲ ಕಾಣಬೇಕು, ಯಾರಾದ್ರೂ ನಮ್ಮ ತಂಡದ ಆಟಗಾರರು ಬಂದು ತಗೊಳ್ಬೇಕು. ವಿಷ್ಣು ಫ್ರೆಂಡ್ಸ್ ಸುರತ್ಕಲ್ ನಮ್ಮ ಪ್ರಮಿಳಾ ಶೆಟ್ಟಿ ಉದ್ಯಮ ಗೊತ್ತಿವರಿಗೆ ತಿಳಿಸಬೇಕು. ವಿಷ್ಣು ಫ್ರೆಂಡ್ಸ್ ಸುರತ್ಕಲ್ ವಂದನೆಗಳು ಪ್ರಮಿಳಕ್ಕ. ಈಗ ಈ ಪಂದ್ಯದ ಅಂಕಿಅಂಶ ತಜ್ಞರಾಗಿ ನಮ್ಮೊಂದಿಗೆ ಸಹಕಾರ ಮಾಡಿದವರು ಹರೀಶ್ ಇವರು. ಅವರಿಗೆ ಸಂದರ್ಭದಲ್ಲಿ ನಾವೊಂದು ಗುರುತಿಸುತ್ತಿದ್ದೇವೆ. ಆ ಒಂದು ಗುರುತಿಸುವಿಕೆಯನ್ನು ನಮ್ಮ ಸುರೇಂದ್ರ ಭಟ್ ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೆ ಒಂದು ಅಂಕಿಅಂಶವನ್ನು ನಮ್ಮೊಂದಿಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ ಕೊಡುವಂತಹ ಒಂದು ಸಣ್ಣ ನಾವು ಗೌರವಧನ. ವಂದನೆಗಳು ಹರೀಶಣ್ಣ. ಹಾಗೆಯೇ ಇನ್ನೋರ್ವರು ನಮ್ಮೊಂದಿಗೆ ಸಹಕಾರ ಮಾಡಿದವರು ಮಜೀದ್ ಸಚ್ಚರ್ಪೇಟೆ. ಯಾವುದೇ ರೀತಿಯಲ್ಲಿ ನಾನು ಮೊದಲು ಫೋನ್ ಮಾಡಿದ ಅವರಿಗೆ ಬಹಳ ಉತ್ತಮವಾಗಿ ನಮ್ಮ ವೀಕ್ಷಕರನ್ನು ಮಾಡಿದವರು. ನಾವು ಕೊಡುವಂತ ಒಂದು ಸಣ್ಣ ಗೌರವವನ್ನು ಸ್ವೀಕಾರ ಮಾಡಬೇಕು. ಇದನ್ನು ನಮ್ಮ ರಾಜಶೇಖರ್ ಸರ್ ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೆಯೇ ವೀಕ್ಷಕರನ್ನು ನಮ್ಮೊಂದಿಗೆ ಸಹಕಾರ ಮಾಡಿದವರು ಸುರೇಂದ್ರ ಭಟ್ರು. ಅವರು ಖಂಡಿತವಾಗಿಯೂ ನಾವು ಕೊಟ್ಟರೆ ಏನು ತಗೊಳ್ಳೋದಿಲ್ಲ. ಅವರು ನಮ್ಮೊಂದಿಗೆ 37 ವರ್ಷದಿಂದ ನಮ್ಮೊಂದಿಗೆ ಇದ್ದವರು. ಅವರು ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಮತ್ತೊಬ್ಬರು ಪುಷ್ಪರಾಜ್ ಇದ್ದಾರೆ, ಅವರು ನಮ್ಮದೇ ತಂಡದವರು, ಅಂಕಿಅಂಶ ತಜ್ಞ. ಅವರಿಗೆ ಕೂಡ ನಾವು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಅಂಪೈರ್ ಆಗಿ ಬಹಳ ಕಷ್ಟದ ಕೆಲಸ. ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಈ ಒಂದು 18-20 ತಂಡಗಳ ಒಂದು ಅಂಪೈರಿಂಗ್ ಮಾಡಬೇಕಾದ್ರೆ ಕಷ್ಟ ಇದೆ. ದೇಜಪ್ಪ ಇವರೊಟ್ಟಿಗೆ ನಾವು ಆಡಿದಂತ ಆಟಗಾರ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನಜೀರ್ ಅವರು ಈ ವೇದಿಕೆಯಲ್ಲಿ ಬಂದು ನಮ್ಮ ಒಂದು ಗೌರವಧನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಇವರಿಗೆ ನಮ್ಮ ಸತ್ಯನಾರಾಯಣ ಭಟ್ರು ಇವರು ಗೌರವಧನವನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವಂದನೆಗಳು ನಜೀರ್ ಸರ್. ಹಾಗೆಯೇ ದೇಜಪ್ಪರವರು ತಮ್ಮ ಗೌರವಧನ ಸ್ವೀಕಾರ ಮಾಡಬೇಕು. ಇದನ್ನು ಡೆನಿಸ್ ಮಸ್ಕನ್ನೆಸ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ದೇಜಪ್ಪರವರು ನಮ್ಮೊಂದಿಗೆ ಆಟವಾಡಿದಂತ ಅವರು ಆಟ ನಮ್ಗೆ ಭಾರಿ ಖುಷಿ ಆಯ್ತು ಅವರನ್ನು ನೋಡಿ ಇವತ್ತು. ವಂದನೆಗಳು. ಈಗ
ಪ್ರಶಸ್ತಿಯ ಸುತ್ತಿಗೆ ಬರುವುದಾದ್ರೆ ಮೊದಲು ವೈಯಕ್ತಿಕ ಪ್ರಶಸ್ತಿಗಳನ್ನು ನಾನು ವಿತರಣೆ ಮಾಡ್ತೇನೆ. ವೈಯಕ್ತಿಕ ಪ್ರಶಸ್ತಿಗಳನ್ನು ಬೆಸ್ಟ್ ಬೌಲರ್ ಆಗಿ ಆಯ್ಕೆಯಾಡಿದಂತ ಬೆಸ್ಟ್ ಬೌಲರ್, ಈ ಕ್ರೀಡಾಕೂಟದ ಬೆಸ್ಟ್ ಬೌಲರ್ ಕಿರಣ್ ಕಡಂಬಲು, YFC ತಂಡದ ಕಿರಣ್ ಕೆಕೆ ಅವರು ಬೆಸ್ಟ್ ಬೌಲರ್ ಆಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ರಾಜಶೇಖರ್ ಅವರು ಪುಂಡಲಿಕೆಯವರು ಬೆಸ್ಟ್ ಬೌಲರ್ ಆಗಿ ಆಯ್ಕೆ ಮಾಡಿದಂತ ಉತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದಂತ ಆಟಗಾರ. ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಆಯ್ಕೆಯಾದಂತ ಆಟಗಾರ ಶ್ರೀದೇವಿ ತಂಡದ ಪ್ರಮೋದ್, ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಮೋದ್ ಇವರು ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ಮೊಹಮ್ಮದ್ ರಫೀಕ್, SPL ನ ಸ್ಥಾಪಕ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಅವರು ಬೆಸ್ಟ್ ಬ್ಯಾಟ್ಸ್ಮನ್ ಬಹುಮಾನವನ್ನು ಕೊಡಬೇಕು. ಮ್ಯಾನ್ ಆಫ್ ದ ಸೀರೀಸ್, ಇಡೀ ಎಲ್ಲ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ಮಾಡಿದಂತ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡವರು ಗೋಲ್ಡನ್ ತಂಡದ ಆಟಗಾರ ಅಚ್ಚು ಇವರು ಏರುಂದು AS ಏರುಂದು ಅಚ್ಚು ಬಂಗೇರಕಟ್ಟೆ ಅಚ್ಚು ಇವರು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ನಮ್ಮ ಹರೀಶ್ ಬಿ ಅವರು ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಮ್ಯಾನ್ ಆಫ್ ದ ಸೀರೀಸ್ ಆಗಿ ಆಯ್ಕೆಯಾಗಿದ್ದಾರೆ. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಹನೀಫ್, ಗೋಲ್ಡನ್ ತಂಡದ ಹನೀಫ್ ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಈ ಪ್ರಶಸ್ತಿಯನ್ನು ನಮ್ಮ ಸಂಪತ್ ಸರ್ ಇವರು ನೀಡಬೇಕಾಗಿ ಗೌರವಿಸುತ್ತಿದ್ದೇನೆ, ವಿನಂತಿಸುತ್ತಿದ್ದೇನೆ. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಹನೀಫ್. SMC ಟ್ರೋಫಿ 2025 ಚತುರ್ಥ ಬಹುಮಾನವನ್ನು ಪಡ್ಕೊಂಡಂತ ತಂಡ ನಮ್ಮ ಸ್ಥಳೀಯ ತಂಡ, ಉತ್ತಮ ಪ್ರದರ್ಶನ ನೀಡಿದಂತ ತಂಡ OFC ಅಲಂಗಾರ್. OFC ಅಲಂಗಾರ್ ತಂಡದ ಕಪ್ತಾನ ಹಾಗೂ ಎಲ್ಲ ಆಟಗಾರರು ವೇದಿಕೆಗೆ ಬರಬೇಕು. ಚತುರ್ಥ ಬಹುಮಾನ ಅವರಿಗೆ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಚತುರ್ಥ ಬಹುಮಾನವನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನಾಲ್ಕನೇ ಬಹುಮಾನ ನಗದು ಹಾಗೂ ಎಲ್ಲರೂ ಬನ್ನಿ ಫೋಟೋಗೆ. ತೃತೀಯ ಬಹುಮಾನವನ್ನು ಪಡ್ಕೊಂಡಂತ ಒಳ್ಳೆಯ ಒಂದು ತಂಡ, ಬಹಳ ಉತ್ತಮವಾಗಿ ಆಡುವಂತ ತಂಡ ಶ್ರೀದೇವಿ ಕೊಡ್ಡೇಡ್ಕ ತೃತೀಯ ಸ್ಥಾನ ಪಡ್ಕೊಂಡಿದೆ. ನಾಯಕ ಹಾಗೂ ಎಲ್ಲ ಆಟಗಾರರು ವೇದಿಕೆಗೆ ಬಂದು ತೃತೀಯ ಬಹುಮಾನ ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಈ ಬಹುಮಾನವನ್ನು ರಾಘವೇಂದ್ರ ಭಟ್ರು ನಮ್ಮ ಈ ಒಂದು ಪಂದ್ಯವನ್ನು ಲೈವ್ ಆಗಿ ನೇರ ಪ್ರಸಾರ ಮಾಡಿದಂತಹ ತುಳುನಾಡ ವಾರ್ತೆ ಇದರ ಪತ್ರಕರ್ತರಾಗಿರುವಂತಹ ಜಗದೀಶ್ ಹಾಗೇನೆ ಎಲ್ಲ ತಂಡಕ್ಕೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಜಗದೀಶ್ ಹಾಗೂ ತಂಡಕ್ಕೆ ದ್ವಿತೀಯ ರನ್ನರ್ಸ್ ಅಪ್ ಪ್ರಶಸ್ತಿ ಪಡ್ಕೊಂಡಂತ ತಂಡ ಸ್ಥಳೀಯ ತಂಡ YFC ಟೀಮ್ ಬೊಮ್ಮಲಚ್ಚಿ. YFC ಟೀಮ್ ತಂಡದ ಕಪ್ತಾನ ಹಾಗೂ ಎಲ್ಲರೂ ಬಂದು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಎಲ್ಲ ಆಟಗಾರರು ಬನ್ನಿ,
ಈ ಪ್ರಶಸ್ತಿಯನ್ನು ಪ್ರಶಾಂತ್ ಪಾಲರ್ಕೆಯವರು ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ರನ್ನರ್ಸ್ ಅಪ್ ಪ್ರಶಸ್ತಿಯೊಂದಿಗೆ 12,000 ನಗದು ಬಹುಮಾನವನ್ನು ಪಡ್ಕೊಂಡಿದೆ ಟೀಮ್ OFC. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉತ್ತಮ ಪ್ರದರ್ಶನವನ್ನು ಮಾಡಿ ಕ್ರಿಕೆಟ್ ಪ್ರದರ್ಶನ ಮಾಡಿದಂತ ತಂಡ OFC ಟೀಮ್. SMC ಟ್ರೋಫಿ 2025 25,000 ಪ್ರಶಸ್ತಿಯನ್ನು ಪ್ರಥಮ ಬಹುಮಾನ ವಿನ್ನರ್ಸ್ ಆಗಿ ಮೂಡಿ ಬಂದಂತ ತಂಡ ಗೋಲ್ಡನ್ ಸಚ್ಚೇರಿಪೇಟೆ, ಗೋಲ್ಡನ್ ಕ್ರೀಡೆ ಸಚ್ಚೇರಿಪೇಟೆ ತಂಡ. ಅಭಿನಂದನೆಗಳು ನಮ್ಮೆಲ್ಲ SMC ಪ್ರೆಸ್ವಾಲ್ ಹಾಗೂ ಪ್ರೆಸ್ವಾಲ್ನ ಎಲ್ಲ ನಾಗರಿಕರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೋಲ್ಡನ್ ಸಚ್ಚೇರಿಪೇಟೆ 25,000 ಹಾಗೂ SMC ಟ್ರೋಫಿ 2025 ಪಡ್ಕೊಂಡಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರೂ ಕೂಡಿಕೊಂಡು ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಈ ಒಂದು ಕ್ರಿಕೆಟ್ ಪಂದ್ಯ ನಡೆಯಬೇಕಾದ್ರೆ SMC ಪ್ರೆಸ್ವಾಲ್ ತಂಡದ ಎಲ್ಲ ಆಟಗಾರರ ಅವಿರತ ಶ್ರಮ ಎಲ್ಲರೂ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೋಲ್ಡನ್ ಕ್ರಿಕೆಟರ್ಸ್ ಸಚ್ಚೇರಿಪೇಟೆ SMC ಟ್ರೋಫಿ 2025 ಹಾಗೂ 25,000 ನಗದು ಬಹುಮಾನವನ್ನು ಪಡ್ಕೊಂಡಿದೆ. ವೇದಿಕೆಯಲ್ಲಿರುವಂತ ಹಾಗೆಯೇ ಪ್ರಶಸ್ತಿ ಪಡ್ಕೊಂಡಂತ ಗೋಲ್ಡನ್ ಕ್ರಿಕೆಟರ್ಸ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರ ಇಲ್ಲಿ ನಮ್ಮ ಅತಿಥಿ ಅಭ್ಯಾಗತರು ರಾಘವೇಂದ್ರ ಭಟ್ರು ಇದ್ದಾರೆ, ಸತ್ಯನಾರಾಯಣ ಭಟ್ರು ಇದ್ದಾರೆ, ಪ್ರಮೋದ್ ಶೆಟ್ಟಿ ಇದ್ದಾರೆ, ಪ್ರಶಾಂತ್ ಪಾಲರ್ಕೆ ಇದ್ದಾರೆ, ಸುರೇಂದ್ರ ಭಟ್ರು ಇದ್ದಾರೆ, ರಾಜಶೇಖರ್ ಸರ್, ರಫೀಕ್ ಪುಂಡಲಿಕೆ ಸರ್, ಹರೀಶ್ ಬಿ, ವಿಜಯಣ್ಣ, ಸತ್ಯನಾರಾಯಣ ಭಟ್, ದೇನೇಶ್ ಮಸ್ಕರ್, ಸಂಪತ್ ಸರ್, ಹರೀಶ್, ಮಜಿದಕ್ಕ, ಹಾಗೇನೆ ಎಲ್ಲರಿಗೂ ಅನಂತ ವಂದನೆಗಳು. ತುಳುನಾಡ ವಾರ್ತೆಗೂ ಕೂಡ ಜೈ ಅಂತ ಹೇಳ್ತಿದ್ದೇವೆ ನಾವು. ಒಳ್ಳೆಯ ನೇರ ಪ್ರಸಾರ ಮಾಡಿದ್ದಾರೆ. ತುಳುನಾಡು ವಾರ್ತೆಯವರೊಮ್ಮೆ ವೇದಿಕೆಗೆ ಬನ್ನಿ, ಎಲ್ಲರೂ ಬನ್ನಿ ಅಮ್ಮ, ಬಹಳ ಉತ್ತಮ, ಎಲ್ಲರೂ ಬನ್ನಿ. ಜಗದೀಶ್ ಅಂಡ್ ಟೀಮ್ ಒಳ್ಳೆಯ ನಮ್ಮೊಂದಿಗೆ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ. ಬನ್ನಿ ಬನ್ನಿ ಎಲ್ಲರೂ. ಸರ್ ಬನ್ನಿ. ಅವರಿಗೆ ಸಂದರ್ಭದಲ್ಲಿ ಒಂದು ವಂದನೆಗಳು ತುಳುನಾಡು ವಾರ್ತೆಯ ಎಲ್ಲ ಸಿಬ್ಬಂದಿಗಳಿಗೆ, ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಶುಭಮಸ್ತು. ತುಂಬಾ ಚಂದವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದಂತ ಮಲ್ಲಿಂಗೇಶ್ವರ ತಂಡದ ಅತ್ಯುತ್ತಮ ಆಟಗಾರರು ಮತ್ತು ಎಲ್ಲರ ಪ್ರೀತಿಯ ಶಿಕ್ಷಕರಾದ ಸುಧಾಕರ್ ಸರ್, ನಿಮಗೂ ನಮ್ಮೆಲ್ಲ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಸೇವೆ ಯಾವತ್ತು ಮರೆಯಲು ಸಾಧ್ಯ. ಧನ್ಯವಾದಗಳು ಸರ್.